ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್.
Om
इतः पूर्व प्राणपति यद्मावारुद्धा चित्ता संस्मनसा वाचमनास्ताभिमुद्रेण चित्ता यत्प्रद यत्क यस्पतं तस्सं ब्रह्मा स्वाहा स्वाहा हे महादेवः इतः पूर्व प्राणपति सिद्धाकारो ज्यावृत्ता संस्मनसा वाचमना हस्ताभिमुद्रेण स्वाहा स्वाहा इतः पूर्व प्राणपति सिद्धाकारो ज्यावृत्ता संस्मनसा वाचमना हस्ताभिमुद्रेण हो ज्यादासो मनसावाचना हस्ताभिर्दिग्घड़ा इतपुरनामो ज्यादासवाचना हस्ताभिर्दिग्घड़ा भगवान स्वाहा इतपुरप्राणबुद्धिदेहधर्माकारो ज्यादासो मनसावाचना हस्ताभिर्दिग्घड़ा तत्सं भगवान स्वाहा इतपुरप्राणबुद्धि महाकारो ज्यादासवाचना हस्ताभिर्दिग्घड़ा स्वाहा स्वाहा ओम इतः पूर्व प्राणपति महाकारो ज्यादासो मनसा वाचना हस्ताभिर्दिग्घड़ा स्वाहा महागणपते नमः ओम स्वाहा नमः ओम स्वाहा वै नमः स्वाहा पूर्वोद्वा स्वाहा प्रजः ओद्रा तृप्तिरस्तु ओम ओम श्री ह्रीं क्लीं क्लं कं गणपते वरवरद सृजने वैष्णवान् श्री महापुत्रभ्यां सभ्या ओम श्री ह्रीं क्लीं क्लं गणपते वरवरद श्री महापुत्रभ्यां सभ्या ओम श्री ह्रीं क्लीं क्लं महापुत्रभ्यां सभ्या ओम श्री ह्रीं क्लीं महापुत्रभ्यां सभ्या ओम श्री ह्रीं क्लीं क्लं गणपते वरवरद स्वाहा महापुत्रभ्यां सभ्या कुंभोदरा तृप्तिरस्तु अवाणे ओम अमरे पुराण
हे ॐ प्राणाय स्वाहा अपानाय स्वाहा ज्ञानाय स्वाहा उदानाय स्वाहा समानोपाहानिमित्तं निवेदयामि निवेद्यं विसर्जये निवेद्यानन्तरं मुखवासना भूमिभूतमानिकर्मधाम्भुरं गणाभ्रभान् वरदस्ताविद नारिकेलकदली भवसीत नाश्मी निवेद्यं विसर्जये मंगलने पूजिकायत्रि मंगलने
विघ्नाटवे विघ्नाभ्यालफलप्रमस्तगृढो विघ्नेन्द्रजाननः विघ्नो तुङ्गगिरिप्रवेदनमविन्द्यानकुण्ठोतुः विघ्नाभूपविभङ्गचण्डमोहरो विघ्नेश्वरपावनः सर्वोपधर्मशान्तं सर्वनामधर्मशिवं सच्चिदानन्दरूपमद्वैतं सत्यं शिवं सुन्दरम् आवाषे महागणपतेर्म वेदोक्तमन्त्रपुष्पानुपयामि स्तोत्रवारानुपयामि मनसा बिड्ड ಪ್ರಾರ್ಥನಾ ಕರಿಷ್ಯೆ ಸರಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಬ್ರಾಹ್ಮಣ ಹಿತರಕ್ಷಣಾ ಹಿತರಕ್ಷಣಾ ಸಂಘದ ವತಿಯಿಂದ ಅಧ್ಯಕ್ಷರಾದ ಎಲ್ಲ ವಿಶ್ವಕರ್ಮ ಸಮಾಜದ ಅಭ್ಯುದಯ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ವಿಶೇಷವಾದಂತಹ ಸಂಕಲ್ಪವನ್ನು ಮಾಡಿದ್ದಾರೆ. ಹೇಳಿದ್ರೆ ಮಹಾಗಣಪತಿ ಹೋಮವನ್ನು ಮಾಡಿ ತದನಂತರ ಗುರುಗಳ ಪಾದುಕಾ ಪೂಜೆಯನ್ನು ಮಾಡಿ ಸಂಧ್ಯಾಕಾಲದಲ್ಲಿ ದುರ್ಗಾ ದೀಪ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ. ಇವತ್ತು ಮಹಾಗಣಪತಿ ಅಂತ ಹೇಳಿದ್ರೆ ಆಕಾಶ ತತ್ವಾಧಿಪತಿ ಅಂತ ಹೇಳಲ್ಪಟ್ಟಿದೆ. ಅಂತ ಆಕಾಶ ತತ್ವಾಧಿಪತಿಯಿಂದ ಅಗ್ನಿಮುಖದಲ್ಲಿ ಆವಾಹಿಸಿ ಅವರೇ ಪ್ರಿಯವಾಂತ ಅಷ್ಟಗ್ರಹಿತ್ವಾಂತ ಹವಿಸ್ಸಿನಿಂದ ಹೋಮ ಮಾಡಿದ್ದೇವೆ. ಹೇಳಿದ್ರೆ ತುಷ್ಟೋದೇವ ಇಷ್ಟಂ ದದಾತಿ ಸಂತೃಪ್ತನಾಂತ ಆ ಭಗವಂತ ನಮ್ಮ ಇಷ್ಟಾರ್ಥವನ್ನು ಕೈಗೂಡಿಸಿಕೊಳ್ಳಿ ಅಂತ ಹೇಳಿ ಅಂತ ವಿಷ್ಣುವಿನಾಯಕರಿಂದ ಅವನನ್ನು ಭಕ್ಷಪ್ರಿಯೋ ದೇವ ಅಂತ ಹೇಳಲ್ಪಟ್ಟಿದೆ. ಅವನಿಗೆ ಎಷ್ಟೆಷ್ಟು ಭಕ್ಷ್ಯ ಮಾಡಿ ಅರ್ಪಣೆ ಮಾಡಿದ್ರು ಕೂಡ ಅವನಿಗೆ ತೃಪ್ತಿ ಆಗುವುದಿಲ್ಲ ಅಂತ ಹೇಳಲ್ಪಟ್ಟಿದೆ. ಅಭಿಷೇಕ ಪ್ರಿಯೋ ಶಿವ, ಶಿವನಿಗೆ ಎಷ್ಟೆಷ್ಟು ಅಭಿಷೇಕ ಮಾಡಿದ್ರು ಕೂಡ ಅವನಿಗೆ ತೃಪ್ತಿ ಆಗುವುದಿಲ್ಲಂತೆ. ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳಲ್ಪಟ್ಟಿದೆ. ಆ ಮಹಾವಿಷ್ಣುವಿಗೆ ಎಷ್ಟೆಷ್ಟು ಅಲಂಕಾರ ಮಾಡಿದ್ರು ತೃಪ್ತಿ ಆಗುವುದಿಲ್ಲಂತೆ. ಅಂತ ಭಕ್ಷಪ್ರಿಯನಾದಂತ ಮಹಾಗಣಪತಿಗೆ ಅಷ್ಟಗ್ರಹಿತ ಅಂತ ಹವಿಸ್ಸಿನಿಂದ ಹೋಮ ಮಾಡಿದ್ದೇವೆ. ಆ ಅರ್ಪಿಸಂತ ಹವಿಸ್ಸು ಯಾವ ರೀತಿಯಲ್ಲಿ ಭಸ್ಮೀಭೂತವಾಗ್ತದೋ ಅದೇ ರೀತಿ ನೀವು ಸಂಕಲ್ಪ ಮಾಡಿದಂಥ ಗುರುಗಳ ಪಾದುಕಾ ಪೂಜೆ ಇರಬಹುದು. ಗುರುಗಳ ಸ್ವಾಗತದಿಂದ ಆ ಪಾದುಕಾ ಪೂಜೆಯಿಂದ ಸಂಧ್ಯಾಕಾಲ ಇರತಕ್ಕಂಥ ಸಮಸ್ತ ವಿಶ್ವಬ್ರಾಹ್ಮಣ ಅಭ್ಯುದಯ ಆಗಲಿ ಅಂತ ದುರ್ಗಾ ದೇವ ನಮಸ್ಕಾರ ನಿರ್ವಿಘ್ನವಾಗಿ ಸಾಂಗವಾಗಿ ದುರಿತವಾಗಿ ನೆರವೇರಿ ಸಮಸ್ತ ವಿಶ್ವಬ್ರಾಹ್ಮಣರ ಅಭಿವೃದ್ಧಿ ಆಗಲಿ ಅಭ್ಯುದಯ ಆಗಲಿ ಗುರು ಮಂತ್ರಾಕ್ಷರ ಪ್ರಾಪ್ತಿ ಆಗಲಿ. ಹಾಗೆ ಈ ಸಂಘ ಕೂಡ ಮುಂದೆ ಕೂಡ ವಿಶೇಷವಾದಂತಹ ಸೇವೆ ಮಾಡುವಂತಹ ಯೋಗ ಭಾಗ್ಯವನ್ನು ಉಳಿಸಲಿ ಹೇಳಿ ಆ ಮಹಾಗಣಪತಿಯ ತಿಳಿಯುವಂತಹ ವಾಸ್ತುಗಳಲ್ಲಿ ಭಕ್ತಿ ಪುರುಷರ ಮನಸಾ ಬಿಟ್ಟು ಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ಕಾನಿ ಚ ಭಾವಾನಿ ಯಥಾಂತಾನಿ ಚ ತಾನಿ ತಾನಿ ದೇವತೆ ಪ್ರಾಪ್ತೋ ಪ್ರಾಪ್ತಮಾ ಪ್ರಾಪ್ತಮಾ ಪ್ರಾಪ್ತ್ವಾ ರಾಹಿರಾಜೀರಾಂತೋಸಲ ಅನ್ಯತಾಯಂತಾಂತು ಧುಮಃ ತಸ್ಮಾತ್ ಗಾತ್ರಭಾವೇನ ರಕ್ಷ ರಕ್ಷ ಜಗದೀಶ್ವರೀ ಜಗದೀಶ್ವರ ಯೋಧ್ಯ ಚಕ್ರಂ ಸಮರ್ಪಯಾಮಿ ಸಮರ್ಪಯಾಮಿ ಅಧಿದೇವನ್ಯ ಸ್ವಾಹ ಅಧಿದೇವನ್ಯ ಸ್ವಾಹ ಅಧಿದೇವನ್ಯ ಸ್ವಾಹ ಪರಸ್ಪದೇವನ್ಯ ಸ್ವಾಹ ದೇವದೇವತಾಂತ ಪರಿಸ್ಥಿತಂ ವಿಸರ್ಜಯೇ ಪರಿಸ್ಥಿತಂ ವಿಸರ್ಜಯೇ ಮಾನಸ್ತೋಧ ಧಾರಣೆ ನಿಹೂಢ ಮಾನಸ್ಥೋ ಗೀತನೇ ಮಾನಮಾಯು ಮಹಾಭೂಷ ಹರಿದೇ ಪುರೇಶ ವೀರಹಾತ್ಮಾನೋ ಪ್ರವಾಮಿಗೋ ವದೆ ಪರಿಷ್ಠೋ ನಮಸಾ ವಿಧಿ ಮಧ್ಯೆ ಇತಿ ಉದಾವಸ್ತಧಾರಣೆ ಉದಾವಸ್ತಂ Sariga
Sa
సరి గ సరి గ స పని స మ సరి గ స గరి సరి మరి సరి మగ సరి మగ ని సరి మరి సరి మగ మరి మగ ని గ గరి సరి మరి సరి మగ సరి గ మరి స సరి గ సరి గ సరి గ
ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ಕಾಲು ತೊಳಿ. ಸ್ವಲ್ಪ ನೀವು ಸ್ವಲ್ಪ ಆಚೆ, ಸ್ವಲ್ಪ ಆಚೆ, ನೀವು ಸ್ವಲ್ಪ ಇಲ್ಲದಿದ್ರೆ ಮಂಡಲದ ಮೇಲೆ ಸರಿಯಾಗ ಶಿವ ಜಯ ಶಿವ. ಬಿಸಿಲಿಗೆ ನೀವು ಒಯ್ಲಿ. ಆಯ್ತಾ? ಎಲ್ಲಿ ಆಯ್ತು ಅಲ್ಲಿ ಕೂರ್ಗಳ ಪಾದಕ್ಕೆ ಮಂಡಲ ಹಾಳ. ಹಲೋ ಹಲೋ ಮೇಲೆ ಬಂದರು ಗುರುಗಳು.
ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಅನಂತ ಶ್ರೀ ವಿಭೂಷಿತ ಪರಮಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತಿಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಈಗಾಗಲೇ ಇಲ್ಲಿ ಚಿತ್ತೈಸಿದ್ದಾರೆ. ಪೂಜ್ಯ ಗುರುಗಳನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಸ್ವಾಗತಿಸಿ ಇನ್ನು ಕೆಲವೇ ಸಮಯಗಳಲ್ಲಿ ಸಾಮೂಹಿಕ ಗುರುಪಾದುಕ ಪೂಜೆ ನೆರವೇರಲಿಕ್ಕಿದೆ. ಎಲ್ಲ ಪಾದುಕ ಪೂಜೆಯಲ್ಲಿ ಭಾಗವಹಿಸುವಂಥ ಭಕ್ತಾದಿಗಳು, ಸತಿಪತಿಯರು ಒಟ್ಟಾಗಿ ಮತ್ತು ಪೂಜೆಯಲ್ಲಿ ರಸೀದಿ ಮಾಡಿಸಿದಂಥ ಎಲ್ಲ ಭಗವದ್ಭಕ್ತರು ತಾವು ತಂದಿರುವ ಫಲವಸ್ತುಗಳು, ಹರಿವಾಣಗಳು, ಕವಳಿಗೆ ಸೌಟುಗಳ ಸಹಿತ ಇಲ್ಲಿ ಹಾಸಿದ ಚಾಪೆಯಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ.
ಸ್ವಲ್ಪ ಪ್ರಸಾದ ಸಮರ್ಪಣ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ಗುರುಪಾದುಕಾ ಪೂಜೆ ಮಾಡುವವರು ಸರದಿ ಸಾಲಿನಲ್ಲಿ ಕೂತ್ಕೊಳ್ಬೇಕಾಗಿ ವಿನಂತಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ. ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಎಲ್ಲ ಭಕ್ತಾದಿಗಳು, ಸಜ್ಜನ ಭಕ್ತಾದಿಗಳು ಅಲ್ಲಿ ಹಾಸಿದ ಚಾಪೆಯಲ್ಲಿ ಸರತಿ ಸಾಲಿನಲ್ಲಿ ಕೂತ್ಕೊಂಡು ಈ ಪಾದುಕಾ ಪೂಜೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಮುಂದೆ ಗುರುಗಳಿಂದ ದೀಪ ಪ್ರಜ್ವಲನ ಆಗ್ತದೆ. ದೀಪ ಪ್ರಜ್ವಲನ ಆದ ನಂತರ ಸಂಘದ ನಿರ್ದೇಶಕರಿಗೆ, ಆಡಳಿತ ನಿರ್ದೇಶಕರಿಗೆ ಶಾಲು ಸಮರ್ಪಣೆ ಕಾರ್ಯಕ್ರಮ ಇದೆ. ಆ ಬಳಿಕ ಪಾದುಕಾ ಪೂಜೆ ಆರಂಭಗೊಳ್ಳಲಿಕ್ಕಿದೆ. ಆದ ಕಾರಣ ಎಲ್ಲ ಶ್ರದ್ಧಾಭಕ್ತಿಯಿಂದ ಬಂದಂತಹ ಭಕ್ತಾದಿಗಳು ಶಾಂತ ರೀತಿಯಲ್ಲಿ ಈ ಪಾದುಕಾ ಪೂಜೆಯಲ್ಲಿ ಭಾಗವಹಿಸಿ ಶ್ರೀ ಗುರುಗಳ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸ್ತೀವಿ. ಯಾರಾದರೂ ಬರುವಾಗ ಪಂಚಪಾತ್ರೆ ಕೌಲಿಗೆ ಸೆಟ್ಟು ತರಲಿಕ್ಕೆ ಬಾಕಿಯಾಗಿದ್ದರೆ
ತಾವು ನಮ್ಮ ಸ್ವಯಂ ಸೇವಕರಲ್ಲಿ ಬರ್ತಾರೆ, ಅವರ ಹತ್ರ ತಿಳಿಸಿದರೆ ನಿಮಗೆ ಅಲ್ಲಿಂದ ಒಳಗಿಂದ ಗ್ಲಾಸ್ ತಂದು ಕೊಡ್ತೇವೆ. ಆ ಗ್ಲಾಸಲ್ಲಿ ನೀವು ನೀರನ್ನು ಪಡ್ಕೊಳ್ಬೋದು. ಹಾಗಾಗಿ ಯಾರಾದರೂ ತರಲಿಕ್ಕೆ ಬಾಕಿ ಇದ್ದರೆ ತಿಳಿಸ್ಬೋದು. ಅಲ್ಲಿ ಸ್ವಯಂ ಸೇವಕರು ಸ್ವಲ್ಪ ಹೊರಗಡೆ ಸೈಡಲ್ಲಿ ಚೇರ್ಗಳನ್ನು ಬಿಡಿಸಿಡಬೇಕು. ಪಾದುಕ ಪೂಜೆಯಲ್ಲಿ ಭಾಗವಹಿಸದಂಥ ಭಕ್ತಾದಿಗಳಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಅಲ್ಲಿ ಆಸೀನರಾಗಲಿಕ್ಕೆ ಚೇರನ್ನು ಬಿಡಿಸಿಕೊಡ್ಬೇಕು. ವೈಯಕ್ತಿಕವಾಗಿ ಪಾದುಕ ಪೂಜೆ ಮಾಡಿಸಿದಂಥ ಭಕ್ತಾದಿಗಳು ತಮ್ಮ ರಸೀದಿಯನ್ನು ತೋರಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು. ಇನ್ನು 500 ದೇಣಿಗೆ ರೂಪದಲ್ಲಿ ಕೊಟ್ಟವರಿಗೆ 2 ಪೂಜೆಯ ಪ್ರಸಾದಗಳು ಸಿಗ್ತದೆ. ಅದು ಈಗ ಪಾದುಕ ಪೂಜೆಯ ಪ್ರಸಾದ ಮತ್ತು ಸಂಜೆ ದುರ್ಗಾ ನಮಸ್ಕಾರ ಪೂಜೆಯ ಪ್ರಸಾದ. ಈ 2 ಪ್ರಸಾದಗಳನ್ನು ತಾವು ರಸೀದಿಯನ್ನು ತೋರಿಸಿ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಮತ್ತು ಇಲ್ಲಿ ಸಂಜೆ ದುರ್ಗಾ ನಮಸ್ಕಾರ ಪೂಜೆಗೆ ಸುಂದರವಾದ ದುರ್ಗಾಲಕ್ಷ್ಮಿಯ ಕಲಾಕೃತಿಯನ್ನು ರಚಿಸಿದ್ದಾರೆ ಕಾರ್ಕಳದ ಸೂರ್ಯ ಪುರೋಹಿತರು. ತಾವೆಲ್ಲ ಅದನ್ನು ವೀಕ್ಷಿಸಿ ಕಣ್ತುಂಬಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.
ಪೂಜ್ಯ ಪರಮ ಪೂಜ್ಯ ಗುರುಗಳು
ವೇದಿಕೆಗೆ ಆಗಮಿಸುವ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಒಮ್ಮೆ ಎದ್ದು ನಿಲ್ಲಬೇಕು. ಆಮೇಲೆ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕು. ಗುರುಗಳು ಬಂದು ದೀಪ ಪ್ರಜ್ವಲನೆ ಮಾಡ್ತಾರೆ. ಸಂಜೀವಿನಿ ವೇದ ಪಾಠಶಾಲೆ ಪಡಗುತ್ಯಾರ್ ಎಲ್ಲಿಯ ಶಿಷ್ಯಂದ್ರಿಂದ ವೇದಘೋಷ ನಡೀಲಿಕ್ಕಿದೆ. ದೀಪ ಪ್ರಜ್ವಲನೆ ನಂತರ ಸಂಘದ ಆಡಳಿತ ನಿರ್ದೇಶಕರಿಗೆ ಶಾಲು ಸಮರ್ಪಣೆ ಕಾರ್ಯಕ್ರಮ ಇದೆ. ಎಲ್ಲ ಸಂಘದ ಆಡಳಿತ ಸಮಿತಿಯ ಪದಾಧಿಕಾರಿಗಳು ವೇದಿಕೆಗೆ ಬಂದು ಗುರುಗಳ ದಿವ್ಯ ಹಸ್ತೆಯಿಂದ ಶಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಚರಣಾರವಿಂದಯೋಃ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ ಅಧ್ಯಕ್ಷರಾದ ಶ್ರೀಯುತ ಎಂ ಸುರೇಂದ್ರಾಚಾರ್ಯರು ಹಾಗೂ ಪದಾಧಿಕಾರಿಗಳು ವೇದಿಕೆಗೆ ಬಂದು ಜೊತೆಗೂಡಿ ಗುರುಗಳ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನೆ ಮಾಡಿ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ. ಶ್ರೀ ಜಗದ್ಗುರು ಅಷ್ಟೋತ್ತರ ಶತನಾಮಾವಳಿ ಪುಸ್ತಕವನ್ನು ಸಂಘದ ವತಿಯಿಂದ ಸಿದ್ಧಪಡಿಸಲಾಗಿದೆ. ಗುರುಗಳ ದಿವ್ಯ ಹಸ್ತದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾಗಿ ವಿನಂತಿ.
ಫೋಟೋ. ಶ್ರೀಯುತ ಪ್ರಕಾಶ್ ಆಚಾರ್ಯ ಅವರ ಪುತ್ರ ಪ್ರಥಮ್ ಆಚಾರ್ಯ ವಾಲ್ತಾಜೆ ಇವರು ಗುರುಗಳ ಭಾವಚಿತ್ರವನ್ನು ಬಿಡಿಸಿದ್ದಾರೆ. ಇದನ್ನು ಗುರುಗಳಿಗೆ ನೀಡಿ ಆಶೀರ್ವಾದ ಪಡೆದುಕೊಳ್ಳಲಿದ್ದಾರೆ. ಸಂಘದ ಆಡಳಿತ ನಿರ್ದೇಶಕರಿಗೆ ಪರಮಪೂಜ್ಯ ಗುರುಗಳಿಂದ ಶಾಲು ಸಮರ್ಪಣೆ ಇದೆ. ನಿರ್ದೇಶಕರೆಲ್ಲ ವೇದಿಕೆಗೆ ಬರಬೇಕಾಗಿ ವಿನಂತಿ. ಅಲ್ಲಿ ಪಾದುಕಾ ಪೂಜೆಗೆ ಆಸೀನರಾದವರಿಗೆ ಅಲ್ಲಿ ಸಾಹಿತ್ಯಗಳೆಲ್ಲ ಬಂದಿದೆಯಾ? ಮಂತ್ರಾಕ್ಷತೆ, ಹೂವು, ನಿಮ್ಮ ಪಂಚಪಾತ್ರೆಗೆ ನೀರು, ಯಾರಿಗಾದರೂ ಬರಲಿಕ್ಕೆ ಬಾಕಿ ಇದ್ದರೆ ತಿಳಿಸಿ. ಅಲ್ಲಿಗೆ ಸ್ವಯಂ ಸೇವಕರು ಬರ್ತಾ ಇದ್ದಾರೆ. ಇನ್ನು ಸಂಕಲ್ಪಕ್ಕೆ ಎಲ್ಲರೂ ರೆಡಿಯಾಗಬೇಕು. ಪಾದುಕಾ ಪೂಜೆಯ ಮಹಾಸಂಕಲ್ಪಕ್ಕೆ ಎಲ್ಲರೂ ರೆಡಿಯಾಗಿರಬೇಕು.
ಪಾದಪೂಜೆಯ ಸೇವೆಯಲ್ಲಿರುವವರಲ್ಲಿ ಸಂಕಲ್ಪಕ್ಕೆ ಬೇಕಾಗಿರುವಂತಹ ಹೂ ಮತ್ತು ತುಳಸಿ ಹಾಗೆ ಅಕ್ಷತೆ ನಿಮ್ಮ ಹರಿವಾಣದಲ್ಲಿದೆ ಅಂತ ಗಮನಿಸಿಕೊಳ್ಳಿ. ಹಾಗೆ ಪಂಚಪಾತ್ರೆಯಲ್ಲಿ ನೀರಿದೆ ಅಂತ ಗಮನಿಸಿಕೊಳ್ಳಿ. ಎಲ್ಲರೂ ಕೈ ಮುಗಿದುಕೊಳ್ಳಿ. ಮನಸ್ಸಿನಲ್ಲಿ ಕುಲಮಾತೆ ಕಾಳಿಕಾಂಬೆಯನ್ನು, ವಿಶ್ವಕರ್ಮನನ್ನು ಹಾಗೆ ಜಗದ್ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಭದ್ರಂಕರ್ಣೇಭಿಶೃಣುಯಾಮದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಗಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಂ ದಸ್ತನಭಿರ್ವಚೇಮದೇವಹಿತೈಗತಾಯೋಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿ ಸ್ವಸ್ತಿ ನ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಕಾಳಿಕಾಂಬೇಶ್ವರ್ಯೈ ನಮಃ. ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಅವಿಘ್ನಮಸ್ತು. ಯಜಮಾನರು ಬಲಗೈಯಿಂದ ಪಂಚಪಾತ್ರೆಯನ್ನು ಮುಟ್ಟಿಕೊಳ್ಳಿ. ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಥ ಆಚಮ್ಯ ಆಚಮನ ಮಾಡಿ. ಓಂ ಋಗ್ವೇದಾಯ ಸ್ವಾಹ. ಓಂ ಯಜುರ್ವೇದಾಯ ಸ್ವಾಹ. ಓಂ ಸಾಮವೇದಾಯ ಸ್ವಾಹ. ಓಂ ಅಥರ್ವವೇದಾಯ ನಮಃ. ಹಾಗೆ ಇನ್ನೊಂದು ಬಾರಿ ಆಚಮನ ಮಾಡಿ. ಓಂ ಋಗ್ವೇದಾಯ ಸ್ವಾಹ. ಓಂ ಯಜುರ್ವೇದಾಯ ಸ್ವಾಹ. ಓಂ ಸಾಮವೇದಾಯ ಸ್ವಾಹ. ವೇದಾಯ ನಮಃ. ಹಾಗೆ ನಿಮ್ಮ ಮನೆಯವರಿಗೆ ಒಂದು ಧರಣಿ ನೀರನ್ನು ಕೈ ತೊಳಿಲಿಕ್ಕೆ ಹಾಗೆ 3 ಬಾರಿ ಆಚಮನಕ್ಕೆ ನೀರನ್ನು ಕೊಡಿ. ಹಸ್ತಂ ಪ್ರಕ್ಷಾಲ್ಯ ಮಹಾಕಾಳ್ಯೈ ಮಹಾಲಕ್ಷ್ಮೀ ಸ್ವಾಹ. ಮಹಾಸರಸ್ವತ್ಯೈ ಸ್ವಾಹ. ಜಗದಂಬಾಯೈ ನಮಃ. 4ನೇ ಬಾರಿ ಕೈ ತೊಳಿಲಿಕ್ಕೆ ನೀರನ್ನು ಕೊಡಿ. ಹಾಗೆ ಯಜಮಾನರು ಪ್ರಾಣಾಯಾಮ ಮಾಡಿಕೊಳ್ಳಿ. ಓಂ ಪ್ರಣವಸ್ಯ ಪರಬ್ರಹ್ಮ ರಜಹೇ ಪರಮಾತ್ಮ ದೇವತಾ ಗಾಯತ್ರೇ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ದಚ್ಚ ವಿದುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಭೋಜ್ಯೋತಿರಸೋಮೃತಂ ಬ್ರಹ್ಮಭೂರ್ಭುವಸ್ವರೋಂ. ಹಸ್ತಂ ಪ್ರಕ್ಷಾಲ್ಯ ಕೈಯನ್ನು ತೊಳೆದುಕೊಳ್ಳಿ. ಹಾಗೆ ಸಂಕಲ್ಪಕ್ಕೆ ಬೇಕಾಗಿರುವಂತಹ ಹೂ ಮತ್ತು ತುಳಸಿಯನ್ನು ನಿಮ್ಮ ಹರಿವಾಣದಲ್ಲಿಟ್ಟಿದ್ದಾರೆ. ಒಂದು ತುಳಸಿಯನ್ನು ಹಾಗೆ ಸ್ವಲ್ಪ ಪುಷ್ಪವನ್ನು ಜೊತೆಗೆ 2 ಅಕ್ಷತೆಯನ್ನು ಯಜಮಾನರು ಎಡಗೈಗೆ ಹಾಕಿ ಬಲಗೈಯನ್ನು ಮುಚ್ಚಿ ಬಲ ತೊಡೆಯ ಮೇಲಿಟ್ಟುಕೊಳ್ಳಿ. ಹಾಗೆ ಮನೆಯವರು ಯಜಮಾನರ 2 ಕೈ ಅಡಿಯಲ್ಲಿ ಎಡಗೈಯನ್ನು ಹಾಗೆ ಬಲಗೈಯನ್ನು ಮೇಲ್ಭಾಗದಿಂದ ಮುಚ್ಚಿ ಹಿಡ್ಕೊಳ್ಳಿ. ಸಂಕಲ್ಪಕ್ಕೆ ಬೇಕಾಗಿರುವಂತಹ ವಸ್ತುಗಳು ನಿಮ್ಮ ಮುಂದಿರುವಂತಹ ಹರಿವಾಣದಲ್ಲಿದೆ. ಹೂ, ತುಳಸಿ, ಅಕ್ಷತೆಯನ್ನು ಯಜಮಾನರು ಎಡಗೈಯಲ್ಲಿಟ್ಟುಕೊಂಡು ಬಲಗೈಯನ್ನು ಮುಚ್ಚಿ ಬಲ ತೊಡೆಯ ಮೇಲಿಟ್ಟುಕೊಳ್ಳಿ. ಮನೆಯವರು ನಿಮ್ಮ ಯಜಮಾನರ 2 ಕೈ ಅಡಿಯಲ್ಲಿ ಎಡಗೈಯನ್ನು ಹಾಗೆ ಮೇಲ್ಭಾಗದಲ್ಲಿ ಬಲಗೈಯನ್ನು ಹಿಡ್ಕೊಂಡು ಜಗದ್ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮದಾದಂತಹ ಸಂಕಲ್ಪಗಳನ್ನು ಮನಸ್ಸಲ್ಲಿ ಸ್ಮರಿಸಿಕೊಳ್ಳಿ. ಅಥ ಸಂಕಲ್ಪ. ಓಂ ಶ್ರೀಮದ್ಭಗವತೋ ಮಹಾಪುರುಷಸ್ಯ ಶ್ರೀ ವಿಷ್ಣೋರಾಜ್ಞಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣೋ ದ್ವಿತೀಯೇ ಪರಾರ್ಧೆ ಶ್ರೀ ಶ್ವೇತವಾರಾಹಕಲ್ಪೆ ವೈವಸ್ವರಮನ್ವಂತರೆ ಅಷ್ಟಾವಿಂಶತಿತಮೇ ಯುಗಚತುಷ್ಕೆ ಕಲಿಯುಗೆ ಪ್ರಥಮಚರಣೆ ಜಂಬೋದ್ವೀಪೆ ಭಾರತವರ್ಷೆ ಭರತಖಂಡೆ ಮೇರೋರ್ದಕ್ಷಿಣಪಾರ್ಶ್ವೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಚಕ್ರೆ ಬೌದ್ಧಾವತಾರೆ ಪರಶುರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನಕಾಲವ್ಯಾವಹಾರಿಕೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ सौभाग्यनामयोगे भद्रनामकर्णे एवं गुणविशेषणविशिष्टायां
ಪರಿಚಯ ಎಲ್ಲ ಓದಲಿಕ್ಕಿತ್ತು. ಅದು ಅವರು ಗೆಸ್ಟ್ಗಳು ಕೊಟ್ಟಿಲ್ಲ, ಕೊಡಬೇಕಿತ್ತು ಅವರು. ನಾವು ಸಹ ಕೇಳಿದ್ರೆ ಅವ್ರು ಸಹ ಅವ್ರು ಕೊಟ್ಟಿದ್ರೆ ಅದನ್ನು ಬೇಗ ಬರೆದು ನಿಮಗೆ ಓದ್ಬೋದಿತ್ತು. ಅವರಿನ್ನು ಅದು ಬಾಯಲ್ಲಿ ಎಂತ ಇದೆ ಅವರಿಗೆ ಗೊತ್ತಿತ್ತು. ಬರೆದು ಕೊಟ್ಟರೆ ಒಳ್ಳೇದಿತ್ತು. ನಿಮಗೆ ಹೇಳ್ಬೋದು ಕೊಡ್ತೇನೆ. ಬರೆದು ಕೊಟ್ಟರೆ ಕೊಡ್ಬೋದು. ಈಗ ಸ್ವಲ್ಪ ಸಮಯ ಉಂಟಲ್ಲ. ಮತ್ತು ಇದಕ್ಕೆಲ್ಲ ವೇದಿಕೆ ಕಾರ್ಯಕ್ರಮ ಅದನ್ನು ಬರೀ ಹೇಳ್ತಿದ್ದೆ ಬಾಯಲ್ಲಿ. ಎಲ್ಲರಿಗೆ ಪುಸ್ತಕ ಕೊಟ್ಟಿದೆ, ಅಷ್ಟು ಥರವನ್ನು ಈ ಪುಸ್ತಕದ ಒಳಗಿದೆ. ಅದನ್ನು ಎಲ್ಲರ ಓದುವಾಗ ಸೋದರಿಗೆ ಪಾಠವಿದೆ ಮಾಡುವಾಗ ಅದನ್ನು ಓದಿದರೆ ಎಲ್ಲ ಅದನ್ನು ಸ್ತೋತ್ರದ ಅಷ್ಟವನ್ನು ಎಲ್ಲರಿಗ ಗುರುಗಳು ಹೇಳ್ತಾರಲ್ಲ, ಎಲ್ಲ ಪುಸ್ತಕದಲ್ಲಿ ಇದೆ. ಎಲ್ಲ ಕೊಟ್ಟಿದೆ ಇಲ್ಲಾದರೂ ಬಾಕಿ ಆಗಿದ್ದರೆ ಕೊಟ್ಟು ಬರ್ತೇನೆ. ಅವರೀಗ ಕೂತ್ಕೊಳ್ತಾ ಇದ್ದಾರೆ ಅಷ್ಟೇ. ಅದು ಅವ್ರು ಬೇಕು, ಗಂಡರು ಬೇಕು, ಗಂಡಸರು ಬೇಕು. ಕುಂಜುವ ಗಂಡಸರು ಯಾರಿಲ್ಲ, ಅವಳು ಅವರಿಗೆ ತಂದದ್ದು. ಅವ್ರಿಗೆ ಕಲಿಸಿದ್ದು. ತೋರದ ಬಡಿದು ಏರಿ ಮಾಡೋದು ಎಲ್ಲಿದ್ದಾರೆ ಅವ್ರು ಯಾರು ರೂಪ? ಇವನು ಇದ್ದಾನಲ್ಲ ಸರ್, ಇವನು ಹೌದು. ಎಲ್ಲಿಂಟು ಭದ್ರಾಕ್ಷತೆಯಲ್ಲಿ ಉಂಟು. ಎಲ್ಲರೂ ಸರ್ವೇಶಾಂ ಅಂತ ಹೇಳಿಕೊಳ್ಳಿ. ಸಂತೋಷ್ ಸಂಕಲ್ಪಕ್ಕೆ ಯಾರಾದರೂ ಬಾಕಿ ಇದ್ದರೆ ದಯವಿಟ್ಟು ತಿಳಿಸಬೇಕು. ಪಾದಪೂಜೆಯ ಸಂಕಲ್ಪದಲ್ಲಿ ಯಾರಾದರೂ ಬಾಕಿಯಾಗಿದ್ದರೆ ದಯಮಾಡಿ ತಿಳಿಸಬೇಕು. ಎಲ್ಲರೂ ಸರ್ವೇಶಾಂ ಅಂತ ಹೇಳಿಕೊಳ್ಳಿ. ಸರ್ವೇಷಾಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯಧೈರ್ಯವೀರ್ಯವಿಜಯಾಭಯಾೈರಾರೋಗ್ಯ ಆನಂದ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷಾದಿ ಚತುರ್ವಿಧ ಪುಣ್ಯಪುರುಷಾರ್ಥ ಸಿದ್ಧ್ಯರ್ಥಂ ಚಿಂತಿತ ಮನೋಭೀಷ್ಟ ಸಿದ್ಧ್ಯರ್ಥಂ ಇಹ ಜನ್ಮನಿ ಪೂರ್ವಜನ್ಮನೆ ಜನ್ಮ ಜನ್ಮಾಂತರೇಷು ಬಾಧಿತ ಗುರುನಿಂದನ ಗುರುವಾಕ್ಯ ಉಲ್ಲಂಘನಾದಿ ಸಮಸ್ತ ವಿರೋಧ ನಿವಾರಣಾರ್ಥಂ ಮನಸ್ಸಂಕಲ್ಪ ಸಿದ್ಧ್ಯರ್ಥಂ ದೀರ್ಘಸೋ ಮಂಗಲ್ಯ ಪ್ರಾಪ್ತ್ಯರ್ಥಂ ಪುತ್ರಪೌತ್ರಾಭಿವೃದ್ಧ್ಯರ್ಥಂ ಗುರೋಃ ಸಂಪೂರ್ಣ ಅನುಗ್ರಹ ಪ್ರಾಪ್ತ್ಯರ್ಥಂ ಅಸ್ಮಿನ್ ಶುಭದಿನೇ ಶ್ರೀ ಗುರುಪಾದುಕಾ ಪೂಜಾರಾಧನಾಖ್ಯಂ ಕರ್ಮ ಕರಿಷ್ಯೇ. ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ಮನಸ್ಸಲ್ಲೇ ಸ್ಮರಿಸಿಕೊಳ್ಳುತ್ತಾ ಆ ವಸ್ತುಗಳನ್ನು ಬಲಗೈಗೆ ಹಾಕಿಕೊಳ್ಳಿ. ಮನೆಯವರು ಒಂದು ಧರಣೆ ನೀರನ್ನು ಯಜಮಾನರ ಕೈಗೆ ಹಾಕಿ ಕರ್ಮ ಕರಿಷ್ಯೆ ಅಂತ ಹೇಳಿ ಆ ವಸ್ತುಗಳನ್ನು ಹರಿವಾಣಕ್ಕೆ ಬಿಡಿ. ಹಾಗೆ
ಆಚಾರ್ಯ ಮುಖೇನ ಕಾರ್ಯಗಿಷ್ಯೇ. ಇದೀಗ ಮನೆಯವರು ಯಜಮಾನರನ್ನು ಮುಟ್ಟಿಕೊಳ್ಳಿ. ಯಜಮಾನರು ಎರಡೂ ಕೈಯಿಂದ ಭೂಮಿಯನ್ನು ಮುಟ್ಟಿಕೊಂಡು ಭೂಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಪೃಥ್ವೀತಿ ಮಂದ್ರಸ್ಯ ಮೇರಪೃಷ್ಠರಚಿಃ ಆದಿಕೌರ್ಮೋ ದೇವತಾ ಸುತಲಂ ಛಂದಃ ಆಸನಶುದ್ಧಿರ್ತೆ ಜಪೇ ವಿನಿಯೋಗಃ. ಓಂ ಪೃಥ್ವಿತ್ವಗಾಧೃತಾ ಲೋಕಾ ದೇವಿತ್ವಂ ವಿಷ್ಣುನಾಧೃತಾ ತ್ವಂಚಧಾರಯ ಮಾಂ ದೇವಿ ಪವಿತ್ರಂ ಗುರುಜಾಸನಂ. ತರ್ಪಂತದೆ ಭೂತಾಗೆ ಭೂತಾ ಭೂಮಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಸ್ತೇನ ಛಂದಜವಾಜ್ಞಯಾ ಅಪಕ್ರಾಮಂತ ಭೂತಾ ಸರ್ವೇ ತೇ ಭೂಮಿಭಾರಕಾಃ ಸರ್ವೇಷಾಮವಿರೋಧೇನ ಪೂಜಾ ಕರ್ಮ ಸಮಾರಭೆ. ತಂಬ್ರಕ್ಷ ಕೈ ತೊಳೆದುಕೊಳ್ಳಿ. ಹಾಗೆ ಎಲ್ಲರೂ ಕೈ ಮುಗಿದುಕೊಳ್ಳಿ. ಓಂ ತತ್ವಾಯಮಿ ಬ್ರಹ್ಮಣ ವಂದಮಾನಸ್ತರಾಶಾಸ್ತೆ ಯಜಮಾನೋ ಹವಿರ್ಭಿಃ ಅಹೇಳಮಾನೋ ವರ್ಣೇ ಹವೋದ್ಧರಜಂ ಸಮಾನ ಆಯುಃ ಪ್ರಮೋಚೈಃ. ಕಲಶೇ ಭೂಃ ವರ್ಣಂ ಆವಾಹಯಾಮಿ. ಓಂ ಭವಃ ವರ್ಣಂ ಆವಾಹಯಾಮಿ. ಓಂ ಸಹ ವರ್ಣಂ ಆವಾಹಯಾಮಿ. ಓಂ ಭೂರ್ಭುವಸ್ವಃ ವರ್ಣಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಸ್ವಾಶ್ರಿತಃ ಮೂಲೆ ತತ್ರ ಸ್ಥಿರೋ ಬ್ರಹ್ಮ ಮಧ್ಯೆ ಮಾತೃಗಣಾಃ ಸ್ಮೃತಾಃ ಕುಕ್ಷೋ ದದಾಕರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋऽಥ ಯಜುರ್ವೇದः ಸಾಮವೇದೋऽಖ್ಯತರ್ವಣಃ ಅಂಗೈः ಸಹಿತಾः सर्वे कलशन्तु समाश्रिताः. अत्र गायत्री सावित्री शान्तिः पुष्टिकरी तथा आयान्तदेव पूजार्थं दुर्दक्षेकारकाः. गंगे च गमने चैव गोदावरि सरस्वती नर्मदे सिन्धु कावेरि जलेऽस्मिन् सन्निधिं कुरु. कलशदेवताभ्यो नमः. सर्वोपचारार्थे गन्धाक्षतपत्रपुष्पाणि. ओम अपवित्रः पवित्रो वा सर्वावस्थाङ्गतोऽपि वा स्मरेत् पुण्डरीकाक्षं सबाह्याभ्यन्तरशुचिः. कलशोदकेन देवताः प्रोक्ष्या पूजाद्रव्याणि प्रोक्ष्या आत्मानं प्रोक्ष्या यजमानं च प्रोक्षकेत्. ओम आगमार्थं तु देवानां गमनार्थं तु रक्षितां कुर्वे घण्टारवं तत्र देवताह्वानलाञ्छनं. घण्टायै नमः. सर्वोपचारार्थे गन्धाक्षतपत्रपुष्पाणि समर्पयामि. ओम दीपमूले स्थितो ब्रह्मा दीपमध्ये जनार्दनः दीपाग्रे जङ्गरः प्रोक्तो दीपराजागते नमः. दीपदेवताभ्यो नमः. सर्वोपचारार्थे गन्धाक्षतपत्रपुष्पाणि समर्पयामि. ಅಥ ಆತ್ಮಾರಾಧನಂ ಕರಿಷ್ಯೆ. ಮನೆಯವರು ಯಜಮಾನರನ್ನು ಮುಟ್ಟಿಕೊಳ್ಳಿ. ಯಜಮಾನರು ಬಲಗೈಯಿಂದ ಹೃದಯ ಭಾಗವನ್ನು ಮುಟ್ಟಿಕೊಂಡು ನಮ್ಮ ನಮ್ಮ ಹೃದಯ ಕಮಲದಲ್ಲಿ ಸನ್ನಿಹಿತನಾದಂಥ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಹೃದಯಸ್ಥಿತಂ ಪಂಕಜಮಷ್ಟಪತ್ರಂ ಸಕೇಸರಂ ಕರ್ಣಿಕಮಧ್ಯನಾಳಂ ಅಂಗುಷ್ಠಮಾತ್ರಂ ಮುನಿಯೋವರಂ ದಿಧ್ಯಾಗೇಚ್ಚ ವಿಷ್ಣುಂ ಪುರಜಂ ಪುರಾಣಂ. ಹೃದಯಕಮಲमध्ये ಸೂರ್ಯಬಿಂಬಾಸನಸ್ಥಂ ಸಕಲಭುವನಬೀಜಂ ಸೃಷ್ಟಿಸಂಹಾರಹೇತಂ ನಿರತಿಷುಕಾತ್ಮಜ್ಯೋತಿಷಂ ಹಂಸರೂಪಂ ಪರಮಪುರುಷಮಾದ್ಯಂ ಚಿಂತೆರಾತ್ಮಮೂರ್ತಿಂ. ಆರಾಧಯಾಮಿ ಮಣಿದನ್ಯಭಮಾತ್ಮಲಿಂಗಂ ಮಾಯಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ. ಶ್ರದ್ಧಾನದಿ ವಿಲಸಿತಜಲಾಭಿಷೇಕೈರ್ನಿತ್ಯಂ ಸಮಾಧಿಕುಸುಮೈರ ಪುನರ್ಭವಾಯ. ದೇಹೋ ದೇವಾಲಯಃ ಪ್ರೋಕ್ತೋ ದೇವೋಹಂ ತಸ್ತದಾ ಶಿವಃ ತ್ಯಜೇರಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಕೇತ್. ಆತ್ಮನೇ ನಮಃ. ಅಂತರಾತ್ಮನೇ ನಮಃ. ಪರಮಾತ್ಮನೇ ನಮಃ. ಸಮರ್ಪಯಾಮಿ. ಕೈ ತೊಳೆದುಕೊಳ್ಳಿ. ಹಾಗೆ ಎಲ್ಲರೂ ಕೈ ಮುಗಿದುಕೊಳ್ಳಿ. ಮಂಡಪಧ್ಯಾನಂ ಕರಿಷ್ಯೆ. ಓಂ ಉತ್ತತ್ಪೋಜ್ವಲಗಾಂಚನೇನ ರಚಿತಂ ತುಂಗಾಂಗರಂಗಸ್ಥಲಂ ಶುದ್ಧಸ್ಫಾಟಕವಿತ್ತಿಕಾ ವಿರಚಿತೈಃ ಸ್ತಂಭೈಃ ಚ ಹೇಮೈಃ ಶುಭೈಃ ದ್ವಾರೈಶ್ಚಾಮರರತ್ನರಾಜಕಥಿತೈಃ ಶೋಭಾವಹೈರ್ಮण्डपैः तत्रान्यैरपि चित्रशङ्खदोलैः प्रोभ्राजितं सुस्तिकैः मुक्ताजालविलम्बमण्डपगतैर्वज्रैश्च सोपानकैः नानारत्नमिदरमिदैश्चकलशैरत्यन्दतो भावहं माणिक्योज्ज्वलदीपदीप्तिखचितं लक्ष्मीविलासास्पदं ध्यायेन्मण्डपमर्चनेषु सकलेष्वेवं विदं साधकः ಮಂಡಪದೇವತಾಭ್ಯೋ ನಮಃ. ಸಮರ್ಪಯಾಮಿ. ಹಾಗೆ ಎಲ್ಲರೂ ಮನಸ್ಸಿನಲ್ಲಿ ಪರಂಪರೆಯ ಎಲ್ಲ ಗುರುಗಳನ್ನು ಹಾಗೆ ವಿರಾಜಮಾನರಾಗಿರುವಂತಹ ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ಭಕ್ತಿಯಿಂದ ಧ್ಯಾನ ಮಾಡಿಕೊಳ್ಳಿ. ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ಸ್ಮರಿಸಿಕೊಳ್ಳಿ. ಓಂ ವೇದಾಂತಾಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪನಂ ವಂದೇ ಕಾಳಹಸ್ತಂ ಜಗದ್ಗುರುಂ. ಶ್ರೀ ಸದ್ಗುರುದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಓಂ ಸಹಸ್ರಜೇರಚಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸಭೋವಿಂ ವಿಶ್ವತೋ
सर्वसंस्तवजां शुद्धात्मामद्य परमेश्वर अरण्याम्यहव्यजम्मूर्तावाहयाम्यहं परम्परादिसमस्तश्री सद्गुरुदेवताभ्यो नमः आवाहयामि आवाहनं समर्पयामि ॐ पुरुष एवेदं सर्वैङ्गद्भूतं यच्च भव्यम् उदामृतत्तस्येषानोगिदन्नेनातिरोहणे आसनं समर्पयामि ॐ एतावानस्य महिमादोज्जायाङ्श्चपोरुषः पादोऽस्य विश्वाभूतानि त्रिपादस्यामृतं दिवि पादारविन्दयोः पाद्यं समर्पयामि हस्तयोः अर्घ्यं समर्पयामि सदातो अतिरच्यत पश्चात् भूमिपथो मुखे आचमनीयं समर्पयामि देवागिद्यवदं वदा वसन्तो अस्यासीदाज्यं ग्रेष्मैत्तरज्झविः बलापकर्षणस्नानं करिष्ये स्नान ऊर्जे दधातना महेरणा आगचक्षसे यो वश्यवदवारदस्तस्य भाजयदेहनाः वजदेर्ववादनाः तस्मा अरङ्गवामवायस्य क्षयायसा आवो जनयथाचनः बलापकर्षणस्नानं समर्पयामि बलापकर्षणस्नानानन्तरे पञ्चामृतैस्तपयिष्ये आप्यायस्व समेतते विश्वदस्सोमकृष्णम् भवावादस्य तङ्गधे क्षीरस्नानं समर्पयामि क्षीरस्नानानन्तरे शुद्धोदकैस्तभगिष्ये ॐ जातं प्रपद्यामि सद्यो जाताय वै नमो नमः भवे भवेनाति भवे भवः समां भवोद्भवाय नमः शुद्धोदकस्नानं समर्पयामि शुद्धोदकस्नानानन्तरे दध्नास्तभगिष्ये दधिस्नानं समर्पयामि दधिस्नानानन्तरे शुद्धोदकैस्तभगिष्ये रुद्राय नमः कालाय नमः कलविकरणाय नमो बलविकरणाय नमो बलाय नमो बलप्रवधनाय नमः सर्वभूतदमनाय नमो मनोन्मनाय नमः शुद्धोदकस्नानं समर्पयामि शुद्धोदकस्नानानन्तरे घृतैस्तभगिष्ये घृतपस्यो निर्घृते शिनो घृतं वस्य धाम अनुष्यतमावहवादयः स्वाहा घृतं वृषभवक्त्यहव्यम् घृतस्नानं समर्पयामि घृतस्नानानन्तरे शुद्धोदकैस्तभगिष्ये एभ्यो तघोरेभ्यो घोरघोरतरेभ्यः सर्वेभ्यः सर्वेभ्यो नमस्ते शुद्धोदकस्नानं समर्पयामि शुद्धोदकस्नानानन्तरे मधुना स्नपगिष्ये मधुक्तरन्ति जिन्धवः माध्वेर्नः सन्तोषधीः मधुनक्तमुदोषतो मधुमत्पार्थिवं मृजाः मधुद्योरस्तु नः पिता मधुवान्नो वनस्पतिर्मधुवान् अस्तु सूर्याः माध्वीर्गावो भवन्तु नः मधुस्नानं समर्पयामि मधुस्नानानन्तरे शुद्धोदकैस्तभगिष्ये महादेवाय धीमहि तन्नो रुद्रः प्रचोदयात् शुद्धोदकस्नानं समर्पयामि शुद्धोदकस्नानानन्तरे शर्करया स्नपगिष्ये स्वहवेतुनाम्ने स्वादरमित्राय वरुणाय वायवे बृहस्पतये मधुवान् शर्करास्नानं समर्पयामि शर्करस्नानानन्तरे शुद्धोदकैस्तभगिष्ये
विद्यानामीश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे अस्तु सदाशिवो शुद्धोदकस्नानं समर्पयामि शुद्धोदकस्नानानन्तरे फलोदकैस्तपगिष्ये फलोदकस्नानं समर्पयामि फलोदकस्नानानन्तरे महाभिषेकं करिष्ये ॐ इयमददाद्रवसमृडच्छदं दिवो दासंवद्रश्वायदाशुचे याजुष्वन्तमासखादासं पणिन्दाते दात्राणि दविषा सरस्वती इयं रुष्मेभिर्विसका इवारदत्सानुकिरीटां तविषेभिरोर्मिभिः पारावदग्नेमवसे सुवृक्तिभिः सरस्वती मा विवासे मधीतिभिः सरस्वती देवनिदो निवरहय प्रजां विश्वस्य मृदयस्य मायिनाः उदकृतिभ्यो वनेरविन्दो विचवेभ्यो अस्रवो वाजिनीवदे प्रणो देवी सरस्वती वाजेभिर्वाजिनीवते दीनापवित्रवतो यस्त्वा देवी सरस्वत्युपब्रोते धने हिते इन्द्रन्नवृत्रतोर्ये त्वं देवी सरस्वत्यवाजेषु वाजिनी रदा पूषे वनस्तनिं शान्तिः 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 आवाहित श्री सद्गुरुदेवताभ्यो नमः महाभिषेकं समर्पयामि वायवायाहि दर्शते मे सोवा अरङ्कृताः तेषां पाहि श्रुतिहवम् वाय उक्थेभिर्जरन्ते त्वावच्छादरिताराः सुतसोमा अहर्विदाः वायो तव प्रव्रञ्चति धेनाजिगादिदाशुषे उरोची सोपवीतगे इन्द्रवायो इमे सुता उपप्रयो अभिरागतम् इन्दवो वामुशन्तिः वायविन्द्रश्च चेदधः सुतानां वाजिनीवसो तावायादमवद्रवत वायविन्द्रश्च सन्वद आयातमुपनिष्कृतम् मक्ष्वी इत्थाधिया नरा मित्रं भुवे पोतदक्षं वरुणं च निषादसं धियं घृताचीं साधन्ता ऋतेन मित्रा वरुणा व्रता व्रजाव्रतस्पृशा कृतं बृहन्तमाजाचे कवीनो मित्रा वरुणा तु विजाता रक्षया दक्षं दधाते अपसम् अश्विनागज्जरेरिजोद्रवत्पाणेषु भस्मति पुरभुजा च नश्यतम् अश्विना पुरदं ससानराशवीरया धिया धिष्ण्यावनतङ्गिराः दस्रा युवागवः सुताना सत्या वृक्तबर्हिषः आयातं रुद्रवर्तने इन्द्रायाहि चित्रभानो सुता इमे त्वायवाः अन्वीभिस्तरा पोतासाः इन्द्रायाहि धियेषितो विप्रजोदः सुतावतः उपब्रह्माणि वाघताः इन्द्रायाहितो तु जान उपब्रह्माणि हरिवः सुते तदिश्वरश्च नाः ॐ शान्तिः 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 ॐ तं यज्ञं बर्हिषि प्रोक्षं पुरुषं चातमग्रतः
तेन देवा अगजन्त साध्यानजगश्चये दिवं वस्त्राणि पेबसावसाथे युवोरच्छिद्रावन्तवो हसर्गाः अवातिरदमनृतानि विश्वरदेन मित्रावरुणासते वस्त्रेग्मार्थे कृतां समर्पयामि आचमनं समर्पयामि ॐ तस्माद्यज्ञात् सर्वहुतः बृहदाद्यं पशून्तांश्चक्रे वायव्यानारण्यां ग्राम्यास्तये यज्ञो भवेतं परमं पवित्रं प्रजापतेर्यत्सहजं पुरस्ताद् आयुष्यमग्रं प्रतिपञ्च शुभ्रं यज्ञो भवेदं बलमस्तु तेजः उपवीतार्थे क्षुदां समर्पयामि आचमनं समर्पयामि ॐ हिरण्यरूपस्य हिरण्यचन्द्रकपान्नपात्सेदु हिरण्यवर्णः हिरण्ययात्परयोनेर्निहज्या हिरण्यदादत्यन्नवस्मै आभरणार्थे कृतां समर्पयामि ॐ तस्माद्यज्ञात् सर्वोदरदस्सावानि जग्निरे छन्दांसि जग्निरे तस्माद्यदुस्तस्मादजायत दद्वारां दरादर्शां नित्यपुष्टां करेषिणीम् ईश्वरें सर्वभूतानां ताभिहो बह्वये श्रियम् अर्चद प्रार्चद प्रियमेधासो अर्चदा अर्चन्तु पुत्रका उदपर्णदर्श्मर्चदा अक्षतां समर्पयामि ॐ तस्मादश्वा अजायन्त एकेचो भयाददः गावो हजग्दिरे तस्माज्जाता अजायवः परायणे दोर्वारोहन्त पुष्पिणीः वृदाश्च पुण्डले काणि समुद्रस्य ग्रहा इवे अलङ्करणार्थे नानाविधपरिमलपत्रपुष्पाणि समर्पयामि ಇದೀಗ ಜಗದ್ಗುರುಗಳವರ ಅಷ್ಟೋತ್ತರ ಶತನಾಮಗಳಿಂದ ಅರ್ಚನೆಯಾಗಲಿಕ್ಕಿದೆ. ದಕ್ಷಿಣ ಕನ್ನಡ ವಿಶ್ವಕರ್ಮ ಜಿಲ್ಲಾ ಹಿತರಕ್ಷಣಾ ಸಂಘದಿಂದ ನೂತನವಾದಂತಹ ಜಗದ್ಗುರುಗಳವರ ಅಷ್ಟೋತ್ತರ ಶತನಾಮಗಳಿರುವಂತಹ ಪುಸ್ತಕ ಗುರುಗಳ ಅಮೃತ ಹಸ್ತದಿಂದ ಇವತ್ತು ಬಿಡುಗಡೆಯಾಗಿದೆ. ಆ ಎಲ್ಲ ಪುಸ್ತಕಗಳನ್ನು ನಿಮ್ಮೊಂದಿಗೆ ಕೊಟ್ಟಿದ್ದಾರೆ. ನಾವಿಲ್ಲಿ ಗುರುಗಳ ನಾಮಾವಳಿಗಳನ್ನು ಹೇಳಬೇಕಿದ್ರೆ ನೀವೂ ಸಹ ನಾಮಾವಳಿಗಳನ್ನು ಹೇಳುತ್ತಾ ಮನಸ್ಸಿನಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸಂಕಲ್ಪಗಳನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಯಾಕಂದರೆ ಜಗದ್ಗುರುಗಳವರ ಪಾದುಕಾ ಪೂಜಾರಾಧನೆಯನ್ನು ಮಾಡುವುದರಿಂದ ಇಹಜನ್ಮದಲ್ಲಿರಬಹುದು, ಪೂರ್ವಜನ್ಮದಲ್ಲಿರಬಹುದು, ನಮ್ಮಿಂದ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಆಗಿರಬಹುದಾದಂತಹ ದೋಷಗಳು ಪರಿಮಾರ್ಜನೆಗೊಳ್ಳುತ್ತದೆ. ಹಾಗೆಯೇ ನಾವು ನಮ್ಮಿಂದ ಮಾಡಲ್ಪಟ್ಟಂತಹ ಯಾವುದೇ ಕಾರ್ಯಕ್ರಮಗಳಿದ್ದರೆ ಆ ಕಾರ್ಯಕ್ರಮಗಳಿಗೆ ಅನುಗ್ರಹ ಎನ್ನುವಂಥದ್ದು ಜಗದ್ಗುರುಗಳವರ ಒಂದು ಮಾರ್ಗದರ್ಶನ ಹಾಗೆ ಅನುಗ್ರಹದಿಂದ ಮಾತ್ರ ಸಾಧ್ಯ. ಆ ದೃಷ್ಟಿಯಿಂದ ಇವತ್ತು ವಿಶ್ವ ಬ್ರಾಹ್ಮಣ ಸಮಾಜದ ಕುಲಗುರು ಪೀಠವಾಗಿರುವಂತಹ ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರರಾಗಿರುವಂತಹ ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದುಕಾ ಪೂಜಾರಾಧನೆಯನ್ನು ನಾವೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಇದೀಗ ಅಷ್ಟೋತ್ತರ ಶತನಾಮಗಳಿಂದ ಅರ್ಚನೆಯಾಗಲಿಕ್ಕಿದೆ. ನೀವೆಲ್ಲ ಮನಸ್ಸಿನಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡುತ್ತಾ ಆ ನಾಮಾವಳಿಗಳನ್ನು ಹೇಳ್ತಾ ಇರಿ. ಹಾಗೆ ಒಂದು ಪುಷ್ಪವನ್ನು ಕೈಯಲ್ಲಿ ಹಿಡ್ಕೊಂಡು ಗುರುಗಳ ನಾಮಾವಳಿ ಸಮಾಪ್ತಿಯಾಗುವ ಪರ್ಯಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಪ್ರಾರಂಭದಲ್ಲಿ ಎಲ್ಲರೂ ಕೈಮುಗ್ದುಕೊಳ್ಳಿ, ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ವೇದಾಂತಾಚಾರ್ಯ ಭಾಸ್ಕರಂ ಜ್ಞಾನ ಭಾಸ್ಕರಂ ಧರ್ಮ ಸಂಸ್ಥಾಪನಂ ವಂದೇ ಕಾಳಹಸ್ತಂ ಜಗದ್ಗುರುಂ ಆವಾಹಿತ ಶ್ರೀ ಸದ್ಗುರುದೇವತಾಭ್ಯೋ ನಮಃ. ಅಷ್ಟೋತ್ತರಶತನಾಮಾರ್ಚನಂ ಕರಿಷ್ಯೆ. ಓಂ ಬ್ರಹ್ಮರೂಪಾಯ ನಮಃ. ಓಂ ಶಿವರೂಪಾಯ ನಮಃ. ಓಂ ವೀತರಾಗಾಯ ನಮಃ. ಓಂ ಊರ್ಧ್ವರೇತಸೇ ನಮಃ. ಓಂ ಶುದ್ಧಜ್ಞಾನಿನೇ ನಮಃ.
ॐ समाधिकृते नमः ॐ व्यतिराजाय नमः ॐ महात्मने नमः ॐ निरवध्याय नमः ॐ कृपानिधये नमः ॐ सर्वशास्त्रविशारदाय नमः ॐ सर्वजनप्रियाय नमः ॐ सकलसंशयहराय नमः ॐ संसारार्णवदारकाय नमः ॐ वाचस्पतये नमः ॐ चित्तशुद्धिकराय नमः ॐ वैराग्यनिरताय नमः ॐ नित्यानन्दाय नमः ॐ निरहङ्काराय नमः ॐ तमोगुणनिवारकाय नमः ॐ चिदानन्दाय नमः ॐ चिद्रूपाय नमः ॐ तेजोमूर्तये नमः ॐ क्षेमकराय नमः ॐ भद्रप्रियाय नमः ॐ सुप्रकाशाय नमः ॐ विश्वबन्धवे नमः ॐ वागीशाय नमः ॐ महामतये नमः ॐ कमण्डलुलसत्कराय नमः ॐ अज्ञानतिमिरादित्याय नमः ॐ सुज्ञानाम्बुधिचन्द्रमसे नमः ॐ मुक्तिप्रदायकाय नमः ॐ भक्ताभीष्टप्रदायकाय नमः ॐ शोकतापहारिणे नमः ॐ जितेन्द्रियाय नमः ॐ तारकाय नमः ॐ योगनिधये नमः ॐ यतिधर्मप्रवर्तकाय नमः ॐ शिष्यहितबालकाय नमः ॐ ब्रह्मज्ञानसम्पन्नाय नमः ॐ ब्रह्मानन्दस्वरूपाय नमः ॐ महामहिम्ने नमः ॐ सत्यज्ञानानन्ताय नमः ॐ तत्त्वमूर्तये नमः ॐ शिष्यहृत्तापहारकाय नमः ॐ सर्वतन्त्रस्वतन्त्रधिये नमः ॐ श्रुतये नमः ॐ परमार्थप्रकाशकाय नमः ॐ निर्मलात्मकाय नमः ॐ सत्यात्मने नमः ॐ शमवदां श्रेष्ठाय नमः ॐ दक्षिणामूर्तये नमः ॐ श्रीमत्काळहस्ताचार्यवर्याय नमः ॐ श्रीमज्जगद्गुरवे नमः
शिवात्मानं शिष्याभीष्टप्रदायकं श्रीगुरुं काळहस्तेन्द्रसरस्वतीं समाश्रये आवाहित श्रीसद्गुरुदेवताभ्यो नमः अष्टोत्तरशतनामार्चनं तव दिव्यचरणारविन्दयोः समर्पयामि व्यकल्पयन् मुखङ्गिवस्य कौ बाहुका ऊरुपादा उच्यते वनस्पतिरथोद्भूतो गन्धाढ्यो गन्ध उत्तमः आग्रेयः सर्वदेवानां धूपोऽयं प्रतिगृह्यतां धूपमाग्रापयामि ॐ ब्राह्मणोऽस्य मुखमासेद्बाहुराजन्यः कृतः ओरोदस्य यद्वैश्यः पद्भ्यां शूद्रो अजायत साध्यं त्रिवर्तसंयुक्तं वह्निना योजितं वया मङ्गलदीपं त्रैलोक्यतिविरापः दीपं दर्शयामि चन्द्रमावरसोदादश्चक्षुः सूर्यो अजायत मुखादिन्द्रश्चाग्निश्च प्राणाद्वायुरजायत आवाहित श्रीसद्गुरुदेवताभ्यो नमः प्रसन्नबोधार्थे मङ्गलनीराजनं करिष्ये ॐ नाभ्या आसेदन्तरिक्षं तेष्णोद्योस्तपवर्तता पद्भ्यां भूवरदश्रोत्रा तथा लोकाम् अकल्पयन् ॐ श्रिये जातश्रिया निर्याय श्रियं वयो दरिद्रभ्यो ददाति श्रियं वदाना जातमिदापि तद्रो श्रिय एवैनं दश्रियमादधाति दन्ददमृतावदकृत्यं दन्दत्ये दन्धीयते प्रजया पशुभिर्य एवं वेद ॐ भद्रं कर्णेभिः शृणुयाम देवा भद्रं पश्येमाक्षभिर्यजत्राः स्थिरैरङ्गे सुष्ठुवां तत्तनोभिर्व्यजेव देवहितं यदायोः स्वस्ति न इन्द्रो वृद्धश्रवा स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमि स्वस्ति नो बृहस्पतिर्दधातु
लोकार्थं परिपालयन्तां न्यायेन मार्गेण महीं महेशाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु समस्तसन्मङ्गलानि भवन्तु काले वर्षितमर्जन्यः पृथिवी सस्यशालिनी देशोल्लोकविरहिताः अपुत्राः पुत्रिणः सन्तो पुत्रिणः सन्तमोक्षः अधना सुधना सन्तु जीवन्तु शरदाशतम् आवाहिन श्री सद्गुरुदेवताभ्यो नमः वेदोक्तमन्त्रपुष्पाञ्जलिं समर्पयामि प्रार्थनां करिष्ये वेदांत आचार्य भास्करं ध्यान भास्करं धर्म संस्थापनं देहे कालहस्तं जगद्गुरु सर्वरूपधरं शान्तं सर्वनामधरं शिवं सच्चिदानन्दरूपम् अद्वैतं सत्यं शिवं सुन्दरं स्तोत्रवाराणं समर्पयामि मनसाभिष्ट ಪ್ರಾರ್ಥನಾಂ ಕರಿಷ್ಯೆ. ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವ 84 ಲಕ್ಷ ಜೀವಯೋನಿಗಳು ಹುಟ್ಟಿ ಪುಣ್ಯ ಸಂಪಾದನೆ ಮಾಡಿ ಪುಣ್ಯತಮಾಂತ ಈ ಮನುಷ್ಯ ಜನ್ಮ ನನಗೆ ಪ್ರಾಪ್ತವಾಗ್ತದಂತೆ. ಈ ಮನುಷ್ಯ ಜನ್ಮದಲ್ಲಿ ನಮಗೆ 3 ಋಣಗಳು ಬಾಧಿಸ್ತದಂತೆ. ಮೊದಲಾಗಿ ಮಾತಾಪಿತೃಋಣ, ಗುರು ಋಣ, ಭಗವಂತನ ಋಣ ಅಂತ ಹೇಳಲ್ಪಟ್ಟಿದೆ. ತಂದೆ ತಾಯಿಯ ಋಣವನ್ನು ಅವರ ಸೇವೆ ಮಾಡೋದರ ಮುಖೇನ ತೀರಿಸಬಹುದಂತೆ. ಆದರೆ ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನ ನೀಡ್ತಕ್ಕಂಥ ಆ ಗುರು ಋಣವನ್ನು ತೀರಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲ್ಪಟ್ಟಿದೆ. ಯಾಕೆಂತ ಹೇಳಿದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನರಾಗಿ ಆ ಗುರು ಪೀಠದಲ್ಲಿ ವಿರಾಜಮಾನಾಗಿರತಕ್ಕಂಥ ಪರಂಪರೆಯ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸ್ವಾಮಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ವತಿಯಿಂದ ಈ ಪುತ್ತೂರಿಗೆ ಬಲು ಆದರಿಂದ ಗುರುಗಳನ್ನು ಸ್ವಾಗತ ಮಾಡಿ ಅವರ ಪಾದವನ್ನು ತೊಳೆದು ಪರಂಪರೆಯ ಪುಣ್ಯ ಪಾದಕ್ಕೆ ವಿಶೇಷವಾಂತ ಪಾದುಕಾ ಪೂಜೆಯನ್ನು ಪಂಚಾಮೃತ ಸಹಿತವಾಂತ ಅಭಿಷೇಕಾದಿಗಳನ್ನು ಮಾಡಿ ಆ ಪಾದುಕಾ ಪೂಜೆಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಿಂತ ಹೊತ್ತಿನಲ್ಲಿ ಆ ಗುರುಗಳು ಪ್ರಸನ್ನ ಮುಖಂತರೇನಿರ್ತಾರೆ ಅಂತ ಹೇಳಲ್ಪಟ್ಟಿದೆ. ಆ ಹೊತ್ತಿನಲ್ಲಿ ನಮ್ಮ ಮನೋಭಿಷ್ಟೆಯನ್ನು ಆ ಗುರುಗಳಲ್ಲಿ ನಿವೇದಿಸಿಕೊಳ್ಬೇಕಂತೆ. ಯಾಕೆ ಅಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಈ ವಿಶ್ವಬ್ರಾಹ್ಮಣ ಸಮಾಜ ಗುರು ಇಲ್ಲದೆ ಗುರಿ ಇಲ್ಲದೆ ದಿಕ್ಕೆಟ್ಟು ಹೋದಂಥ ಹೊತ್ತಿನಲ್ಲಿ 2005ರಲ್ಲಿ ಆನೆಗುಂದಿ ಸಂಸ್ಥಾನದ ಪರಂಪರೆಯ ಈ ಅನಂತ ಶ್ರೀ ಭೂಷಿತ ಈ ಪೀಠದಲ್ಲಿ ಅನಂತ ಶ್ರೀ ಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಪೀಠವನ್ನು ಏರಿಕೊಂಡು ಎಲ್ಲ ವಿಶ್ವಬ್ರಾಹ್ಮಣ ಬಂಧುಗಳನ್ನು ಸುಖವಾಗಿರಲಿ, ಅವರ ಉದ್ಧಾರ ಆಗಲಿ ಅಂತೇಳಿ ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನರಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ತಿಳಿದರೆ ಈ ಜನ್ಮದಲ್ಲಿರ್ಬೋದು, ಹಿಂದಿನ ಜನ್ಮದಲ್ಲಿರ್ಬೋದು, ಜನ್ಮಾಂತರದಿಂದ ನಮ್ಮ ಸಮಾಜಕ್ಕೆ ಗುರು ಶಾಪ ಬಾಧಿಸ್ತಾ ಉಂಟು. ಯಾಕೆಂತ ಹೇಳಿದ್ರೆ ಪೂರ್ವದ ಗುರುಗಳನ್ನು ಗುರುಪೀಠದಲ್ಲಿ ಇರತಕ್ಕಂಥ ಹೊತ್ತಿನಲ್ಲಿ ಅವರ ನಿಂದನೆ ಮಾಡಿ ಅವರ ತಿರಸ್ಕಾರ ಮಾಡಿದಂಥ ಶಾಪ ಉಂಟು ಅಂತ ಒಂದು ಮಾತು ಕೇಳಿಸಿಕೊಂಡುಂಟು. ಅದೇ ರೀತಿ ನಮ್ಮ ಸಮಾಜಕ್ಕೆ ಅಭಿವೃದ್ಧಿ ಆಗಲಿ ಅನೇಕ ಬಾಧಗಳು ಒದಗಿ ಬರ್ತದೆ ಅಂತ ಹೇಳಿದ್ರೆ ಅದು ಆ ಗುರುಗಳ ಅನುಗ್ರಹ ಪ್ರಾಪ್ತಿ ಇಲ್ಲದ ಕಾರಣದಿಂದಾಗಿ. ಆದ್ದರಿಂದ ವರ್ತಮಾನ ಕಾಲದಲ್ಲಿ ನಮ್ಮ ಸಮಾಜದ ಎಲ್ಲ ದುರಿತ ದೋಷಗಳು ದೂರೀಕರಿಸಲ್ಪಡಲಿ, ಸತ್ಪಥದಲ್ಲಿ ಮುನ್ನಡೆಯುವಂತೆ ಆಗಲಿ. ಪೂರ್ವಕಾಲದಲ್ಲಿ ವಿಶ್ವಕರ್ಮರು ಯಾವ ರೀತಿ ಸಮಾಜದಲ್ಲಿ ಖ್ಯಾತರಾಗಿ ಶಿಲ್ಪಕಲೆಯಲ್ಲಿ ಬೆಳಗಿದ್ದಾರೋ ಅದೇ ಮಾರ್ಗದಲ್ಲಿ ಸಮಾಜದಲ್ಲಿ ಕೀರ್ತಿವಂತರಾಗಿ ಯಶೋವಂತರಾಗಿ ಭಾಗ್ಯವಂತರಾಗಿ ಬಾಳಬೇಕು ಅಂತ ಹೇಳ್ಕಂಥ ಸತ್ ಸಂಕಲ್ಪದಿಂದ ಹಿತರಕ್ಷಣಾ ಸಂಘದ ವತಿಯಿಂದ ವಿಶೇಷ ರೀತಿ ವರ್ಷಂಪ್ರತಿ ಪಾದಪೂಜೆ ನಡೀತಾ ಉಂಟು. ಈ ವರ್ಷ ಕೂಡ ಎಲ್ಲ ಸದ್ಭಕ್ತರು ಶ್ರದ್ಧೆಯಿಂದ ಭಕ್ತಿಯಿಂದ ಮಿಂದು ಮಡಿಯಿಟ್ಟು ಗುರುಗಳ ಪಾದ ಪೂಜೆಯನ್ನು ಮಾಡಿದ್ದೀರಿ. ತಿಳಿದರೆ ನಾನಾ ವಿಧವಾಂಥ ವಾಂಚೆಗಳಿಂದ ನೀವೆಲ್ಲ ಪಾದ ಪೂಜೆ ಮಾಡಿದ್ದೀರಿ. ಕೆಲವರಿಗೆ ಅನುರೂಪಳಾಂಥ ಕನ್ನಿಗೆ ಪ್ರಾಪ್ತಿಯಾಗಲಿ ಅಂತೇಳಿ, ಅನುರೂಪವಾಂಥ ವಧು ಪ್ರಾಪ್ತಿಯಾಗಲಿ ಅಂತೇಳಿ, ವಿವಾಹ ಪ್ರತಿಬಂಧಕ ದೋಷ ನಿವಾರಣೆ ಆಗಲಿ ಅಂತೇಳಿ ಪಾದ ಪೂಜೆ ಮಾಡಿದ್ದೀರಿ. ಕೆಲವರು ಸಂತಾನ ಪ್ರಾಪ್ತಿಯಾಗಲಿ ಅಂತೇಳಿ ಪೂಜೆಯನ್ನು ಮಾಡಿದ್ದೀರಿ. ಕೆಲವರು ಧನಾರ್ಥಿಗಳಾಗಿ ಪೂಜೆಯನ್ನು ಮಾಡಿದ್ದೀರಿ.
ಕೆಲವರು ಮಕ್ಕಳ ಅಭಿವೃದ್ಧಿ ಆಗಲಿ, ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಆಗಲಿ ಅಂತೇಳಿ ನಾನಾ ವಿಧವಾದಂಥ ಸಂಕಲ್ಪದಿಂದ ಗುರುಗಳ ಪಾದ ಪೂಜೆ ಮಾಡಿದ್ದೀರಿ. ತಿಳಿದರೆ ಮಾಡಿಂಥ ಪೂಜೆಯಲ್ಲಿ ತಿಳಿದೋ ತಿಳಿದೇ ಆಗಿರಕ್ಕಂಥ ತಪ್ಪುಗಳಿರ್ಬೋದು. ಅಂಥ ಸಾವಿರ ತಪ್ಪನ್ನು, ಶ್ರದ್ಧೆಯ ಭಕ್ತಿಯ ಕೊರತೆ ಇರ್ಬೋದು, ಅಂಥ ಸಾವಿರ ತಪ್ಪನ್ನು ಮನ್ನಿಸಿ ಆ ಪರಂಪರೆ ಗುರುಗಳ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ನೀವು ಮಾಡಿದ್ದೀರಿ. ಮಾಡಿಂಥ ಪೂಜೆಯ ಪೂರ್ಣ ಫಲಪ್ರಾಪ್ತಿಯಾಗಿ ನಿಮಗೆಲ್ಲ ಪೂರ್ಣಾಯುಷ್ಯ, ಆರೋಗ್ಯ, ಧನ, ಕನಕ, ವಸ್ತುವಾಹನ ಪ್ರಾಪ್ತಿಯಾಗಲಿ. ಪತಿ ಪತ್ನಿಯಲ್ಲಿ ವಿಶೇಷವಾದಂಥ ಪ್ರೀತಿ, ತಂದೆ ಮಕ್ಕಳಲ್ಲಿ, ಕುಟುಂಬದಲ್ಲಿ ಐಕ್ಯಮತ್ಯ ಪ್ರಾಪ್ತಿಯಾಗಲಿ. ನಿಮ್ಮ ಮನೋಭಿಷ್ಟ ಈಡೇರಲಿ. ನಿಮ್ಮ ಮಕ್ಕಳು ಯಶೋವಂತರಾಗಿ, ಮೊಮ್ಮಕ್ಕಳು ಭಾಗ್ಯವಂತರಾಗಿ, ಕೀರ್ತಿವಂತರಾಗಿ ಬಾಳುವಂತೆ ಅನುಗ್ರಹಿಸಲಿ. ಜೊತೆಗೆ ದಕ್ಷಿಣ ಕನ್ನಡ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ವತಿಯಿಂದ ಈ ಪೂಜೆ ನೆರವೇರಿದೆ. ಎಲ್ಲ ಪದಾಧಿಕಾರಿಗಳು ಸೃಜನಶೀಲರಾಗಿ ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಎಲ್ಲ ಮನೋರಥ ಈಡೇರಲಿ. ಜೊತೆಗೆ ಸಂಧ್ಯಾಕಾಲಲ್ಲಿ ವಿಶೇಷ ರೀತಿಯಲ್ಲಿ ಆ ದುರ್ಗಾದೇವಿಯ ದೀಪ ನಮಸ್ಕಾರ ಪೂಜೆ ಕೂಡ ಸಂಕಲ್ಪಗೊಂಡಿದೆ. ಅದು ಕೂಡ ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕುಂಟು. ಆ ಎಲ್ಲ ಪೂಜಾ ಕೈಂಕರ್ಯದ ಪೂರ್ಣ ಫಲ ನಮ್ಮ ಸಮಾಜಕ್ಕೆ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತೇಳಿ ನಮ್ಮನ್ನೆಲ್ಲ ಸತ್ಯದ, ಧರ್ಮದ, ಶಾಂತಿಯ, ಪ್ರೇಮದ ಪಥದಲ್ಲಿ ಮುನ್ನಡಲಿಕ್ಕೆ ಆ ಗುರುಗಳು ಪ್ರೇರೇಪಣೆ ನೀಡಲಿ ಅಂತೇಳಿ ಆ ಪರಮಗುರುಗಳ ಪಾದ ಪದ್ಮಗಳಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡ್ತಕ್ಕಂಥ ಮನಸಾಭಿಷ್ಟ ಪ್ರಾರ್ಥನಾಂ ಸಮರ್ಪಯ. ಯೋಗಕ್ಷೇಮಂ ವಹಾಮ್ಯಹಂ. ಶ್ರೀ ಸದ್ಗುರುದೇವತಾಭ್ಯೋ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಸಪ್ತಾಸ್ಯಾಸನ್ಪ್ರಥಯೇ ಶ್ರೀಸ್ತಪ್ತ ಸವಿದಃ ಕೃತಾಃ ದೇವಾಯಜ್ಜನ್ತನ್ವಾರಾ ಅಬದ್ಧನ್ ಪುರುಷಂ ಪಜಂ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋ ಹಂ ಪಾಪಕರ್ಮ ಹಂ ಪಾಪಾತ್ಪಾಪಸಂಭವ ತ್ರಾಹಿ ಮಾಂ ಕೃಪಾ ದೇವ ಶರಣಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ಮಾಂ ಜಗದೀಶ್ವರ. ಓಂ ಯಜ್ಞೇನ ಯಜ್ಞಮದಂತದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ನ ते हनाकं महिमानः सदन्त यत्र पूर्वे साध्याः सन्ति देवाः. आवाहित श्री सद्गुरुदेवताभ्यो नमः. उत्तरपूजार्थे अक्षतान् पुष्पाणि समर्पयामि. सकलक्षेमारोग्यैश्वर्याभिवृद्ध्यर्थं धर्मार्थकाममोक्षादि चतुर्विध पुण्यपुरुषार्थसिद्ध्यर्थं चिन्तितमनोभीष्टसिद्ध्यर्थम् अस्मिन् शुभदिने आचरिता श्री गुरुपादुका पूजाराधनकर्मणा भगवान् सर्वात्मक श्री विश्वकर्मपरब्रह्म प्रीयताम्. मनेवरु उद्धरणीयरನ್ನ ಯಜಮಾನ ಕೈಗೆ ಹಾಕಿ ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು ವಸ್ತುಗಳನ್ನ ಕೆಳಗೆ ಇಡಿ. ಹಾಗೆ ಎಲ್ಲರೂ ಕೈ ಮುಟ್ಟಿಕೊಳ್ಳಿ. ಓಂ ಸ್ವಸ್ತಿ. ಓಂ ಸ್ವಸ್ತಿ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರ. ದೇಹಿ ಮೇ ಜಗದೀಶ್ವರ. ಎರಡು ಕಿವಿಯನ್ನು ಹಿಡ್ಕೊಂಡು ಗೋತ್ರ ಸೂತ್ರ ಪ್ರವರ ಹೇಳಿ 3 ಬಾರಿ ನೆಲಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ಬ್ರಹ್ಮಾರ್ಪಣೆಯಲ್ಲಿ ಬಿಟ್ಟಿರುವಂತಹ ತುಳಸಿಯನ್ನ ಒಂದು ಉದ್ಧರಣ ನೀರು ಹಾಕಿ ಕಣ್ಣಿಗೆ ಮುಟ್ಟಿಸಿ ಕಿವಿಯಲ್ಲಿ ಇಟ್ಟುಕೊಳ್ಳಿ. ಪುಷ್ಪವನ್ನ ಮನೆಯವರು ಇಟ್ಟುಕೊಳ್ಳಿ. ಬ್ರಹ್ಮಾರ್ಪಣೆ ದಕ್ಷಿಣೆಯನ್ನು ಹಿಡ್ಕೊಳ್ಳಿ. ಮನೆಯವರು ಒಂದು ಉದ್ಧರಣ ನೀರು ಹಾಕಿ ಹರಿವಾಣವನ್ನು ಹಿಡ್ಕೊಂಡು ಬರ್ತಾರೆ. ಆ ದಕ್ಷಿಣೆಯನ್ನ ಹರಿವಾಣಕ್ಕೆ ಸಮರ್ಪಣೆ ಮಾಡಿ.
ವಾವ್ 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 ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ. ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ ನೇತೃತ್ವದಲ್ಲಿ ನಡೆಯುತ್ತಿರುವ ಸಾಮೂಹಿಕ ಶ್ರೀ ಗುರು ಪಾದುಕಾ ಪೂಜೆ ಮತ್ತು ಸಾಮೂಹಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜೆಯು ಶ್ರೀಮತ್ ಆನೆಗುಂದಿ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ವಿಶ್ವೇಶ್ವರ ಪುರೋಹಿತರ ಆಚಾರ್ಯತ್ವದಲ್ಲಿ ನಡೆಯುತ್ತಿದೆ. ಇದರ ಅಂಗವಾಗಿ ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಲಯನ್ ಸುಧಾಕರಾಚಾರ್ಯ, PMJF ಡೈಮಂಟನ್, ಡೈರೆಕ್ಟರ್ ಜನರಲ್ ಬಜಾರ್ ಗ್ರೂಪ್ ಮಾರ್ನಮೇಲ್, ಬಜಾರ್ ಗ್ರೂಪಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಲಯನ್ ಸುಧಾಕರಾಚಾರ್ಯ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀ P. ಪುಟ್ಟಣ್ಣಾಚಾರ್ಯ ತಾವು ಆಗಮಿಸಿದರೆ ಇಲ್ಲಿ ಎದುರು ಬರಬೇಕು. ಶ್ರೀ P. ಪುಟ್ಟಣ್ಣಾಚಾರ್ಯ, ಸಹಾಯಕ ಜೈಲರ್, ಜಿಲ್ಲಾ ಕಾರಾಗೃಹ ಹಾಸನ. ತಾವು ಇದ್ದರೆ ಇಲ್ಲಿ ಬರಬೇಕು. ಜೊತೆಯಲ್ಲಿ ಸಂಘದ ಗೌರವ ಸಲಹೆಗಾರರಾದ ನಲ್ಕ ಗೋಪಾಲಕೃಷ್ಣಾಚಾರ್ಯ ವೇದಿಕೆಯಲ್ಲಿರ್ತಾರೆ. ಅದೇ ರೀತಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ವಿಶ್ವೇಶ್ವರ ಪುರೋಹಿತರು ವೇದಿಕೆಯಲ್ಲಿರ್ತಾರೆ. ಸಂಘದ ಕಾರ್ಯಾಧ್ಯಕ್ಷರಾದ ಸಂಜೀವಾಚಾರ್ಯ, ಕಾರ್ಯದರ್ಶಿ ಪ್ರಭಾ ಹರೀಶ್ ಮತ್ತು ಕೋಶಾಧಿಕಾರಿ ಸಂತೋಷಾಚಾರ್ಯ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಎಂ ಸುರೇಂದ್ರಾಚಾರ್ಯ ಬಪ್ಪಳಿಗೆ ಇವರು ಕಾರ್ಯಕ್ರಮಕ್ಕೆ ಬಂದಂತಹ ಮುಖ್ಯ ಅತಿಥಿಗಳಾದ ಲಯನ್ ಸುಧಾಕರ್ ಆಚಾರ್ಯ, PMJF ಡೈಮಂಟನ್, ಡೈರೆಕ್ಟರ್ ಬಜಾರ್ ಗ್ರೂಪ್ ಮಾರ್ನಬೈಲು, ಹಾಗೂ ಶ್ರೀ P. ಪುಟ್ಟಣ್ಣಾಚಾರ್ಯ, ಸಹಾಯಕ ಜೈಲರ್, ಜಿಲ್ಲಾ ಕಾರಾಗೃಹ ಹಾಸನ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಹಿತರಕ್ಷಣಾ ವೇದಿಕೆಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ KR ಸಂಜೀವಾಚಾರ್ಯ, ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಪ್ರಭಾ ಹರೀಶಾಚಾರ್ಯ, ಗೌರವ ಸಲಹೆಗಾರರಾದ ನಲ್ಕ ಗೋಪಾಲಕೃಷ್ಣಾಚಾರ್ಯ, ಶ್ರೀಯುತ ಉದಯ್ ಕುಮಾರ್ ಆಚಾರ್ಯ ಕೆಮ್ಮಾಯಿ ಇವರು ವೇದಿಕೆಯಲ್ಲಿ ಆಸೀನರಾಗಿರಬೇಕೆಂದು ವಿನಂತಿ.
ಅದು ಹೇಳಲಿಕ್ಕೆ ಹಣ ಹೇಳು. ಶ್ರೀಮಠ ಶ್ರೀ ನಾಗಧರ್ಮೇಂದ್ರ ವೇದ ಸಂಜೀವಿನಿ ಪಾಠಶಾಲೆಯ ವಿದ್ಯಾರ್ಥಿಗಳಿಂದ ವೇದಘೋಷ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾಃ ಪಶವೋ ವದಂತಿ. ಸಾನೋ ಮಂದ್ರೇ ಸಮೋರ್ಜಂ ದುಹಾನಾಧೇನುರ್ವಗಸ್ಮಾನಪಸುಷ್ಟುತೈತೋ ಗಾಯತ್ರೇಣ ಪ್ರತಿಮಿಮೇತೆ. ಅರ್ಕಮರ್ಕೇಣ ಸಾಮತ್ರೈಷ್ಟುಭೇನ ವಾಕಂ. ವಾಗೇನ ವಾಕಂ ದ್ವಿಪದಾ ಚತುಷ್ಪದಾಕ್ಷರೇಣ ಮಿಮತೆ ಸಪ್ತವಾಣೀ. ದೀರ್ಘತಮಾಮತೆ ಗೌಚರ್ವಾನ್ ದಶಮೇ ಯುಗೇ. ಅಪಾಮರ್ಥೈ ಯತೀನಾಂ ಬ್ರಹ್ಮಾ ಭವತಿ ಸಾರಥಿಃ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ. ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು ನಮ್ಮ ಧರ್ಮ. ಇಂದಿನ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಸಂಘದ ಗೌರವ ಸಲಹೆಗಾರರಾದ ಶ್ರೀಯುತ ಉದಯಾಚಾರ್ ಕೆಮ್ಮಾಯಿ ಇವರು. ಆದರಣೀಯ ಸದ್ಭಕ್ತ ಮಹಾಶಯರೇ, ಢಾಕಾ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ ಪುತ್ತೂರು ಇದರ ವತಿಯಿಂದ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ಸಾಮೂಹಿಕ ಗುರುಪಾದ ಪೂಜೆ ಮತ್ತು ಸಾಮೂಹಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜೆಯ ಧಾರ್ಮಿಕ ಸಭೆಯಲ್ಲಿ ನಾವೆಲ್ಲ ಇದ್ದೇವೆ. ಶ್ರೀಮದ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಅನಂತ ಶ್ರೀ ವಿಭೂಷಿತ ಪರಮಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಉಪಸ್ಥಿತಿಯಲ್ಲಿ ಈ ಧಾರ್ಮಿಕ ಸಭೆಯನ್ನು ನಡೆಯುತ್ತಿದೆ.
ಪರಮಪೂಜ್ಯ ಗುರುಗಳ ಪಾದಾರವಿಂದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕುಲದೇವಿ ಜಗನ್ಮಾತೆ ಕಾಳಿಕಾಂಬೆಯ ಪೂರ್ಣಾನುಗ್ರಹವನ್ನು ಬೇಡುತ್ತಾ ಭಗವಾನ್ ವಿಶ್ವಕರ್ಮನ ಪಾದ ಕಮಲಗಳಿಗೆ ವಂದಿಸುತ್ತಾ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹತೋಬರ ಮಾಲಿಂಗೇಶ್ವರನ ಪದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಬಜಾರ್ ಗ್ರೂಪಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಲಯನ್ ಸುಧಾಕರಾಚಾರ್ಯ PMJMF 10 ಡೈಮಂಡ್. ಆ PMJMF ಡೈಮಂಡ್ 10 ಅಂತ ಹೇಳಿದರೆ ಅದಕ್ಕೊಂದು ಮಹತ್ವ ಇದೆ. ಲಯನ್ಸ್ ಸಂಸ್ಥೆಯಲ್ಲಿ ಅತಿ ಉನ್ನತ ಸ್ಥಾನಮಾನ ಆ ಒಂದು PMJF ಡೈಮಂಡ್ 10ಗಿದೆ. ಅಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥ ಬಜಾರ್ ಗ್ರೂಪಿನ ಲಯನ್ ಸುಧಾಕರಾಚಾರ್ಯ ಇವರು ನಮ್ಮ ಮಾರ್ನಬೈಲ್ ಜನಾರ್ದನಾಚಾರ್ಯ ಗೋಪಾಲಕೃಷ್ಣಾಚಾರ್ಯರ ಸಹೋದರರು. ತಮ್ಮ ಸಹೋದರ ಮಾರ್ನಬೈಲ್ ಜನಾರ್ದನಾಚಾರ್ಯರು ಸ್ಥಾಪಿಸಿದಂಥ ಬಜಾರ್ ಗ್ರೂಪ್ ಅದನ್ನು ಮುನ್ನಡೆಸ್ತಾ ಇವತ್ತು ಸಮಾಜಕ್ಕೆ ಕೊಡುಗೆ ದಾನಿಯಾಗಿ ಜೊತೆಯಲ್ಲಿ ಸಹ ಸಮಾಜಕ್ಕೂ ವಿವಿಧ ರೂಪದ ಸಹಾಯಗಳನ್ನು ನೀಡುತ್ತಾ ಜನಾನುರಾಗಿರುವಂಥ ಮಾರ್ನಬೈಲ್ ಸುಧಾಕರಾಚಾರ್ಯ ಲಯನ್ ಸುಧಾಕರಾಚಾರ್ಯ ಇವರನ್ನು ಎಲ್ಲ ಸದ್ಭಕ್ತ ಮಹಾಶಯರ ಪರವಾಗಿ ಹಾಗೂ ಇಲ್ಲಿ ಉಪಸ್ಥಿತರಿರುವ ಸಂಘದ ಪದಾಧಿಕಾರಿಗಳು ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಸಮಾಜದ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇನ್ನೋರ್ವರ ಅತಿಥಿಗಳು ಶ್ರೀ ಪಿ ಪುಟ್ಟಣ್ಣಾಚಾರ್ಯ. ನಮಗೆಲ್ಲ ಹೊಸ ಪರಿಚಯ, ಆದರೆ ಮೂಲತಃ ಪುತ್ತೂರಿನವರೇ. ಪುತ್ತೂರಿನ ಬೆಳ್ಳಾರೆ ಪರಿಸರದಲ್ಲಿ ಇದ್ದವರು. ಇವತ್ತು ಹಾಸನ ಜಿಲ್ಲಾ ಕಾರಾಗೃಹ ಜೈಲರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಶ್ರೀ ಪಿ ಪುಟ್ಟಣ್ಣಾಚಾರ್ಯರು ಇಂದು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಎಲ್ಲ ಸಮಾಜದ ಬಂಧುಗಳ ಪರವಾಗಿ ಸದ್ಭಕ್ತರ ಪರವಾಗಿ ಹಾಗೂ ಸಂಘದ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಉಪಸ್ಥಿತರಿರುವವರು ಸಂಘದ ಅಧ್ಯಕ್ಷರು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನಮ್ಮೊಂದಿಗೆ ಅಧ್ಯಕ್ಷರು ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ವಿವಿಧೆಡೆ ಸಂಚರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸದಾ ಟೊಂಕ ಕಟ್ಟಿ ನಿಂತವರು. ಅಂತ ಅಧ್ಯಕ್ಷರು ಪಾದರಸದಂತೆ ಓಡಾಡುವಂಥ ಶ್ರೀ ಸುರೇಂದ್ರಾಚಾರ್ಯ ಬಪ್ಪಲಿಗೆ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಸುರೇಂದ್ರಾಚಾರ್ಯರಿಗೆ ಹೆಗಲಿಕೊಟ್ಟು ಕೆಲಸವನ್ನು ನಿರ್ವಹಿಸುತ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದವರು ಕಾರ್ಯಾಧ್ಯಕ್ಷರಾದ KR ಸಂಜೀವಾಚಾರ್ಯ. ಇವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಹಿರಿಯರಿದ್ದಾರೆ, ನಮಗೆಲ್ಲ ಮಾರ್ಗದರ್ಶಕರು. ಈ ಸಂಘ ಆರಂಭ ಆದಂದಿನಿಂದ ಸಂಘದ ಗೌರವ ಸಲಹೆಗಾರರಾಗಿ ಸಂಘವನ್ನು ಮುನ್ನಡೆಸಲಿಕ್ಕೆ ಮತ್ತು ಸಂಘದ ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೆ ಪೂರಕವಾಗಿ ಕೆಲಸ ಮಾಡಿಕೊಂಡು ನಮ್ಮೊಂದಿಗೆ ಯುವಕರಂತೆ ಕೆಲಸ ನಿರ್ವಹಿಸುತ್ತಿರುವವರು ಶ್ರೀಯುತ ನಲ್ಕ ಗೋಪಾಲಕೃಷ್ಣಾಚಾರ್ಯರು. ಇವರನ್ನು ಎಲ್ಲ ಸಮಾಜದ ಬಂಧುಗಳ ಪರವಾಗಿ ಸದ್ಭಕ್ತರ ಪರವಾಗಿ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಸಂಘದಲ್ಲಿ ಪದಾಧಿಕಾರಿಯಾಗಿ ಏಕೈಕ ಮಹಿಳಾ ಪ್ರತಿನಿಧಿ ನಮ್ಮ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಪ್ರಭಾ ಹರೀಶ್. ಸದಾ ಕಳೆದ 1 ತಿಂಗಳಿನಿಂದ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ನಮ್ಮೊಂದಿಗೆ ಸದಾ ದುಡಿಯುತ್ತಾ ಎಲ್ಲ ಕಡೆ ಓಡಾಡ್ತಾ ನಮ್ಮ ಜೊತೆಯಲ್ಲಿರುವಂಥ ಶ್ರೀಮತಿ ಪ್ರಭಾ ಹರೀಶ್ ಆಚಾರ್ಯ ಇವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಸಂಘದ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಳ್ಳುವವರು ಖಜಾಂಚಿ ಸಂತೋಷಾಚಾರ್ಯ ಕಡೇಶ್ವಲ್ಯ. ಯುವ ನಾಯಕ, ಸದಾ ಸಂಘದ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಂಘದ ಯಶಸ್ಸಿಗೆ ಕೆಲಸ ಮಾಡ್ತಿರುವ ಸಂತೋಷಾಚಾರ್ಯ ಕಡೇಶ್ವಲ್ಯ ಕೋಶಾಧಿಕಾರಿ. ಇವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಜೊತೆಯಲ್ಲಿ ನಮಗೆ ವಿವಿಧ ರೀತಿಯಲ್ಲಿ ದೇಣಿಗೆಯನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಂತೇಳಿ ನಮಗೆ ಸಹಕಾರ ನೀಡಿದಂಥ ಹಲವಾರು ಮಹನೀಯರು ದಾನಿಗಳಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಸಂಘದ
ಲೆಕ್ಕ ಪರಿಶೋಧಕರು ಹಿರಿಯರು ಪ್ರೊಫೆಸರ್ ಪ್ರಭಾಕರಾಚಾರ್ಯ ಇದ್ದಾರೆ, ವೇದಿಕೆಯಲ್ಲಿಲ್ಲ, ಕೆಳಗೆ ಉಪಸ್ಥಿತರಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ಈ ಗುರುಪಾದುಕ ಪೂಜೆಯ ಪೂಜಾ ಕೈಂಕರ್ಯವನ್ನು ನೆರವೇರಿಸಿದಂಥ ನಮ್ಮ ವೇದಮೂರ್ತಿ ಬ್ರಹ್ಮಶ್ರೀ ವಿಶ್ವೇಶ್ವರ ಪುರೋಹಿತರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿದ್ದಾರೆ, ಬೇರೆ ಬೇರೆ ಗೌರವಾನ್ವಿತ ಜನರಿದ್ದಾರೆ. ಎಲ್ಲರನ್ನೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ, ಇವತ್ತು ದೃಶ್ಯ ಮಾಧ್ಯಮದವರಿದ್ದಾರೆ, ಪತ್ರಿಕಾ ಮಾಧ್ಯಮದವರಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ, ಒಂದು ವೇಳೆ ಯಾರನ್ನಾದರೂ ಬಿಟ್ಟು ಹೋಗಿದರೆ ಕ್ಷಮಿಸಿ ಅಂತ ಕೇಳ್ತಾ ನನ್ನ ಸ್ವಾಗತವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ವಿಶ್ವಕರ್ಮ. ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಪರವಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಗೆ ಫಲನ್ಯಾಸ ಕಾರ್ಯಕ್ರಮ. ಸಂಘದ ಗೌರವ ಸಲಹೆಗಾರರಾದ ನಲ್ಕ ಗೋಪಾಲಕೃಷ್ಣಾಚಾರ್ಯರಿಂದ ಪ್ರಾಸ್ತಾವಿಕ ಮಾತು. ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣ್ಯ ನಮಃ. ಶ್ರೀ ಕಾಳಿಕಾಂಬಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಈ ಧಾರ್ಮಿಕ ಸಭೆಯಲ್ಲಿ ದಿವ್ಯ ಉಪಸ್ಥಿತಿ ನೀಡಿರುವ ಪರಮಪೂಜ್ಯ ಗುರುಗಳಿಗೆ ಮೊದಲಾಗಿ ಸಾಷ್ಟಾಂಗ ವಂದನೆಗಳು. ಸಭಾಧ್ಯಕ್ಷತೆಯನ್ನು ವಹಿಸಿರುವ ಸಂಘದ ಅಧ್ಯಕ್ಷರಾದ ಸುರೇಂದ್ರಾಚಾರ್ಯರೇ, ಮುಖ್ಯ ಅತಿಥಿಗಳೇ ಆಗಮಿಸಿರುವಂಥ ಸನ್ಮಾನ್ಯ ಶ್ರೀ ಸುಧಾಕರಾಚಾರ್ಯರವರೇ, ಹಾಗೆ ಇನ್ನೊಬ್ಬರ ಅತಿಥಿ ಶ್ರೀ ಪಿ ಪುಟ್ಟಣ್ಣಾಚಾರ್ಯರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಬ್ರಹ್ಮಶ್ರೀ ವಿಶ್ವೇಶ್ವರ ಪುರೋಹಿತರವರೇ, ಹಾಗೆ ಸಂಘದ ಪದಾಧಿಕಾರಿಗಳೇ, ಸಭಾಂಗಣದಲ್ಲಿ ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿರುವಂಥ ಹಾಗೂ ಇವತ್ತಿನ ಸಾಮೂಹಿಕ ಗುರುಪಾದ ಪೂಜೆಯಲ್ಲಿ ಭಾಗವಹಿಸಿ ಜೀವನವನ್ನು ಸಾರ್ಥಕಗೊಳಿಸುವ ಎಲ್ಲ ನಮ್ಮ ಸಮಾಜದ ಹಿರಿಯ ಬಂಧುಗಳೇ, ಭಗಿನಿಯರೇ, ಈಗಾಗಲೇ ಗಂಟೆ 12 ದಾಟಿದೆ. ಪ್ರಾಸ್ತಾವಿಕವನ್ನು ನಾನು ಮಾಡೋದಾದರೆ ಒಂದು ಕನಿಷ್ಠ 20 ನಿಮಿಷ ಬೇಕಾಗ್ತದೆ, ಆದರೆ 5 ನಿಮಿಷದಲ್ಲಿ ಮಾತ್ರ ಮುಗಿಸ್ತೇನೆ. ಯಾಕೆಂದರೆ ಮುಖ್ಯ ಅತಿಥಿಗಳಿಂದ ಭಾಳಷ್ಟು ಮಾತುಗಳನ್ನು ಕೇಳಲಿಕ್ಕಿದ್ದೇವೆ, ಪರಮ ಪೂಜಾ ಗುರುಗಳಿಂದ ಆಶೀರ್ವಚನವನ್ನು ಕೇಳಲಿಕ್ಕಿದ್ದೇವೆ. ಬಂಧುಗಳೇ, ಕ್ರಿಸ್ತಶಕ 2003 ಆಗಸ್ಟ್ ತಿಂಗಳ 23ರಂದು ಪ್ರಾಸ್ತಾವಿಕ ಸಭಾ ಕಾರ್ಯಕ್ರಮ ನಡೆದು 26ನೇ ತಾರೀಕಿಗೆ ಇದೇ ಸಭಾಂಗಣದ ಇದೇ ವೇದಿಕೆಯಲ್ಲಿ ಅರಕಲಗೂಡು ಶಿವಸಜ್ಜಾನ ಪೀಠಾಧಿಪತಿ ಶಿವಸಜ್ಜಾನ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪುಂಜಾಲಕಟ್ಟೆ ಮೋಹನಾಚಾರ್ಯರ ಮುತುವರ್ಜಿ, ಹಾಗೆ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಉದಯಕುಮಾರರು ಆಚಾರ್ಯರು, ಇನ್ನು ಅನೇಕ ಮಂದಿ ಸೇರಿ ಈ ಸಂಘವನ್ನು ಸ್ಥಾಪನೆ ಮಾಡಿ ಇವತ್ತಿಗೆ ಸರಿಯಾಗಿ 22 ವರ್ಷ 3 ತಿಂಗಳು ದಾಟಿದೆ. ಬಂಧುಗಳೇ, ಈ ಸಂಘ ಸ್ಥಾಪನೆಗೆ ಒಂದು ಕಾರಣ ಇತ್ತು. ಚಿನ್ನದ ಕೆಲಸಗಾರರಿಗೆ ಆ ಸಂದರ್ಭದಲ್ಲಿ ಕಾಡಿಯಂ ಬೇಸಿಗೆ, ಅದು
ಜೀವಕ್ಕೆ ಅಪಾಯಕಾರಿ ಆಗಿದ್ರೂ ಕೂಡ ಅದನ್ನು ಕಡ್ಡಾಯವಾಗಿ ಹಾಗೂ ಬಲಾತ್ಕಾರವಾಗಿ ಅದನ್ನು ಮಾಡಿಸುವಂಥ ಒಂದು ಪ್ರಯತ್ನ ನಡೆಯುವ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿ ಆ ಕಾಡ್ಯಮಿನ ಇದನ್ನು ಕೂಡ ಅದನ್ನು ದೂರ ಮಾಡುವ ನಿಟ್ಟಿನಲ್ಲಿ ಈ ಸಂಘ ಸ್ಥಾಪನೆ ಆಯಿತು. ಗತ 22 ವರ್ಷದಲ್ಲಿ ಸಮಾಜದ ಈ ಸಂಘವು ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಹಾಗೆ ಇತ್ತೀಚೆಗೆ ಕ್ರಿಸ್ತಶಕ 2015ರಿಂದ ಇವತ್ತಿನವರೆಗೆ ಇದು 11ನೇ ವರ್ಷ. ಆದರೆ 10 ವರ್ಷ ಮಾತ್ರ ನಾವು ಸಾಮೂಹಿಕ ಗುರುಪಾದ ಪೂಜೆ ಹಾಗೆ ಸಾಮೂಹಿಕ ದುರ್ಗಾ ನಮಸ್ಕಾರ ಪೂಜೆಯನ್ನು ನಾವು ಆಚರಿಸಿದ್ದೇವೆ. ಪ್ರತಿ ವರ್ಷ ಕೂಡ ಪರಮಪೂಜ್ಯ ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ಇದು ನಡೆಯುತ್ತಿದ್ದು ಇದೊಂದು ರೀತಿಯ ಸಂಪೂರ್ಣ ಧಾರ್ಮಿಕ ಕಾರ್ಯಕ್ರಮ. ಗುರುಗಳ ಬಗ್ಗೆ ಸಮಾಜದ ಬಾಂಧವರಿಗೆ ಸಾಕಷ್ಟು ಪರಿಜ್ಞಾನ, ಗುರುಪೀಠದ ಬಗ್ಗೆ ಪರಿಜ್ಞಾನ ಹಾಗೆ ನಮ್ಮ ಸಂಸ್ಕಾರ ಇತ್ಯಾದಿಗಳ ಕುರಿತು ಜ್ಞಾನ ಮೂಡಿಕೆಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದು. ಬಂಧುಗಳೇ, ಅನೇಕ ಘಟನೆಗಳು ಕಳೆದ 22 ವರ್ಷಗಳಲ್ಲಿ ನಮ್ಮ ಸಂಘದ ಮೂಲಕ ನಡೆದಿದೆ. ಮುಖ್ಯವಾಗಿ ಹೇಳುವುದಾದರೆ ಕ್ರಿಸ್ತಶಕ 2005 ಜನವರಿ ತಿಂಗಳ 29ರಂದು ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವರ ಮುಂಭಾಗದ ಮೈದಾನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಸಮ್ಮುಖ ಅನೇಕ ಮಂದಿ ಸಮಾಜದ ಹಾಗೂ ಇತರ ರಾಜಕೀಯ ನೇತಾರರ ಸಮ್ಮುಖದಲ್ಲಿ ಬೃಹತ್ ಸಮಾವೇಶವೊಂದು ಕಲಾ ಪ್ರದೇಶವೊಂದು ಆಗಿದೆ. ಇದರ ಹಿನ್ನೆಲೆ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಸಂಘಟನೆಯ ಜಾಗರಣೆ ಮಾಡುವಂಥದ್ದು, ಹಾಗೆಯೇ ಸರಕಾರಕ್ಕೂ ಮತ್ತು ರಾಜಕೀಯ ಪಕ್ಷಗಳಿಗೂ ಕೂಡ ನಾವೊಂದು ಸಂದೇಶ ಕೊಡಬೇಕಾಗಿತ್ತು. ಅದೇನೆಂದರೆ, ರಾಜಕೀಯದ ಪ್ರಶ್ನೆ ಬಂದಾಗ, ಅಧಿಕಾರದ ಪ್ರಶ್ನೆ ಬಂದಾಗ ವಿಶ್ವಕರ್ಮರು ನಗಣ್ಯರು. ಇದು ಅಲ್ಲಿವರೆಗೆ ನಡೆದು ಬಂದಂಥ ಒಂದು ಸನ್ನಿವೇಶ. ಆದರೆ 2005ರಲ್ಲಿ ನಡೆದ ಆ ಮಹಾ ಸಮಾವೇಶದ ಬಳಿಕ ರಾಜಕೀಯ ಪಕ್ಷಗಳಲ್ಲಿ ಮತ್ತು ಇತರ ಸಾರ್ವಜನಿಕರಲ್ಲಿ ನಮ್ಮ ವಿಶ್ವಕರ್ಮ ಸಮುದಾಯದ ಬಗ್ಗೆ ಒಂದು ರೀತಿಯ ಪರಿವರ್ತನೆ ಆಗಿದ್ದನ್ನು ನಾವು ಗಮನಿಸ್ಬೋದು. ಇದಕ್ಕೆ ಮುಖ್ಯ ಕಾರಣ ನಮ್ಮ ಹಿತರಕ್ಷಣಾ ಸಂಘ. ಆ ನಂತರ 2012ರಲ್ಲಿ ಉಡುಪಿಯಲ್ಲಿ ಒಂದು ಮಹಾ ಸಮಾವೇಶ 2012ರಲ್ಲಿ ನಡೆದದ್ದು. ಸುಮಾರು 1 ಲಕ್ಷಕ್ಕೂ ಮೀರಿ ಸಮಾಜ ಬಾಂಧವರು, ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸದಾನಂದ ಗೌಡರು, ಗೃಹ ಮಂತ್ರಿ VS ಆಚಾರ್ಯರು, ಅನೇಕ ರಾಜಕೀಯ ಘಟನೆಗಳು ಇದ್ದು ಇಡೀ ದಿನ ಆ ಸಮಾವೇಶ ನಡೆದಿತ್ತು. ಅದರ ನಂತರ ನಮ್ಮ ವಿಶ್ವಕರ್ಮರ ಕಡೆಗೆ ಸ್ವಲ್ಪ ರಾಜಕೀಯ ದೃಷ್ಟಿಯಲ್ಲಿ ನೋಡಲಿಕ್ಕೆ ಶುರು ಮಾಡಿದರು. ಅಲ್ಲಿವರೆಗೆ ಪಂಚಾಯತಿನ ಸದಸ್ಯತನ ಕೊಡಲಿಕ್ಕೂ ಭಾಳ ಹಿಂಜರಿತಿದ್ದ ಕಾಲ. ಅನಂತರ ನಾವೇನು ಬೆದರಿಕೆ ಹಾಕಿದ್ದೆವು, ಏನಂದರೆ ನಾವು ಸಮಾಜದ ವತಿಯಿಂದ ಸ್ಪರ್ಧಿಸಿ ಗೆಲ್ಲಲಿಕ್ಕೆ ಆಗೋದಿಲ್ಲ, ನಮಗೆ ಗೊತ್ತುಂಟು. ಆದರೆ ಒಂದು ಕೆಲಸ ಮಾಡಿದೆವು, ರಾಜಕೀಯ ಪಕ್ಷದವರಿಗೆ ಒಂದು ಸೂಚನೆ ಕೊಟ್ಟೆವು, ನಮಗೆ ನೀವು ಸ್ಥಾನಮಾನ ಕೊಡೋದಿಲ್ಲಲ್ಲ, ನಾವು ಹೇಗೂ ಗೆಲ್ಲೋದಿಲ್ಲ, ಆದರೆ ನಿಮ್ಮನ್ನು ಸೋಲಿಸಲಿಕ್ಕೆ ನಮಗೆ ಗೊತ್ತಿದೆ. ಎಲ್ಲ ಬೂತಿನಲ್ಲಿ ನಿಮ್ಮನ್ನು ಸೋಲಿಸಲಿಕ್ಕೆ ನಮಗೆ ಗೊತ್ತಿದೆ ಎಂಬ ಒಂದು ಬೆದರಿಕೆ ನಾವು ಹಾಕಿದ ನಂತರ ಸ್ವಲ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷತೆ
ತಾಲೂಕು ಪಂಚಾಯತ್ ಸದಸ್ಯತನ, ಜಿಲ್ಲಾ ಪಂಚಾಯತ್ ಸದಸ್ಯತನ ಮತ್ತು ದೇವಸ್ಥಾನಗಳಲ್ಲಿ ವಿಶ್ವಕರ್ಮರಿಗೆ ದೇವಸ್ಥಾನದ ಸಮಿತಿಯಲ್ಲಿ ಒಂದು ಸ್ಥಾನಮಾನ ಕೊಡುವಂಥ ಒಂದು ಆಯಿತು. ಆದರೆ ಇತ್ತೀಚಿನ ದಿನಗಳೇ ನಾವು ಗಮನಿಸ್ತಾ ಇದ್ದೇವೆ, ಕಳೆದ 3 ವರ್ಷಗಳಿಂದ ಮತ್ತೆ ವಿಶ್ವಕರ್ಮರನ್ನು ಕಡೆಗಣಿಸುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಈ ನಿಟ್ಟಿನಲ್ಲಿ ನಾವು 2027ನೇ ಇಸವಿಯಲ್ಲಿ, ಅಂದರೆ ನಮ್ಮ ಸಂಘ ಸ್ಥಾಪನೆ ಆದ 25ನೇ ವರ್ಷದಲ್ಲಿ ನಾವು ಇನ್ನೊಂದು ಮಹಾ ಸಮಾವೇಶ ಮಾಡಬೇಕು ಅಂತ ಚಿಂತನೆಯಲ್ಲಿದ್ದೇವೆ. ಈಗಾಗಲೇ ನಮ್ಮ ಸಮಾಜ ಬಂಧುಗಳಿಗೆ ನಾವು ಸೂಚನೆ ಕೊಡ್ತಾ ಇದ್ದೀವಿ, ಇನ್ನು 2 ವರ್ಷ ನಾವೊಂದು ಮಹಾ ಸಮ್ಮೇಳನ ಅದು ಎಲ್ಲಿ ಮಾಡ್ತೇವೆ ನಾವು ಇನ್ನೂ ತೀರ್ಮಾನ ಮಾಡಲಿಲ್ಲ. ಮಾಡಲೇಬೇಕಾದ ಅನಿವಾರ್ಯತೆ ಬಂದಿದೆ. ಯಾಕೆಂದರೆ ಒಂದು ಕಾಲದಲ್ಲಿ ನಗಣ್ಯರು ಮತ್ತೆ ನಮ್ಮನ್ನು ಗಣಿಸ ಶುರು ಮಾಡಿದರು, ಮತ್ತೆ ಪುನಃ ಇದೇ ಪರಿಸ್ಥಿತಿ. ನೋಡಿ ಬಂಧುಗಳೇ, ದೇವಸ್ಥಾನದ ಯಾವ ಕೆಲಸ ಕಾರ್ಯಗಳಿಗೂ ಮೂರ್ತಿ ತಗೊಳ್ಳಿ, ದೇವಸ್ಥಾನದ ಗರ್ಭಗುಡಿಯ ಕೆಲಸ ಆಗಲಿ, ಯಾವುದೇ ಕೆಲಸ ಆಗಲಿ ವಿಶ್ವಕರ್ಮರಿಲ್ಲದೆ ಆಗುತ್ತದ ಭಾರತದಲ್ಲಿ. ಆದರೆ ದೇವಸ್ಥಾನದ ಸಮಿತಿಯಲ್ಲಿ ವಿಶ್ವಕರ್ಮರಿಗೆ ಯಾಕೆ ಕೊಡ್ತಾ ಇಲ್ಲ? ಈ ಪ್ರಶ್ನೆಗೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು. ಅವರು ನಮ್ಮನ್ನು ಆಹ್ವಾನಿಸುವ ಮಟ್ಟಿಗೆ ನಾವೇನು ಕೈ ಮುಗಿದು ಕೇಳಲಿಕ್ಕೆ ಹೋಗೋದಿಲ್ಲ. ನಮ್ಮನ್ನು ಅವರೇ ಆಹ್ವಾನಿಸಬೇಕಾದ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ನಮ್ಮ ಹಿತರಕ್ಷಣಾ ಸಂಘ ಮಾಡಿದ ಕೆಲಸಗಳು ನಾನು ಈಗಾಗಲೇ ಹೇಳಿದಾಗೆ ಮತ್ತೆ ವಿಶ್ಲೇಷಣೆಗೆ ನಾನು ಹೋಗುತ್ತಾ ಇಲ್ಲ. ಈಗಾಗಲೇ ಹಿತರಕ್ಷಣಾ ಸಂಘದ ಸದಸ್ಯರಾಗಿರುವವರು ಸ್ವಲ್ಪ ಹೆಚ್ಚಿನ ಮೊತ್ತದ ಕೊಡುಗೆ, ಆಗದವರು ಹೊಸ ಸದಸ್ಯರಾಗಿ ಪುರುಷರು ಮಹಿಳೆಯರು 18 ವರ್ಷ ದಾಟಿದರು ಈ ಸಂಘದ ಸದಸ್ಯರಾಗುವುದರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ ಒಂದು ಪ್ರಬಲ ಸಂಸ್ಥೆಯಾಗಿ ಬರುವ ರೀತಿಯಲ್ಲಿ ನೀವೆಲ್ಲ ಸ್ಪಂದಿಸಬೇಕು ಅಂತ ನಾನು ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ಪರವಾಗಿ ನಿಮ್ಮಲ್ಲಿ ಕಳಕಳಿಯಲು ವಿನಂತಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯ ವಿಷಯ ನಾವು ಹೇಳಲಿಕ್ಕೆ ಮರೆತೆ, ಸುಮಾರು ಕ್ರಿಸ್ತಶಕ 2013-14 ಅಂದಾಜು ಇರ್ಬೋದು ಕಾಣ್ತದೆ. ಇತರ ಸಮಾಜವರಿಗೆ ಒಂದು ಗೀಳಿತ್ತು. ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ. ವಿಶ್ವ ಸಮಾಜದವರನ್ನು ಒಂದು ರೀತಿಯಲ್ಲಿ ಹೀಯಾಳಿಸೋದು. ಇವರು ಬ್ರಾಹ್ಮಣರು, ಇವರಿಗೆ ಉಪನಯನ ಏನು, ಇವರಿಗೇನು, ಅದೇನು ಇದೇನು, ಇವರ ಸಂಸ್ಕಾರ ಏನು ಎಂಥ ವಿಚಾರಗಳನ್ನು ಬಾಯಿಯಲ್ಲಿ ಮಾತ್ರ ಅಲ್ಲ ಪಠ್ಯ ಪುಸ್ತಕದಲ್ಲಿ ಹಾಕಿದ್ದಾರೆ. ಮಹಾಪಂಡಿತರೆನಿಸಿದವರು, ಡಾಕ್ಟರೇಟ್ ಪದವಿ ಪಡೆದಂಥ ವಿದ್ವಾಂಸರುಗಳು ವಿಶ್ವಕರ್ಮರ ಬಗ್ಗೆ ಬಹಳ ಹೀನಾಯವಾಗಿ ನಡ್ಕೊಂಡಾಗ ಮೊದಲಾಗಿ ಇದಕ್ಕೆ ಸ್ಪಂದನೆ ಮಾಡಿ ಮಂಗಳೂರು ಕಾಳಿಕಾಂಬ ದೇವಸ್ಥಾನ, ಉಡುಪಿ ಒಕ್ಕೂಟ ಹಾಗೆಲ್ಲ ಸಂಘ ಸಂಸ್ಥೆಗಳು ಸೇರಿಸಿಕೊಂಡು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೆ ನಾವು ಹೋಗಿ ಮುಖ್ಯಮಂತ್ರಿಗಳಲ್ಲಿ ಉಪಮಂತ್ರಿಗಳಲ್ಲಿ ನಾವು ಇದನ್ನು ಅರಿಕೆ ಮಾಡಿದೆವು. ವಿಶ್ವಕರ್ಮರನ್ನು ಇದೇ ರೀತಿ ಹೀಯಾಳ್ತಾ ಹೋದರೆ ನಾವು ಸುಮ್ಮನೆ ಇರುವುದಿಲ್ಲ, ನಾವು ಕರ್ನಾಟಕದಾದ್ಯಂತ ನಾವು ಹೋರಾಟ ಮಾಡಬೇಕಾಗಿದೆ ಎಂಬ ಎಚ್ಚರಿಕೆಯನ್ನು ಕೊಟ್ಟು ಬೆಳಿಗ್ಗೆ 11-12 ಗಂಟೆಗೆ ನಾವು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೇವೆ. ಮಧ್ಯಾಹ್ನ ಹೊತ್ತಿಗೆ ಆ ಪಠ್ಯಪುಸ್ತಕದಿಂದ ಆ ಅಂಶವನ್ನು ಕಿತ್ತು ಹಾಕಿದಂಥ ಮಾಹಿತಿಯನ್ನು ಅಂದಿನ ಹಂಪಿಯ ಮುಖ್ಯಸ್ಥರು ನಮಗೆ ಟೆಲಿಫೋನ್ ಮೂಲಕ ಬೆಂಗಳೂರು ತಿಳಿಸಿದರು. ಹಾಗೆ ಅನೇಕ ಬಾರಿ ನಮ್ಮ ಸಮಾಜವೇ ಪ್ರವಾಹ ಮಾಡೋ ಪರಿಸ್ಥಿತಿ ಇದೆ. ನಾವು ಈ ಬಗ್ಗೆ
ತುಂಬ ಎಚ್ಚರಲಿರಬೇಕು. ಎಚ್ಚರಿಸಲಿಕ್ಕೆ ನಾವು ಸಂಘ ಸಂಸ್ಥೆಯಲ್ಲಿ ಇದ್ದೇವೆ. ನಾವು ಎಚ್ಚರಿಸಿದಾಗ ನಮ್ಮ ಜೊತೆಗೂಡಿ ಹೋರಾಟ ಮಾಡಲಿಕ್ಕೆ ನೀವೆಲ್ಲರೂ ಸದಾ ಸಿದ್ಧರಾಗಿರಬೇಕು. ಸಮಾಜ ಉಳಿದರೆ ನಾವು ಉಳಿತೇವೆ, ಸಮಾಜವನ್ನು ನಾವು ಉಳಿಸಿದರೆ ಸಮಾಜ ಉಳಿಯುತ್ತದೆ. ಹಾಗಾಗಿ ಈ ಜಾಗರಣೆ ನಮ್ಮಲ್ಲಿ ಎಲ್ಲರಲ್ಲಿ ಬರಬೇಕು ಅಂತ ಹೇಳುತ್ತಾ, ಇದೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಾಸ್ತಾವಿಕ ಭಾಷೆಯನ್ನು ಮಾಡುತ್ತಾ ಗುರುಗಳ ಪಾದ ಕಮಲಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಹಿರಿಯರಾದ ನಲ್ಕ ಗೋಪಾಲಕೃಷ್ಣಾಚಾರ್ಯರಿಗೆ ಧನ್ಯವಾದಗಳು. ಮುಂದೆ ಈ ಎರಡು ಪೂಜೆಯ ಮಹತ್ವಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲಿದ್ದಾರೆ. ಈ ದಿನ ಪೂಜಾ ಕೈಂಕರ್ಯವನ್ನು ನೆರವೇರಿಸಿದಂಥ ವೇದಮೂರ್ತಿ ವಿಶ್ವೇಶ್ವರರು. ವೇದಾಂತ ಆಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪನೆ ಒಂದೇ ಕಾಳಹಸ್ತಂ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪದ್ಮಗಳಿಗೆ ವಿನೀತನಾಗಿ ವಿನಮ್ರನಾಗಿ ಮುಕುಳಿತ ಹಸ್ತನಾಗಿ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸಿಕೊಳ್ಳುತ್ತಾ, ಸೇರಿರ್ತಕ್ಕಂಥ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯ ಮಹನೀಯರನ್ನು ಸ್ಮರಿಸಿಕೊಳ್ಳುತ್ತಾ, ಸೇರಿರ್ತಕ್ಕಂಥ ಎಲ್ಲ ಮಾತೆಯರು ಹಾಗೆ ಸಮಾಜ ಬಾಂಧವರು ಮಕ್ಕಳನ್ನು ಸ್ಮರಿಸಿಕೊಳ್ತಾ, ಅನೇಕ ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ವತಿಯಿಂದ ಗುರುಗಳನ್ನು ಕರೆಸಿ ಭವ್ಯ ಸ್ವಾಗತವನ್ನು ಮಾಡಿ, ಗುರುಗಳ ಪಾದ ಪೂಜೆಯನ್ನು ಮಾಡಿ, ಮಂತ್ರಾಕ್ಷತೆಯನ್ನು ಶಿರದಲ್ಲಿ ಧಾರಣೆ ಮಾಡ್ತಾಯಿದ್ರು. ಜೊತೆಗೆ ಸಂಧ್ಯಾಕಾಲದಲ್ಲಿ ದುರ್ಗಮವಾಂತ ಭವಸಾಗರವನ್ನು ದಾಂಟಿಸುವಂಥ ದುರ್ಗಾದೇವಿಯ ದುರ್ಗಾ ದೀಪ ನಮಸ್ಕಾರ ಪೂಜೆ ಕೂಡ ನಡೀತಾ ಬಂದಿದೆ. ಅದರ ಮಹತ್ವ ಹೇಳಬೇಕು ಅಂತ ಹೇಳಿದರು. ನಾನು ಗುರುಗಳ ಮಹತ್ವ ಏನು ಅಂತ ನಾನು ಹೇಳಿ ಬಿಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಗುರುವನ್ನು ತಿಳಿದುಕೊಂಡ್ರೆ ಎಲ್ಲವನ್ನೂ ತಿಳಿದುಕೊಳ್ಳಲಿಕ್ಕೆ ಆಗ್ತದಂತೆ. ನಮಗೆ ಗುರು ಯಾರು ಅಂತ ಹೇಳಿಯೇ ಗೊತ್ತಿಲ್ಲ. ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಗುರು ಏನು ಅಂತೇಳಿ ಗೊತ್ತಿಲ್ಲ. ಇವರು ಗುರುಗಳು ಅಂತ ಹೇಳ್ತಾರೆ. ನಮ್ಮ ಪರಂಪರೆಗೆ ಯಾರು ಗುರುಗಳು? ಯಾಕೆ ಅಂತ ಹೇಳಿದ್ರೆ, ನಿಮಗೆ ಅರಿವಿಲ್ಲದೆ ನೀವು ಗುರು ಕಾಣಿಕೆಯನ್ನು ಕೊಡ್ತಾ ಇದ್ದೀರಿ. ಕೆಲವರಿಗೆ ಉಂಟು ಅವರು ಗುರುಗಳು ಇವರು ಗುರುಗಳು ಅಂತ. ಗುರು ಒಂದೇ. ನಮಗೆ ತಂದೆ ತಾಯಿಗಳು ಯಾವ ರೀತಿ ಇದ್ದಾರೋ ಅದರ ಅಂತರ ನಮಗೆ ಗುರು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಅಂತ ಹೇಳಲ್ಪಟ್ಟಿದೆ. ಅಂತ ಹೇಳಿದ್ರೆ, ಆ ಗುರು ಯಾರು ಅಂತ ಹೇಳುವುದಕ್ಕೆ ನಾನು ಸೂಕ್ಷ್ಮವಾಗಿ ಹೇಳ್ತೇನೆ. ನೀವು ನಿಮ್ಮ ಹಿರಿಯರು ಅವರ ಹಿರಿಯರು ಗುರು ಕಾಣಿಕೆಯನ್ನು ಕೊಡ್ತಾ ಇದ್ದೀರಿ. ಅದನ್ನು ನಿಮ್ಮ ನಿಮ್ಮ ಕೂಡುವಳಿಕೆಯ ಕಾಳಿಕಾಂಬ ದೇವಸ್ಥಾನಕ್ಕೆ ಒಂದು ಗುರು ಕಾಣಿಕೆ ಅಂತ ನಿಮ್ಮ ಅಜ್ಜ ಕೊಟ್ಟಿದ್ದಾರೆ, ನಿಮ್ಮ ತಂದೆ ಕೊಟ್ಟಿದ್ದಾರೆ, ನೀವು ಕೊಟ್ಟಿದ್ದೀರಿ. ನಮ್ಮ ಕಾಳಿಕಾಂಬ ದೇವಸ್ಥಾನಕ್ಕೆ ಗುರು ಕಾಣಿಕೆಯನ್ನು ನೀವು ಅರ್ಪಿಸ್ತಾ ಇದ್ದೀರಿ. ಆ ಗುರು ಕಾಣಿಕೆ ನಮ್ಮ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಗ್ರಹ ಆಗಿ ಅಲ್ಲಿಂದ ನಮ್ಮ ಗುರುಪೀಠಕ್ಕೆ ಸೇರ್ತದೆ. ಇರುವಾಗ ನಿಮ್ಮ ಗುರು ಕಾಣಿಕೆ ಯಾವ ಪೀಠಕ್ಕೆ ಹೋಗ್ತದೆ
ಅವರೇ ಗುರು. ಉಳಿದವರೆಲ್ಲ ಸ್ವಾಮಿಗಳಷ್ಟೇ. ಪೀಠಾಧಿಪತಿಗಳು ಸ್ವಾಮಿಗಳಷ್ಟೇ. ನಮಗೆ ಗುರುಗಳು ಯಾರು ಅಂತ ಹೇಳಿದ್ರೆ, ಕಲಿಯುಗದ ಆದಿಯಿಂದ ಕಾಳಹಸ್ತಿ ಮುನಿಗಳು ಅವತರಿಸಿ ಕಾಶಿಯಲ್ಲಿ ಪಟ್ಟಾಭಿಷಿಕ್ತರಾಗಿ ವಿಶ್ವಬ್ರಾಹ್ಮಣ ಸಮಾಜವನ್ನು ಸಲಹಿದಂಥ ಪರಂಪರೆಯ ಗುರುಗಳು. ಆ ಗುರು ಪರಂಪರೆಯಲ್ಲಿ ಬಂದಂಥ ಗುರುಗಳಲ್ಲಿ ಒಬ್ಬರು ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂಥ ರೂಢಾಚಾರ್ಯರು. ಆ ರೂಢಾಚಾರ್ಯರ ಪರಂಪರೆಯಲ್ಲಿ ಆನೆಗುಂದಿ ಸಂಸ್ಥಾನ ಬೆಳೆಯಿತು. ಆಶ್ರಯ ತಪ್ಪಿ ದಕ್ಷಿಣಕ್ಕೆ ಬಂದಂಥ ಹೊತ್ತಿನಲ್ಲಿ ಶಿಕಾರಿಪುರ ಇರಬಹುದು, ಬೆಳಗುತ್ತಿ ಇರಬಹುದು, ಅಲ್ಲಿಂದ ಬಂದಂಥ ಗುರುಪೀಠದ ಪರಂಪರೆಯ ಗುರುಗಳು, ಪೂರ್ವದ ಗುರುಗಳು ನಾಗಧರ್ಮೇಂದ್ರ ಸರಸ್ವತಿ ಸ್ವಾಮಿಗಳು. ಆ ಗುರುವರಿಯರು ನಮ್ಮ ಕಟ್ಪಾಡಿಯ ಪುಣ್ಯ ಭೂಮಿಯಲ್ಲಿ ಧರ್ಮರಕ್ಷಣೆ ಮಾಡಿದವರು. ಅವರು ಜೀವಂತ ಇರುವಂಥ ಹೊತ್ತಿನಲ್ಲಿ ನಮ್ಮ ಸಮಾಜ ಅವರನ್ನು ಗುರುತಿಸಲಿಲ್ಲ, ಅವರನ್ನು ಗೌರವಿಸಲಿಲ್ಲ, ಅವರನ್ನು ನಮಸ್ಕಾರ ಮಾಡಲಿಲ್ಲ. ಆ ಕಾಲಲ್ಲಿ ಮಾಡಿದಂಥ ಗುರುನಿಂದನೇ ಗುರುವಾಕ್ಯೋಲ್ಲಂಘನ ದೋಷ ನಮ್ಮ ಪರಂಪರೆಯನ್ನು ಬಾಧಿಸ್ತಾ ಉಂಟು. ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಅಭಿವೃದ್ಧಿಗೆ ಅದು ಬಾಧಕವಾಗುಂಟು. ಆ ಗುರು ಪರಂಪರೆಯ ಗುರುಶಾಪದ ವಾಕ್ಯೋಲ್ಲಂಘನ ದೋಷ ಹೋಗಬೇಕು ಅಂತಿದ್ರೆ ನಾವು ಅನುದಿನ ಅನುಕ್ಷಣ ಗುರುಸ್ಮರಣೆಯನ್ನು ಮಾಡ್ತಾ ನಮಗೆ ಇರತಕ್ಕಂಥ ಗುರುಶಾಪದ ಆ ವಜ್ರಲೇಪವನ್ನು ಸ್ವಲ್ಪ ಸ್ವಲ್ಪವೇ ಅದನ್ನು ಪರಿಹರಿಸಿಕೊಳ್ಳುವಂಥ ಯೋಗ ಭಾಗ್ಯ ಈ ಹೊತ್ತು ಒದಗಿ ಬಂದಿದೆ. 2005ನೇ ಇಸ್ವಿಯಲ್ಲಿ ಆ ಪುಣ್ಯ ಪೀಠದಲ್ಲಿ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು ಪೀಠಕ್ಕೆ ಬಂದರು. ಮುಂದೆ ಯಾವ ಶಂಕರಾಚಾರ್ಯ ಪೀಠದ ಗುರುಗಳಿಂದ, ಶೃಂಗೇರಿ ಜಗದ್ಗುರುಗಳಿಂದ ಪಟ್ಟಾಭಿಷಿಕ್ತರಾದರು. ನಮಗೆಲ್ಲ ಶಾಶ್ವತವಾಂತ ಗುರುಮಂತ್ರಾಕ್ಷತೆ ಈ ಪೀಠದಿಂದ ಒದಗುವ ಹಾಗೆ ಒದಗಿ ಬಂತು. ಅಂಥ ಗುರುಗಳು ವರ್ತಮಾನ ಕಾಲದಲ್ಲಿ ಭಕ್ತಿ ವೈರಾಗ್ಯ ಸಂಪನ್ನರಾಗಿ ಪೀಠದಲ್ಲಿದ್ದುಕೊಂಡು ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಅವರ ಪ್ರಥಮ ಸಂಕಲ್ಪ ಏನು ಅಂತ ಹೇಳಿದರೆ, ನನಗೆ ಮಠವನ್ನು ಕಟ್ಟಿಕೊಡಬೇಡಿ, ಸಮಾಜದ ವಿದ್ಯಾರ್ಥಿಗಳನ್ನು ಕಳಿಸಿ ಅಂತೇಳಿ ಗುರುಗಳು ಪ್ರಾರಂಭದಲ್ಲಿ ವೇದ ಪಾಠಶಾಲೆಯನ್ನು ಪ್ರಾರಂಭಿಸಿದ್ರು. ನಾಗಧರ್ಮೇಂದ್ರ ವೇದ ಸಂಜೀವಿನಿ ಪಾಠಶಾಲೆಯನ್ನು ಗುರುಗಳು ಪ್ರಾರಂಭಿಸಿದ್ರು. ಪ್ರಾರಂಭ ಕಾಲದಲ್ಲಿ ಬೆರಳೆಣಿಕೆ ಶಿಷ್ಯರಿದ್ದಂಥ ಆ ಪೀಠ ಈಗ 100 ಮಕ್ಕಳಿಂದ ಕಂಗೊಳಿಸ್ತಾ ಉಂಟು. ಎಷ್ಟು ಬೆಳೆದಿದೆ ಅಂತ ಹೇಳಿದರೆ, ನಮ್ಮಲ್ಲಿಯೇ ತಂತ್ರ ಮಾಡುವಂಥ ವಿದ್ಯಾರ್ಥಿಗಳಿದ್ದಾರೆ, ವಿದ್ವಾಂಸರಿದ್ದಾರೆ. ಜೊತೆಗೆ ಯಾವುದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ವಿಚಾರ ಬೇಕು ಅಂತಿದ್ರು ನೀವು ನಮ್ಮ ಪೀಠದಲ್ಲಿ ನಿವೇಶಿಸಿಕೊಂಡ್ರೆ ಅದಕ್ಕೆ ನಮ್ಮ ವಿದ್ವಾಂಸರ ಅಂತ ಗುರು ಪೀಠದ ವೈದಿಕ ವೃಂದಗಳಿದ್ದಾರೆ. ಯಾವುದೇ ವೈದಿಕ ಕರ್ಮಾಂಗವನ್ನು ಮಾಡಬೇಕು ಅಂತಿದ್ರೆ ಗುರು ಪೀಠದಲ್ಲಿ ನಿವೇದಿಸಿಕೊಂಡ್ರೆ ಸಾಕು. ಎಲ್ಲ ತರಹದ ಬ್ರಹ್ಮ ಕಲಶದಿಂದ ಹಿಡಿದು ಯಾವುದೇ ಪರಿಹಾರ ಶಾಂತಿ ಹೋಮಗಳಿರ್ಬೋದು, ಎಲ್ಲವೂ ಕೂಡ ವರ್ತಮಾನ ಪೀಠದಲ್ಲಿ ನಡೀತಾ ಉಂಟು ಅಂತ ಹೇಳಿದ್ರೆ ಇದಕ್ಕಿಂತ ಗರಿಮೆ ನಮಗೆ ಬೇಕೆ? ಅದಕ್ಕಾಗಿ ನಮ್ಮ ಗುರುಪೀಠವನ್ನು ನಾವು ತಿಳಿದು ನಮಗೆ ಯಾರು ಗುರು ಅಂತ ಹೇಳತಕ್ಕಂಥ ವಿಚಾರವನ್ನು ಅರಿತು ನಾವು ಗುರುಪೀಠಕ್ಕೆ ಶರಣಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ಆವಾಗ ಪೂಜೆ ಮಾಡಿದ್ದೇವೆ, ಈವಾಗ ಪೂಜೆ ಮಾಡಿದ್ದೇವೆ, ಕಳೆದ ವರ್ಷ ಮಾಡಿದ್ದೇವೆ ಅಂತ ಹೇಳತಕ್ಕಂಥ ಅಲ್ಲ. ಕಾಲಕ್ಕೆ ಪ್ರತಿ ದಿವಸವೂ ಕೂಡ ಮನೆಯಲ್ಲಿ ಗುರುಗಳನ್ನು ಧ್ಯಾನ ಮಾಡಬೇಕು. ಗುರುಗಳು ಯಾವಾಗ ಬರ್ತಾರೆ ಆವಾಗ ಓಡೋಡಿ ಬಂದು ಆ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸಿಕೊಳ್ಬೇಕು. ಗುರುವಿಗೆ ನಮಗೆ ಯಥಾಶಕ್ತಿ ಕಾಣಿಕೆಯನ್ನು ಅರ್ಪಿಸಿಕೊಳ್ಬೇಕು. ಜೊತೆಗೆ ಗುರು ಏನು ನಮಗೆ ಮಾರ್ಗದರ್ಶನ ನೀಡ್ತಾರೆ, ಸತ್ಯದ, ಧರ್ಮದ, ಶಾಂತಿಯ, ಪ್ರೇಮದ ಪಥದಲ್ಲಿ ಮುನ್ನಡೆಯಲಿಕ್ಕೆ ಆ ಗುರು ಪ್ರೇರಣೆ ನೀಡ್ತಾರೆ. ಆವಾಗ ಚಾತುರ್ಮಾಸದಲ್ಲಿ ಗುರುಗಳು ಆಶೀರ್ವಚನ ನೀಡ್ತಾರೆ. ಆ ಆಶೀರ್ವಚನವನ್ನು ನಾವು ಶ್ರದ್ಧೆಯಿಂದ ಕೇಳಬೇಕಂತೆ. ಗುರುವನ್ನು ಹೇಗೆ ನೋಡಬೇಕು ಅಂತ ಹೇಳಿದ್ರೆ, ದರ್ಶನಂ ಸ್ಪರ್ಶನಂ ತವ ಪಾದ ಸೇವನಂ. ಹಾಗೆ ಅಂತ ಹೇಳಿದ್ರೆ ಗುರುಗಳ ದಿವ್ಯ ಮಂಗಳ ಮೂರ್ತಿಯನ್ನು ದರ್ಶನ ಮಾಡಬೇಕಂತೆ, ಅವರ ಪಾದ ಸ್ಪರ್ಶನ ಮಾಡಬೇಕಂತೆ, ಗುರುಗಳಲ್ಲಿ ಸಂಭಾಷಣೆ ಮಾತಾಡಬೇಕಂತೆ. ಹಾಗೆ ಆ ದಿವ್ಯ ಮಂಗಳ ರೂಪವನ್ನು ಹೃದಯದಲ್ಲಿ ತುಂಬಿಸಿಕೊಳ್ಬೇಕಂತೆ. ನಾವೆಲ್ಲ ಮಾಡ್ತೇವೆ, ಗುರುಗಳನ್ನು ನೋಡ್ತೇವೆ, ದರ್ಶನ ಮಾಡ್ತೇವೆ,
ಮಂತ್ರಾಕ್ಷನ್ನು ಸ್ವೀಕರ್ತೇವೆ. ಗುರುಗಳ ಮಂಗಳ ಮೂರ್ತಿಯನ್ನು ಹೃದಯ ಕಮಲದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಕೇವಲ ಗುರುಗಳು ವಿದ್ಯಾರ್ಥಿ ವೃಂದವನ್ನು, ವೇದ ವಿದ್ವಾಂಸರನ್ನ ಮಾತ್ರ ತಯಾರು ಮಾಡಿದ್ದಲ್ಲ, ಗುರುಗಳಲ್ಲಿ ಒಂದು ಗೋಶಾಲೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ಗುರುಗಳ ಸಂಕಲ್ಪವಂತ ಅನೇಕ ಗೋವುಗಳು ಅಲ್ಲಿ ಸಲಹಲ್ಪಡ್ತದೆ. ಜೊತೆಗೆ ಗುರುಗಳ ಸಂಕಲ್ಪದಂತೆ ಸೂರ್ಯ ಚೈತನ್ಯ ಎನ್ನತಕ್ಕಂಥ ವಿದ್ಯಾ ಸಂಸ್ಥೆ ನಮ್ಮ ಗುರು ಪೀಠದಿಂದ ನಡೀತಾ ಉಂಟು. ಅದು ಎಲ್ಲವೂ ಕೂಡ ಗುರು ಸಂಕಲ್ಪದಿಂದಾಗಿದೆ. ಆ ವಿದ್ಯಾ ಸಂಸ್ಥೆ ವರ್ತಮಾನ ಕಾಲದಲ್ಲಿ ಉಡುಪಿ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನವನ್ನು ಪಡೆದಿದೆ ಅಂತ ಹೇಳಿದರೆ ನಮ್ಮ ಸಮಾಜಕ್ಕೆ ಹೆಮ್ಮೆ ಉಂಟಾಗ್ತದೆ. ಇಂಥ ಏನೆಲ್ಲ ಒಳ್ಳೆಯ ಸಂಕಲ್ಪವನ್ನು ಗುರುಗಳು ಮಾಡ್ತಾರೋ, ಗುರುಗಳು ಏನು ಮಾಡ್ತಾರೆ, ಏನು ಸೂಚನೆ ಕೊಡ್ತಾರೆ, ಅದನ್ನು ಸದಾ ನಾವು ಆ ಮಠಕ್ಕೆ ಕಿವಿಯಾಗಿರಬೇಕು. ಕಿವಿಯಾಗಿದ್ದುಕೊಂಡು ಆ ಗುರುಗಳ ವಾಣಿಯನ್ನು ನಾವು ರೂಢಿಸಿಕೊಳ್ಳಿ ನಡೆಸುವಲ್ಲಿ ಯಾವಾಗ ಸಾರ್ಥಕ ಆಗ್ತೇವೋ ಆವಾಗ ಈ ಪಾದಪೂಜೆ ಸಾರ್ಥಕ ಆಗ್ತದೆ. ಆವಾಗ ನಮ್ಮ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಬರ್ತದೆ, ಒಳ್ಳೆಯ ವಿದ್ಯೆ ಬರ್ತದೆ, ನಮ್ಮ ಶಾಪ ವಿಮೋಚನೆ ಆಗ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಗುರುಗಳನ್ನು ಕರೆಸಿ ವಿಶೇಷ ರೀತಿಯಂಥ ಪೂಜೆಯನ್ನು ಮಾಡಿದ್ದೀರಿ, ಪೂಜೆಯನ್ನು ಮಾಡಿದ್ದೀರಿ. ಸಂಧ್ಯಾ ಕಾಲದಲ್ಲಿ ಈ ಸಂಘದವರು ವಿಶೇಷ ರೀತಿಯಂಥ ದುರ್ಗಾ ಪೂಜೆಯನ್ನು ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದಾರೆ. ತಿಳಿದರೆ ದುರ್ಗಮವಾದಂಥ ಭವಸಾಗರವನ್ನು ದಾಂಟಿಸುವಲು ಅವಳು ದುರ್ಗಾದೇವಿ ಅಂತೇಳಿ ಈ ಕಲಿಯುಗದಲ್ಲಿ, ಈ ಕಲಿಯುಗದ ಯಾವ ಯುಗಧರ್ಮದಲ್ಲಿ ನಮಗೆ ಬರತಕ್ಕಂಥ ದುಷ್ಟ ಕಷ್ಟಗಳನ್ನು ನಿವಾರಿಸುವಲ್ಲಿ ಆ ದುರ್ಗಾಮಾತೆ, ಅಂಥ ದುರ್ಗಾಮಾತೆ ಯಾರೆಲ್ಲರೂ ಸತ್ಸಂಕಲ್ಪದಿಂದ ವಿವಾಹಾದಿ ಪ್ರತಿಬಂಧಕ ದೋಷ ಇರ್ಬೋದು, ನಾನಾ ಕಷ್ಟ ಕಾರ್ಪಣ್ಯಗಳಿರೋದು ಅದೆಲ್ಲ ಪರಿಮಾರ್ಜನೆ ಆಗಲಿ ಅಂತೇಳಿ ಆ ದುರ್ಗಾ ದೇವಿಗೆ ಶರಣು ಹೋಗಿ ನಮಸ್ಕಾರ ಮಾಡಿದಂಥ ಹೊತ್ತಿನಲ್ಲಿ ಆ ದುರ್ಗೆ ನಮ್ಮ ಎಲ್ಲ ದುರಿತ ದೋಷಗಳನ್ನು ದೂರೀಕರಿಸ್ತಾಳೆ, ನಮ್ಮನ್ನು ಸನ್ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಬುದ್ಧಿಯನ್ನು ಪ್ರೇರಿಸ್ತಾಳೆ ಅಂತ ಹೇಳಲ್ಪಟ್ಟಿದೆ. ಅಂಥ ಗುರುಗಳ ವಿಚಾರ, ಹಾಗೆ ಆ ಗುರುಗಳ ಮುಖ್ಯ ದಿವ್ಯ ಉಪಸ್ಥಿತಿಯಲ್ಲಿರ್ತಕ್ಕಂಥ ದುರ್ಗಾ ಪೂಜೆಯ ಮಹತ್ವದ ಬಗ್ಗೆ ಎರಡು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ವಿರಮಿಸ್ತೇವೆ. ಓಂ ಶ್ರೀ. ಅತ್ಯಮೂಲ್ಯ ಮಾಹಿತಿಯನ್ನು ನೀಡಿದ ಶ್ರೀ ವಿಶ್ವೇಶ್ವರ ಪುರೋಹಿತರಿಗೆ ಧನ್ಯವಾದಗಳು. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳಾದ ಲಯನ್ ಸುಧಾಕರ್ ಆಚಾರ್ಯ, PMJF ಡೈಮಂಡ್ 10 ಡೈರೆಕ್ಟರ್, ಬಜಾರ್ ಗ್ರೂಪ್, ಮಾರ್ನಬೈಲು, ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ ಸಾಮೂಹಿಕ ಗುರುಪಾದುಕ ಪೂಜೆ ಹಾಗೂ ಶ್ರೀ ದುರ್ಗ ನಮಸ್ಕಾರ ಪೂಜೆ ಈ ಅಭೂತಪೂರ್ಣ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ವಿರಾಜಮಾನಾಗಿರುವ ನಮ್ಮ ಆಧ್ಯಾತ್ಮ ಗುರುಗಳಾದಂಥ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಲಸ್ಥೇನ ಸ್ವಾಮೀಜಿಗಳಿಗೆ ಮನಸ್ಸಾ ಸ್ಮರಿಸುತ್ತಾ, ಹಾಗೆ ವೇದಿಕೆಯಲ್ಲಿರುವ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೆ ಗುರುಗಳಿಗೆ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ನನ್ನ ಪ್ರೀತಿಯ ವಿಶ್ವಕರ್ಮ ಸಮುದಾಯದ ನನ್ನ ಸೋದರ ಸೋದರಿಯರಿಗೆ ನಮಿಸುತ್ತಾ, ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಈ ಸಂಘದ ಸರ್ವ ಸದಸ್ಯರಿಗೂ ಮೊದಲಾಗಿ ನಾನು ವಂದಿಸುತ್ತಿದ್ದೇನೆ. ನಾನೆಲ್ಲ ಇಲ್ಲಿ ಮೊನ್ನೆ ಅವರು ನಮ್ಮ ಫ್ಯಾಕ್ಟ್ರಿಗೆ ನಮ್ಮನ್ನು ಆಹ್ವಾನಿಸಲಿಕ್ಕೆ ಬರುವಾಗ ನಾನು ಹೇಳಿದೆ, ನಾನು ಅತಿಥಿಯಾಗಿ ಅಲ್ಲಿಗೆ ಬರುವುದಿಲ್ಲ, ನಾನು ವಿಶ್ವಕರ್ಮ ಸಮುದಾಯದ ಒಬ್ಬ ಸದಸ್ಯನಾಗಿ ನಿಮ್ಮ ಈ ಉತ್ತಮ ಕಾರ್ಯದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರುತ್ತೇನೆ ಅಂತ ಹೇಳಿದೆ. ಯಾಕಂತೇಳಿದರೆ ನಮ್ಮ ಅಣ್ಣ ಮತ್ತು ಈ ಸಂಘಕ್ಕೆ ತುಂಬ ಅವಿನಾಭಾವ ಸಂಬಂಧಗಳು. ಸಾಧಾರಣ 10-20 ವರ್ಷಗಳ ಮೊದಲು ಕೂಡ ನಮ್ಮ ಅಣ್ಣ ಈ ಸಂಘದಲ್ಲಿ, ಇಲ್ಲಿ ಹಲವಾರು ಸಂಘದಲ್ಲಿ ಪಾಲ್ಗೊಂಡು ಕರ್ನಾಟಕದಾದ್ಯಂತ ಎಲ್ಲ ಸಮಾಜದಲ್ಲಿ ವಿಶ್ವಕರ್ಮ ಸಮುದಾಯದ ಸಂಘದಲ್ಲಿ ಗುರುತಿಸಿಕೊಂಡವರು ಮತ್ತು ಹೆಸರುವಾಸಿಯಾದವರು, ಅವರ ನೆರಳಲ್ಲಿ ನಿಂತವರು ನಾವು. ಇವತ್ತಿನ ಈ ಸಂಘದವರು ಮಾಡಿಕೊಳ್ಳುವಂಥ ಈ ಗುರುಪಾದುಕ ಪೂಜೆ, ಈ ಅದ್ಭುತ ಕಾರ್ಯಕ್ರಮ ತುಂಬ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಪಡ್ತಿದ್ದೇನೆ. ಯಾಕಂತೇಳಿದರೆ ಒಂದು ಸಲ ದೇವರು ಮತ್ತು ದೇವದೂತರಲ್ಲಿ ಒಂದು ಪ್ರಶ್ನೆ ಬಂದಂತೆ, ದೇವದೂತರುಗಳು ದೇವರಲ್ಲಿ ಕೇಳಿದ್ರಂತೆ, ಭೂಲೋಕದಲ್ಲಿರುವ ಜನರಲ್ಲಿ ನಿಮಗೆ ಅತ್ಯಂತ ಪ್ರೀತಿ ಪಾತ್ರರು ಯಾರು ಅಂತೇಳಿ. ಆಗ ದೇವದೂತರಿಗೆ ಹೇಳಿದಂತೆ, ಭೂಲೋಕದಲ್ಲಿ ಯಾರು ಹೆಚ್ಚು ಜನರನ್ನು ಪ್ರೀತಿಸ್ತಾರಾ,
ಯಾರು ಎಲ್ಲರೊಂದಿಗೆ ಬೆರೆಯುತ್ತಾನ, ಯಾರು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾರ ಅವರು ನನಗೆ ತುಂಬ ಪ್ರೀತಿ ಅಂತೇಳಿ. ಆ ಸಾಲಿಗೆ ಸೇರಿದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹಿತರಕ್ಷಣಾ ಸಂಘದ ಸದಸ್ಯರಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಿದ್ದೇನೆ. ಇಂಥ ಕಾರ್ಯಕ್ರಮಗಳಿಂದ ನಾವು ವಿಶ್ವಕರ್ಮರು ಒಗ್ಗಟ್ಟಿಗೆ ಒಂದು ಮೂಲ ಕಾರಣವಾಗ್ತದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಈಗ ಅವರು ನಮ್ಮ ಪ್ರಾಸ್ತಾವಿಕವಾಗಿ ಹೇಳಿದಾಗೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ತುಂಬ ಇದೆ. ಅದಕ್ಕೆ ನಾವೇ ಕಾರಣರು. ನಾವು ಕೇವಲ ಗುರು ವಂದನ ಕಾರ್ಯಕ್ರಮಕ್ಕೆ, ಗುರು ಪಾದುಕ ಪೂಜೆಗೆ ಬಂದರೆ ಸಾಲದು. ಸಂಘದಲ್ಲಿ ಆಗುವಂಥ ಎಲ್ಲ ಚಟುವಟಿಕೆಯಲ್ಲಿ ನಾವು ಭಾಗವಹಿಸಬೇಕು. ನಾನು ಮೊನ್ನೊಮ್ಮೆಗೆ ಬರುವಾಗ, ನಾವು ಮೆಲ್ಕರಲ್ಲಿ ಬರುವಾಗ ಒಂದು ಕಾಂಪ್ಲೆಕ್ಸಲ್ಲಿ ಒಂದು ಬೋರ್ಡ್ ನೋಡಿದೆ. ಅಲ್ಲಿ ಏನಿತ್ತು ಅಂತ ಹೇಳಿದರೆ, ಮಕ್ಕಳಿಗೆ ಶಿಕ್ಷಣ ಬಗ್ಗೆ ಮುಂದಕ್ಕೆ ಅವರು ಯಾವ ದಾರಿಯಲ್ಲಿ ಸಾಗಬೇಕು ಎನ್ನುವ ಇದನ್ನು ನಾವು ತಿಳಿಸಿಕೊಡ್ತೇವೆ ಅಂತೇಳಿ ಒಂದು ಮುಸ್ಲಿಂ ಸಂಸ್ಥೆ ಹಾಕಿದಂಥ ಒಂದು ಬೋರ್ಡ್. ಯಾಕೆ ನಾನು ಇವತ್ತು ಹೇಳಿದೆ ಅಂತ ಹೇಳಿದರೆ, ನಮ್ಮ ಮುಂದಿನ ಭವಿಷ್ಯ ಉಜ್ವಲ ಆಗಬೇಕಂತ ಹೇಳಿದ್ರೆ ನಮಗೆ ಗುರುಗಳಿರ್ಬೇಕಂತೆ, ಮುಂದೆ ಒಬ್ಬರು ಗುರುಗಳಿರ್ಬೇಕಂತೆ, ಹಿಂದೆ ಗುರುಗಳಿರಬೇಕಂತೆ, ಮುಂದೆ ಗುರಿ ಇರಬೇಕಂತೆ. ನಮ್ಮ ಭಾಗ್ಯ ಇವತ್ತು ಇಡೀ ಭಾರತ ದೇಶದಲ್ಲಿ ಪ್ರಸಿದ್ಧಿ ಪಡೆದಂಥ ನಮ್ಮ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಹಲವಾರು ಕಡೆ ನಾನು ದೃಶ್ಯ ಮಾಧ್ಯಮದಲ್ಲಿ ಆ ಪೇಪರಲ್ಲಿ ನೋಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಂತ ಆಗಿರ್ಬೋದು, ದೇಶದಲ್ಲಿ ಆಗಿರುವಂಥ ದೊಡ್ಡ ದೊಡ್ಡ ಗುರುಗಳೊಂದಿಗೆ ನಮ್ಮ ಗುರುಗಳು ಸೇರಿಕೊಂಡು ಅಲ್ಲಿಯ ಪ್ರವಚನ ಹೇಳೋದು ಕೇಳೋದಲ್ಲಿ ನಾವು ಮಾಡ್ತಿರ್ತೇವೆ. ಅಂಥ ಗುರುಗಳು ಸಿಕ್ಕಿದ್ದು ನಮ್ಮ ಭಾಗ್ಯ. ಅದರ ಜೊತೆಗೆ ನಮಗೆ ಗುರಿ ಇರಬೇಕಂತೇಳಿ, ನಮ್ಮ ಮಕ್ಕಳು ಮುಂದಕ್ಕೆ ಯಾವ ಮಟ್ಟಕ್ಕೆ ಹೋಗಬೇಕು, ಯಾವ ಶಿಕ್ಷಣದಲ್ಲಿ ಯಾವ ಹಂತಕ್ಕೆ ಯಾವ ಹಂತದಲ್ಲಿ ಹೋದರೆ ಅವರಿಗೆ ಉತ್ತಮ ಶಿಕ್ಷಣ ಭವಿಷ್ಯ ಇದೆ ಅಂತ ಹೇಳುವ ಪ್ರತಿಯೊಂದು ಸಂಘದಲ್ಲಿ ಕೂಡ ಆ ಒಂದು ಅವರ ನಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ, ಮುಂದಿನ ಉದ್ಯೋಗದ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಕಲಾ ಕೇಂದ್ರಗಳು ನಮ್ಮಲ್ಲಿ ಬೆಳೆಸ್ಕೊಂಡು ಬರಬೇಕು. ಹಾಗೆಯೇ ನಾನು ಕೊನೆಯದಾಗಿ ಹೇಳುವುದೇನಂತ ಹೇಳಿದರೆ, ನಮ್ಮ ವಿಶ್ವಕರ್ಮ ಸಮಾಜದ ಒಗ್ಗಟ್ಟಿಗಾಗಿ ಆಗುವಂಥ ಈ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳು ನಾವು ಮತ್ತೊಮ್ಮೆ ನಿಮಗೆ ನಾವು ಕಳೆದ 2-3 ಕಡೆ ಬರುವ ಜನವರಿ 11ಕ್ಕೆ ನಾವು ರಾಜ್ಯ ಮಟ್ಟದ ವಾಲಿಬಾಲ್, ಥ್ರೋಬಾಲ್ ಹಾಗೂ ಹಗ್ಗಜಗ್ಗಾಟ ಕಾರ್ಯಕ್ರಮ ಮಾಡ್ತಿದ್ವಿ. ಯಾಕಂತಂದರೆ ಇದು ಅಲ್ಲಿ ಪ್ರಶಸ್ತಿ ಪ್ರದಾನ ಆಗಿರ್ಬೋದು, ಧನದ ವ್ಯವಸ್ಥೆ ಆಗಿರೋದು, ಅದಕ್ಕೆ ಅನುವು ಮಾಡೋದಲ್ಲ. ನಮ್ಮ ವಿಶ್ವಕರ್ಮ ಸಮುದಾಯ ಒಗ್ಗಟ್ಟಾಗಬೇಕಂತ ಹೇಳಿ ಉದ್ದೇಶದಿಂದ ಮಾಡುವಂಥ ಕಾರ್ಯಕ್ರಮಗಳು. ಅದೇ ರೀತಿ ಕಳೆದ 2 ವಾರದ ಮೊದಲು ಸಹ್ಯಾದ್ರಿ ಕಾಲೇಜಲ್ಲಿ ನಮ್ಮ ಕರ್ನಾಟಕ ಯುವ ಮಿಲನದವರು ಮಾಡಿದಂಥ ಕ್ರಿಕೆಟ್ ಇದಾಗಿರ್ಬೋದು, ಮತ್ತು ಗೋಲ್ಡ್ ಮಿಚ್ ಮೈದಾನದಲ್ಲಿ ಆದಂಥ ಯಾದಾದಿಗಳಾಗಿರ್ಬೋದು, ಇದೆಲ್ಲ ನಮ್ಮ ಸಮುದಾಯದ ಒಗ್ಗಟ್ಟಿಗೆ ಆಗುವಂಥ ಕೆಲಸ ಕಾರ್ಯಗಳು. ಇಂಥ ಕಾರ್ಯಕ್ರಮಗಳು ನಮ್ಮ ಸಮುದಾಯದಲ್ಲಿ, ನಮ್ಮ ಬೇರೆ ಬೇರೆ ಸಂಘದ ಅಧ್ಯಕ್ಷರ ಹಾದಿಯಲ್ಲಿ, ಅವರ ಸಂಘದ ಸದಸ್ಯರ ಒಗ್ಗೂಟಲ್ಲಿ ಆಗಬೇಕು. ನಮ್ಮ ಸಮುದಾಯ ಮುಂದಕ್ಕೆ ಬಲಿಷ್ಠ ಸಮುದಾಯವಾಗಿ ಮೂಡಿ ಬರಬೇಕಂತ ಹೇಳುತ್ತಾ, ಇವತ್ತಿನ ಈ ದೊಡ್ಡ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕರೆದಿದ್ದರೆ ನಿಮಗೆಲ್ಲ ವಂದಿಸುತ್ತಾ, ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ ಮಾತುಗಳನ್ನು ವಿರಾಮನೆ ಹೊರಡ್ತೇನೆ. ಜೈ ಹಿಂದ್. ಮುಖ್ಯ ಅತಿಥಿಗಳಾಗಿ ಸಮಾಜದ ಒಗ್ಗಟ್ಟಿಗೆ ಹಲವಾರು ಸಲಹೆಗಳನ್ನು ನೀಡಿ ಸಮಾಜದ ವಿವಿಧ ಕ್ಷೇತ್ರಗಳಿಗೆ ಯಾವುದೇ ಸಹಕಾರ ಬೇಕಿದ್ದಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲದೆ ನೇರವಾಗಿ ತನುಮನ ಧನಗಳ ಸಹಕಾರವನ್ನು ನೀಡಿ ಸಮಾಜವನ್ನು ಮುನ್ನಡೆಸಿಕೊಂಡು ಬರುತ್ತಿರುವಂಥ ಮಾರ್ನಬೈಲ್ ದಿವಂಗತ ಜನಾರ್ದನಾಚಾರ್ಯ, ಮಾರ್ನಬೈಲ್ ದಿವಂಗತ ಗೋಪಾಲಕೃಷ್ಣಾಚಾರ್ಯರ ಹಾದಿಯಲ್ಲೇ ಮುನ್ನಡೆಯುತ್ತಿರುವಂಥ ಲಯನ್ ಸುಧಾಕರಾಚಾರ್ಯ ಇವರಿಗೆ ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡಿದ್ದಾರೆ. ಅವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು. ಸಂಘದ ಅಧ್ಯಕ್ಷರು ಅವರಿಗೆ ಸ್ಮರಣಿಕೆ ಹಾಗೂ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಂತಹ ಇನ್ನೋರ್ವ ಅತಿಥಿ ಶ್ರೀ ಪಿ ಪುಟ್ಟಣ್ಣಾಚಾರ್ಯ, ಸಹಾಯಕ ಜೈಲರ್, ಜಿಲ್ಲಾ ಕಾರಾಗೃಹ ಹಾಸನ. ಇವರಿಂದ ಸಭೆಯನ್ನು ಉದ್ದೇಶಿಸಿ 2 ಮಾತು.
ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಕುಲಗುರು ಆಗಿರ್ತಕ್ಕಂಥ ಕಾಳಹಸ್ತೇಂದ್ರ ಮಹಾಸ್ವಾಮೀಜಿಯವರೇ, ವೇದಿಕೆಯಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸುರೇಂದ್ರಾಚಾರ್ಯರೇ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸುಧಾಕರ್ ಆಚಾರ್ಯರೇ, ಈ ವಿಶ್ವಕರ್ಮ ಇವತ್ತಿನ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರೇ, ಈ ಸಮೂಹದ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ವೇದಿಕೆಯಲ್ಲಿರುವಂಥ ಹಿರಿಯರೇ, ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಹಿರಿಯರೇ, ಕಿರಿಯರೇ, ಮಹನೀಯರೇ, ಮಕ್ಕಳು, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಒಂದು ರೀತಿಯಲ್ಲಿ ನಮ್ಮ ಪುರೋಹಿತರಾಗಿರ್ತಾರೆ ಬ್ರಹ್ಮಶ್ರೀ ವಿಶ್ವೇಶ್ವರ ಪುರೋಹಿತರು ಗುರುಪೀಠ ಏನು, ಗುರುಪೀಠದಿಂದ ನಮಗೇನು, ನಾವು ಯಾಕೆ ಗುರುಪೀಠಕ್ಕೆ ಸೇರಬೇಕು, ನಮ್ಮ ಕುಲವನ್ನು ನಾವು ತಿಳ್ಕೊಂಡು ಈ ಸಮಾಜಕ್ಕೆ ನಾವು ಮುಂದೆ ಒಳ್ಳೆತನವನ್ನು ಬಿಟ್ಟುಕೊಡುವಂಥ ವಿಚಾರವನ್ನು ಅವರು ತಿಳಿಸಿದರು. ನಮ್ಮ ಸಮಾಜದ ಸಂಘಟನೆ ಬಗ್ಗೆ ಗೋಪಾಲಕೃಷ್ಣಾಚಾರ್ಯ ಬಹಳ ವಿವರವಾಗಿ ತಿಳಿಸಿದರು. ಇವತ್ತು ಏನು ನಡೀತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸಮಾಜದವರಿಗೆ ನಾವು ಹುಟ್ಟಿದಾಗಲೇ ನಮಗೆ ಪಂಚ ಕಸುಬುಗಳನ್ನು ದೇವರು, ಕಾಳಿಕಾಂಬೆ, ವಿಶ್ವಕರ್ಮ ದೇವರು ನಮಗೆ ಕರುಣಿಸಿದ್ದಾರೆ. ಆದರೆ ಇವತ್ತು ನಮ್ಮ ಕೈ ತಪ್ಪಿ ಅದು ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಮಯ ಸಂದರ್ಭಗಳಿರ್ಬೋದು. ಇವತ್ತು ಬೆಳಿಗ್ಗೆ ನಾನು ಯಾವುದೋ ಒಂದು ಪೇಟೆಗೆ ಹೋದಾಗ ನಮ್ಮ ಸಮುದಾಯ ಬಿಟ್ಟು ಬೇರೊಬ್ಬ ಸಮುದಾಯದವ ದೂರ ಪೋಪರಣ್ಣ ಅಂತ ಕೇಳಿದ್ರೆ ಎಂಕಿನಿ ಕುಟ್ಟಿ ಪಾಡ್ರಪ್ಪ ಉಂಡು ಅಂತ ಹೇಳ್ತಾ ಇದ್ದಾನೆ. ಅದೇ ಅವನು ಕುಟ್ಟಿ ಹಾಕೋದು, ಲಾಸ್ಟಿಗೆ ಕುಟ್ಟಿ ಪೂಜೆ ಮಾಡುವಂಥದ್ದು ವಿಶ್ವಕರ್ಮರಂಥ ಮಟ್ಟದಲ್ಲಿ ನಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನು, ಯಾಕಂದರೆ ನಾವೀಗ ಪ್ರತಿಭಟಿಸಲಿಕ್ಕೆ ಆಗುವ ಮಟ್ಟದಲ್ಲಿಲ್ಲ, ಅದನ್ನು ಉಪಾಯದಲ್ಲಿ ನಮ್ಮ ವಶಕ್ಕೆ ತೆಗೆಯುವಂಥ ಮಟ್ಟದಲ್ಲಿ ಬೇಕಾಯ್ತದೆ. ಇನ್ನು ಅವನ ಒಂದು ಸ್ವಲ್ಪ ಸಮಯ ಹೋದಾಗ ನಿನ್ನ ಮನೆಗೆ ಕುಟ್ಟಿ ಹಾಕಿದ್ದು ಸರಿ ಇಲ್ಲ ಅಂತ ಬರ್ತದೆ, ಆಗ ಬರ್ತಾನೆ ನಮ್ಮ ಕಾಳಬುಡಕ್ಕೆ. ಈ ಮಟ್ಟದಲ್ಲಿ ನಡೀತಾ ಇದೆ. ಈ ವಿಶ್ವಕರ್ಮರಿಗೋಸ್ಕರ ಇವತ್ತು ನೋಡಿ, ನಮ್ಮ ಚಿನ್ನಾಭರಣ ಕೆಲಸ ಇರಲಿ, ಯಾವುದೇ ಕೆಲಸಗಾರರಿಗೆ ಕೆಲಸ ಕಡಿಮೆ ಆಗಿದೆ. ಆದರೆ ನಮಗೆ ನಮ್ಮ ವ್ಯವಸ್ಥೆಗಳು ಈಗ ಹಾಗಾಗ್ತಾ ಬಂದಿದೆ. ಮತ್ತೊಂದು ಏನು ವಿಚಾರ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಉನ್ನತ ಅಧಿಕಾರಿಗಳಿದ್ದಾರೆ, ಉನ್ನತವಾಗಿ ಗುರುತಿಸಿಕೊಂಡಿದ್ದವರಿದ್ದಾರೆ. ಆದರೆ ಅವರು ಕೆಲವು ಸಂದರ್ಭದಲ್ಲಿ ನಾನು ವಿಶ್ವಕರ್ಮ ಸಮಾಜದವರು ಅಂತ ಹೇಳ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡುವಂಥ ಮಟ್ಟ ಬಂದಿದೆ. ರೀಸೆಂಟಾಗಿ ನಮಗೆ ಒಂದು 6 ತಿಂಗಳ ಮೊದಲು ಒಂದು ಘಟನೆ ನಡೀತು. ಯಾವುದೊಬ್ಬ ಅಧಿಕಾರಿಗೆ ನಮ್ಮವರೊಬ್ಬರು ಬೇರೆಯವರೊಬ್ಬರು ಹೋಗಿ ಕೇಳಿದ್ರು, ನೀವು ಈ ಸಭೆಗೆ ಬರಬೇಕಂತೇಳಿ. ನಾನು ಬಂದರೆ ನನಗೆ ಗುರುತಿಸ್ತಾರೆ, ನಾನು ಬರೋದಿಲ್ಲ ಅಂತ ಹೇಳಿದ್ರು. ಈ ವಿಚಾರ ನಡೀತು. ಯಾಕಂದರೆ ಆ ಮಟ್ಟದಲ್ಲಿ ಕೆಲವರು ನಾವು ಉನ್ನತ ಸ್ಥಾನದಲ್ಲಿರುವಂಥವರು ಮಾಡ್ತಾ ಇದ್ದಾರೆ, ನಮ್ಮ ಸಮಾಜದವರನ್ನು ಮಾಡಬಾರ್ದು. ಮತ್ತೊಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ಇವತ್ತಿನ ಸಮಾಜದಲ್ಲಿ ಯುವ ಜನರನ್ನು ಗುರಿಯಾಗಿಸಿ ಸಮಾಜದಲ್ಲಿ ದುಷ್ಕೃತ್ಯಗಳು, ಮಾದಕ ವಸ್ತುಗಳನ್ನು ಇದು ಮಾಡುವಂಥ ಪ್ರಯೋಗಗಳು ನಡೀತಾ ಇದೆ. ಆದರೆ ನಮ್ಮ ಸಮಾಜದಲ್ಲಿ ಭಾರಿ ಬೆರಳೆಣಿಕೆ ಇದ್ದಾರೆ. ಬಾಕಿ ಸಮಾಜದವರು ಹೋಲಿಸಿದ್ರೆ ನಮ್ಮ ಸಮಾಜದವರು ಅಪರಾಧ ಕೃತ್ಯಗಳಲ್ಲಾಗಲಿ ಬಹಳಷ್ಟು ಕಡಿಮೆ ಜನ ಇದ್ದಾರೆ ಅಂತ ವಿಚಾರವನ್ನು ನಾವು ಹೆಮ್ಮೆ ಪಡಬೇಕಾದ ವಿಚಾರ ಇದೆ. ನಮ್ಮ ಸಮಾಜದಲ್ಲಿ ಹಿರಿಯರು ಹಾಕಿಕೊಟ್ಟ ಪಂಕ್ತಿಯನ್ನು ನಾವು ಮುಂದುವರಿಸಿ ಹೋಗಬೇಕು. ನಮ್ಮ ಗುರುಗಳಿದ್ದಾರೆ. ನಮ್ಮ ಈ ಒಂದು ಸಮಾರಂಭದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ರವಿಸ್ತಂತ್ರಿಗಳು ಯಾವುದೋ ಒಂದು ಕಾರ್ಯಕ್ರಮ ನಾವು ಹೇಳಿದ್ರು, ನಿಮಗೀಗ ಒಳ್ಳೆ ಗುರುಗಳು ಬಂದಿದ್ದಾರೆ, ಈ ಗುರುಗಳ ಆಶೀರ್ವಾದ ಪಡೆದು ಅವರ ನಿರ್ದೇಶನದಂತೆ ನೀವು ಮುಂದುವರೆದ್ರೆ ನಿಮ್ಮ ಸಮಾಜ ಇನ್ನು ಅತ್ಯುನ್ನತವಾಗಿ ಬೆಳೀತದೆ ಒಂದು ಮಾತನ್ನು ಹೇಳಿದರು. ಅದೇ ರೀತಿ ನಾವೆಲ್ಲರೂ ಆ ಗುರುಪೀಠಕ್ಕೆ ವಂದಿಸ್ತಾ, ದುರ್ಗಾ ನಮಸ್ಕಾರ ಪೂಜೆ ಇದೆ, ಆ ದುರ್ಗಾದೇವಿಯನ್ನು ಪರೋಕ್ಷವಾಗಿ ಕಾಳಿಕಾಂಬ ದೇವಿಯನ್ನು ಪ್ರಾರ್ಥಿಸ್ತಾ ನಮಗೆಲ್ಲರಿಗೂ ನಮ್ಮ ಸಮಾಜದವರಿಗೆಲ್ಲ ಒಳ್ಳೆದಾಗಲಿ. ನನ್ನನ್ನು ಈ ಕಾರ್ಯಕ್ರಮ ಕರೆದು ಗುರುತಿಸಿ ಕರೆಸಿದ್ರಿ, ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯುವ ಪೀಳಿಗೆಗಳು ದುಷ್ಕೃತ್ಯದಲ್ಲಿ ಮಾದಕ ವ್ಯಸನದಲ್ಲಿ ಭಾಗಿಯಾಗಬಾರ್ದು. ಎಲ್ಲರೂ ಉತ್ತಮ ವಿದ್ಯೆಯ ಮೂಲಕ ಸಜ್ಜನರಾಗಬೇಕಂತ ಹೇಳುವಂಥ ಮಾತನ್ನು ಆಡಿದಂಥ JLRP ಪುಟ್ಟಣ್ಣಾಚಾರ್ಯ ಇವರಿಗೆ ಸಂಘದ ವತಿಯಿಂದ ಅನಂತ ಧನ್ಯವಾದಗಳು. ಅವರಿಗೆ ಸಂಘದ ಅಧ್ಯಕ್ಷರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ
ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಅಧ್ಯಕ್ಷರಾದ ಎಂ ಸುರೇಂದ್ರಾಚಾರ್ಯ ಬಪ್ಪಳಿಗೆ ಇವರಿಂದ ಅಧ್ಯಕ್ಷರ ಭಾಷಣ. ಶ್ರೀ ಗುರುಭ್ಯೋ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತೈ ನಮಃ, ಶ್ರೀ ಕಾಳಿಕಾ ಪರಮೇಶ್ವರಾಯ ನಮಃ. ಪೂಜ್ಯ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೀಂದ್ರ ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ನಮನವನ್ನು ಸಲ್ಲಿಸುತ್ತಾ, ಇಂದಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ಬಂದಂತಹ ಎಲ್ಲ ಸಮಾಜ ಬಾಂಧವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಈ ಗುರುಪಾದುಕಾ ಪೂಜೆ ಮತ್ತು ದುರ್ಗಾನಮಸ್ಕಾರ ಪೂಜೆ ಇದನ್ನು ಸಾಧಾರಣ ನಾವೊಂದು 10 ವರ್ಷದಿಂದ ಮಾಡ್ತಿದ್ದೇವೆ. ನಾವು ಸಂಘದ ನಮ್ಮ ಸದಸ್ಯರಿಂದ ಲಕ್ಷ್ಮಣಾಚಾರ್ಯ ಇವರ ಮನೆಯಲ್ಲಿ ಒಂದು ಸಲ ಮೀಟಿಂಗ್ ಆಗುವಾಗ ನಾನು ಮತ್ತು ಜಗದೀಶರು ಒಂದು ಪ್ರಸ್ತಾಪ ತಂದೆವು. ನಮ್ಮ ಸಮಾಜಕ್ಕೆ ಗುರು ಇದು ಪಾದ ಪೂಜೆ ಮತ್ತು ದುರ್ಗಾನಮಸ್ಕಾರ ಪೂಜೆ ನಾವು ಸಾಮೂಹಿಕವಾಗಿ ಮಾಡುವ ಅಂತ. ಸಾಯಂಕಾಲ ಹೊತ್ತಿಗೆ ದುರ್ಗಾನಮಸ್ಕಾರ ಪೂಜೆ ಮಾಡಿ ಅದರಲ್ಲಿ ಎಷ್ಟೋ ಇದು ಕನ್ಯೆಯರಿಗೆ ನಾವು ನಮ್ಮ ಪುರೋಹಿತರ ವತಿಯಿಂದ ಇಲ್ಲಿ ಪ್ರಾರ್ಥಿಸಿ ಅವರಿಗೆ ವಿವಾಹ ಆಗುವಂಥ ತುಂಬ ಸನ್ನಿವೇಶ ಆಗಿದೆ. ಅದೇ ರೀತಿ ಒಂದು 13 ವರ್ಷದ ಮೊದಲು ನನ್ನ ಕೊನೆಯ ತಂಗಿಗೆ ಜಾತಕ ತೋರಿಸಿದಾಗ ಹೇಳಿದರು, ಗುರುದೋಷ ಉಂಟು, ನೀವು ಮತ್ತೆ ಈಶ್ವರನ ಸೇವೆ ಮಾಡಬೇಕಂತ. ಜ್ಯೋತಿಷರು ಹೇಳಿದರು, ನೀವು ರಾಘವೇಂದ್ರ ಮಠಕ್ಕೆ ಹೋಗಿ ಅಂತ. ಮತ್ತೊಬ್ಬರು ಹೇಳಿದರು, ಧರ್ಮಸ್ಥಳಕ್ಕೆ ಹೋಗಿ ಅಂತ. ನನಗೆ ಪಕ್ಕ ನೆನಪಾಯಿತು, ನಮ್ಮ ಕುಲಗುರುಗಳು ಇರುವಾಗ ನಾವು ನಮ್ಮಲ್ಲಿಗೇನೆ ಹೋಗಬೇಕಲ್ಲ ಅಂಥೇಳಿ ನಮ್ಮ ಮಠದಲ್ಲಿ ಇಲ್ಲಿ ಪಾದುಕ ಪೂಜೆ ಎಲ್ಲ ಮಾಡಿಸಿದೆವು. ಮಾಡಿ ಒಂದು 2 ತಿಂಗಳಲ್ಲಿ ನೆಂಟಸಿಗೆ ಬಂತು, ವಿವಾಹ ಯೋಗ ಕೂಡ ಕೂಡಿ ಬಂತು. ಇದು ನನಗೆ ಬಹಳ ಒಂದು ಖುಷಿಯಾಯಿತು. ಯಾಕೆಂದರೆ ಅವಳನ್ನು ಮದುವೆ ಮಾಡಿಸಲಿಕ್ಕೆ ಬಹಳ ನಾನು ಕಷ್ಟಪಟ್ಟೆ. ಬೇಕಾಗಿ ತುಂಬ ಬೇಸರ ಆಗ್ತಾಯಿದೆ. ಅಂದರೆ ಒಂದು ಹುಡುಗಿಯರಿಗೆ ಮದುವೆ ಆಗಬೇಕಾದ್ರೆ ಅಣ್ಣ ಆದವನು ಮತ್ತು ಮನೆಯವರು ಎಷ್ಟು ಕಷ್ಟ ಬರ್ತಾರೆ ಅಂತ ಅದು ನಮಗೆ ಗೊತ್ತಿರುವಂಥದ್ದು. ಅದೇ ರೀತಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಯಾವ ರೀತಿ ದಾರಿ ತಪ್ತಾರೆ ಅದು ಕೂಡ ಇಲ್ಲಿ ಪುತ್ತೂರಲ್ಲಿ ನಡೀತಾ ಇದೆ. ಇಂಥ ಒಂದು ವ್ಯವಸ್ಥೆಯನ್ನು ಯಾರು ಕೂಡ ಆ ಮನೆಯವರಿಗೆ ಮಾಡಬೇಡಿ. ಆದಷ್ಟು ನಮ್ಮ ಗುರುಪೀಠಕ್ಕೆ ಹೋಗಿ ಪಾದುಕ ಪೂಜೆಯನ್ನು ಮಾಡಿಸಿ ಅಥವಾ ಗುರುಗಳಂಥ ಸೇವೆಯನ್ನು ಕೂಡ ಮಾಡಿಸಿ, ಅದು ನಿಮ್ಮ ಜೀವನಕ್ಕೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ವಿದ್ಯಾರ್ಥಿಗಳು ಕೂಡ ಹಾಗೆ, 10ನೇ ಕ್ಲಾಸ್ನವರು ಮತ್ತು 2nd PC ಅವರು ಇವರು ಕೂಡ ನಿಮ್ಮ ಪರೀಕ್ಷೆಯ ಮೊದಲು ಒಮ್ಮೆ ಮಠಕ್ಕೆ ಒಂದು ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ನಿಮ್ಮ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ, ಅದೇ ರೀತಿ ವ್ಯಕ್ತಿಯಾಗಿ ಕೂಡ ನಮ್ಮ ಈ ಸಮಾಜದಲ್ಲಿ ಹೀಗೇ ಒಂದು ಸ್ಟೇಜಲ್ಲಿ ಕೂಡ ಒಂದು ಮಾತಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ನಿರ್ದೇಶಕರು ಹಗಲಿರುಳು ದುಡಿತಾ ಇದ್ದಾರೆ. ಹಣ ಸಂಗ್ರಹ ಆಗಬೇಕು. ಮತ್ತು ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದು ಕೆಲವೆಲ್ಲ ಹಾಲು ಕೂಡ ಒಮ್ಮೆ ಇರುವುದಿಲ್ಲ. ನಾವಂದರೆ ಬೆಳಿಗ್ಗೆ ಹೋದರೆ ರಾತ್ರಿ ಆಗ್ತದೆ ಬರುವಾಗೆಲ್ಲ ಹಣ ಸಂಗ್ರಹ ಮಾಡೋದು, ಆಮಂತ್ರಣ ಪತ್ರಿಕೆ ಕೊಡೋದು. ಎಲ್ಲರೂ ನಮಗೆ ಊರಿನವರು, ಪರವೂರಿನವರೆಲ್ಲ ತುಂಬ ಧನ ಸಹಾಯ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಹಕರಿಸಿದೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅಂದರೆ ಒಂದು 3 ಹೊತ್ತಿನ ಕಾರ್ಯಕ್ರಮ ಮಾಡೋದಂದರೆ ಒಂದು ಸಂಘ ನಮ್ಮ ಇಷ್ಟು ಸ್ವಲ್ಪ ಸದಸ್ಯರಿಗೆ ಇದು ದೊಡ್ಡ ಸವಾಲು. ಬೆಳಿಗ್ಗೆ ಗಣಪತಿ ಹೋಮ, ಈಗ ಗುರುಪಾದುಕ ಪೂಜೆ ಮತ್ತು ಸಾಯಂಕಾಲ ಅಷ್ಟಾವಧಾನ ಸಹಿತ ದುರ್ಗಾ ನಮಸ್ಕಾರ ಪೂಜೆ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದೆ. ಆ ನಮ್ಮ ಸದಸ್ಯರನ್ನು ಕೂಡ ನಾನು ಈ ಹೊತ್ತಿನಲ್ಲಿ
ಸ್ಮರಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ನಾವು ಕರೆದಾಗ ಅಲ್ಲಿಗೆ ಹೋಗುವ ಇಲ್ಲಿಗೆ ಹೋಗುವ ಅಂತೆಲ್ಲ ಬರ್ತಾ ಇದ್ದಾರೆ. ಅದೇ ರೀತಿ ದೂರದ ಊರಿಂದ ನಮ್ಮ ನೆಂಟರುಗಳು ಕೂಡ ಬಂದಿದ್ದರು. ಉದಾಹರಣೆಗೆ ದುಬೈ ಮಸ್ಕತ್ತಿಂದೆಲ್ಲ ನೆಂಟರು ಬಂದಿದ್ದಾರೆ. ಮನೆಗೆ ಬಂದಾಗ ಅವರಲ್ಲಿ ಹೇಳಿದೆ ನಾನು ಹೀಗೆ ನಾಳ್ದು ಪಾದುಕ ಪೂಜೆ ಉಂಟು, ದುರ್ಗಾನಮಸ್ಕಾರ ಪೂಜೆ ಉಂಟು, ನೀವು ಕೂಡ ಭಾಗವಹಿಸಿ, ನಿಮಗೆಲ್ಲ ಇದು ನೋಡಲಿಕ್ಕೆ ಸಿಗುವುದಿಲ್ಲ ಅಂತ. ಆದರೂ ಅವರು ಕೂಡ ಮತ್ತು ಅವರ ಸಂಬಂಧದವರನ್ನು ಕೂಡ ಕರ್ಕೊಂಡು ಬಂದು ಇಲ್ಲಿ ಈ ಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ನಮ್ಮ ಸಂಘಕ್ಕೆ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಆಗಬೇಕಂತ ನಾವು ಇದ್ದೇವೆ. ಅದಕ್ಕೆ ಕೂಡ ನೀವೆಲ್ಲ ಸಹಕರಿಸಬೇಕು. ಅದೇ ರೀತಿ ನಮ್ಮ ಸಂಘಕ್ಕೆ ಒಂದು ಸ್ವಲ್ಪ ಕೆಲವೆಲ್ಲ ತೊಂದರೆಗಳೆಲ್ಲ ಬರ್ತದೆ, ಈ ಚಿನ್ನ ಕದಿಯುವಂಥದ್ದು ಮತ್ತು ಬ್ಯಾಂಕಿನ ಅಪ್ರೇಸರ್ಗಳದ್ದೆಲ್ಲ. ಅದಕ್ಕೆ ನಾವು ಸಂಘದ ವತಿಯಿಂದ ನಮ್ಮ ಒಂದು ಕಾನೂನು ಸಲಹೆಗಾರರಾಗಿ ಮಹೇಶ್ ಕಜೆ ಇವರನ್ನು ಕೂಡ ನಾವು ನೇಮಿಸಿದ್ದೇವೆ. ಇದು ಕೂಡ ನಮ್ಮ ಒಂದು ಹೊಸ ಒಂದು ವ್ಯವಸ್ಥೆ. ಅದೇ ರೀತಿ ಈಗ ಚಿನ್ನದ ಕೆಲಸವರ ಪರಿಸ್ಥಿತಿ ಎಲ್ಲ ಗೊತ್ತಿರ್ತದೆ ನಿಮಗೆ, ಭಾರಿ ಚಿನ್ನದ ಕೆಲಸ ಎಲ್ಲ ತೊಂದರೆಯಲ್ಲಿದ್ದಾರೆ. ಅದಕ್ಕೆ ಈಗ ಎಂತ ಮಾಡ್ತಾರೆ, ಕೆಲವರೆಲ್ಲ ಬ್ಯಾಂಕಿಗೆ ಸೇರಿಕೊಂಡಿದ್ದಾರೆ, ಬ್ಯಾಂಕು ಸೊಸೈಟಿಗಳೆಲ್ಲ. ಒಂದು ವಿನಂತಿಯನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಪ್ರತಿಯೊಬ್ಬರು ಕೂಡ ಚಿನ್ನವನ್ನು ಪರಿಶೀಲನೆ ಮಾಡಿಯೇ ಅದನ್ನು ಮುಂದುವರಿಸಬೇಕು. ತೊಂದರೆ ಹಾಕಿಕೊಳ್ಳೋದು ಮತ್ತು ನೀವೇ ಅದು ಬ್ಯಾಂಕಿನವರದರಲ್ಲಿ ಜಾರಿಕೊಳ್ತಾರೆ. ಆದ ಕಾರಣ ಪ್ರತಿಯೊಬ್ಬರಿಗೆ ನಾನು ಒಂದು ವಿನಂತಿ ಅಂತ ಹೇಳ್ತಾ ಇದ್ದರೆ, ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಚಿನ್ನವನ್ನು ನೋಡಿ ಅದರಲ್ಲಿ ಲೋಪ ಬರದಾಗೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಅಂತ. ಇನ್ನು ಮತ್ತು ಜ್ಯುವೆಲ್ಲರಿಯವರನ್ನು ಕೂಡ ಚಿಕಿತ್ಸೆ ಆಗ್ತಾರೆ ಕೆಲವರೆಲ್ಲ. ಅಲ್ಲಿಗೆ ಚಿನ್ನ ಕೊಟ್ಟಿದ್ದೀನಿ, ಇಲ್ಲಿ ಚಿನ್ನ ಕೊಟ್ಟಿದ್ದೀನಿ. ಅದು ಯಾಕೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದರಲ್ಲಿ ಕೂಡ ನಮ್ಮದೆಲ್ಲ ಕೆಲವೆಲ್ಲ ಇದು ತೊಂದರೆ ಇರ್ತದೆ. ಏನಂದರೆ ಇಂಕ ಕಮ್ಮಿ ತಿಕ್ಕು ಅಂಚೆ ಎಂದೊತ್ತೊಂಡೆ ಅಂತ ಲಾಸ್ಟಿಗೆ ಸಿಕ್ಕಿ ಬಿಡೋದು ನಮ್ಮವರು. ಅದಕ್ಕೆ ಬೇಕಾಗಿ ಅವರು ಒಂದು 10 ಗ್ರಾಮ್ ಕೊಟ್ಟರೆ 20 ಗ್ರಾಮ್ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾಗಿ ನಾವು ಜಾಗೃತಿಯಾಗಿ ಅಂಥ ವ್ಯವಸ್ಥೆಗೆ ಹೋಗೋದಾಗೆ ನಾವು ಮಾಡಿಕೊಳ್ಬೇಕು. ಅದಕ್ಕೆ ಬೇಕಾದಂಥ ಭದ್ರತೆಗಳನ್ನು ಕೂಡ ಇಟ್ಕೊಳ್ಬೇಕಾಗ್ತದೆ. ಇನ್ನು ಇಷ್ಟು ಹೇಳಿ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಇನ್ನು ನಮ್ಮ ಶ್ರೀ ಗುರುಗಳ ಆಶೀರ್ವಚನ ಕೂಡ ನಡೆಯಲಿಕ್ಕಿದೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಅಧ್ಯಕ್ಷರಿಗೆ. ಶ್ರೀಮತ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಅನಂತ ಶ್ರೀ ವಿಭೂಷಿತ ಪರಮಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸ್ವಾಮಿ ಸರಸ್ವತಿ ಮಹಾಸ್ವಾಮಿಗಳವರಿಂದ ಆಶೀರ್ವಚನ. ಶಾಸ್ತ್ರ ವಿಚಾರದುದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದ ಆಗಮ ಸಿದ್ಧಿದಾಯಿಗಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳ ನಪಮದಿಕತಿಯೇ ಸರಸ್ವತಿಯೇ ನರ್ತಿಸುಗೆ ನಲಿ ದೊಲಿ ಇದೆನ್ನ ಜೊಯ್ಯಲಿ. ದೌರ್ಭಿರ್ಯುಕ್ತ ಚತುರ್ಭಿಸ್ಫಟಿಕಮಣಿಮಯೀ ವಕ್ಷಮಾಲಾಂ ದಧಾನ ಹಸ್ತೈನೇಕೇನ ಪದ್ಮಂ ಸ್ಥಿತವಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನ ಸಾ ಮೇ ವಾಗ್ದೈವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನ.
ಈಗ ನಾನು ಮಾತಾಡ್ತಿರೋದು ನಿಮಗೆ ಕೇಳ್ತದೆ ಅಂತ ಅಂದ್ಕೊಳ್ತೇನೆ. ಸಮಯ ಈಗ 1 ಗಂಟೆ ದಾಟಿದೆ. ಹಾಗಾಗಿ ಮೈಕು ಕೂಡ ವರ್ಕ್ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ನೆನಪು ಮಾಡ್ತಾ ಉಂಟು, ಟೈಮ್ ಆಯಿತು ಅಂಥೇಳಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ದಕ್ಷಿಣ ಕನ್ನಡ ವಿಶ್ವಕರ್ಮ ಹಿತರಕ್ಷಣಾ ವೇದಿಕೆ ವತಿಯಿಂದ ಸಾಮೂಹಿಕ ಗುರುಪಾದುಕಾ ಪೂಜೆ, ಸಂಜೆ ಅಮ್ಮನವರ ಅನುಗ್ರಹಕ್ಕಾಗಿ ದುರ್ಗಾ ನಮಸ್ಕಾರ ಸೇವೆಯನ್ನು ಅತ್ಯಂತ ಶ್ರದ್ಧೆಯಿಂದ ಎಲ್ಲರನ್ನು ಸೇರಿಸಿಕೊಂಡು ಮಾಡ್ತಾ ಬಂದಿದ್ದಾರೆ. ಧಾರ್ಮಿಕ ವೇದಿಕೆಯಲ್ಲಿ ವಿವಿಧ ಗಣ್ಯರನ್ನು ಕರೆಸಿ ಒಳ್ಳೆಯ ವಿಚಾರಗಳನ್ನು ಸಮಾಜದವರಿಗೆ ಹಂಚಿಕೊಳ್ತಾ ಇದ್ದಾರೆ. ಇವತ್ತು ಕೂಡ ಅನೇಕ ಗಣ್ಯರು ಒಳ್ಳೊಳ್ಳೆ ಮಾತನ್ನು ಹೇಳಿದ್ದಾರೆ. ಪ್ರಸ್ತಾವನೆಯಲ್ಲಿ ನಮ್ಮ ಗೋಪಾಲಕೃಷ್ಣಾಚಾರ್ಯರು ನಮ್ಮ ಹಿತರಕ್ಷಣಾ ವೇದಿಕೆ ನಡೆದು ಬಂದ ದಾರಿ, ಸಾಧಿಸಿದ ಸಾಧನೆ ಎಲ್ಲವನ್ನು ಒಂದು ಪಕ್ಷಿ ನೋಟವನ್ನು ನೀಡಿದ್ದಾರೆ. ಅವರು ಹೇಳಿದರು, ಮೊದಲು ನಮಗೆ ರಾಜಕೀಯ ನೇತೃತ್ವ ಸಿಗ್ತಾ ಇರಲಿಲ್ಲ, ಅವಕಾಶಗಳು ಕೊಡ್ತಾ ಇರಲಿಲ್ಲ, ಈಗ ಸ್ವಲ್ಪ ಕೊಡ್ತಾ ಇದ್ದಾರೆ. ಆನಂತರ ಈ 3 ವರ್ಷದಿಂದ ಅದು ಕೂಡ ಇಲ್ಲ ಅಂಥೇಳಿ, ದೇವಸ್ಥಾನದಲ್ಲೂ ಕೂಡ ಸದಸ್ಯರಾಗಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಂತ. ಒಂದು ರೀತಿ ಯೋಚನೆ ಮಾಡುವಂತಹ ವಿಷಯವೇ. ನನ್ನ ದೃಷ್ಟಿಯಲ್ಲಿ ಹೇಳೋದಾದರೆ, ನಾವು ರಾಜಕೀಯದ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ವಹಿಸದೆ ಸ್ವಸಾಮರ್ಥ್ಯದ ಮೇಲೆ ಮುಂದೆ ಬರುವ ಪ್ರಯತ್ನವನ್ನು ನಾವು ಮಾಡಬೇಕು. ರಾಜಕೀಯವಾಗಿ ನಾವು ಮುಂದೆ ಬರಬೇಕಿದ್ರೆ ಕೆಲವು ಅಂಶಗಳು ನಮ್ಮಲ್ಲಿ ಇರಬೇಕು. ಮೊದಲನೇ ಅಂಶ ಹಣ. ತುಂಬ ಹಣ ಇರಬೇಕು. ನಿಮ್ಗೆ ತುಂಬ ಹಣ ಇದ್ದರೆ, ನೀರಿನ ಹಾಗೆ ನೀವು ಚೆಲ್ಲೋದಾದರೆ ಒಂದು ಸಾಧ್ಯತೆ ಇರ್ತದೆ. ಒಂದು ಪಂಚಾಯತಿ ಮೆಂಬರ್ ಆಗಬೇಕಿದ್ರೆ ಈಗಿನ ಸಂದರ್ಭದಲ್ಲಿ ಕನಿಷ್ಠ 10 ಲಕ್ಷ ಖರ್ಚಾಗ್ತದೆ. ಅದು ಗೆದ್ದರೆ ಗೆಲ್ಬೋದು, ಇಲ್ಲದಿದ್ದರೆ ಇಲ್ಲ. ಹಾಗೆ MLA ಎಲೆಕ್ಷನ್ ಗೆಲ್ಲಬೇಕು ಅಂದರೂ ಕೂಡ ಅದು ಲಕ್ಷದಲ್ಲ, ಕೋಟಿ ಹೋಗ್ತದೆ. ಅದು ಸೀಟ್ ಸಿಕ್ಕರೆ ಪಕ್ಷದ ವತಿಯಿಂದ ಸೀಟ್ ಸಿಗಲಿಕ್ಕೆ ಪಾರ್ಟಿ ಫಂಡೇ ಅದು ದೊಡ್ಡ ದೊಡ್ಡ ಕೋಟಿಗಳಲ್ಲಿ ಕೊಡಬೇಕು. ನನ್ನ ಕಣ್ಣಾರೆ ಕಂಡದ್ದು. ಒಬ್ಬರು ಬಂದರು, ಹೇಳಿದ್ರು ನನಗೆ ಈ ಸರಿ ಸೀಟ್ ಆಯ್ತು MLAದು ಅಂತ ಹೇಳಿ ಬೆಳಗ್ಗೆ ಹೇಳಿದ್ದಾರೆ, ಸಂಜೆ ಬದಲಾವಣೆ ಆಗಿ ಹೋಗಿದೆ. ಅವರ ಯಾರೋ ಒಬ್ಬರು ಪಾರ್ಟಿ ಫಂಡ್ ದೊಡ್ಡ ಮೊತ್ತ ಕೊಟ್ಟು ಅವ್ರಿಗೆ ಸೀಟು ಚೇಂಜ್ ಆಯಿತು. ಒಂದು ವೇಳೆ ಸೀಟ್ ಸಿಕ್ಕರೂ ಗೆಲ್ತಾರೋ ಇಲ್ಲೋ ಗೊತ್ತಿಲ್ಲ. ಅವನ ಪಾರ್ಟಿಯಲ್ಲಿ ಗೆಲ್ಲಬೇಕಿದ್ರೆ 16 ವರ್ಷ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿರ್ಬೇಕು. ಜೊತೆಗೆ ಪ್ರತಿಯೊಂದಕ್ಕೂ ಕೂಡ ನಾವು ದೇಣಿಗೆನ ನೀಡ್ತಾ ಬಂದಿರಬೇಕು. ಬರ್ತಾರೆ ಊರಿನವರು, ಮಕ್ಕಳು ಕ್ರಿಕೆಟ್ ಆಡ್ತಿದ್ದೇವೆ ತಗೊಳ್ಳಿ, ಮದುವೆ ಆಗ್ತಿದ್ದೇವೆ ತಗೊಳ್ಳಿ, ಸತ್ಯನಾರಾಯಣ ಪೂಜೆ ಮಾಡ್ತಿದ್ದೇವೆ ತಗೊಳ್ಳಿ, ಶನಿ ಪೂಜೆ ಮಾಡ್ತಿದ್ದೇವೆ ತಗೊಳ್ಳಿ. ಬಂದವರಿಗೆಲ್ಲ ಡೊನೇಷನ್ ಕೊಡ್ತಾ ಇರಬೇಕು. ಡೊನೇಷನ್ ಕೊಡೋದು ನಿಲ್ಲಿಸಿದರೆ ಮತ್ತೆ ನೀವು ಜನ ಅಲ್ಲ. ಅಲ್ಲಿಗೆ ಕರೀತಾರೆ, ಇಲ್ಲಿ ಕರೀತಾರೆ, ಮದುವೆಯಿಂದ ಹಿಡಿದು ಮಸಣದವರೆಗೆ ಎಲ್ಲೂ ಕೂಡ ತಪ್ಪಿಸದೆ ಎಲ್ಲ ಕಡೆ ಹೋಗ್ತಾ ಇರಬೇಕು. ಇಷ್ಟೆಲ್ಲ ಗುರುತಿಸಿಕೊಂಡು ನಿಮಗೆ ಸೀಟ್ ಸಿಕ್ಕರೆ, ನಿಮ್ಮ ಅದೃಷ್ಟ ಇದ್ದರೆ MLA ಆಗ್ತೀರ. 5 ವರ್ಷದ ಟರ್ಮ್. ನೀವು MLA ಆಗಿ ನಿಮ್ಮ ಸರ್ಕಾರ ಬರದೇ ಇದ್ದರೆ MLA ಆಗಿ ಕೂಡ ಏನು ಪ್ರಯೋಜನ ಇಲ್ಲ. ಒಂದು ವೇಳೆ ಸರ್ಕಾರ ಬಂದರೂ ಕೂಡ ನಿಮಗೊಂದು ಹಣ ಅದಕ್ಕೆ ಫಂಡ್ ಬರಬೇಕು ಅಂದರೆ ಕೂಡ ಮೇಲೆ ನೀವು ಕಾಣಿಕೆ ಹಾಕಲೇಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಹಣ ವ್ಯಯ ಮಾಡಿ MLA ಆದವ, ಮಿನಿಸ್ಟರ್ ಆದವ ಸಮಾಜಕ್ಕೆ ಚಿಂತನೆ ಮಾಡ್ತಾರ? ಹಾಕಿದ ಹಣ ಹೇಗೆ ಬರ್ತದೆ ಅದು ಯೋಚನೆ ಮಾಡ್ತಾರೆ.
ಹಾಕಿದ ಹಣ ಬಂದ ನಂತರ ಮತ್ತೆ ಮುಂದಿನ ಎಲೆಕ್ಷನ್ಗೆ ತಯಾರಿ ಮಾಡಲಿಕ್ಕೆ ನೋಡೋದು, ಮುಂದಿನ ಎಲೆಕ್ಷನ್ಗೆ ಹಣ ಸಂಗ್ರಹ ಮಾಡೋದು. ನಮಗೆ ಸಮಾಜಕ್ಕೆ ಎಷ್ಟು ಪೂರಕ ಇರ್ಬೋದು ಅಂತ ಒಂದೊಮ್ಮೆ ಪ್ರಶ್ನೆ ಇದು. ಎಲ್ಲ ಹಾಗೆ ಇರೋದಿಲ್ಲ, ಕೆಲವೊಂದು ಅಪವಾದಗಳಾಗಿ ಕೆಲವರು ಇರ್ತಾರೆ, ಬಿಟ್ಟರೆ 100ಕ್ಕೆ 90 ಭಾಗ ಹಾಗೆ. ಅಷ್ಟೆಲ್ಲ ಆಗಿ ಗೆದ್ದು ನಾವು ಕಳಿಸಿದರೆ ಸಮಾಜಕ್ಕೆ ಬರುವಾಗ ತುಂಬ ಯೋಚನೆ ಮಾಡಬೇಕು. ಏನೇನೋ ಒಂದು ಕಳಿಸ್ಕೊಂಡ ನಂತರ ಸಮಾಜದ ಬಗ್ಗೆ ಚಿಂತನೆ. ಅದಕ್ಕಿಂತ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ, ಚೆನ್ನಾಗಿ ಓದಿಸಿ. ಅವಕಾಶಗಳು ತುಂಬ ಇದೆ. ಒಬ್ಬ ಮಿನಿಸ್ಟರ್ ಆಗಲಿ MLA ಆಗಲಿ 5 ವರ್ಷದ ಅವಧಿ ಮಾತ್ರ ಅವರಿಗೆ. ನಾವು ಚೆನ್ನಾಗಿ ಮಕ್ಕಳನ್ನು ಓದಿಸಿ ಒಳ್ಳೆಯ ಸ್ಥಾನಕ್ಕೆ ಬರುವ ಹಾಗೆ ಅವರಿಗೆ ಪ್ರೇರಣೆ ಕೊಟ್ಟರೆ ತುಂಬ ಅವಕಾಶಗಳಿದೆ. IAS ಆಫೀಸರ್ ಆಗುವಂಥ, IPS ಆಫೀಸರ್ ಆಗುವಂಥದ್ದು, ಇನ್ನೇನು ನಮ್ಮ ಪೊಟ್ಟಣರ ಹಾಗೆ ಆರಕ್ಷಣಾ ವಿಭಾಗದಲ್ಲಿ ಉನ್ನತ ಸ್ಥಾನ ಗಳಿಸುವಂಥದ್ದು ಎಲ್ಲ ತುಂಬ ಅವಕಾಶಗಳಿದೆ. ಆ ರೀತಿ ಉನ್ನತ ಅಧಿಕಾರ ಅವರಿಗೆ ಪ್ರಾಪ್ತಿಯಾಯಿತು ಅಂದರೆ ಸುಮಾರು ಅವರ ಜೀವಿತಾವಧಿಯ 30-35 ವರ್ಷ, 40 ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಆ ಸ್ಥಾನದಲ್ಲಿ ಕೂತು ಆ ಸ್ಥಾನದ ಒಟ್ಟಿಗೆ ಸಮಾಜ ಸೇವೆ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ನಾವು ರಾಜಕೀಯ ಬೇಡ ಅಂತ ಹೇಳ್ತಾ ಇಲ್ಲ, ಈಗಿನ ಕಾಲಕ್ಕೆ ನಮಗೆ ಅದಷ್ಟು ಸುಲಭ ಸಾಧ್ಯ ಇಲ್ಲ. ಹಾಗೆ ಸಾಧ್ಯತೆ ಇದ್ದರೆ ಪ್ರಯತ್ನ ಮಾಡಿ, ಅದು ಅವಕಾಶ ಸಿಕ್ಕರೆ ತೆಕ್ಕೊಳ್ಳುವ. ಹಾಗೆ ಶಿಕ್ಷಣದ ಒಟ್ಟಿಗೆ ನಮ್ಮದೇ ಕಲೆ, ನಮ್ಮದೇ ಇದೆ. ನಮಗೆ ಪಂಚಶಿಲ್ಪ, ಅದರಲ್ಲೂ ಕೂಡ ಮಕ್ಕಳನ್ನು ಚೆನ್ನಾಗಿ ನಾವು ತರಬೇತುದಾರರನ್ನಾಗಿ ಮಾಡಿದರೆ ಅದರಲ್ಲೂ ಕೂಡ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಕೇವಲ ಮೂರ್ತಿ ಶಿಲ್ಪದಲ್ಲೇ ಸೆಲೆಬ್ರಿಟಿ ಆಗಿರ್ತಕ್ಕಂತಹ ರಾಮಮೂರ್ತಿ ತಯಾರು ಮಾಡಿರ್ತಕ್ಕಂತಹ ಅರುಣ್ ಯೋಗಿರಾಜ್ ಇವತ್ತು ನಮಗೆ ಒಂದು ಕಂಡು ಬಂದಿದ್ದಾರೆ. ಎಷ್ಟು ಹೆಸರು ಅವ್ರದ್ದಾಯಿತು. ಹಾಗೆ ಅನೇಕ ವಿಭಾಗದಲ್ಲಿ ಕೂಡ ನಮ್ಮವರು ಶಿಲ್ಪಕಲೆಯಲ್ಲಿ ಹೆಸರು ಮಾಡಿದ್ದಾರೆ. ಜೊತೆಗೆ ಚಿತ್ರಣ ಕಲೆಯಲ್ಲೂ ಕೂಡ ಕೆಲವರು ಹನುಮಂತನ ಚಿತ್ರ ಮಾಡಿರ್ತಕ್ಕಂಥ ಕರಣ್ ಆಚಾರ್ಯ ಅವರು ಕೂಡ ತುಂಬ ಹೆಸರು ಮಾಡಿದರು. ಹಾಗೆ ತುಂಬ ಜನ ಇದ್ದಾರೆ. ಪಂಚಶಿಲ್ಪದಲ್ಲೂ ಕೂಡ ಮಕ್ಕಳನ್ನು ಬೆಳೆಸಲಿಕ್ಕೆ ಅವಕಾಶ ಇದೆ. ಅವರವರ ಆಸಕ್ತಿಗೆ ಅನುಗುಣವಾಗಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಚೆನ್ನಾಗಿ ಬೆಳೆಯುವ ಹಾಗೆ, ಅವರಿಗೆ ವೇದಿಕೆ ಸಿಗುವ ಹಾಗೆ ನೀವು ಅವರನ್ನು ಪ್ರೋತ್ಸಾಹ ಮಾಡಿ, ಆ ಮುಖಾಂತರ ಆ ರೀತಿಯಲ್ಲೂ ಕೂಡ ಸಮಾಜವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಮ್ಮ ಸಮಾಜದಲ್ಲಿ ಈಗ ಕೆಲವರು ಹೇಳಿದರು ಚಿನ್ನದ ಕೆಲಸ ತುಂಬ ಕೊರತೆಯಲ್ಲಿದ್ದೇವೆ. ನಮ್ಮ ಅಧ್ಯಕ್ಷರು ಹೇಳಿದರು, ಖಂಡಿತ ನಮಗೆ ಸಮಸ್ಯೆ ಏನಪ್ಪ ಅಂತ ಹೇಳಿದರೆ, ನಾನು ನೇರವಾಗಿ ಹೇಳ್ತೇನೆ, ನಮ್ಮದು ಬಿಸ್ನೆಸ್ ಮೈಂಡ್ ಕಡಿಮೆ, ಲೇಬರ್ ಮೆಂಟಾಲಿಟಿ ಜಾಸ್ತಿ. ಬೆಳಗ್ಗೆನೇ ಸಂಜೆರು ಕೆಲಸ ಮಾಡೋ, ಸಂಜೆ ಹಣ ಬೇಕು ಅವರಿಗೆ. ಅದು ಸಂಜೆ ಹಣ ಹಿಡ್ಕೊಂಡು ಸೀದಾ ಮನೆಗೆ ಬಂದರೆ ಮನೇಲಿ ಉಳಿತದೆ, ಏನು ಕಡಿಮೆನೇ ಆದಾಯ ಇರೋದಿಲ್ಲ. ಅದು ಬಿಟ್ಟು ಆಚೆ ಈಚೆ ಹೋಗಿ ಮನೆಗೆ ಬರುವಾಗ ಸೋರಿ ಹೋದರೆ ಮನೆಗೆ ಏನು ಉಳಿಯೋದಿಲ್ಲ. ಅದು ವ್ಯವಹಾರದ ಜ್ಞಾನ ಇಲ್ಲ. ಅಂಗಡಿ ಹಾಕಿ ವ್ಯವಹಾರ ಮಾಡಬೇಕು ಅನ್ನೋದು ತುಂಬ ಕಡಿಮೆ, ಕೆಲಸ ಮಾಡ್ತಾರೆ ಅಷ್ಟೇ. ಜಗತ್ತು ಹೇಗಿದೆ ಅಂದರೆ, ಬದಲಾವಣೆಯನ್ನು ಅನುಸರಿಸಿದರೆ ನಾವು ಬದುಕಿ ಉಳಿತೇವೆ. ಉದಾಹರಣೆಗೆ ಮೊದಲು ಟೈಪ್ ರೈಟಿಂಗ್ ಮಿಷನ್ ಇತ್ತು. ಕೋರ್ಟ್ ಬಂದೆಲ್ಲ ಟೈಪ್ ಮಾಡ್ತಾ ಇದ್ರು. ಹಾಗೆ ನಾವು ಟೈಪ್ ಮಿಷನ್ ಇಟ್ಕೊಂಡು ನಾವು ಇಲ್ಲ, ನನ್ನ ಅಪ್ಪದಿಂದ ಕಾಲದಿಂದ ಬಂದಿದ್ದು, ನಾನು ಹೀಗೆ ನಾನು ಟೈಪೇ ಮಾಡಿ ಕೊಡ್ತೀನಿ ಅಂದರೆ ಈಗ ಯಾರು ಕೇಳ್ತಾರೆ ನಿಮ್ಮನ್ನು? ಇಲ್ಲ. ಕಂಪ್ಯೂಟ್ರಿಗೆ ನಾವು ಅಡ್ಯಾಪ್ಟ್ ಆಗಬೇಕು. ಹಾಗೆ ಬದಲಾವಣೆಯನ್ನು ಅನುಸರಿಸಿದರೆ ನಾವು ಬದುಕುಳಿತೇವೆ. ಅನುಸರಿಸೋದು ಅಂತ ಹೇಳಿದರೆ, ಎಲ್ಲ ಕಡೆ ಕಂಪ್ಯೂಟರ್ ಬಂದ ನಂತರ ನಾವು ಕಂಪ್ಯೂಟರ್ ಹಾಕೋದು, ಅನುಸರಿಸೋದು. ಬದಲಾವಣೆಯೊಂದಿಗೆ ಬದಲಾದರೆ ಯಶಸ್ವಿಯಾಗ್ತೇವೆ ನಾವು. ಕಂಪ್ಯೂಟರ್ ಎಲ್ಲ ಸ್ಟಾರ್ಟ್ ಆಯಿತಾ, ನಮ್ಮಲ್ಲಿ ಬಂದುಬಿಡ್ಬೇಕು ತಕ್ಷಣಕ್ಕೆ. ಅನುಸರಿಸೋದು ಅಂತ ಹೇಳಿದ್ರೆ ಎಲ್ಲ ಕಡೆ ಬಂದ ನಂತರ ಇವನ ಹತ್ರ ಇಲ್ಲ ಆಗಬಾರ್ದು ಅಂತೇಳಿ ಅನುಸರಿಸೋದು, ಅದು ಬದುಕುಳಿಯುವ ದಾರಿ. ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ತಕ್ಷಣಕ್ಕೆ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕು. ಬದಲಾವಣೆಯೊಂದಿಗೆ ಬದಲಾದರೆ ನಾವು ಯಶಸ್ವಿಯಾಗ್ತೇವೆ.
ಬದಲಾವಣೆಯನ್ನು ಸಾಧ್ಯವಾಗಿಸಿದರೆ, ನಾವೇ ಕಂಪ್ಯೂಟ್ರ್ ಕಂಡು ಹಿಡಿಯೋದಾದರೆ ನಾವು ಯಶಸ್ವಿಯಾಗ್ತೇವೆ. ಹಾಗಾಗಿ ನಾವು ತುಂಬ ಬುದ್ಧಿವಂತರು ಅಂತ ಎಲ್ಲರೂ ಹೇಳ್ತಾರೆ. ಆ ಬುದ್ಧಿವಂತಿಕೆಯನ್ನು ಈ ವಿಭಾಗದಲ್ಲಿ ಉಪಯೋಗಿಸಿ ಬದಲಾವಣೆಯನ್ನು ಅನುಸರಿಸದೆ, ಬದಲಾವಣೆಯನ್ನು ಒಟ್ಟಿಗೆ ಬದಲಾಗದೆ ಬದಲಾವಣೆಯನ್ನು ಸಾಧ್ಯವಾಗಿಸುವ ಪ್ರಯತ್ನ ನಾವು ಮಾಡಿದ್ದೇ ಆದರೆ ಖಂಡಿತ ನಾವು ಬೆಳೀಲಿಕ್ಕೆ, ಸಾಧಕರಾಗಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ನಮ್ಮವರು ಕೂಡ ಚಿಂತನೆ ಮಾಡಬೇಕು. ಹೊಸ ಹೊಸ ಡಿಸೈನ್ ಕಂಡು ಹಿಡಿದ್ರೆ, ಪ್ಯಾಟ್ರನ್ ಕಂಡು ಹಿಡಿದ್ರೆ ನಮ್ಮನ್ನು ಹುಡುಕೊಂಡು ಬರ್ತಾರೆ. ನಮ್ಮದು ಆ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಇದ್ದರೂ ಕೆಲವು ಲೋಪದೋಷಗಳು, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಗೊತ್ತಾದ ತಕ್ಷಣ ಮನಸ್ಸಿಗೆ ಬಂದಾಗೆ ಮಾಡೋದು, ಕೊಟ್ಟದ್ದನ್ನು ಟೈಮಿಗೆ ಕೊಡದೇ ಇರೋದು, ಹಾಗೆ ಕೊಟ್ಟದ್ದಕ್ಕೆ ಲೆಕ್ಕ ಸರಿ ಇಲ್ಲದೆ ಇರೋದು, ಬದ್ಧತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಎರಡೂ ಕೂಡ ಕಳ್ಕೊಂಡ ನಂತರ ನಮ್ಮ ಅವನತಿ ಪ್ರಾರಂಭ ಆಗಿ ಹೋಗ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಅದನ್ನು ಉಳಿಸಿಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಆಗ ನಮಗೆ ಯಾವ ಸಮಸ್ಯೆ ಇಲ್ಲ. ಚಿನ್ನದ ಕೆಲಸ ಯಾವಾಗಲೂ ಇದೆ. ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದರೆ ಕಡಿಮೆ ಆದರೂ ನಮಗೆ ಅದು ಲಾಭ ಅಷ್ಟೇ ಇದೆ, ಏನು ಹೆಚ್ಚು ಕಡಿಮೆ ಆಗಲಿ. ರೇಟ್ ಜಾಸ್ತಿ ಆಗಿದೆ, ಸ್ವಲ್ಪ ಬಂದರೂ ಬರ್ತದೆ. ಯಾರು ಬೇಸರ ಆಗಬಾರ್ದು. ಇರೋ ಫ್ಯಾಕ್ಟ್ನ ಹೇಳಿದ್ದೇನೆ. ನಾವು ಸಾಧ್ಯವಾದಷ್ಟು ವ್ಯವಹಾರ ಜ್ಞಾನವನ್ನು ಬೆಳೆಸಬೇಕು. ಹಿಂದಿನ ಕಾಲದಲ್ಲಿ ಅವ್ರು ಚಿನ್ನ ಕೊಟ್ಟರೆ ನಾನು ಕೆಲಸ ಮಾಡ್ತೇನೆ ಅಂಥೇಳಿ ಈಗೂ ಕೂಡ ಕಾಯ್ತಾ ಕೂತ್ರೆ ಯಾರೂ ನಿಮ್ಮ ಮನೆಗೆ ಚಿನ್ನ ತಂದು ಕೊಡೋದಿಲ್ಲ. ನಾವೇ ಹಾಕಿ ಮಾಡಿ ಅಂಗಡಿ ಹೋಗಿ ತೊಗೊಂಡು ಕೊಟ್ಟರೆ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇದ್ದರೂ ಕೂಡ ನಮಗೆ ಬದುಕಲಿಕ್ಕೆ ಏನು ತೊಂದರೆ ಇಲ್ಲ. ಹಾಗಾಗಿ ಬದಲಾವಣೆಯನ್ನು ನಾವು ನಮ್ಮಲ್ಲಿ ಕೂಡ ತರುವ ಪ್ರಯತ್ನ ನಾವು ಮಾಡಬೇಕು. ಹಾಗಿದ್ದಾಗ ನಮ್ಮ ವ್ಯವಹಾರದಲ್ಲಿ ಏನು ತೊಂದರೆ ಆಗೋದಿಲ್ಲ. ಹಾಗೆ ದೇವಸ್ಥಾನದಲ್ಲಿ ನಮಗೆ ಅವಕಾಶ ಇಲ್ಲ ಅಂತ ಹೇಳಿದರೆ ಅದು ಒಂದು ರಾಜಕೀಯ ಪ್ರೇರಿತ ಇರ್ತದೆ. ಇನ್ನೊಂದು, ನಮ್ಮದು ಒಂದು ಮಠದೊಂದು ಯೋಜನೆಯನ್ನು ಮಾಡ್ತಿದ್ದೇವೆ. ಪಂಚಶಿಲ್ಪ ತರಬೇತಿ ಕೇಂದ್ರ ಅಂಥೇಳಿ ಒಂದು ಯೋಜನೆ ಇಟ್ಟುಕೊಂಡು ನಾವು ಮುಂದೆ ಹೋಗ್ತಿದ್ದೇವೆ. ಏನಪ್ಪ ಅಂತ ಹೇಳಿದರೆ, ನಮ್ಮ ಸಮಾಜದಲ್ಲಿ ಪಂಚಶಿಲ್ಪದ ಶಾಸ್ತ್ರೋಕ್ತ ತರಬೇತಿ ಕೇಂದ್ರ ನಮ್ಮ ಸಮಾಜದ ಮಟ್ಟಿಗೆ ಎಲ್ಲೂ ಇಲ್ಲ. ಇದೆ, ಸರ್ಕಾರದ್ದು ಬಿಡದಿಯಲ್ಲಿದೆ, ಕಾರ್ಕಳದ ಮಿಯ್ಯಾರಲ್ಲಿದೆ, ಅದು ಬೇರೆಯವ್ರದ್ದು. ಅಲ್ಲಿ ಶಿಲ್ಪ ಕಾರ್ಯ ಮಾತ್ರ ಹೇಳಿಕೊಡ್ತಾರೆ ಹೊರತು ಶಾಸ್ತ್ರವನ್ನು ಹೇಳಿಕೊಡೋದಿಲ್ಲ. ಶಾಸ್ತ್ರ ಸಹಿತ ಶಿಲ್ಪವನ್ನು ಕಲಿಸಿಕೊಡುವಂತಹ ಶಾಲೆಯನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಒಂದು ಕಲ್ಪನೆ ಇಟ್ಟುಕೊಂಡು ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ನಮ್ಮದೇ ಸ್ಥಳೀಯ ಶಿಲ್ಪಕಲೆ ಬೇರೆ ಬೇರೆ ಇದೆ. ಉತ್ತರ ಭಾರತಕ್ಕೆ ಹೋದರೆ ವೇಸರ ಶೈಲಿ, ನಾಗರ ಶೈಲಿ ಶಿಲ್ಪಕಲೆ ಇದೆ. ನಮ್ಮ ದಕ್ಷಿಣಕ್ಕೆ ಬಂದರೆ ಅದರಲ್ಲೂ ಕೂಡ ದ್ರವಿಡ ಶೈಲಿ ತುಂಬ ಇದೆ. ಚೋಳ ಶೈಲಿ, ಬಾದಾಮಿ ಚಾಲುಕ್ಯ ಶೈಲಿ, ಹಾಗೆ ಹೊಯ್ಸಳ ಶೈಲಿ, ಹೀಗೆ ಬೇರೆ 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 ಕಲೆಗಳಿದೆ. ನಮ್ಮ ಕರಾವಳಿ ಶೈಲಿಯೇ ಬೇರೆ. ಸರ್ಕಾರದಲ್ಲಿ ಒಂದು ವ್ಯವಸ್ಥೆ ಇದೆ. ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮುಜರಾಯಿ ಸಂಬಂಧಪಟ್ಟ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಬೇಕಿದ್ದರೆ ಆ ವಿಭಾಗದ ಶಿಲ್ಪಕಲೆಯ ಪರಿಣಿತಿ ಹೊಂದಿರತಕ್ಕಂತಹ ಶಿಲ್ಪಿಗಳನ್ನು ಮುಂದಿಟ್ಟುಕೊಂಡು ಮಾಡಬೇಕು ಅಂತ ನಿಯಮ ಇದೆ. ಆ ಶಿಲ್ಪಿಗೆ ಸರ್ಟಿಫಿಕೇಟ್ ಕೊಡುವಂಥ ಕೋರ್ಸ್ ನಮ್ಮಲ್ಲಿ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಹಾಗಾಗಿ ನಮ್ಮ ಒಂದು ಕಲ್ಪನೆ ಅಂತ ಹೇಳಿದರೆ, ನಮ್ಮ ಸಮಾಜದ ಮಕ್ಕಳಿಗೆ ಆ ಸರ್ಟಿಫಿಕೇಟ್ ಸಿಗುವಂತಹ ಕೋರ್ಸನ್ನು ಮಠದ ವತಿಯಿಂದ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಸಿಗೋ ಹಾಗೆ ಮಾಡಿ ಎಲ್ಲ ಮುಜರಾಯಿ ದೇವಸ್ಥಾನದಲ್ಲಿ ನಮ್ಮ ಶಿಲ್ಪಿಗಳೇ ನೇತೃತ್ವ ವಹಿಸಿ ಜೀರ್ಣೋದ್ಧಾರ ಮಾಡುವ ಹಾಗೆ ಅವ್ರನ್ನ ತಯಾರು ಮಾಡಬೇಕು ಅಂತ ಒಂದು ಯೋಚನೆ ಇದೆ. ಅದರಿಂದ ಕೇವಲ ಸದಸ್ಯರಾಗಿರೋದಷ್ಟೇ ಅಲ್ಲ, ಅವರಿಗೆ ಅಧಿಕೃತವಾಗಿ ಆದಾಯ ಕೂಡ ಆಗ್ತದೆ. ಆ ಮುಖಾಂತರ ಯಾವುದೇ ಜೀರ್ಣೋದ್ಧಾರ ನಮ್ಮ ಮುಜರಾಯಿ ದೇವಸ್ಥಾನದಲ್ಲಿ ಆಗಬೇಕಿದ್ರೆ ಅವರ ಪರ್ಮಿಷನ್ ಬೇಕಾಗ್ತದೆ. ಅವರ ಒಂದು ಡಿಸೈನ್ ಸ್ಟ್ರಕ್ಚರ್ ಅವರಿಗೆ ಕೊಟ್ಟರೆ ಮಾತ್ರ ಅವ್ರು ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ನಾವು ಪ್ರಯತ್ನ ಮಾಡಬೇಕು. ನಾವು ಹೋರಾಟ ಮಾಡಿದ್ರೆ ಏನು ಪ್ರಯೋಜನ? ನಮ್ಮನ್ನು ಹೀಯಾಳಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾಕೆ ನಾವು ತಲೆಬಿಸಿ ಮಾಡಬೇಕು? ನಮ್ಮನ್ನು ಹೊಗಳ್ತಿದ್ದಾರೆ ಅಂದರೆ ನಾವು ಮಲ್ಕೊಂಡಿದ್ದೇವೆ ಅಂತ, ಇನ್ನು ಜಾಸ್ತಿ ಏನಿಲ್ಲ ನಮಗೆ. ನಮ್ಮನ್ನು ಹೊಗಳಿದರೆ ನಾವು ಏನು ಯೋಚನೆ ಮಾಡೋದಿಲ್ಲ, ಖುಷಿಯಾಗಿಬಿಡ್ತಿದೆ ನಮಗೆ. ಹೊಗಳಿದವರು ನಮಗೆ ಸಂತೋಷ ಕೊಡ್ತಾರೆ. ನಮ್ಮನ್ನು ತೆಗಳಿದವರು, ನಮ್ಮನ್ನು ಹೀಯಾಳಿಸಿದವರು, ನಮ್ಮನ್ನು ಅವಮಾನಿಸಿದವರು ಮಾತ್ರ ನಮ್ಮನ್ನು ಬೆಳೆಸ್ತಾರೆ.
ಹಾಗಾಗಿ ಯಾರಾದರೂ ಹೇಳಿಸ್ತಾರೆ ಅಂದರೆ ನಮಗೆ ಮುಂದೆ ಹೋಗಲಿಕ್ಕೆ ಅವರು ಒಂದು ಪ್ರೇರಣೆ ಕೊಡ್ತಿದ್ದಾರೆ ಅಂತ ತಿಳ್ಕೊಂಡು ನಾವು ಚಾಲೆಂಜ್ ಆಗಿ ತಗೊಂಡು ಮುಂದೆ ಹೋಗೋ ಪ್ರಯತ್ನ ಮಾಡಿದ್ದೆ ಆದರೆ ಖಂಡಿತ ನಾವು ಬೆಳಿತೇವೆ. ಹಾಗಾಗಿ ಯಾರೋ ಏನೋ ಹೇಳ್ತಾರೆ, ಹಿಂದೆ ಹೇಳ್ತಾರೆ ಅಂಥೇಳಿ ನಾವು ತಲೆ ಬಿಸಿ ಮಾಡ್ಕೊಳ್ಬೇಕೇನಿಲ್ಲ. ಹಿಂದೆ ಬಿಟ್ಟಾಡೋರು, ಬೆನ್ನ ಹಿಂದೆ ಮಾತಾಡೋರು ನಮ್ಮ ಬೆನ್ನ ಹಿಂದೆ, ಅದು ನಮ್ಮ ಹಿಂದೆ, ನಾವು ಮುಂದಿದ್ದೇವೆ ಅಂತ ಅರ್ಥ. ಅದು ನಾವು ಮುಂದಿರುವಾಗ ನಾವು ಹಿಂದೆ ಮಾತಾಡೋರಿಗೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ಬೇಕು? ಹಾಗಾಗಿ ಯಾರು ಬೈದರೂ ಪ್ರತಿಭಟನೆ ಸ್ಟ್ರೈಕ್ ಮಾಡೋದಲ್ಲ, ಅವ್ರ ಮುಂದೆ ನಾವು ಚೆನ್ನಾಗಿ ಬೆಳೆದು ತೋರಿಸ್ಬೇಕು. ಅದು ನಿಜವಾದ ಪ್ರತಿಭಟನೆ, ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಅದು ಬಿಟ್ಟು ನಾವು ಅವ್ರ ಮನೆ ಮುಂದೆ ಹೋಗಿ ಕೂತು ಏನೋ ಹೇಳಿದರೆ 4 ಜನಕ್ಕೆ ಮಾತ್ರ ಗೊತ್ತಿರ್ತದೆ. ಅದು ನಾವು ಪ್ರತಿಭಟನೆ ಮಾಡಿ 100 ಜನಕ್ಕೆ ಗೊತ್ತಾಗೋ ಹಾಗೆ ನಾವೇ ಮಾಡಿದಾಗ ಆಗ್ತದೆ. ಒಂದು ವೇಳೆ ತುಂಬ ಕೆಟ್ಟದಾಗಿದ್ದರೆ ಪ್ರತಿಭಟನೆ ರೋಡಲ್ಲಿ ಮಾಡುವುದಕ್ಕಿಂತ ನಮ್ಮ ಗೋಪಾಲಕೃಷ್ಣಾಚಾರ್ಯ ಮಿನಿಸ್ಟರ್ ಲೆವೆಲ್ ಹೋಗಿ ಸರಿ ಮಾಡಿಸೋ ಪ್ರಯತ್ನ ನಾವು ಮಾಡಿದ್ದೆ ಆದರೆ ಅದು 4 ಜನರ ಮಧ್ಯೆ ಇರ್ತದೆ. ಆ ರೀತಿ ಪವರ್ ಗಳಿಸುವಂಥ ಪ್ರಯತ್ನ ನಾವು ಮಾಡಬೇಕು. ಹಾಗೆ ವ್ಯವಹಾರದ ಕ್ಷೇತ್ರದಲ್ಲೂ ಕೂಡ ನಾವು ಬೆಳಿಬೇಕು. ನಮ್ಮ ಸುಧಾಕರಾಚಾರ್ಯ ಇದ್ದಾರೆ, ಹಾಗೆ ಬೇರೆ ಬೇರೆ ಉದ್ಯಮದಲ್ಲಿ ಕೂಡ ನಮ್ಮ ಮಕ್ಕಳನ್ನು ಬೆಳೆಸುವ ಪ್ರಯತ್ನ ನಾವು ಮಾಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಇದೆ, ನಮ್ಮ ಶಿಲ್ಪ ಕ್ಷೇತ್ರದಲ್ಲಿದೆ, ವ್ಯವಹಾರ ಕ್ಷೇತ್ರದಲ್ಲಿದೆ. ಈ ವಿಭಾಗವನ್ನು ನಾವು ಮುಂದಿಟ್ಟುಕೊಂಡು ಫೋಕಸ್ ಮಾಡಿ ಮಕ್ಕಳನ್ನು ಬೆಳೆಸಬೇಕು. ಮಕ್ಕಳಿಗೆ ನಮ್ಮ ಸಂಸ್ಕಾರವನ್ನು ಕೂಡ ನಾವು ಕಲಿಸಬೇಕು. ಬರೇ ನಾವು ಶಿಕ್ಷಣ ಕೊಟ್ಬಿಟ್ರೆ, ಸಂಸ್ಕಾರ ಇರದೇ ಇದ್ದರೆ ಅವರಿಗೆ ನಮ್ಮ ಸಂಸ್ಕೃತಿಯ ಪರಿಚಯವೇ ಆಗೋದಿಲ್ಲ. ಮತ್ತು ನಾವೇ ಹೇಳ್ತೇವೆ, ನನ್ನ ಮಗ ಹಾಗೆ ಮಾಡಿದ್ದ, ನನ್ನ ಮಗಳು ಹೀಗೆ ಮಾಡಿದ್ದಂತ. ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಿ, ಚೆನ್ನಾಗಿ ಸ್ವಾತಂತ್ರ್ಯ ಕೊಟ್ಟು ಬೆಳೆಸಿ. ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗದೇ ಇರುವ ನಿಟ್ಟಿನಲ್ಲಿ ನಾವು ಅವರನ್ನು ಗಮನಿಸಿದಾಗ ಮಾತ್ರ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಸಾರ್ಥಕ ಆಗ್ತದೆ. ನಾಳೆ ನಮ್ಮನ್ನು ಯಾರೂ ಕೂಡ ಬೆಟ್ಟು ಮಾಡಿ ತೋರಿಸೋದಿಲ್ಲ. ನನ್ನ ಮಗ ಹಾಗೆ ಮಾಡಿದ್ದ, ನನ್ನ ಮಗಳು ಹೀಗೆ ಮಾಡಿದ್ಲು. ಅವರನ್ನು ಗಮನಿಸಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಅವರನ್ನು ಗಮನಿಸಿ, ಸಂಸ್ಕಾರವನ್ನು ಕೂಡ ಕೊಡಿ. ಹಾಗೆ ನಾವು ಮಕ್ಕಳನ್ನು ಬೆಳೆಸುವ ಪ್ರಯತ್ನ ನಾವು ಮಾಡಬೇಕು. ತುಂಬ ಸಂತೋಷ ಆಯಿತು. ಈಗ ನಮ್ಮ ಕಾರ್ಯಕರ್ತರು ಪಾದಪೂಜೆ ಪ್ರಾರಂಭ ಆಗುವಾಗ ಯಾರು ಮಹಿಳೆಯರು ಹೂವು ಮುಡ್ಕೊಂಡು ಬರಲಿಲ್ಲ, ಅವರಿಗೆಲ್ಲ ಹೂವನ್ನು ಕೊಡ್ತಾಯಿದ್ರು. ಒಂದು ಸಂಸ್ಕಾರಯುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಿದರು ಅಂಥೇಳಿ ನನಗೆ ಸಂತೋಷ ಆಯಿತು. ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡ್ತಾ ಹೋಗಬೇಕು. ಯಾರನ್ನು ಕೂಡ ಬಟ್ಟು ಮಾಡಿ ತೋರಿಸುವಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಇದ್ದ ಲೋಪದೋಷಗಳನ್ನು ನಾವು ತಿದ್ದುಕೊಳ್ಳದೆ ನಾವು ಸರಿಯಾಗಾದರೂ ಹೇಗೆ? ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ಏನಿದೆಯೋ, ಸಂಸ್ಕಾರದ ಕೊರತೆಗಳ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಅದನ್ನು ನಾವು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈಗ ಕಾರ್ಯಕ್ರಮಕ್ಕೆ ಬರುವಾಗ, ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರುವಾಗ ಸೀರೆ ಉಟ್ಕೊಂಡು ಬರೋದಾಗಲಿ, ಪಂಚಶೈಲಿ ಬರೋದಾಗಲಿ, ಇದು ವಸ್ತ್ರ ಸಂಹಿತೆ. ಇದರಲ್ಲಿ ನಾವು ದೋಷವನ್ನು ಹುಡುಕ್ಲಿಕ್ಕೆ ಹೋಗಬಾರ್ದು. ಎಲ್ಲ ವಿಭಾಗದಲ್ಲೂ ವಸ್ತ್ರ ಸಂಹಿತೆ ಇದೆ. ಪೊಲೀಸರಾಗಿ ನೀವು ಅಧಿಕಾರದಲ್ಲಿರುವಾಗ ನನ್ನ ಹತ್ರ ದುಡ್ಡಿದೆ ಅಂಥೇಳಿ ಜೀನ್ಸ್ ಪ್ಯಾಂಟ್ ಹಾಕೋ ಜೈಲರಾಗಿ ಹೋಗ್ಲಿಕ್ಕಾಗ್ತದೆ? ಪೊಲೀಸ್ ವಿಭಾಗದಲ್ಲೂ ಕಾಕಿ ಪ್ಯಾಂಟು, ಕಾಕಿ ಶರ್ಟ್, ಅದು ಅಲ್ಲಿಯ ವಿಭಾಗದ ವಸ್ತ್ರ ಸಂಹಿತೆ. ಕೋರ್ಟಲ್ಲಿ ಅಲ್ಲೂ ಕೂಡ ಕಪ್ಪು ಕೋಟು, ಬಿಳಿ ಶರ್ಟು ಮತ್ತು ಕಪ್ಪು ಪ್ಯಾಂಟ್ ಇರ್ತದೆ. ಅದು ಕೋರ್ಟ್ ವಿಭಾಗದ ವಸ್ತ್ರ ಸಂಹಿತೆ. ಹಾಗೆ ಡಾಕ್ಟ್ರು ಅಲ್ಲಿ ಕಾಕಿ ಪ್ಯಾಂಟ್, ಕಾಕಿ ಶರ್ಟ್ ಹಾಕ್ಕೊಂಡೋದ್ರೆ ಆಗೋದಿಲ್ಲ, ಬಿಳೆ ಕೋಟ್ ಹಾಕಬೇಕು. ವೈದ್ಯರಾಗಿ, ವಕೀಲರಾಗಿ, ಪೊಲೀಸಾಗಿ ಯಾವುದೇ ವಿಭಾಗಕ್ಕೆ ಹೋಗಲಿ, ಸರ್ಕಾರಿ ವಿಭಾಗದಲ್ಲೂ ಕೂಡ ವಸ್ತ್ರ ಸಂಹಿತೆ ಇರಬೇಕಿದ್ರೆ ಸಾವಿರಾರು ವರ್ಷದಿಂದ ಧಾರ್ಮಿಕ ವಿಭಾಗಕ್ಕೆ ಈ ರೀತಿ ವಸ್ತ್ರ ಸಂಹಿತೆ ಅಂತ ಹೇಳಿದಾಗ ಅದನ್ನು ಯಾಕೆ ನಾವು ಉಲ್ಲಂಘನೆ ಮಾಡ್ತೇವೆ? ಚಾಚು ತಪ್ಪದೆ ನಮ್ಮ ವಸ್ತ್ರ ಸಂಹಿತೆಯನ್ನು ಹಾಕಿಕೊಂಡು ಬಂದು ನಮ್ಮ ಮುಂದಿನ ಪೀಳಿಗೆಗೆ ನಾವು ತೋರಿಸಿಕೊಡ್ಬೇಕು, ಸಂಸ್ಕಾರ ಹೀಗೆ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ. ಅದರೊಟ್ಟಿಗೆ ಹೇಗೆ ಬರಬೇಕು? ಹೂ ಮುಡ್ಕೊಂಡು ಬರಬೇಕು, ತಿಲಕ ಧಾರಣೆ ಇರಬೇಕು. ನಾನು ಜಾಸ್ತಿ ಹೇಳೋದಿಲ್ಲ, ನಿಮ್ಮ ಮುಖವನ್ನು ನೀವೇ ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಎಷ್ಟು ಜನಕ್ಕೆ ಉಂಟು, ಎಷ್ಟು ಜನಕ್ಕಿಲ್ಲ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಇದು ಬದಲಾವಣೆಯನ್ನು ಮಾಡಿ. ಕೆಲವೊಂದು ವಿಷಯವನ್ನು ನಾವು ಇತರೆ ಮತದವರಿಂದ ನೋಡಿ ಕಲಿಬೇಕು, ಅದರಲ್ಲಿ ತಪ್ಪೇನಿಲ್ಲ.
ಅವರಿಗೆ ಬುರ್ಕ ಹಾಕ್ಕೊಂಡು ಹೋಗ್ಲಿಕ್ಕೆ ಯಾವ ನಾಚಿಕೆ ಇಲ್ಲ. ಆ ಬೇಸಿಗೆಯಲ್ಲಿ ಆ ಶೆಕೆಯಲ್ಲಿ ಕಪ್ಪು ಹಾಕ್ಕೊಂಡು ಹೋಗ್ತಾರೆ. ಅವ್ರು ಹೇಳ್ತಾರೆ ನಮ್ಮದು ಸಂಪ್ರದಾಯ ನಾವು ಪಾಲನೆ ಮಾಡ್ತೇವೆ ಅಂತ. ನಮಗೆ ಕುಂಕುಮ ಹಚ್ಕೊಳ್ಳಿಕ್ಕೆ ನಾಚಿಕೆಯಾಗಿ ಹೋಗ್ತದೆ ಮಹಿಳೆಯರಿಗೆಲ್ಲ. ಕಾಣ್ತದೋ ಇಲ್ಲೋದು, ಲೆನ್ಸ್ ಹಿಡಿದು ನೋಡಬೇಕಿಲ್ಲೊಮ್ಮೆ, ಆ ರೀತಿ ಇರ್ತದೆ. ಈಗ ನಾನು ಯಾರನ್ನು ತೆಗಳ್ತಾ ಇಲ್ಲ, ನಮ್ಮ ಸಂಪ್ರದಾಯದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಅಂತ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ನಮ್ಮ ಆಚರಣೆಗಳು ನೋಡಿದ ತಕ್ಷಣ ಇವರು ಹಿಂದೂಗಳು ಅಂತ ಗೊತ್ತಾಗಬೇಕು, ಆ ರೀತಿ ಇರಬೇಕು. ಅದು ಬಿಟ್ಟು ಕನ್ಫ್ಯೂಸ್ ಆಗಬಾರ್ದು, ಇದು ಯಾರು ಇದು ಅಂತ. ನಮ್ಮ ವೇಷಭೂಷಣ ನಮ್ಮ ಸಂಪ್ರದಾಯವನ್ನು ಎತ್ತಿ ತೋರಿಸುವ ಹಾಗೆ ಇರಬೇಕು, ಅದಕ್ಕೆ ಹೆಮ್ಮೆ ಇರಬೇಕು ನಮಗೆ. ಅದರಲ್ಲೇನು ಕೀಳರಿಮೆ ಇರಬಾರ್ದು ನಮಗೆ. ಹಾಗೆ ಹೆಸರು ಇಡೋದ್ರಲ್ಲೂ ಕೂಡ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ತುಂಬ ವಿಚಿತ್ರ ಹೆಸರುಗಳನ್ನು ಇಡ್ತಿದ್ದಾರೆ. ಸಾಧ್ಯವಾದಷ್ಟು ಅದನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡಿದರೆ ಒಳ್ಳೆಯದು ಅಂತ. ನಾವು ಕೆಲವೆಲ್ಲ ನೋಡ್ತಿದ್ದೇವೆ, ಪುರೋಹಿತರು ಸಂಕಲ್ಪ ಮಾಡುವಾಗ ಮಕ್ಕಳ ಹೆಸರು ಹೇಳುವಾಗ ಅದು ಮೊದಲು ಗೊತ್ತಾಗೋದಿಲ್ಲ ಅದು ಗಂಡು ಹೆಣ್ಣು ಅಂಥೇಳಿ. ಮತ್ತು ಕೇಳಬೇಕು ಅದು ಹುಡುಗನ ಹುಡುಗಿ ಅಂತ. ಆಗೋದು ಗಂಡು ಹುಡುಗ ಅಲ್ಲ ಮಗ ಮಗಳು ಹೇಳ್ತಾರೆ, ಆಗ ಗೊತ್ತಾಗ್ತದೆ. ಮತ್ತು ಕೆಲವೊಮ್ಮೆ ಹೆಸರು ಅದು ಯಾವ ಕ್ರಿಶ್ಚಿಯನ್ನ ಮುಸ್ಲಿಮ ಹಿಂದೂನ ಅದು ಸಹ ಗೊತ್ತಾಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಹೆಸರುಗಳು. ಸಾಧ್ಯವಾದಷ್ಟು ನಮ್ಮ ಸಂಸ್ಕೃತಿ ಪರಿಚಯ ಮಾಡುವಂತಹ ಹೆಸರುಗಳನ್ನು ಇಡಿ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹೊಸದಾಗಿ ಚಿಂತನೆ ಇಂಟರ್ನೆಟ್ಟಲ್ಲಿ ನೋಡ್ತಾರೆ, ಯಾವುದ್ಯಾವುದು ಅರ್ಥ ಇರ್ತದೆ ಅದು. ಅದಕ್ಕೂ ಇಂಟರ್ನೆಟ್ಟಲ್ಲಿ ಯಾರು ಕೇಳ್ತಾರೆ, ಮನಸ್ಸಿಗೆ ಬಂದು ಹಾಕಿರ್ತಾರೆ, ಅಲ್ಲಿ ಇವ್ರು ನೋಡಿ ಇಡ್ತಾರೆ. ಇವ್ರಿಗೆಲ್ಲ ಹೊಸದು ಯೋಚನೆ, ಯಾರು ಇಟ್ಟಿರಬಾರ್ದು, 2 ಅಕ್ಷರ ಇರಬೇಕು. ಆ ರೀತಿ ಮಾಡಲಿಕ್ಕೆ ಹೋಗಿ ವಿಚಿತ್ರ ಹೆಸರುಗಳು, ಆ ಹೆಸರನ್ನು ತಿರುಚಿ ಇಟ್ಬಿಟ್ಟಿರ್ತಾರೆ. ಹಾಗೆ ಆಗದೆ ದೇವರ ಹೆಸರುಗಳು ಇದು ತುಂಬ ಇದೆ, ಅದನ್ನು ಇಡುವ ಪ್ರಯತ್ನ ನೀವು ಮಾಡಿ. ನಮ್ಮ ಮಕ್ಕಳಿಗೆ ಅದನ್ನು ಕೇಳಿ ಆದರೆ ನಮ್ಮ ಇಂಥ ಸಂಪ್ರದಾಯದವರು ಅಂತ ನೆನಪು ಬರುವ ಹಾಗೆ ಮಾಡಿ. ಬೆಳಗ್ಗೆ ಎದ್ದು ಸಂಧ್ಯಾವಂದನೆಲ್ಲ ನೀವು ಮಾಡಿ ಮೊದಲು, ಆಮೇಲೆ ಅವ್ರ ಮಕ್ಕಳು ಕೂಡ ಮಾಡ್ತಾರೆ. ನೀವು ಮಾಡದೆ ಮಕ್ಕಳಿಗೆ ಮಾಡು ಅಂತ ಹೇಳಿದ್ರೆ ಅವ್ರು ಕೇಳೋದಿಲ್ಲ. ಮಕ್ಕಳು ಯಾವಾಗಲೂ ನೋಡಿ ಕಲಿಯೋದು, ಹೇಳಿ ಕಲಿಯೋದಲ್ಲ. ಹಾಗಾಗಿ ಮನೆಯಲ್ಲಿ ಆ ವಾತಾವರಣ ನಾವು ನಿರ್ಮಾಣ ಮಾಡಿ ಕೊಡಬೇಕು. ಹಾಗೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆಗಳು ನಮ್ಮಲ್ಲಿ ಲೋಪ ಇದ್ದರೆ, ಇಲ್ಲದಿದ್ದರೆ ತುಂಬ ಸಂತೋಷವೇ, ಇದ್ದರೆ ಅದನ್ನೆಲ್ಲ ಬದಲಾವಣೆ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಯಾಗಬೇಕಿದ್ರೆ ಹಂತದಲ್ಲೂ ಕೂಡ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡಾಗ ಮಾತ್ರ ಅದು ಸಾಧ್ಯತೆ ಇದೆ. ಈ ಮಾತುಗಳು ಕೇವಲ ಭಾಷಣಕ್ಕೆ, ವೇದಿಕೆಗೆ ಮಾತ್ರ ಸೀಮಿತವಾಗದೆ ಬದುಕಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದು ಪರಿಪೂರ್ಣವಾಗಿ ಪ್ರಭಾವವನ್ನು ಬೀರ್ತದೆ. ಆ ದೃಷ್ಟಿಯಲ್ಲಿ ಎಲ್ಲ ಆ ಬಗ್ಗೆ ಚಿಂತನೆಯನ್ನು ನೀವು ಮಾಡ್ತೀರಾ ಅಂಥೇಳಿ ನಾನು ಭಾವಿಸ್ತೇನೆ. ಹಾಗೆ ವೇದಿಕೆಯಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು. ನಮ್ಮ ವಿಶ್ವೇಶ್ವರ ಪುರೋಹಿತರು ಕೂಡ ತುಂಬ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು 10 ವರ್ಷದಿಂದ ನೆರವೇರಿಸಿಕೊಂಡು ಬರ್ತಿದ್ದಾರೆ. ಸಂಜೆ ಅಮ್ಮನವರ ಸಂಪ್ರೀತಿಗಾಗಿ ದುರ್ಗಾ ನಮಸ್ಕಾರವು ಕೂಡ ಇದೆ. ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಈ ಕಾರ್ಯಕ್ರಮ ಆದಾಗಿನಿಂದ ಹಲವು ಜನಕ್ಕೆ ಹಲವು ರೀತಿಯಾಗಿರ್ತಕ್ಕಂತಹ ಅಮ್ಮನವರ ಪರಂಪರೆಯ ಗುರುಗಳ ಅನುಗ್ರಹದಿಂದ ಒಳ್ಳೆಯದಾಗ್ತಾ ಬಂದಿದೆ. ನಾನು ಇಲ್ಲಿ ದುರ್ಗಾ ನಮಸ್ಕಾರಕ್ಕೆ, ಗುರುಪಾದಕ ಪೂಜೆಗೆ ಹೋಗಿ ನನಗೇನು ಕೆಟ್ಟದಾಯಿತು ಅಂತ ಯಾರೂ ಕೂಡ ಹೇಳುವಂತಿಲ್ಲ. ಎಲ್ಲರೂ ಕೂಡ ಅನುಗ್ರಹ ಪ್ರಾಪ್ತಿಯಾಗಿ ಅವರ ಬದುಕಿನಲ್ಲಿ ಒಳ್ಳೆಯದನ್ನು ಕಂಡಿದ್ದಾರೆ. ಇನ್ನಷ್ಟು ಒಳ್ಳೆಯದು ಅವ್ರಿಗಾಗಲಿ. ಒಂದೇ ಮಾತಲ್ಲಿ ಹೇಳೋದಾದರೆ, ನಮ್ಮ ಸಮಾಜದವರು ಈ ಕಾರ್ಯಕ್ರಮ ಆಗುವಾಗ ಈಗ ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ. ಹೊರಗಡೆ ಸ್ವಲ್ಪ ಕಾರಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಬರುವಾಗ ಪಾರ್ಕಿಂಗ್ ಇಲ್ಲಿ ಸಾಲದೆ ಇನ್ನೆಲ್ಲೆಲ್ಲೋ ನಿಲ್ಲಿಸಿ ಬರುವ ಹಾಗೆ, ಎಲ್ಲರ ಮನೆಯಲ್ಲೂ ವಾಹನ ಬರುವ ಹಾಗೆ ಭಗವಂತ ನಿಮಗೆ ಅನುಗ್ರಹ ಮಾಡಲಿ. ಚೆನ್ನಾಗಿ ಬೆಳೀರಿ. ನೀವು ಆರ್ಥಿಕವಾಗಿ ಸದೃಢರಾದರೆ ಸಮಾಜವು ಕೂಡ ಗಟ್ಟಿಯಾದ ಹಾಗೆ. ಆರ್ಥಿಕವಾಗಿ ಬೆಳೀಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಒಂದು ಸಂತೋಷ ಇವತ್ತಿನ ಸಭೆಯಲ್ಲಿ ನನಗೆ ಆದಿದ್ದು ಅಂತ ಹೇಳಿ ನಮ್ಮ ಪುಟ್ಟನವರು ಒಂದು ಮಾತು ಹೇಳಿದರು. ಅಪರಾಧ ವಿಭಾಗದಲ್ಲಿ ನಮ್ಮ ಸಮಾಜ ತುಂಬ ಕಡಿಮೆಯಲ್ಲಿದ್ದಾರೆ, ಇಲ್ಲವೇ ಇಲ್ಲ ಅನ್ನೋ ಮಟ್ಟದಲ್ಲಿ ಇದ್ದಾರೆ ಅಂತ ಹೇಳಿದರು. ತುಂಬ ಸಂತೋಷ ಆಯಿತು. ಯಾರ್ಯಾರೋ ಈ ಸರ್ಟಿಫಿಕೇಟ್ ಕೊಡೋದಕ್ಕಿಂತ ಒಬ್ಬ ಜೈಲರಾಗಿ ಹೇಳಿರ್ತಕ್ಕಂಥ ಮಾತು ನಮಗೆ ತುಂಬ ಸಂತೋಷವಾಗಿ ತಂದಿರ್ತಕ್ಕಂಥದ್ದು. ಅದು ಏನಾದರೂ ಅಲ್ಲಿಯೇ ಹೋಗೋದಲ್ಲ, ಅಲ್ಲಿ ನಮ್ಮವ್ರು ಇಲ್ಲ ಅಂತ ಹೇಳಿದರೆ ನಮಗೆ ದೊಡ್ಡ ಸರ್ಟಿಫಿಕೇಟ್ ಸಿಕ್ಕ ಹಾಗೆ. ಹಾಗಾಗಿ ತುಂಬ ಸಂತೋಷ ಆಯಿತು. ಒಟ್ಟಿನಲ್ಲಿ ಕಾರ್ಯಕ್ರಮ ಚೆಂದಾಗಿ ಮೂಡಿ ಬಂತು. ಸಂಜೆ ಕೂಡ
ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನವರ ಅನುಗ್ರಹ ನಿಮಗೆಲ್ಲ ನಿರಂತರವಾಗಿರಲಿ, ನಿಮ್ಮೆಲ್ಲರ ಆಶೋತ್ತರಗಳು ಕೂಡ ಈಡೇರಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ನಿಮ್ಮನ್ನೆಲ್ಲ ಹರಿಸುತ್ತಾ ನಾನು ವಿರಮಿಸುತ್ತೇನೆ. ಸಬ್ರಹ್ಮಾರ್ಪಣಮಸ್ತು. ಪ್ರಣವ ಪಾರ್ವತೀಪತಯೇ ಹರ ಹರ ಮಹಾದೇವ. ಸಮಾಜ ಸದ್ಧರ್ಮದಲ್ಲಿ ನಡೀಲಿ, ಸಮಾಜದ ಯುವಕ ಯುವತಿಯರು ಸಂಸ್ಕಾರಯುತವಾಗಿ ನಡೆಯುವ ಮೂಲಕ ಉನ್ನತ ಸ್ಥಾನಮಾನವನ್ನು ಗಳಿಸುವಂತಾಗಲಿ ಎಂದು ಅನುಗ್ರಹ ಆಶೀರ್ವಚನವನ್ನು ಮಾಡಿದ ಪರಮಪೂಜ್ಯ ಗುರುಗಳ ಪಾದಾರ ಭಕ್ತಿಯನ್ನು ಮುಂದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪೋಷಕರಾಗಿ ಮಹಾಪೋಷಕರಾಗಿ ಸಹಕಾರ ನೀಡಿದ ಸಜ್ಜನರನ್ನು ಗೌರವಿಸುವ ಕಾರ್ಯಕ್ರಮ. ನಾವು ಇಲ್ಲಿ ಹೆಸರನ್ನು ವಾಚಿಸಿದಾಗ ತಾವುಗಳು ಇಲ್ಲಿ ಪಾದುಕಾ ಪೂಜೆಗೆ ಕುಳಿತಿದ್ರೆ ತಮ್ಮ ಏನು ಫಲವಸ್ತುಗಳಿದೆ ಅದರ ಸಮೇತ ಗುರುಗಳ ಹತ್ರ ಬರಬೇಕು. ನಾವಿಲ್ಲಿ ಹೆಸರನ್ನು ವಾಚಿಸ್ತೇವೆ. ನಮಗೆ ಮಹಾದಾನಿಗಳಾಗಿ ಇಲ್ಲಿ ಸಹಕಾರ ನೀಡಿದಂಥವರಿದ್ದಾರೆ, ಅವರನ್ನು ನಮಗೆ ಮೊದಲನೇದಾಗಿ ಆಮಂತ್ರಣ ಪತ್ರಿಕೆಯಲ್ಲಿ ವಿಶ್ವಕರ್ಮ ಸಹಕಾರ ಬ್ಯಾಂಕ್ ಮಂಗಳೂರು ಇದರ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಅಥವಾ ಯಾರಾದರೂ ಬ್ಯಾಂಕಿನಿಂದ ಬಂದವರಿದ್ದರೆ ಅವರು ವಿಶ್ವಕರ್ಮ ಸಹಕಾರ ಬ್ಯಾಂಕಿಗೆ ನೀಡುವಂಥ ಶಾಲು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅವರು ನಮಗೆ ಜಾಹೀರಾತು ವಿಭಾಗದಲ್ಲಿ ದೊಡ್ಡ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ SKG ಗೋಲ್ಡ್ ಸ್ಮಿತ್ಸ್ ಸೊಸೈಟಿ ಮಂಗಳೂರು ಇದರ ಯಾರಾದರೂ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿಗಳು ಯಾರಾದರೂ ಬಂದಿದ್ದರೆ ಅವರಿಗೆ ನೀಡುವಂಥ ಗೌರವ ಸಮರ್ಪಣೆಯ ಶಾಲು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. KR ಅಶೋಕಾಚಾರ್ಯ ರಾಮ್ ಪ್ರಸಾದ್ ಜ್ಯುವೆಲ್ಲರ್ಸ್ ಪುತ್ತೂರು ಇದ್ರೆ ವೇದಿಕೆಗೆ ಬಂದು ಗುರುಗಳಿಂದ ಫಲಮಂಚಾಕ್ಷತೆಯನ್ನು ಹಾಗೂ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಒಮ್ಮೆ ಸಂಘದ ಆಡಳಿತ ನಿರ್ದೇಶಕರೆಲ್ಲ ಒಮ್ಮೆ ವೇದಿಕೆಯ ಬಳಿ ಬರಬೇಕು. ಮತ್ತೆ ಕಾರ್ಯಕ್ರಮ ಈಗ ತಿಳಿಸಿದ ರೀತಿಯಲ್ಲಿ ಸಾಂಗವಾಗಿ ನೆರವೇರ್ತದೆ.
ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಕಟಪಾಡಿ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಸಾರಥ್ಯದಲ್ಲಿ ಪಡುಕುತ್ಯಾರಿನಲ್ಲಿ 2025 ಡಿಸೆಂಬರ್ 18, 19, 20ರಂದು ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕ ಶನೀಶ್ವರ ಪೂಜಾ ಮಹೋತ್ಸವ ನಡೀಲಿಕ್ಕಿದೆ. ಎಲ್ಲ ಸದ್ಭಕ್ತ ಮಹಾಶಯರು ಮಠದಲ್ಲಿ ನಡೆಯುವಂಥ ಈ ಸಾಮೂಹಿಕ ಶನೀಶ್ವರ ಪೂಜೆಯಲ್ಲಿ ತಾವು ಶ್ರದ್ಧಾಭಕ್ತಿಯಿಂದ ಭಾಗವಹಿಸಬೇಕಾಗಿ ಮಠದ ಕಡೆಯಿಂದ ಕೋರಿಕೆ. ಎಲ್ಲ ಸದ್ಭಕ್ತ ಮಹಾಶಯರು ಇದನ್ನು ಗಮನಿಸಬೇಕು. SKG ಗೋಲ್ಡ್ ಸ್ಮಿತ್ ಕೋಆಪರೇಟಿವ್ ಸೊಸೈಟಿ ಇವರ ಪರವಾಗಿ ಶ್ರೀಮತಿ ರೋಹಿಣಿ ರಾಘವ ಆಚಾರ್ಯ ಇವರು ನಿರ್ದೇಶಕರು. ರೋಹಿಣಿ ರಾಘವಾಚಾರ್ಯ ಇವರು ನಮ್ಮ ಗೌರವವನ್ನು ಸಾಲ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಶೋಕಾಚಾರ್ಯ ರಾಮ್ ಪ್ರಸಾದ್ ಜ್ಯುವೆಲ್ಲರ್ಸ್ GL ಬಿಲ್ಡಿಂಗ್ ಮುಖ್ಯ ರಸ್ತೆ ಪುತ್ತೂರು ಇವರು ನೋಡಿ, ನಾವು ಇಲ್ಲಿ ಹೆಸರು ವಾಚನ ಮಾಡಿದ ನಂತರ ಎಲ್ರಿಗೂ ಕೂತವರಿಗೆಲ್ಲರಿಗೂ ನಾವು ಅವಕಾಶವನ್ನು ಕೊಡ್ತೇವೆ. ಆ ಪ್ರಕಾರವೇ ಎಲ್ಲರೂ ಸರತಿ ಸಾಲಿನಲ್ಲಿ ಹೋಗಲಿಕ್ಕೆ. ನಾವಿಲ್ಲಿ ಹೆಸರು ವಾಚನ ಮಾಡಿದವರನ್ನು ಕಳಿಸಿದ ನಂತರ ಎಲ್ಲ ಸದಸ್ಯರು ಅವರವರು ಸರತಿ ಸಾಲಿನಲ್ಲಿ ಬನ್ನಿ. ಹಾಗಾಗಿ ಯಾರು ಕೂಡ ಗಲಿಬಿಲಿ ಮಾಡಬೇಡಿ. ಯಾಕೆಂತೇಳಿದರೆ ಇದು ಶ್ರದ್ಧಾಭಕ್ತಿಯ ಕಾರ್ಯಕ್ರಮ. ಸಮಾಜದ ಬಂಧುಗಳು ನಾವು ಆಯೋಜಿಸಿದಂಥ ಈ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿದರೆ ಇದು ನೇರ ಪ್ರಸಾರ ಆಗ್ತಾ ಇದೆ. ಎಲ್ಲರೂ ಅದನ್ನು ವೀಕ್ಷಿಸ್ತಾರೆ. ನಮ್ಮ ಶ್ರದ್ಧೆಯನ್ನು ಭಕ್ತಿಯನ್ನು ಅವರು ನೋಡಿ ಆನಂದ ಪಡಬೇಕು. ಅದಕ್ಕೋಸ್ಕರ ಯಾರು ಕೂಡ ಈ ರೀತಿಯಲ್ಲಿ ಮಾಡಬಾರ್ದು. ಹಾಗೆ ಅಶೋಕಾಚಾರ್ಯ ರಾಮ್ ಪ್ರಕಾಶ್ ಜ್ಯುವೆಲ್ಲರ್ಸ್ ಮುಖ್ಯ ರಸ್ತೆ ಪುತ್ತೂರು ಎಲ್ಲರೂ ಅವರವರ ಆ ಸ್ಥಾನದಲ್ಲಿ ಆಸೀನರಾಗಿ. ಜಗದೀಶಾಚಾರ್ಯ ಮತ್ತು ಸಹೋದರರು ಹಾರ್ದಿಕ್ ಡೈವರ್ಸ್ ಪುತ್ತೂರು. ಸಂತೋಷಾಚಾರ್ಯ ಆಶಾ ಜ್ಯುವೆಲ್ಲರ್ಸ್ ಕೋರ್ಟ್ ರೋಡ್ ಪುತ್ತೂರು. ಸಂತೋಷಾಚಾರ್ಯ ಆಶಾ ಜ್ಯುವೆಲ್ಲರ್ಸ್ ಕೋರ್ಟ್ ರೋಡ್ ಪುತ್ತೂರು. ಸರಿ. ಆನಂದಾಚಾರ್ಯ ಶಾಂತರಾಮ ಜ್ಯುವೆಲ್ಲರ್ಸ್ ಉಜಿರೆ. ಆನಂದಾಚಾರ್ಯ ಶಾಂತರಾಮ್ ಜ್ಯುವೆಲ್ಲರ್ಸ್ ಉಜಿರೆ. ಪ್ರಕಾಶಾಚಾರ್ಯ ಶಾಲ್ಮರ ಬ್ಯಾಂಕ್ ಆಫ್ ಬರೋಡಾ. ಪ್ರಕಾಶಾಚಾರ್ಯ ಸಾಲ್ಮರ ಬ್ಯಾಂಕ್ ಆಫ್ ಬರೋಡಾ. ಪ್ರಕಾಶಾಚಾರ್ಯ ಸಾಲ್ಮರ ಬ್ಯಾಂಕ್ ಆಫ್ ಬರೋಡಾ. ಅಚ್ಯುತಾಚಾರ್ಯ ವಿಜಿತ್ ಜ್ಯುವೆಲ್ಲರ್ಸ್ ಕೋರ್ಟ್ ರಸ್ತೆ ಪುತ್ತೂರು. ಅಚ್ಯುತಾಚಾರ್ಯ ವಿಜಿತ್ ಜ್ಯುವೆಲ್ಲರ್ಸ್ ಕೋರ್ಟ್ ರಸ್ತೆ ಪುತ್ತೂರು. ವಿಶ್ವೇಶ್ವರ ಪುರೋಹಿತರು. ನಲ್ಕ ಗೋಪಾಲ್ ಕೃಷ್ಣಾಚಾರ್ಯರು. ಈ ದಿನ ಗುರುಗಳಿಗೆ ಭಿಕ್ಷೆಯ ವ್ಯವಸ್ಥೆಯನ್ನು ನೆರವೇರಿಸಿದಂಥ ರೇಂಜ್ ಫಾರೆಸ್ಟರ್ ಶಿವಾನಂದಾಚಾರ್ಯರು ಇವರೆಲ್ಲ ವೇದಿಕೆಗೆ ಬಂದು ಗುರುಗಳಿಂದ ನಮ್ಮ
ಗೌರವಾರ್ಪಣೆ ಶಾಲು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇವರೆಲ್ಲರಿಗೂ ಸಾಲು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಮುಂದೆ ಪೋಷಕರ ಹೆಸರುಗಳನ್ನು ವಾಚಿಸ್ತೇವೆ. ಅವರಿಗೆ ಶಾಲನ್ನು ಅರ್ಪಿಸಿ ಗೌರವಿಸಬೇಕಾಗಿ ವಿನಂತಿ. ಈಗಾಗಲೇ ಮಹಾಪೋಷಕರ ಹೆಸರನ್ನು ವಾಚಿಸಿದ್ದೇವೆ. ಇನ್ನು ಪೋಷಕರ ಹೆಸರನ್ನು ವಾಚಿಸ್ತೇವೆ. ಅವರಿಗೆ ಶಾಲನ್ನು ಅರ್ಪಿಸುವ ಮೂಲಕ ಗೌರವಿಸಬೇಕು. ರಾಜೇಶ್ ಆಚಾರ್ಯ ರತ್ನ ಜ್ಯುವೆಲ್ಲರ್ಸ್ ಕೋರ್ಟ್ ರಸ್ತೆ. ರಾಜೇಶ್ ಆಚಾರ್ಯ ಶ್ರೀರತ್ನ ಜ್ಯುವೆಲ್ಲರ್ಸ್ ಕೋರ್ಟ್ ರಸ್ತೆ. ಸಂತೋಷ್ ಆಚಾರ್ಯ ಲಕ್ಷ್ಮೀ ಜ್ಯುವೆಲ್ಲರ್ಸ್ ಕೋರ್ಟ್ ರಸ್ತೆ. ರಾಜಶೇಖರ್ ಆಚಾರ್ಯ ರಾಜಶೇಖರಾಚಾರ್ಯ ರಾಜ್ ಜ್ಯುವೆಲ್ಲರ್ಸ್ ಕೋರ್ಟ್ ರಸ್ತೆ ಪುತ್ತೂರು. ದಿನೇಶ್ ಆಚಾರ್ಯ ಶ್ರೀದೇವಿ ಜ್ಯುವೆಲ್ಲರ್ಸ್ ಕಡಬ. ಶೋಭಾ ಭೋಜರಾಜಾಚಾರ್ಯ ಹಾರಾಡಿ. ರಮೇಶ್ ಆಚಾರ್ಯ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಉಜಿರೆ. ಮಹಿಳಾ ಮಂಡಳಿ ಪುತ್ತೂರು ಅಧ್ಯಕ್ಷರು ಮಹಿಳಾ ಮಂಡಳಿ ಪುತ್ತೂರು. ವಿಶ್ವ ಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷರು ಪುತ್ತೂರು. ಕೆಆರ್ ಸಂಜೀವಾಚಾರ್ಯ ಕೃಷ್ಣನಗರ ಪುತ್ತೂರು. ಜಗದೀಶ್ ಆಚಾರ್ಯ ಪ್ರಸಾದ್ ಜ್ಯುವೆಲ್ಲರಿ ವರ್ಕ್ಸ್ ಪುತ್ತೂರು NGO ಬಿಲ್ಡಿಂಗ್. ರಾಘವೇಂದ್ರ ಆಚಾರ್ಯ ಈಶ್ವರ ಮಂಗಲ. ಶ್ರೀನಿವಾಸಾಚಾರ್ಯ ಈಶ್ವರ ಮಂಗಲ. ಶ್ರೀ ಕಿಶೋರ್ ಆಚಾರ್ಯ ಸಿದ್ಯಾಳ. ದಿನೇಶ್ ಆಚಾರ್ಯ ಅನುಪಮ ಜ್ಯುವೆಲ್ಲರ್ಸ್ ಬಪ್ಪಳಿಗೆ ರಸ್ತೆ ಪುತ್ತೂರು. ಕೆ ದಾಮೋದರಾಚಾರ್ಯ. ಪ್ರೊಫೆಸರ್ ಪ್ರಭಾಕರ್ ಆಚಾರ್ಯ ನೆಹರು ನಗರ. ಇವರೆಲ್ಲ ವೇದಿಕೆಗೆ ಬಂದು ನಮ್ಮ ಸಂಘದಿಂದ ನೀಡಲ್ಪಡುವ ಗೌರವ ಶಾಲನ್ನು ಮತ್ತು ಗುರುಗಳ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು. ಆಮೇಲೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಪಾದುಕಾ ಪೂಜೆ ನೆರವೇರಿಸಿದಂಥ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ತಮ್ಮ ಫಲವಸ್ತುಗಳನ್ನು ಸಮರ್ಪಿಸಬೇಕು. ವೇದಿಕೆಯಲ್ಲಿ ಈ ಎಲ್ಲ ಪೋಷಕರು ಮಹಾಪೋಷಕರಿಗೆ ಶಾಲು ಅರ್ಪಣೆ ಆದ ನಂತರ ಎಲ್ಲರೂ ಸರತಿ ಸಾಲಿನಲ್ಲಿ ಬಂದು ತಮ್ಮ ಏನು ಫಲವಸ್ತುಗಳಿದೆ ಅದನ್ನು ಗುರುಗಳಿಗೆ ಅರ್ಪಿಸಿ ಗುರು ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಈ ಕಾರ್ಯಕ್ರಮ ಆದ ಕೂಡಲೇ ಆ ವೇದಿಕೆಗಳ ಅತಿಥಿಗಳು ವೇದಿಕೆಯಿಂದ ಕೆಳಗೆ ಇಳಿಬಹುದು. ಕ್ಷಮಿಸಿ ಧನ್ಯವಾದ ಸಮರ್ಪಣೆ ಇದೆ. ನಾವು ಸ್ವಲ್ಪ ಅವಸರ ಮಾಡಿ
ಮಿಥುನ್ ರಾಜ್ ಪರ್ಲಡ್ಕ ಇವರು ಬರಬೇಕು ವೇದಿಕೆಗೆ. ಮಿಥುನ್ ರಾಜ್ ಪರ್ಲಡ್ಕ ಇವರು ಗೌರವವನ್ನು ಸ್ವೀಕರಿಸಲಿಕ್ಕೆ ವೇದಿಕೆಗೆ ಬರಬೇಕು. ಇಲ್ಲ, ಕಲಿಯಿತಾ? ಆಯ್ತಾ ಆಯ್ತಾ, ಧನ್ಯವಾದ. ಅಲ್ಲಲ್ಲ, ಅವರು ಹೇಳ್ತಾರೆ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲಾ ಬೇಡವಾ ಫಲವಸ್ ಇಟ್ಕೊಂಡ ಮತ್ತೆ ಆಯ್ತು. ಪಾದುಕ ಪೂಜೆ ಮಾಡಿಸಿದಂಥ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಹೇಗೆ ನೀವು ಆಸನರಾಗಿದ್ದೀರಿ ಚಾಪೆಯಲ್ಲಿ, ಅದೇ ರೀತಿ ಸಾಲಾಗಿ ಬಂದು ಇಲ್ಲಿ ಅರ್ಪಣೆ ಮಾಡಲಿಕ್ಕೆ ಹೋಗಿ. ನೀವು ಹೋಗಿ ನೀವು ಫಸ್ಟಿಗೆ ಹೋಗಿ ಪಕ್ಕ ನೀನು ಸಹ ಹೋಗಿ. ಸರತಿ ಸಾಲಿನಲ್ಲಿ ಈ ಲೈನ್ ಆಗಿ ಬನ್ನಿ. ಒಂದು ಲೈನ್ ಎದ್ದು ಅವರು ಬಂದು ಇಲ್ಲಿ ಅರ್ಪಣೆಗೆ ಹೋದ ನಂತರ ಮತ್ತೊಂದು ಲೈನ್ ಅವರು ಹಾಗೆ ಸರತಿ ಸಾಲಿನಲ್ಲಿ ಬಂದಾಗುವಾಗ ಸಮಸ್ಯೆ ಆಗುವುದಿಲ್ಲ. ತಾವೇಗೆ ಆಸೀನರಾಗಿದ್ದೀರಿ ಅದೇ ಲೈನ್ ಆಗಿ ಬನ್ನಿ, ಆಯಿತಾ? ಆವಾಗ ಚೆನ್ನಾಗಿ ಆಗ್ತದೆ. ಆದಷ್ಟು ಬೇಗ ಮಂತ್ರಾಕ್ಷತೆಯನ್ನು ಪಡ್ಕೊಂಡು ಬನ್ನಿ ಕೆಳಗಡೆ. ಅಲ್ಲ, ಸರತಿ ಗುಂಪಾಗಿ ಬರಬೇಡಿ. ಯಾಕೆಂತ ಹೇಳಿದ್ರೆ ಎಲ್ರಿಗೂ ಮಂತ್ರಾಕ್ಷತೆಯನ್ನು ನೀಡಿಯೇ ಗುರುಗಳು ತೆರಳುವಂಥದ್ದು. ಆದ ಕಾರಣ ತಾವು ಕೂಡ ಮತ್ತು ಅಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಗುರುಗಳ ಹತ್ರ ಮಂತ್ರಾಕ್ಷತೆಯನ್ನು ತಗೊಂಡು ಪ್ರಣಾಮಗಳನ್ನು ಸಲ್ಲಿಸಿ ತಕ್ಷಣ ಅಲ್ಲಿ ಆ ಕಡೆಯಿಂದ ಕೆಳಗೆ ಬನ್ನಿ. ಅದೇ ಐಕೆ ಟೈಮ್ ಉಂಟು ಅವು ಅಲ್ಪಕ್ಕೇನು ಆರು ಗುರುಕುಲ ಲಕ್ಕದ ಬೋಡು. ಫಲ ಮಂತ್ರಾಕ್ಷತೆ ಸ್ವೀಕರಿಸಿದ ನಂತರ ಎಲ್ರಿಗೂ ಭೋಜನದ ವ್ಯವಸ್ಥೆ ಇದೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಿಕೊಂಡು ಸಂಜೆ 4:45 ದುರ್ಗಾ ನಮಸ್ಕಾರ ಪೂಜೆ ಸಂಕಲ್ಪ ಇದೆ. 4 ಗಂಟೆಗೆ ದುರ್ಗಾ ನಮಸ್ಕಾರ ಪೂಜೆಯ ಸಂಕಲ್ಪ ಇದೆ. ಆ ಸಂಕಲ್ಪದಲ್ಲಿ ಯಾರೆಲ್ಲ ದುರ್ಗಾ ನಮಸ್ಕಾರ ಪೂಜೆಗೆ ರಸೀದಿಯನ್ನು ಮಾಡಿದ್ದೀರಿ ಅವರೆಲ್ಲ ಆ ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಭಾಗವಹಿಸಬೇಕು. ಆಮೇಲೆ ಉಪಸ್ಥಿತರಿರ್ಬೋದು, ಇಲ್ಲ ನಿಮಗೆ ಎಲ್ಲಿಯಾದರೂ ತೆರಳಲಿಕ್ಕಿದ್ರೆ ಹೋಗಿ ಸಂಜೆ ಮಹಾಮಂಗಳಾರತಿಗೆ ಮೊದಲು ಬಂದು ಮುಟ್ಟಬೇಕು ಮತ್ತು ಮಹಾಮಂಗಳಾರತಿಯಲ್ಲಿ ಭಾಗವಹಿಸಿ ಅಷ್ಟವದನ ಕಾರ್ಯಕ್ರಮವನ್ನು ನೋಡಿ ಬ್ರಹ್ಮಾರ್ಪಣೆ ಬಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು. ಸಂಜೆ ದುರ್ಗಾ ಪೂಜೆಯ ನಂತರ, ದುರ್ಗಾ ನಮಸ್ಕಾರ ಪೂಜೆಯ ನಂತರ ಫಲಾಹಾರ ಹಾಗೂ ಊಟೋಪಚಾರದ ವ್ಯವಸ್ಥೆ ಇದೆ, ಅದನ್ನು ಸ್ವೀಕರಿಸಿ ತೆರಳಬೇಕು.
ಅಲ್ಲಿಂದ ಕಟ್ಟಾಗಿ ನೀವು ಸೇರಿಕೊಳ್ಳಿ. ಒಂಜಿ ಟೀಮ್ ಉಪವಾಡ ಬೇಕಲೆ ಬೀರಾ ಮೇಲೆ ಸಂಗೊಡ್ದು ಬತ್ತನಕ್ಲೆ ಸಮಾಜ ಸಭಾ ವಿಶ್ವಕರ್ಮ ಸಮಾಜ ಬೀರಮಲೆ ವಿಶ್ವಕರ್ಮ ಸಮಾಜ ಸಭಾದ ಅಧ್ಯಕ್ಷರು ಪದಾಧಿಕಾರಿಗಳಾದಿಯಾಗಿ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಗುರುಗಳಿಗೆ ಫಲ ವಸ್ತು ಸಮರ್ಪಣೆಗೆ ತೆರಳುತ್ತಿದ್ದಾರೆ. ಅವರಿಗೂ ಸಂಘದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಭಗವದ್ಭಕ್ತರಲ್ಲಿ ವಿನಂತಿ, ರಸೀದಿಯನ್ನು ತೋರಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು. ವೈಯಕ್ತಿಕ ಪೂಜೆ 250 ಕೊಟ್ಟು ಮಾಡಿಸಿದಂಥ ಭಕ್ತಾದಿಗಳು ಮತ್ತು 500 ರೂಗಳ ಅಥವಾ ಅದಕ್ಕಿಂತ ಮೇಲ್ಪಟ್ಟು ದೇಣಿಗೆ ನೀಡಿದ ಎಲ್ಲ ಭಗವದ್ಭಕ್ತರಿಗೆ ಈ ಪಾದುಕಾ ಪೂಜೆಯ ಪ್ರಸಾದ ಸಿಗ್ತದೆ. ಅವರು ಎಲ್ಲರೂ ಪಾದುಕಾ ಪೂಜೆಯ ಆ ರಸೀದಿಯನ್ನು ತೋರಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು. ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಪ್ರಭಾ ಹರೀಶ್ ಪರ್ಲಡ್ಕ ಇವರಿಂದ ಧನ್ಯವಾದ ಸಮರ್ಪಣೆ. ವೇದಾಂತಾಚಾರ್ಯ ಮಾಚಾರ್ಯಂ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪಿನಂ ವಂದೇ ಕಾಳಹಸ್ತಂ ಜಗದ್ಗುರುಂ. ಓಂ ಶ್ರೀ ಕಾಳಿಕಾಂಬೆ ನಮಃ. ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹತ್ತೂರು ಒಡೆಯ ಪುತ್ತೂರ ಮಾಲಿಂಗೇಶ್ವರನನ್ನು ಮನಸಾರೆ ಸ್ಮರಿಸುತ್ತಾ ಎಲ್ಲರಿಗೂ ಈ ಶುಭ ಮಧ್ಯಾಹ್ನದ ನಮಸ್ಕಾರಗಳು. ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣದ ವತಿಯಿಂದ ನಡೆಸಲ್ಪಟ್ಟ ಗುರುಪಾದುಕಾ ಪೂಜೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆಶೀರ್ವಚನ ನೀಡಿ ನಮ್ಮನ್ನು ಅನುಗ್ರಹ ಮಂತ್ರದೊಂದಿಗೆ ನಮ್ಮನ್ನು ಹರಸಿದ ಗುರುಗಳು, ಪೂಜ್ಯ ಗುರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಘದ ಸಮಾಜಕ್ಕೆ ದಿವ್ಯ ಹಿತವಚನವನ್ನು ನೀಡಿ ಶುಭ ಹಾರೈಸಿದ PMGF ಡೈಮಂಡ್ 10 ಸುಧಾಕರ್ ಆಚಾರ್ಯರಿಗೂ ಸಂಘದ ಹಾಗೂ ಸಮಾಜದ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಅತಿಥಿ ಶ್ರೀ P. ಪುಟ್ಟಣ್ಣಾಚಾರ್ಯರು,
ಜಿಲ್ಲಾ ಕಾರಾಗೃಹ ಹಾಸನ ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಇವರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿ ಹಿರಿಯರಾದ ನಮ್ಮ ಸಂಘದ ಗೌರವ ಸಲಹೆಗಾರರಾದ ನಲ್ಕ ಗೋಪಾಲಾಚಾರ್ಯರಿಗೂ ಧನ್ಯವಾದಗಳು. ಸಂಘದ ಅಧ್ಯಕ್ಷರಾದ ಸುರೇಂದ್ರಾಚಾರ್ಯ ಬಪ್ಪಳಿಗೆ ಹಾಗೂ ಕಾರ್ಯಾಧ್ಯಕ್ಷರಾದ ಕೆ.ಆರ್. ಸಂಜೀವಾಚಾರ್ಯ ಹಾಗೂ ಕೋಶಾಧಿಕಾರಿ ಸಂತೋಷಾಚಾರ್ಯರಿಗೂ, ನಮ್ಮೊಂದಿಗೆ ಸಹಕರಿಸಿದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ, ಕಾರ್ಯಕ್ರಮದ ಶ್ರೇಯೋಭಿವೃದ್ಧಿಯಾಗಿ ಧನ ಸಹಕಾರ ನೀಡಿದ ವಿವಿಧ ದಾನಿಗಳಿಗೆ, ವೈಯಕ್ತಿಕ ಪೂಜೆ ಮಾಡಿಸಿದ ಸದ್ಭಕ್ತ ಮಹಾಶಯರಿಗೆ, ಕಾರ್ಯಕ್ರಮದ ನೇರ ಪ್ರಸಾರಕ್ಕಾಗಿ ನಮಗೆ ಜಾಹೀರಾತು ನೀಡಿ ಸಹಕರಿಸಿದ ವಿವಿಧ ಸಂಸ್ಥೆಗಳಿಗೆ, ಕಾರ್ಯಕ್ರಮ ನೇರ ಪ್ರಸಾರ ನಡೆಸಿದ ಸುದ್ದಿ ದೃಶ್ಯ ಮಾಧ್ಯಮ ಹಾಗೂ ಸಭಾಂಗಣವನ್ನು ಕಾರ್ಯಕ್ರಮಕ್ಕೆ ಒದಗಿಸಿಕೊಟ್ಟ ವಿಶ್ವಬ್ರಾಹ್ಮಣ ಸೇವಾ ಸಂಘ ಬೊಳ್ವಾರು ಇದರ ಆಡಳಿತ ಮಂಡಳಿಯವರಿಗೆ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಜ್ಜನ ಬಂಧುಗಳಿಗೂ ಹಾಗೂ ವಸ್ತು ರೂಪದಲ್ಲಿ ತನು ಮನ ಧನಗಳಲ್ಲಿ ಸಹಕಾರ ನೀಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದಕ್ಕೆ ವಿರಾಮವನ್ನು ಹಾಡುತ್ತಿದ್ದೇನೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.
ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
Thank you for watching my brand new YouTube channel. We have videos coming to you every week. Do subscribe and press the bell icon. Stay tuned for regular updates. Sariga
Thank you for watching my brand new YouTube channel. We have videos coming to you every week. Do subscribe and press the bell icon. Stay tuned for regular updates.
ಧರೆ ಬಗ ಸರಿ ಬಗರೆ ಕರಾಂಬುಜ ಭಾಷ ಬೀಜಾಪುರಂ.
ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.
ಆಡಳಿತ ಮಂಡಳಿ ನಿರ್ದೇಶಕರು ಮಂತ್ರಾಕ್ಷತೆ ತಗೊಳ್ಳಿಕ್ಕೆ ಬಾಕಿ ಇದ್ರೆ ಬಂದು ಸರತಿ ಸಾಲಿನಲ್ಲಿ ನಿಲ್ಲಬೇಕು, ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು. ಆಡಳಿತ ಮಂಡಳಿ ಸದಸ್ಯರು ಆದಷ್ಟು ಬೇಗ ಬಂದು ಸರತಿ ಸಾಲಿನಲ್ಲಿ ನಿಂತು ಗುರುಗಳ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಮುಂದೆ ಗುರುಗಳಿಗೆ ಭಿಕ್ಷೆಗೆ ತೆರಳಲಿಕ್ಕಿದೆ, ಸಮಯ ಮಿತಿ ಮೀರಿದೆ. ಆದ ಕಾರಣ ಎಲ್ಲ ಆದಷ್ಟು ಬೇಗ ಬಂದು ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು. ಯಾರಾದರೂ ಬಾಕಿಯಾಗಿದ್ರು ಕೂಡ ಆದಷ್ಟು ಬೇಗ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು. ಮತ್ತೆ ಸಂಜೆ 4 ಗಂಟೆಗೆ ದುರ್ಗಾ ನಮಸ್ಕಾರ ಪೂಜೆ ನೆರವೇರಲಿಕ್ಕಿದೆ. ದುರ್ಗಾ ನಮಸ್ಕಾರ ಪೂಜೆಗೆ ಸಂಕಲ್ಪ 4 ಗಂಟೆಗೆ ನಡೆಯಲಿಕ್ಕಿದೆ. ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಭಾಗವಹಿಸುವಂಥ ಭಕ್ತಾದಿಗಳು ಸಂಕಲ್ಪದಲ್ಲಿ ಭಾಗವಹಿಸಬೇಕು. ಸಂಜೆ 7:30ಕ್ಕೆ ಮಹಾಮಂಗಳಾರತಿ ನೆರವೇರಲಿಕ್ಕಿದೆ ಗುರುಗಳ ಉಪಸ್ಥಿತಿಯಲ್ಲಿ. ಅದರ ನಂತರ ಅಷ್ಟಾವಧಾನ ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ, ಫಲಾಹಾರ ವ್ಯವಸ್ಥೆ ಇದೆ. ಇದನ್ನೆಲ್ಲ ಸ್ವೀಕರಿಸಿಕೊಂಡೇ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿ.
ವಾವ್ 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 ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್.
ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. उपाः पशवो वदन्ति सा नो मन्द्रे शमोर्जन्दुहानाधेनुर्वागस्मानुपसुष्टुतैतो प्रणो देवी सरस्वती वाजेभिर्वाजिनीवती धीनामवित्रवतु सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवि नारायणि नमोऽस्तुते। या देवी सर्वभूतेषु मातृरूपेण संस्थिता नमस्तस्यै 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 नमो नमः। श्रीगुरुभ्यो नमः। हरिः ओम्। अथ चण्डीकवचम्। ओं श्रीगणेशाय नमः, श्रीसरस्वत्यै नमः, श्रीगुरुभ्यो नमः, श्रीकुलदेवतायै नमः। विघ्नमस्तु। ओं नारायणाय नमः, ओं नारायणरोत्तमाय नमः, ओं सरस्वतीदेव्यै नमः, ओं वेदव्यासाय नमः। अस्य श्रीचण्डीकवचस्य ब्रह्मा ऋषिः चामुण्डा देवता अनुष्टुप् छन्दः। श्रीजगदम्बा प्रीत्यर्थे सप्तशती पाठाङ्गजपे पारायणे विनियोगः। ओं नमश्चण्डिकायै। ओं मार्कण्डेय उवाच यद्गुह्यं परमं लोके सर्वरक्षाकरं नृणां यन्न कस्यचिदाख्यातं तन्मे ब्रूहि पितामह। ब्रह्मोवाच अस्ति गुह्यतमं विप्रसर्वभूतोपकारकं देव्यास्तु कवचं पुण्यं तच्छृणुष्व महामुने। प्रथमं शैलपुत्रीति, द्वितीयं ब्रह्मचारिणी, तृतीयं चन्द्रघण्टेति, कूष्माण्डेति, चतुर्थकं पञ्चमं स्कन्दमातेति, षष्ठं कात्यायनेति च, सप्तमं कालरात्रिश्च महागौरीति चाष्टमं, नवमं सिद्धिदात्री च नवदुर्गाः प्रकीर्तिताः। उक्तान्येतानि नामानि ब्रह्मणैव महात्मना। अग्निना दह्यमानस्तु शत्रुमध्ये गतोरणे, विषमे दुर्गमे चैव भयार्ताः शरणं गताः। न तेषां जायते किञ्चिदशुभं रणसङ्कटे, नापदं तस्य पश्यामि शोकदुःखभयं नहि। यैस्तु भक्त्या स्मृता नूनं तेषां सिद्धिः प्रजायते। प्रेतसंस्थातुचामुण्डा वाराही महिषासना, ऐन्द्रीगजसमारूढा वैष्णवी गरुडासना, माहेश्वरी वृषारूढा कौमारी शिखिवाहना, ब्राह्मी हंससमारूढा सर्वाभरणभूषिता, नानाभरणशोभाढ्या नानारत्नोपशोभिताः। दृश्यन्ते रथमारूढा देव्यः क्रोधसमाकुलाः, शङ्खं चक्रं गदां शक्तिं हलं च मुसलायुधं, खेटकं तोमरं चैव परशुं पाशमेव च, कुन्तायुधं त्रिशूलं च शार्ङ्गमायुधमुत्तमं, दैत्यानां देहनाशाय भक्तानाम् अभयाय च, धारयन्त्यायुधानीत्थं देवानां च हिताय वै। महाबले महोत्साहे महाभयविनाशिनी, त्राहि मां देवि दुष्प्रेक्ष्ये शत्रूणां भयवर्धिनी। प्राच्यां रक्षतु मामैन्द्री आग्नेयामग्निदेवता, दक्षिणेवत वाराही नैऋत्यां खड्गधारिणी, प्रतीच्छां वारुणी रक्षेद्वायव्यां मृगवाहिनी, उदीच्छां रक्षकोपेरि ईशान्यां शूलधारिणी,
ऊर्ध्वं ब्रह्माणि मे रक्षे ध्वस्ताद्वैष्णवी तथा एवं दृशदिशो रक्षे चामुण्डा शिववाहना जया मे जागृतस्थाद् विजयास्थात् पृष्ठतः अजिता वामपार्श्वे तु दक्षिणे चापराजिता शिखां मे द्योतिनी रक्षे धुमामूर्धिं व्यवस्थिता मालाधरी ललाटे च भ्रुवो रक्षे दिशस्विनी त्रिनेत्रा च भ्रुवोर्मध्ये यमघण्टा च नासिके शङ्खिनी चक्षुषोर्मध्ये श्रोत्रयोर्द्वारवासिनी कपोलौ कालिका रक्षेत् कर्णमूले तुशाङ्करी नासिकायां सुगन्धा च उत्तरोष्ठे च चर्चिका अधरे चामृतकला जिह्वायां च सरस्वती दन्तान् रक्षतु कौमारी कण्ठमध्ये तु चण्डिका घण्टिकां चित्रघण्टा च महामाया च तालुके कामाक्षी दिवकं रक्षे द्वायव्यां मृगवाहिनी ग्रीवायां भद्रकाली च पृष्ठवंशे धनुर्धरी नीलग्रीवा बहिःकण्ठे नलिकां नलकूपरी खड्गधारिण्यभौ स्कन्दो बाहू मे वज्रधारिणी हस्तयोर्दण्डिनी रक्षेदम्बिका चाङ्गुलीस्तथा नखाञ्चूलेश्वरी रक्षेत् कुक्षौ रक्षे नरेश्वरी स्तनो रक्षेन्महालक्ष्मीर्मनश्शोकविनाशिनी हृदयं दलिता देवी उदरं शूलधारिणी नाभौ च कामिनी रक्षे गुह्यं गुह्येश्वरी तथा कट्यां भगवती रक्षे जानुणे विन्ध्यवासिनी भूतनाथा च मेढ्रं मे ऊरू महिषवाहिनी जङ्घे महाबला प्रोक्ता सर्वकामप्रदागिनी गुल्फयोर्नारसिंही तपादौ चामिततेजसी पादाङ्गुलीश्रीर्मे रक्षेत् पादाधस्थलवासिनी नखान्तं श्राःकरारी च केशांस्तैर्वोर्ध्वकेशिनी रोमकूपेशिकोपेरी तुचम्बागीश्वरी तथा रक्तमज्जावसावांसान्यस्थिमेदांसि पार्वती अन्त्राणि कालरात्रिश्च पित्तञ्च मुकुटेश्वरी पद्मावती पद्मकोशे गभे चूडामणिस्तथा ज्वालामुखी नखज्वाला अभेद्या सर्वसन्धिषु शुक्रं ब्रह्माणि मे रक्षे छायां छत्रेश्वरी तथा अहङ्कारं मनोबुद्धिं रक्ष मे धर्मचारिणी प्राणापानौ तथा व्यानं समानो दानमेव च यशः कीर्तिं च लक्ष्मीं च सदा रक्षतु वैष्णवी गोत्रमिन्द्राणि मे रक्षेत् पशून् मे रक्ष चण्डिके पुत्रान् रक्षेन्महालक्ष्मीर्भार्यां रक्षतु भैरवी मार्गं क्षेमकरी रक्षे द्विजया सर्वतस्थिता रक्षाहीनं तु यस्थानं वर्जितं कवतेन तो तत्सर्वं रक्ष मे देवि जगन्ती पापनाशिनी पदमेकन्न गच्छेत् तु यदीच्छेत् शुभमात्मनः कवचेनावृतो नित्यं यत्र यत्राधिगच्छति तत्र तत्रार्थलाभश्च विजयस्सार्वकामिकः यय्यङ्कामयते कामं दन्तं प्राप्नोति निश्चितम् परमैश्वर्यमतलं प्राप्स्यसे भूतले पुमान् निर्भयो जायते मर्त्यः सङ्ग्रामेष्वपराजितः त्रैलोक्ये तु भवेत् पूज्यः कवचेनावृतः पुमान् इदं तु देव्याः कवचं देवानामपि दुर्लभं यः पठेत् प्रयतो नित्यं त्रिसन्ध्यं श्रद्धयान्वितः दैवी कला भवेत् तस्य त्रैलोक्येऽपि पराजितः जीवेद्वर्षशतं साग्रमपमृत्युविवर्जितः नश्यन्ति व्याधयः सर्वे लूता विस्फोटकादयः स्थावरं जङ्गमं वापि कृत्रिमं चापि यद्विषम् आभिचाराणि सर्वाणि मन्त्रयन्त्राणि भूतले भूचराः केचनास्तेव जलजास्तोपदेशिकाः सहजाः कुलजामालाः शाकिनी डाकिनी तथा अन्तरिक्षचराघोरा डाकिन्यस्तमहाबलाः ग्रहभूतपिशाचाश्च यक्षगन्धर्वराक्षसाः ब्रह्मराक्षसवेताना कूष्माण्डा भैरवादयः नश्यन्ति दर्शनात् तस्य कवचे हृसंस्थिते मानोन्नतिर्भवेद्राज्ञस्तेजो वृद्धिकरं परं यशसा वर्धते सोऽपि कीर्तिमण्डितभूतले जपेत् सप्तशतीं चण्डीं कृत्वा कवचं पुरा यावद्भूमण्डलं दत्ते सशैलवनकाननं तावत्तिष्ठति मेदिन्यां सन्ततिः पुत्रपौत्रिकी देहान्ते परमं स्थानं यत्सुरैरपि दुर्लभम् प्राप्नोति पुरुषो नित्यं महामाया प्रसादतः स्वस्ति श्रीवाराहपुराणे हरिहरब्रह्मविरचितं श्रीदेव्याः कवचं श्रीजगदम्बार्पणमस्तु। अथर्गलास्तोत्रम् अस्य श्री अर्गलास्तोत्रमन्त्रस्य विष्णुर्ऋषिः श्रीमहालक्ष्मीर्देवता अनुष्टुप् छन्दः श्रीजगदम्बाप्रीत्यर्थे सप्तशती पाठाङ्गजपे पारायणे विनियोगः। ॐ नमस्तण्डिकायै।
ॐ नमश्चण्डिकायै ॐ मार्कण्डेय उवाच जयन्ती मङ्गलाकाली भद्रकाली कपालिनी दुर्गा क्षमा शिवा धात्री स्वाहास्तथा नमोऽस्तुते मधुकैटपविद्रा विविधात्रवरदे नमः रूपं देहि जयं देहि यशो देहि द्विषो जहि महिषासुरनिर्नाशविधात्रिवरदे नमः रूपं देहि जयं देहि यशो देहि द्विषो जहि वन्दिताङ्घ्रियुगे देवि सर्वसौभाग्यदायिनी रूपं देहि जयं देहि यशो देहि द्विषो जहि रक्तबीजवदे देवि चण्डमुण्डविनाशिनी रूपं देहि जयं देहि यशो देहि द्विषो जहि अचिन्त्यरूपचरिते सर्वशत्रुविनाशिनी रूपं देहि जयं देहि यशो देहि द्विषो जहि नतेभ्यः सर्वदा भक्त्या चण्डिके दुरितापहे रूपं देहि जयं देहि यशो देहि द्विषो जहि स्तुवद्भ्यो भक्तिपूर्वं त्वां चण्डिके व्याधिनाशिनी रूपं देहि जयं देहि यशो देहि द्विषो जहि चण्डिके सततं ये त्वामर्चयन्ते भक्तितः रूपं देहि जयं देहि यशो देहि द्विषो जहि देहि सौभाग्यमारोग्यं देहि देवि परं सुखं रूपं देहि जयं देहि यशो देहि द्विषो जहि विदेहि द्विषतां नाशं विदेहि बलमुच्चकैः रूपं देहि जयं देहि यशो देहि द्विषो जहि विदेहि देवि कल्याणं विदेहि परमां श्रियं रूपं देहि जयं देहि यशो देहि द्विषो जहि विद्यावन्तं यशस्वन्तं लक्ष्मीवन्तं जनं कुरु रूपं देहि जयं देहि यशो देहि द्विषो जहि प्रचण्डदैत्यदर्पघ्ने चण्डिके प्रणताय मे रूपं देहि जयं देहि यशो देहि द्विषो जहि चतुर्भुजे चतुर्वक्त्रसंस्तुते परमेश्वरी रूपं देहि जयं देहि यशो देहि द्विषो जहि कृष्णेन संस्तुते देवि शश्वद्भक्त्या त्वम्बिके रूपं देहि जयं देहि यशो देहि द्विषो जहि हिमाचलसुतानाथ संस्तुते परमेश्वरी रूपं देहि जयं देहि यशो देहि द्विषो जहि सुरासुरशिरोरत्ननिकृष्टचरणेऽम्बिके रूपं देहि जयं देहि यशो देहि द्विषो जहि इन्द्राणीपति सद्भावपूजिते परमेश्वरी रूपं देहि जयं देहि यशो देहि द्विषो जहि देवी भक्तजनोद्दामदत्तानन्दोदयेऽम्बिके रूपं देहि जयं देहि यशो देहि द्विषो जहि पुत्रान् देहि धनं देहि सर्वकामांस्तु देहि मे रूपं देहि जयं देहि यशो देहि द्विषो जहि पत्नीं मनोरमां देहि मनोवृत्तानुसारिणीं तारिणीं दुर्गसंसारसागरस्य गुरोद्भवाम् इदं स्तोत्रं पठित्वा तमहास्तोत्रं पठेन्नरः स तु सप्तशती संख्यावरमाप्नोति सम्पदां स्वस्ति श्रीमार्कण्डेयपुराणे अर्गलास्तोत्रं श्रीजगदम्बार्पणमस्तु ವಾವ್ 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 ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. मंत्राणामपि कीलकं सोऽपि क्षेममवाप्नोति सततं जाप्य तत्परः सिद्ध्यन्त्युच्चाटनादीनि वस्तूनि सकलान्यपि एतेन स्तुवतां नित्यं स्तोत्रमात्रेण सिद्ध्यति. न मन्त्रो नौषधं तत्र न किञ्चिदपि विद्यते विना जाप्येन सिद्ध्येत सर्वमुच्चाटनादिकं समग्राण्यपि सिद्धन्त्य लोकशङ्कामिमां हरः कृत्वा निमन्त्रयामास सर्वमेवमिदं शुभं स्तोत्रं वै चण्डिकायास्तु तच्चगुह्यं चकारतः समाप्तिर्न च पुण्यश्च तान्यतावन्नियन्त्रणां सोऽभिक्षेममवाप्नोति सर्वमेव न संशयः कृष्णायां वा चतुर्दश्यामष्टम्यां वा समाहितः ददाति प्रतिगृह्णाति नान्यथैषा प्रसीदति इत्थं रूपेण कीलेन महादेवेन कीलितं योनिष्कीलां विधायेन अन्नित्यं च परिसुस्फुटम् ससिद्धस्य गणस्वपि गन्धर्वो जायते वने न चैवाप्यटतस्तस्य भयं क्वापि हि जायते नापमृत्युवशय्याति मृतो मोक्षमाप्नुयात् ज्ञात्वा प्रारभ्य कुर्वीतः ह्यकुर्वाणो विनश्यति ततो ज्ञात्वैव सम्पन्नमिदं प्रारभ्यते बुधैः सौभाग्याजितयत्किञ्चित् दृश्यते ललनाजने तत्सर्वं तत्प्रसादेन तेन जाप्यमिदं शुभं
शनैस्तुजप्यमानेऽस्मिन् स्तोत्रे सम्पत्तिरुच्चकैः भवत्येव समग्रापि ततः प्रारभ्यमेव तत् ऐश्वर्यं यत्प्रसादेन सौभाग्यारोग्यसम्पदः शत्रुहानिः परो मोक्षस्तूयते स्थानकिञ्जनैः भगवत्याः कीलकस्तोत्रं श्रीजगदम्बार्पणमस्तु. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಅಧಿತ ಓರ್ವಪ್ರ ಅಮರ್ತ್ಯಾನಿವತೋ ದೇವ್ಯೋ ಉದ್ವತಃ ಜ್ಯೋತಿಷಾ ಬಾಧತೆ ತಮಃ ನಿರುಸ್ಸುಸಾರಮಸ್ಕೃತೋಷಸಂ ದೇವ್ಯಾಯತೆ ಅಪೇದು ಹಾಸತೆ ತಮಃ ಸ ನೋ ಅದ್ಯಯಸ್ಯ ವಯನ್ನಿತೇಜಾಮನ್ನ ವಿಕ್ಷ್ಮಹಿ ವೃಕ್ಷೇಣ ವಸತಿಂ ಮಯಾಃ ನಿಗ್ರಾಮಾಸೋ ಅವೇಕ್ಷತ ನಿಬದ್ವಂತೋ ನಿಪಕ್ಷಿಣಾಃ ವಿಶ್ವೇನಾಸಸ್ತಿದರ್ಥಿನಃ ಯಾವಯಾ ವೃಕ್ಯಾ ಅಂಬ್ರಕೈ ಯವಯಸ್ತೆ ನಮೋರ್ಮ್ಯೇ ಅಥಾ ನಸ್ಸುತರಾ ಭವ ಉಪಮಾಪೇಪಿ ಷತ್ವಮಃ ಕೃಷ್ಣಂ ವ್ಯಕ್ತಮಸ್ಥಿತ ಉಶರ್ಣೇ ವಯಾತಯ ಉಪತೇಗಾ ಇವಾಕರಂ ವೃಣೀಶ್ವದುಹಿತರ್ದಿವಃ ರಾತ್ರಿಸ್ತಮನ್ನ ಜಿಗ್ಯುಷೇ ಓಂ ಶಾಂತಿ ಶಾಂತಿ ಶಾಂತಿ. ಅಥ ಧ್ಯಾನಂ. ಓಂ ಖಡ್ಗಂ ಚಕ್ರಗದೇಶು ಚಾಪಪರಿಘಾನ್ ಶೂಲಂ ಭುಷುಂಡೀಂ ಶಿರಃ ಶಂಖಂ ಸಂದರತೀಂ ಕರೈಸ್ತ್ರಿಣೇನಾಂ ಸರ್ವಾಂಗಭೂಷಾವೃತಾಂ ನೀಲಾಶ್ಮದ್ಯುತಿಮಾಸ್ಯ ಪಾದದರ್ಶಕಾಂ ಸೇವೆ ಮಹಾಕಾಳಿಕಾಂ ಯಾಮಸ್ಥೌತ್ಸವಿತೆ ಹರೌ ಕಮಲಜೋ ಹಂತುಂ ಮಧುಂ ಕೈಟಭಂ ರಕ್ಷಸ್ರಕ್ಪರಶೂಗದೇಶು ಕುಲಿಶಂ ಪದ್ಮಂ ಧನುಃ ಕುಂಡಿಕಾಂ ದಂಡಂ ಶಕ್ತಿಮಸಿಂಚ ಧರ್ಮಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶಸುದರ್ಚನೆ ಚ ಧೃತೀಂ ಹಸ್ತೈಃ ಪ್ರಬಾಲಪ್ರಭಾಂ ಸೇವೆ ಸೈರಿಭಮರ್ದಿನೀಮಿಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ ಘಂಟಾಶೂಲಹಲಾನಿಶಂಕಮಚಲೆ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೈರ್ಧರದೇಂಘನಾಂತವಿರಶಚ್ಛೀತಾಂ ಶುತುಲ್ಯಪ್ರಭಾಂ ಗೌರೀ ದೇಹಸಮುದ್ಭವಾಂ ಜಗದಾಮಾಧಾರಭೂತಾಂ ಮಹಾ ಪೂರ್ವಾಮತ್ರ ಸರಸ್ವತೀ ವನಭಜೆ ಶುಂಭಾದಿದೈತ್ಯಾರ್ಧಿನೀ. ಅಥ ಸಪ್ತಶತಿ ಚರಿತ್ರನ್ಯಾಸಃ. ಅಥ ಸಪ್ತಶತಿ ಪ್ರಥಮ ಮಧ್ಯಮ ಉತ್ತಮ ಚರಿತ್ರಸ್ಥಮಂತ್ರಾಣಾಂ ಬ್ರಹ್ಮ ವಿಷ್ಣುರುದ್ರಾರ್ಷಯಃ ಶ್ರೀ ಗಾಯತ್ರಿಷ್ಣಿಗನುಷ್ಠುಭಚ್ಛಂದಾಂಸಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯೋ ದೇವತಾಃ ನಂದಾ ಶಾಕಂಬರಿ ಭೀಮಾಶಕ್ತಯಃ ರಕ್ತದಂತಿಕಾ ದುರ್ಗಾ ಭ್ರಾಮರ್ಯೋ ಬೀಜಾನಿ ಅಗ್ನಿವಾಗಿ ಸೂರ್ಯಾಸ್ತತ್ವಾನಿ ಋಗ್ಯಜಿಸ್ಸಾಮವೇದಾಧ್ಯಾನಾನಿ ಸಂಕಲ್ಪಿತ ಸಕಲಕಾಮನಾ ಸಿದ್ಧಯೇ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಕ ಶ್ರೀ ಚಂಡಿಕಾ ಪರಮೇಶ್ವರಿ ಪ್ರೀತ್ಯರ್ಥೆ ಜಪೇ ವಿನಿಯೋಗಃ. ಓಂ ಖಡ್ಗಿನಿ ಶೂಲಿನಿ ಘೋರಾಗದಿನಿ ಚಕ್ರಿಣಿ ತಥಾ ಶಂಕಿನಿ ಜಾಪಿನಿ ಬಾಣಾಭಿಷುಂಡಿ ಪರಿಗಾಂಗುಷ್ಟಾಭ್ಯಾನ್ ಮಹಾಹೃದಯಾಯ ನಮಃ. ಶೂಲೇನ ಪಾಹಿನೋ ದೇವಿ ಪಾಹಿ ಖಡ್ಗೇನ ಜಾಂಬಿಕೆ ಘಂಟಾಸ್ವನೇನ ನಃ ಪಾಹಿ ಜಾಬಜ್ಜಾನಿಸ್ವನೇನ ದಾರದಿನೇಭ್ಯಾನೋ ಆಶ್ರಸೇ ಸ್ವಾಹ. ಪ್ರಾಚ್ಯಾಂ ರಕ್ಷ ಪ್ರತೀಚಾಂ ಚಂಡಿಕೆ ರಕ್ಷ ದಕ್ಷಿಣೆ ಬ್ರಾಹ್ಮಣೇನಾತ್ಮಶೂಲಸೂತ್ರಸ್ಯಾಂ ಶ್ರೀಮತಿಮಾಭ್ಯಾನ್ ವಾಶಿಕಾಂ ವಿಷಯ ಸೌಮ್ಯಾನಿ ಯಾನಿ ರೂಪಾಣಿ ತ್ರೈಲೋಕ್ಯ ವಿಚರಂತಿ ತೇ ಅನಜಾತಂದು ಘೋರಣತೆ ರಕ್ಷಾಸ್ವಾಂ ಸ್ವಾಭಮಂ ನಾಮಗಾಭ್ಯಾನ್ ಕವಚಾಯುಹಂ ಖಡ್ಗಶೂಲಗದಾದೀನಿ ಅನಜಾಸ್ತ್ರಾಣಿ ದೇ ಅಂಬಿಕೆ ಕರವಲ್ಲಭ ಸಂಗೀನಿ ಧೀರಸ್ಮಾನ್ ರಕ್ಷರವದಃ ನಿಷ್ಠಿಕಾಭ್ಯಾನ್ ಮಹಾನೇತ್ರತ್ರಯ ವಿಷಯ ಸರ್ವಸ್ವರೂಪೇ ಸರ್ವೇಶಕ್ತಿಮನುತೆ ಭೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿನೋಸ್ತೆ ಕರತಲಕೃಷ್ಟಾಭ್ಯಾನ್ ಮಹಾಸ್ತ್ರಾಯಪಟೋಂ ಭೂರ್ಭುವಸ್ವರೋಮಿ ದಿಗ್ಬಂಧಃ. ಧ್ಯಾನಂ. ಓಂ ವಿದ್ಯುದ್ದಾಮಸಮಪ್ರಭಾಂ ಮೃಗವತಿ ಸ್ಕಂಧಸ್ಥಿತಾಂ ಭೀಷಣಾಂ
कन्याभिः करवालखेटविलसद्धस्ताभिरासेवितां हस्तैश्चक्रधराशिखेटविशिखां स्थापं गुणं तर्जनीं बिभ्राणामनलात्मिकां शशिधरां दुर्गां त्रिनेत्रां भजे। अथ प्रथमोऽध्यायः। ॐ नमश्चण्डिकायै। ॐ ऐं मार्कण्डेय उवाच सावर्णिस्तूर्यतनयो यो मनुः कत्यतेष्टमः निशामय तदुत्पत्तिं विस्तराद्गरतो मम महामायानुभावेन यथा मन्वन्तनाधिपः स बभूव महाभागः सावर्णिस्तनयो रवेः स्वारोचिषेन्दे पूर्वं जैत्रवंशसमुद्भवः सुरथो नाम राजाभूत् समस्ते क्षितिमण्डले तस्य पालयतः सम्यक् प्रजाः पुत्रानि वौरसान् बभूशत्रवो भूपाः कोला विध्वंसिनस्तदा तस्य तैरभवद्युद्धमतिप्रबलदण्डिनः न्यूनैरभिसतैर्युद्धे कोला विध्वंसिभिर्जितः ततः स्वपरमायातो निजदेशाधिपोऽभवत् आक्रान्तस्तमहाभागस्तैस्तदा प्रबलारिभिः अमात्यैर्बलिभिर्दुष्टैर्दुर्बलस्य दुरात्मभिः कोशो बलञ्जापहृतं तत्रापि स्वपरे ततः ततो मृगयां व्याजेन हृतस्वाम्यस्य भूपतिः एकाकी हयमारुह्य जगामगहनं वनं स तत्राश्रममद्राक्षी द्विजवर्यस्य मेधसः प्रशान्तश्वापदागीर्णं मुनिशिष्योपशोभितं तस्थौ कञ्चित्सकालं च मुनिना तेन सत्कृतः इतस्तेतस्तवितरं तस्मिन् मुनिवराश्रमे सोचिन्तयत्तदा तत्र मत्वा कृष्टमानसः मत्पूर्वैः पालितं पूर्वं मया हीनं पुरं हि तत् मद्भृत्यैस्तैरसद्वृत्तैर्धर्मतः पाल्यते न वा न जाने स प्रधानो मे शूरो हस्ते सदा मदः मम वैरिवशय्यातः कान् भोगानुपलप्स्यते ये ममानुगता नित्यं प्रसादधनभोजनैः अनुवृत्तिं ध्रुवं तेद्य कुर्वन्त्यन्यमहीभृताम् असम्यग्व्ययशीलैस्तैः कुर्वद्भ्यः सरदं व्ययं सञ्जितस्सोति दुःखेन क्षयङ्कोशो गमिष्यति एतच्चान्यच्च सततं चिन्तयामास पार्थिवः तत्र विप्राश्रमाभ्यासे वैश्यमेकं ददर्शितः कपृष्टस्तेन कस्तम्भो हेतश्चागमनेत्रकः सशोकैव कस्मात् त्वं दुर्मना इव लक्ष्यसे इत्याकर्ण्यवचस्तस्य भूपतेः प्रणयोदितं प्रत्युवाच स तं वैश्यः प्रश्रयामनतो नृपं वैश्य उवाच समाधिर्नाम वैश्योऽहमुत्पन्नो धरिणाङ्कुले पुत्रदारैर्निरस्तस्तदनलोभादसाधुभिः विहीनस्तदनैर्दारैः पुत्रैरादाय मे धनं वनमभ्यागतो दुःखै निरस्तस्ताप्तबन्धुभिः सोऽहन्न वेद्य पुत्राणां विशलात्मिकां प्रवृत्तिं स जनानां च दाराणां चात्र संस्थितः किन्नु तेषां गृहे क्षेमं किन्नु साम्प्रतं कथं ते किन्नु सद्वृत्तां दुर्वृत्ताः किन्नु मे सुताः राजोवाच यैर्निरस्तो भवाङ्लुब्धैः पुत्रदारादिभिर्धनैः तेषु किं भवदस्नेहमनुबध्नाति मानसं वैश्य उवाच एवमेतद्यता प्राह भवानस्मद्गतं वचः किं करोमि न बध्नाति मम निष्ठुरताम्बनः यैः सन्त्यज्यपि दृस्नेहं धनरुब्धैर्निराकृतः पतिस्वजनहार्दं जहाति तेष्वेव मे मनः किमेतन्नाभिजानामि जान्नपि महामते यत्प्रेव प्रवणं चित्तं विगुणेष्वपि बन्धुषो तेषां कृते मे निःश्वासो दौर्मनस्यञ्जायते करोमि किञ्जन्नमनस्तेष्वप्रीतिषु निष्ठुरं मार्कण्डेय उवाच ततस्तौ सहितौ विप्रतं मुनिं समुपस्थितौ समाधिर्नाम वैश्योऽसौ पार्थिवसत्तमः कृत्वा तु तौ यथा न्यायै यथार्हन्ते न संविदम् उपविष्टौ कथाः कास्तिश्चक्रदुर्वैश्यपार्थिवौ राजोवाच भगवं स्वामहं प्रष्टुमिच्छाम्येकं वदस्व तत् दुःखाय यन्मे मनसस्वचित्तागित्ततां विना मम त्वं गतराज्यस्य राज्याङ्गेष्वखिलेष्वपि जानतोऽपि यथा ज्ञस्य किमेतन्मुनिसत्तमा अयं च निकृतः पुत्रैर्दारैर्वृत्तैः सुतोजितः स्वजनेन च सन्तक्तस्तेषु हार्दीधाप्यति एवमेष तथा हन्तद्वावप्यत्यन्तदुःखितौ दृष्टदोषेऽपि विषये मत्मा कृष्टमानसौ तत्किमेतन्महाभागेन्मोहो ज्ञानिनोरपि ममास्य च भवत्येषां विवेकान्धस्य मूढता ऋषिर्वाच ज्ञानमस्ति समस्तस्त्रिजन्तोर्विषयगोचरे विषयास्तमहाभारयान्ति दैवं पृथक् पृथक् दिवान्धाः प्रणिनः शशिवर्णं चतुर्भुजं
ಪ್ರಸನ್ನವದನಂ ಧ್ಯಾನ ಶಾಂತ ಹೇ ಅಗಜಾನನ ಆನನ ಪದ್ಮಾ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ ಎಂಚಿತ್ತಿ ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗು ದುಂಬುದ ಆರತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗು ದುಂಬುದ ಆರತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ನರಮಾನ್ಯ ಕಾಯೋಗೋ ಆನೆದ ಮೋನಿಗೆ ಗುರಿ ಕೆದ ಬಂಜಿದು ಮರಿತ ಕಟ್ಟಗೆ ನರಮಾನ್ಯ ಕಾಯೋಗೋ ಆನೆದ ಮೋನಿಗೆ ಗುರಿ ಕೆದ ಬಂಜಿದು ಮರಿತ ಕಟ್ಟಗೆ ಮಿಣುಗುಣ ಪಿಣ್ಯ ಪಿಳಿ ಪಿಳಿ ಕಣ್ಣಗೆ ಮಿಣುಕುಣ ಕಿನ್ಯ ಪಿಳಿ ಪಿಳಿ ಕಣ್ಣಗೆ ತಡಪೆದಲೆ ಕಂತಿ ತಟಪಟಕೆ ಬಿಗೆ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗು ದುಂಬುದ ಆರತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಏತುಲ ತಿಂತಿನ ಅಂಗಲ್ಪುದಾಯಗೆ ಅಗಿಯರೆ ಮಾತ್ರ ಪುಂಜೆ ದಾಡೆಗೆ ಏತುಲ ತಿಂತಿನ ಅಂಗಲ್ಪುದಾಯಗೆ ಅಗಿಯರೆ ಮಾತ್ರ ಪುಂಜೆ ದಾಡೆಗೆ ಪಯನಗು ಪೋಯರೆ ಪೆರ್ಗುಡೆ ತೇರ್ಗೆ ಪಯನಗು ಪೋಯರೆ ಪೆರ್ಗುಡೆ ತೇರ್ಗೆ ಬಲ್ಲ ತಡಸು ಉಂಡೆ ಪತ್ತೊಂದು ಕೈಟೆ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗು ದುಂಬುದ ಆರತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಈ ಬ್ರಹ್ಮಚಾರಿಗ ಎಲ್ಲೆ ಮದಿಮೆಗೆ ಬುದ್ಧಿಲ ಸಿದ್ಧಿಲ ಕಾತೊಂದುಳ್ಳೆರಿಗೆ ಈ ಬ್ರಹ್ಮಚಾರಿಗ ಎಲ್ಲೆ ಮದಿಮೆಗೆ ಬುದ್ಧಿಲ ಸಿದ್ಧಿಲ ಕಾತೊಂದುಳ್ಳೆರಿಗೆ ಗೆಜ್ಜೆನೆ ಕಟ್ಟೊಂದು ನಲಿ ಪುನ ಮರ್ಲಗೆ ಗೆಜ್ಜೆನೆ ಕಟ್ಟೊಂದು ನಲಿ ಪುನ ಮರ್ಲಗೆ ಸುತ್ತಲ ಭೂತಗಣ ಕೊರೆ ಪುಂಡುಗೆ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗು ದುಂಬುದ ಆರತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಬೋಡಾಂಡ ಬಿಟ್ಟೋರ ಮಲ್ತ ಬೊಡುಪೆಗೆ ಸೊಗೆ ತಂಡ ವಿಜ್ಞಾನು ಬೋಡಾಂಡ ಬಿಟ್ಟೋರ
ಮಲ್ತೆ ಬೊಡುಪೆಗೆ ವಿಘ್ನನು ತಟ್ ಪರಾವೆಗೆ ಶಿವ ಪಾರ್ವತಿಯರ ಮೋಕ್ಷದ ಮೆಗೆ ಶಿವ ಪಾರ್ವತಿಯರ ಮೋಕ್ಷದ ಮೆಗೆ ಭಕ್ತರೆ ಗೊಲಿಯುನ ಹಲೋ 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 ಭಗವದ್ಭಕ್ತರಲ್ಲಿ ವಿನಂತಿ, ಚೀಟಿ ಕೊಟ್ಟು ರಸೀದಿ ಮಾಡಿದವರು ಸಂಕಲ್ಪದಲ್ಲಿ ಈಗಲೇ ಭಾಗವಹಿಸಿಕೊಳ್ಳುವಂತ ಕೇಳ್ಕೊಳ್ತಾ ಇದ್ದೇನೆ. ವಿಶ್ವರೂಪನೇ ವಿಶ್ವದ ಸೃಷ್ಟಿಕರ್ತನೇ ವಿಶ್ವಕರ್ಮನೇ ವಿಶ್ವರೂಪನೇ ವಿಶ್ವದ ಸೃಷ್ಟಿಕರ್ತನೇ ಯಜ್ಞ ಕುರಿತನೇ ಸರ್ವ ಋಷಿಗಳ ಯಜ್ಞ ಕುರಿತನೇ ವಿಶ್ವಕರ್ಮ ಪರಬ್ರಹ್ಮನೇ ಸೃಷ್ಟಿಕರ್ತನೇ ಸೃಷ್ಟಿಕರ್ತನೇ ವಿಶ್ವಕರ್ಮ ಪರಬ್ರಹ್ಮನೇ ವಿಶ್ವಕರ್ಮನೇ ವಿಶ್ವರೂಪನೇ ವಿಶ್ವದ ಸೃಷ್ಟಿಕರ್ತನೇ ವಿಶ್ವಕರ್ಮನೇ ವಿಶ್ವರೂಪನೇ ವಿಶ್ವದ ಸೃಷ್ಟಿಕರ್ತನೇ ಕರುಣಾಕರನೇ ದಯಾ ಸಿಂಧುವೇ ಕರುಣಾಕರನೇ ದಯಾ ಸಿಂಧುವೇ ಸಕಲ ಕಷ್ಟ ಪರಿಹಾರಕನೇ ಸಕಲ ಕಷ್ಟ ಪರಿಹಾರಕನೇ ಭಕ್ತವತ್ಸಲ ಕಾಯೋ ನಮ್ಮನೇ ಭಕ್ತವತ್ಸಲ ಕಾಯೋ ನಮ್ಮನೇ ವಿಶ್ವಕರ್ಮ ಪರಬ್ರಹ್ಮನೇ ವಿಶ್ವಕರ್ಮನೇ ವಿಶ್ವರೂಪನೇ ವಿಶ್ವದ ಸೃಷ್ಟಿಕರ್ತನೇ ವಿಶ್ವರೂಪನೇ ವಿಶ್ವದ ಸೃಷ್ಟಿಕರ್ತನೇ ಸರ್ವ ಋಷಿಗಳ ಯಜ್ಞ ಕೊಲಿದನೇ ಸರ್ವ ಋಷಿಗಳ ಯಜ್ಞ ಕೊಲಿದನೇ ಪರಬ್ರಹ್ಮನೇ
ಮಹಾಸಂಕಲ್ಪ ನಡೀತದೆ. ದಂಪತಿ ಸಹಿತ ಇದ್ದರೆ ದಂಪತಿ ಸಹಿತ ಕೂತ್ಕೊಳ್ಬೇಕು. ಇಲ್ಲದಿದ್ದರೆ ಒಬ್ಬೊಬ್ಬರು ಆದರೂ ಕೂಡ ಅಲ್ಲಲ್ಲಿ ಕೂತ್ಕೊಂಡು ಈಗ ಮಹಾಸಂಕಲ್ಪ ನಡೀತದೆ. ಅಲ್ಲಿ ಪಂಚಪಾತ್ರೆಗೆ ನೀರಿಲ್ಲದರೆ ನೀರು ಕೊಡ್ತಾರೆ. ಆದಷ್ಟು ಪೂಜೆಯಲ್ಲಿ ಪಾಲ್ಗೊಳ್ಳುವವರು ಶಾಂತ ರೀತಿಯಲ್ಲಿ ಬಂದು ಕೂತ್ಕೊಳ್ಬೇಕು. ಪಂಚಪಾತ್ರೆ ನೀರು ಹಾಕಿ, ಪಂಚಪಾತ್ರೆ ನೀರು ಹಾಕಿ. ದೀಪ ಪ್ರಜ್ವಲ ಮಾಡಿ ಅಲ್ಲಿ ಉರಿಸಿ, ದೀಪ 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 ಅಗ್ನಿ ವೇಳೆ ಈಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋದಾರಂ ರತ್ನಧಾತಮಂ ಅಗ್ನಿಃ ಪೌರವೇಭಿರಋಷಿಭಿರೀಡ್ಯೋ ನೋದನೈರುತ ಸ ದೇವಾಂಗ್ ಏಹ ಭಕ್ಷ್ಯತಿ ಅಗ್ನಿನಾ ರಯಿಮಷ್ಟವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಇದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರತುಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿರಾಗಮತ್ ಯದಂಗದಾಹುತೆ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ಸತ್ಯಮಂಗಿರಃ ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರಧಿಯಾ ವಜಂ ನಮೋ ಭರಂತ ಏಮಸಿ ರಾಜन्तमध्वराणां गोपावृतस्य देवीं वर्धमानं स्वेदमे स नः पितेव सूनवेग्ने सूपायनो भव शतस्वानस्वस्तदे वाजवाजा हि दर्शत ನಮಸ್ತು. ಮಧ್ಯದ ದೀಪ ಮಾತ್ರ ಹಿತ್ತಳಿದು ಅಲ್ಲಿ ಎಲ್ಲ ಅದನ್ನು ಮಾತ್ರ ಹಿತ್ತಳಿದು ಎಲ್ಲ ಉಳಿಸಿದೆಯಾ? ಅವಳಲ್ಲಿ ಹಿತ್ತಳಿದು ಹಿತ್ತಳಿದೆಯಲ್ಲ. ಮಹಾಸಂಕಲ್ಪ ಆಗಲಿ. ಮತ್ತೆ ನಿಮಗೆ ಬರುತ್ತಾನಿಗೆ ನಾವು ಹೇಳ್ತೇವೆ, ಆವಾಗ ಹೇಳಿ ಆಯಿತಾ? ಶುರುವಿಗೆಲ್ಲರೂ ಕೈ ಮುಗಿದುಕೊಳ್ಳಿ. ಇಷ್ಟ ದೇವತೆಯನ್ನು, ಕುಲಮಾತೆ ಕಾಳಿಕಾಂಬೆಯನ್ನು, ಹಾಗೆ ವಿಶ್ವಕರ್ಮ ಪರಬ್ರಹ್ಮನನ್ನು, ಪರಂಪರೆಯ ಎಲ್ಲ ಗುರುಗಳನ್ನು, ಹಾಗೆ ವಿರಾಜಮಾನರಾಗಿರುವಂಥ ಅನಂತಶ್ರೀ ವಿಭೂಷಿತ ಸರಸ್ವತಿ ಭಕ್ತಿ ಭದ್ರಂಕರ್ಣೇಭಿಃ ಶೃಣುಗಾಮದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಂ ದಸ್ತನೋಭಿರ್ವಜೇಮ ದೇವಹಿತೈಂಗದಾಯೋಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಜಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿಃ ಶಾಂತಿಃ ಶಾಂತಿಃ.
ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಕಾಳಿಕಾ ಪರಮೇಶ್ವರ್ಯೈ ನಮಃ. ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ವೇದಾಯ ನಮಃ. ವೇದಪುರುಷಾಯ ನಮಃ. ಇಷ್ಟದೇವತಾಭ್ಯೋ ನಮಃ. ಸ್ಥಾನದೇವತಾಭ್ಯೋ ನಮಃ. ಈಶ್ವರಾಭ್ಯಾಂ ನಮಃ. ಛಾಯಾಭಾಸ್ಕರಾಭ್ಯಾಂ ನಮಃ. ಆದಿತ್ಯಾದಿನವಗ್ರಹದೇವತಾಭ್ಯೋ ನಮಃ. ಏತತ್ ಕರ್ಮ ಪ್ರಧಾನದೇವತಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ಸ್ವರೂಪಿಣಿ ಚಂಡಿಕಾ ದುರ್ಗಾಯೈ ನಮಃ. ಅವಿಘ್ನಮಸ್ತು. ಆರಂಭಕಾಲೇ ನಿರ್ವಿಘ್ನಮಸ್ತು. ಯಜಮಾನರು ಬಲಗೈಯಿಂದ ಪಂಚಪಾತ್ರೆಯನ್ನು ಮುಟ್ಟಿಕೊಳ್ಳಿ. ಆ ನೀರಿನಲ್ಲಿ ಗಂಗಾದಿ ಸರ್ವತೀರ್ಥಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಗಂಗೆ ಜಗಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಥ ಆಚಮ್ಯ. ಈಗ ಆಚಮನ ಮಾಡಿ. ಓಂ ಋಗ್ವೇದಾಯ ಸ್ವಾಹ. ಓಂ ಯಜುರ್ವೇದಾಯ ಸ್ವಾಹ. ಓಂ ಸಾಮವೇದಾಯ ಸ್ವಾಹ. ಓಂ ಅಥರ್ವವೇದಾಯ ನಮಃ. ಇನ್ನೊಂದು ಬಾರಿ ಆಚಮನ ಮಾಡಿ. ಓಂ ಋಗ್ವೇದಾಯ ಸ್ವಾಹ. ಓಂ ಯಜುರ್ವೇದಾಯ ಸ್ವಾಹ. ಓಂ ಸಾಮವೇದಾಯ ಸ್ವಾಹ. ಓಂ ಅಥರ್ವವೇದಾಯ ನಮಃ. ಹಾಗೆ ನಿಮ್ಮ ಮನೆಯವರಿಗೆ ಒಂದು ಉದ್ಧರಣೆ ನೀರನ್ನು ಕೈ ತೊಳಿಲಿಕ್ಕೆ, ಹಾಗೆ 3 ಬಾರಿ ಆಚಮನಕ್ಕೆ ನೀರನ್ನು ಕೊಡಿ. ಹಸ್ತಂ ರಕ್ಷಾಲ್ಯ. ಹಾಗೆ ಕುಡಿಲಿಕ್ಕೆ. ಓಂ ಮಹಾಕಾಳ್ಯೈ ಸ್ವಾಹ. ಓಂ ಮಹಾಲಕ್ಷ್ಮೀ ಸ್ವಾಹ. ಓಂ ಮಹಾಸರಸ್ವತ್ಯೈ ಸ್ವಾಹ. ಓಂ ಜಗದಂಬಾಯೈ ನಮಃ. ಹಾಗೆ ಯಜಮಾನರು ಪ್ರಾಣಾಯಾಮ ಮಾಡಿಕೊಳ್ಳಿ. ಪ್ರಣವಸ್ಯ ಪರಬ್ರಹ್ಮರಜಃ ಪರಮಾತ್ಮ ದೇವತಾ ದೈವೀ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೋಃ ಓಂ ಭವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ. ಓಂ ದತ್ಸವಿದುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಭೋಜ್ಯೋತಿರಸೋಮೃತಂ ಬ್ರಹ್ಮಭೋರ್ಭುವಸ್ವರೋಂ. ಹಸ್ತಂ ಪ್ರಕ್ಷಾಲ್ಯ. ಕೈ ತೊಳೆದುಕೊಳ್ಳಿ. ವೈದಿಕರ ಹತ್ತಿರ ಬರ್ತಾರೆ. ಸಂಕಲ್ಪ ಇದ್ದವರು ಹೂ ತುಳಸಿಯನ್ನು ತೆಕ್ಕೊಳ್ಳಿ. ಪೂಜೆ ಸಂಕಲ್ಪ ಮಾಡಿದವರು ವೈದಿಕರು ಬಂದಾವಾಗ ನೆನಪು ಮಾಡಿ. ಪೂಜೆಯ ರಸೀದಿ ಮಾಡಿಸಿದವರು ಮಾತ್ರ ಸಂಕಲ್ಪಕ್ಕೆ ತಗೊಳ್ಳಿ. ಒಂದು ಮನೆಯಿಂದ ಒಬ್ಬರಿಗೆ ಸಾಕು. ಓಂ ಪವಿತ್ರಂ ಬ್ರಹ್ಮಣಸ್ಪ್ರೇ ಪರ್ವಗಾತ್ರಾಣಿ ಪರ್ಯೇಷ ವಿಶ್ವತಾಃ ಅತಪ್ತನೋರ್ನಾ ತದಾಮ್ನೋಷ್ಟತೆ ಶ್ರುತಾ ಸ ಇದ್ವಹಂ ದತ್ತಸಮಾಸತ ಇತಿ ಪವಿತ್ರಂ ಧೃತ್ವಾ ಪವಿತ್ರಪಾಣಿಃ. ಸಂಕಲ್ಪಕ್ಕೆ ಕೊಟ್ಟಿರುವಂತಹ ವಸ್ತುಗಳನ್ನು ಯಜಮಾನರು
ಎಡಗೈಗೆ ಹಾಕಿ ಬಲಗೈ ಮುಚ್ಚಿ ಬಲತೊಡೆಯ ಮೇಲಿಟ್ಟುಕೊಳ್ಳಿ. ಹಾಗೆ ಮನೆಯವರು ಯಜಮಾನರ ಎರಡೂ ಕೈ ಅಡಿಯಲ್ಲಿ ಎಡಗೈಯನ್ನು ಹಾಗೆ ಬಲಗೈಯನ್ನು ಮೇಲ್ಭಾಗದಿಂದ ಇಟ್ಕೊಳ್ಳಿ. ಯಜಮಾನರ ಎರಡೂ ಕೈಯ ಅಡಿಯಲ್ಲಿ ಎಡಗೈಯನ್ನು ಬಲಗೈಯನ್ನು ಮೇಲ್ಭಾಗದಿಂದ ಮುಚ್ಚಿ ಹಿಡ್ಕೊಳ್ಳಿ. ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ಮನಸ್ಸಲ್ಲಿ ಸ್ಮರಿಸಿಕೊಳ್ಳಿ. ಹಾಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯಸ್ವರೂಪಿಣಿಯಾಗಿರುವಂತಹ ಚಂಡಿಕಾ ದುರ್ಗೆಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಅಥ ಸಂಕಲ್ಪ ಓಂ ಶ್ರೀಮದ್ಭಗವತೋ ಮಹಾಪುರುಷಸ್ಯ ಶ್ರೀ ವಿಷ್ಣೋರಾಜ್ಞೇಯ ಪ್ರವರ್ತಮಾನಸ್ಯ ಆದ್ಯಬ್ರಹ್ಮಣೋ ದ್ವಿತೀಯೇ ಪರಾರ್ಧೆ ಶ್ರೀಶ್ವೇತವಾರಾಹಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ ಯುಗಚತುಷ್ಕೆ ಕಲಿಯುಗೆ ಪ್ರಥಮಚರಣೆ ಜಂಬೋದ್ವೀಪೆ ಭಾರತವರ್ಷೆ ಭರತಖಂಡೆ ಮೇರೋರ್ದಕ್ಷಿಣಪಾರ್ಶ್ವೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ಪರಶುರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನಕಾಲವ್ಯಾವಹಾರಿಕೆ ಪ್ರಭವಾದಿ 6 ಸಂವತ್ಸರಾಣಾಂ ಮಧ್ಯೆ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತೋ ಮಾರ್ಗಶಿರಮಾಸೆ ಕೃಷ್ಣಪಕ್ಷೆ ಅದ್ಯ ದಶಮ್ಯಾಂ ತಿಥೋ ಭಾನುವಾಸರೆ ಹಸ್ತಾನಕ್ಷತ್ರೆ ಸೌಭಾಗ್ಯನಾಮ ಯೋಗೆ ಪವನಾಮಕರಣೆ ಏವಂ ಗಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ. ಸುಪರ್ಣಸುಗೋತ್ರೋದ್ಭೋಸ್ಯ ಸುರೇಂದ್ರಾಚಾಚರ್ಮಣ ನಕ್ಷತ್ರ ಸಿಂಹರಾಶೋ ಜಾತಸ್ಯ ಸೌಭಾಗ್ಯವಿತಕಾಂಥಾಯಾಯಾಃ ಧನುರಾಶೋ ಜಾತಾಯ ಅನೇದಂಪತ್ಯೋಃ ಕುಮಾರ್ಯಾಯಾಃ ಶಿವಾನಿ ನಾಮ್ಯಾಯಾಃ ಕನ್ಯಾರಾಶಿ ಮತ್ತು ನಿಮ್ಮ ಸಹೋದರ ಸಕುಟುಂಬಾನ ಅಸ್ಮಾಕಂ ತಿರುಪಡೆ ಅದು ಅಲ್ಲ, ಒಂದು ವರ್ಷ ಮತ್ತೊಬ್ಬರಿಗೆ ಕೊಟ್ಟರೆ ಆಯಿತಾ? ಇಲ್ಲದ್ರೆ ಅವರು ಬಂದು ಇಟ್ಟುಕೊಂಡು ಹೋದ್ರೆ ಕಷ್ಟ. ಒಬ್ಬರು ಉಳಿಸಿ ಮತ್ತೊಬ್ಬರು ಒಬ್ಬರು ಹಾಗೆ ಜಾಸ್ತಿ ಒಂದು ಒಬ್ಬ ಆಗಿ ಮತ್ತೊಬ್ಬರಿಗೆ ಹಾಗೆ ಮಾಡಿ ಒಬ್ಬರಾಗಿ ಅವರೊಂದು ಸುತ್ತ ಹೋಗಿ ಮತ್ತೆ ಅದೆಲ್ಲ ಸರ್ ಅದು ಕೈಯಲ್ಲಿ ಹಿಡ್ಕೊಂಡು ಬಂದು ಅದು ಬೇಡ ಅಲ್ಲಿ ಎಲ್ಲರೂ ಸರ್ವೇಶಾಂ ಅಂತ ಹೇಳಿಕೊಳ್ಳಿ. ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಸರ್ವೇಷಾಂ ಸಹಕುಟುಂಬಾನಾಂ ಜಾತಸ್ಯ ಇದಾನೀಂ ದೇಹೇ ಸಂಪ್ರಾಪ್ತ
ಆದಿತ್ಯಾದಿನವಗ್ರಹದೋಷ ತದ್ದಶಾಂತರ್ದಶ ಗೋಚರ ಗ್ರಹಾಣಾಂ ಅಂತರ್ಭೂತ ತದ್ವಿಪಾಕಕಾಲೆ ವಿದ್ಯಮಾನ ಜನಿತದೋಷನಿವೃತ್ತಿದ್ವಾರ ಇದಾನೀಂ ಕರ್ಮ ವಿಕಾರತಯ ಸಂಭಾವಿತ ಪಾಪ ವಿಶೇಷಣ ಕೃತ್ಯ ಮಾರಣ ಉಚ್ಚಾಟನ ಸ್ತಂಭನ ಮೋಹನ ಆಕರ್ಷಣ ವಿದ್ವೇಷಣ ಪರಮಂತ್ರ ಯಂತ್ರ ತಂತ್ರ ಪರಕೃತ ಕ್ಷುದ್ರಾವೇಶಾದಿ ಭೂತ ಪ್ರೇತ ವಿಶಾಚ ಯಕ್ಷರಾಕ್ಷಸ ಗಂಧರ್ವನಾಗ ಗಣ ಭೂತ ಪ್ರೇತ ನಿಶಾಚರಾದಿ ದೋಷ ಪರಿಹಾರಾರ್ಥಂ ಯಸ್ಮಿನ್ ದೇಹೆ ಕ್ಷುಡ್ರ ವ್ಯಾಪಕ ನಿದರ್ಶ ಮೋಹಕ ಪಿತ್ತ ಉಷ್ಣ ಕಫ ವಾತ ಜ್ವರಾದ್ಯನೇಕ ಮನೋಬುದ್ಧಿ ಚಾಂಚಲ್ಯ ಅಶಾಂತಿರೂಪೇಣ ಅನುಭವಿತ ವಿದ್ಯಮಾನ ಅಶೇಷಶಲ್ಯ ಶೂನ್ಯ ದುಷ್ಟ ವಿದುಷ್ಟ ಮಹಾಮಾರಿ ನೀಚ ಪಾಪಗ್ರಹಾನ್ ಸದ್ಯೋ ನಿವೃತ್ತ್ಯರ್ಥಂ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪತ್ರಯ ನಿವೃತ್ತ್ಯರ್ಥಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ಸ್ವರೂಪಿಣಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಪ್ರೇರಣಯ ಚಂಡಿಕಾ ದುರ್ಗಾ ಪರಮೇಶ್ವರಿ ಪ್ರೀತ್ಯರ್ಥಂ ಪಂಚದುರ್ಗಾ ಪರಮೇಶ್ವರಿ ಪ್ರಸಾದೇನ ಆಯುರಾರೋಗ್ಯ ಪ್ರಾಪ್ತ್ಯರ್ಥಂ ಧನ ಕನಕ ವಸ್ತುವಾಹನ ಭೂಷಣ ಅಭಿವೃದ್ಧ್ಯರ್ಥಂ ಸಂತತಿ ಪ್ರತಿಬಂಧ ದೋಷ ನಿವೃತ್ತ್ಯರ್ಥಂ ಸಂಪಾದಿತ ಯಥಾ ಮಿಲಿತ ಉಪಚಾರ ದ್ರವ್ಯೇ ಶ್ರೀ ಪಂಚದುರ್ಗಾ ಪರಮೇಶ್ವರಿ ದೀಪ ನಮಸ್ಕಾರಾಖ್ಯಂ ಕರ್ಮ ಕರಿಷ್ಯೇ. ಆ ವಸ್ತುಗಳನ್ನು ಬಲಗೈಗೆ ಹಾಕಿಕೊಳ್ಳಿ. ಸಂಕಲ್ಪದಲ್ಲಿ ಹೇಳಿರುವಂತೆ ಯಾವುದೇ ವಿಧವಾದಂತಹ ದೋಷಗಳಿದ್ದರೆ ಅಂತಹ ದೋಷಗಳು ಜಾತಕದಲ್ಲಿ ಸಂಬಂಧಿಸಲ್ಪಟ್ಟಂತಹ ವಿವಾಹ ಪ್ರತಿಬಂಧಕ ದೋಷಗಳಿರಬಹುದು ಅಥವಾ ಏನೇ ವಿಧವಾದಂತಹ ಅರಿಷ್ಟ ದೋಷಗಳಿದ್ದರೆ ಅಂತಹ ಎಲ್ಲ ದೋಷಗಳು ಈ ಒಂದು ಶುಭಗಳಿಗೆಯಲ್ಲಿ ಮಾಡುವ ಈ ಸಂಧ್ಯಾಕಾಲದಲ್ಲಿ ಮಾಡುವಂತಹ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಐಕ್ಯ ಸ್ವರೂಪಿಣಿಯಾಗಿರುವಂತಹ ಆ ದುರ್ಗಾದೇವಿಯ ದುರ್ಗಾ ದೀಪ ನಮಸ್ಕಾರ ಪೂಜೆಯಿಂದ ಆ ಎಲ್ಲ ದೋಷಗಳು ಪರಿಮಾರ್ಜನೆಯಾಗಿ ಸುಖ ಶಾಂತಿ ನೆಮ್ಮದಿಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಆ ತಾಯಿ ಅನುಗ್ರಹ ಮಾಡಬೇಕು ಅಂತ ಭಕ್ತಿಯಿಂದ ಆ ವಸ್ತುಗಳನ್ನು ಬಲಗೈಗೆ ಹಾಕಿಕೊಳ್ಳಿ. ದಂಪತಿ ಸಮೇತ ಕುಳಿತವರು ಮನೆಯವರು ಆ ವಸ್ತುಗಳಿಗೆ ನೀರನ್ನು ಹಾಕಲಿ. ಹಾಗೆ ವೈಯಕ್ತಿಕವಾಗಿ ಕುಳಿತವರಿಗೆ ವೈದಿಕರು ನೀರನ್ನು ಕೊಡ್ತಾರೆ. ಕರ್ಮ ಕರಿಷ್ಯೆ ಅಂತ ಹೇಳಿಕೊಂಡು ಆ ವಸ್ತುಗಳನ್ನು ಕೆಳಗಡೆ ಬಿಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ತ್ವಂಜಧಾರಿಗ ಮಾಂ ದೇ ಪವಿತ್ರಂ ಗುರಜಾಸನಂ ಅಪಸರ್ಪಂತು ರೇ ಭೂತಾ ಯೇ ಭೂತಾ ಭೂಮ ಸಂಸ್ಥಿರಾಃ ಯೇ ಭೂತಾ ವಿಘ್ನಕರ್ತಾರಸ್ತೇನ ಶಿವಾಜ್ಞಗ ಅಪಕ್ರಾಮಂತ ಭೂತಾ ಸರ್ವೇ ರೇ ಭೂಂಭಾರಕಾಃ ಸರ್ವೇಷಾಂ ವಿರೋಧೇನ ಪೂಜಾ ಕರ್ಮ ಸಮಾರಭೇ. ಭೂದೇವ್ಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಹಾಗೆ ಕೈಯನ್ನು ಮುಗ್ದುಕೊಳ್ಳಿ. ಓಂ ತತ್ವಾಯಮಿ ಬ್ರಹ್ಮಣ ವಂದಮಾನಸ್ತಾಶಾಸ್ತೆ ಸಮಾನೋ ಹವಿರ್ಭಿಃ ಅಹೇ ಏಳಮಾನೋ ವರ್ಣೇಹ ಬೋಧ್ಯೃಜಂ ಸಮಾನ ಆಯುಃ ಪ್ರಮೋಷೇಃ ಕಲಶೇ ಭೂವರ್ಣಂ ಆವಾಹಯಾಮಿ ಭೂವರ್ಣಂ ಆವಾಹಯಾಮಿ ಸ್ವರ್ಣಂ ಆವಾಹಯಾಮಿ. ಓಂ ಭೂರ್ಭುವಸ್ವರ್ಣಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಸ್ಸಮಾಶ್ರಿತಃ ಮೂಲೆ ತತ್ರಸ್ತುರ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೋರುದಾಗರಾः ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋದಗಜರ್ವೇದः ಸಾಮವೇದೋ ಕಿತರ್ವಣಃ ಅಂಗೈ ಸಹಿತಾः ಸರ್ವೇ ಕಲಶಂ ಸಮಾಶ್ರಿತಾಃ. तत्र गायत्री सावित्री शान्तिः पुष्टिकरी तथा आयां तदे पूजार्थं निर्दक्षेकारकाः. गङ्गे च गमने चैव गोदावरी सरस्वती नर्मदे सिन्धु कावेरी जलेऽस्मिन् सन्निधिं कुरु. कलशदेवताभ्यो नमः. सर्वोपचारार्थे गन्धाक्षरपत्रपुष्पाणि समर्पयामि. ॐ शन्नो देवीरभिष्टय आपो भगवन्तु पीतके संयोरभिः स्रवन्तु नः. ॐ गन्धद्वारां दरादर्शां नित्यपुष्टाङ्गरीषणीं ईश्वरीं सर्वभूतानां दामिह पक्वयेश्वर्यम्. ओम अर्चन प्रार्थ प्रिय मेधासो अर्चना अर्चन पत्रका उदपन नृत्यर्चना आगनेते परागणे दूरवा आरोहन् पुष्पणेः हृदाच्च पुण्डरे एकाणितमुद्रस्य ग्रह इमे धूम्रार्तिरुष्मा जलने ज्वालने विष्फुलिङ्गिने सुश्रीरूपा कपिला जातवेरित्यस्या मारीचः कश्यपरिहितष्टप् चन्दः दुर्गा
अग्निकलावाहने विनिगोगः ॐ जातवेदसे सनवामसो ममराति गतो निदहाति वेदाः तनः परिशरति दुर्गाणि विश्वानावेव सिन्धुं दरितात्तिग्निः भूः-अग्निकलामावाहयामि भुवः-अग्निकलामावाहयामि स्वः-अग्निकलामावाहयामि भूर्भुवस्वः-अग्निकलामावाहयामि स्थापयामि पूजयामि तपिनी तापिनी धूम्रामरीचिर्ज्वालिनी ऋतुः सुषुम्ना भोगदा विश्वाभूतिनी धारिणी क्षमा तत्सवितरित्यस्य विश्वामित्रऋषिः दैवी गायत्री छन्दः सविता देवता सौरकलावाहने विनियोगः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् भुवः सौरकलामावाहयामि भुवः सौरकलामावाहयामि स्वः सौरकलामावाहयामि भूर्भुवस्वः सौरकलामावाहयामि स्थापयामि पूजयामि अमृतामानदा पूषा तुष्टिः पुष्टिरतिर्धृतिः शचिने चन्द्रिका कान्तिर्ज्योत्स्ना श्रीः प्रीतिरङ्गदा पूर्णा पूर्णामृता भद्रदायिनी सुस्सरा कला त्र्यम्बकवचमैत्रावरणर्वसिष्ठर्षिः अनुष्टुप्छन्दः त्र्यम्बकरुद्रो देवता अमृतकलावाहने विनिगोगः ॐ त्र्यम्बकै यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्तिगमामृतात् भूः-अमृतकलामावाहयामि भुवः-अमृतकलामावाहयामि स्वः-अमृतकलामावाहयामि भूर्भुवस्वः-अमृतकलामावाहयामि स्थापयामि पूजयामि नवशक्तिपूजां करिष्ये पवनागे नमः पाञ्चजन्याय नमः पाञ्चजन्याय नमः अम्बुराजाय नमः अम्बुराजाय नमः पद्मबान्धवाय नमः धवलाय नमः निस्वनाय नमः मृदगलागे नमः ॐ नमो भगवते पाञ्चजन्यत्रैवागच्चागच्चावाहयिष्ये ॐ पवनगर्भाय विद्महे पाञ्चजन्याय धीमहि तन्नः शङ्खः प्रचोदयात् ॐ पवनगर्भाय विद्महे पाञ्चजन्याय धीमहि तन्नः शङ्खः प्रचोदयात् ॐ पवनगर्भाय विद्महे पाञ्चजन्याय धीमहि तन्नः शङ्खः प्रचोदयात् अनुष्टुप्छन्दः पाञ्चजन्यो देवता अच्युताय हृदयाय नमः अनन्ताय शिरसे स्वाहा अधोक्षदाय नेत्राभिषिखायै वषट् ॐ गोविन्दाय शिखायै वषट् अमृताय कवचाय हुम् अधोक्षदाय नेत्राभ्यां वषट् स्वाहा अस्त्राय फट् भूर्भुवस्वरोम् इति दिग्बन्धः ध्यानम् लक्ष्मी भर्तुर्भुजाग्रे कृतस्य रूपं विशालं नीलाद्रे स्तुङ्गशृङ्गस्थितमिवरदनीनाथबिम्बं विभाति पायान्नः पाञ्चजन्यः सकलरिपुगणान्द्रासयन् पूरयन् श्रीः निर्ध्वानैर्नीरदौघध्वनिपरिभवतैरम्बरं कम्बुराजः ॐ ह्रीं पाञ्चजन्याय नमः अष्टवारं जपेत् ॐ लं पृथिव्यात्मना गन्धं कल्पयामि आकाशात्मना पुष्पं कल्पयामि यं वायुवात्मना धूपं कल्पयामि यं अग्न्यात्मना दीपं कल्पयामि अमृतात्मना नमः नैवेद्यं कल्पयामि पाञ्चजन्याय नमः पञ्चोपचारपूजां समर्पयामि त्वम्बुरा साकरोत्पन्नो विष्णावितृतः करे प्रणतः सर्वदेवे च पाञ्चजन्य नमोऽस्तु ते अपवित्रः पवित्रो वा सर्वावस्थाङ्गरोऽपि वा स्मरेत्मण्डलीकाक्षं समाह्याभ्यन्तरशुचिः शङ्खोदकेनादेवताः प्रोक्ष्या पूजाद्रव्याणि प्रोक्ष्य आत्मानं प्रोक्ष्य यजमानं च प्रोक्षकेत् शेषं विसृज्य पुनः शङ्खमापूर्य ॐ आगमार्थं तदेवानां गमनार्थं रक्षुतां गुरवे घण्टारों तत्र देवराह्वानलाञ्छनं घण्टायै नमः सर्वोपचारार्थे गन्धाक्षरपत्रपुष्पाणि समर्पयामि दीपमूले स्थितो ब्रह्मा दीपमध्ये जनार्दनः शङ्करः प्रोक्तो दीपराजाय ते नमः दीपदेवताभ्यो नमः सर्वोपचारार्थे गन्धाक्षरपत्रपुष्पाणि समर्पयामि ಆತ್ಮಾರಾಧನಂ ಕರಿಷ್ಯೆ ಮನೆಯವರು ಯಜಮಾನರನ್ನು ಮುಟ್ಟಿಕೊಳ್ಳಿ ಯಜಮಾನರು ಬಲಗೈಯಿಂದ ಹೃದಯ ಭಾಗವನ್ನು ಮುಟ್ಟಿಕೊಂಡು ಆತ್ಮಾರಾಧನೆಯನ್ನು ಮಾಡಿಕೊಳ್ಳಿ ಓಂ ಹೃದಯಸ್ಥಿತಂ ಬಂಗಜಮಷ್ಟಪತ್ರಂ ಸಕೇತರಂ ಕರ್ಣಗಮಧ್ಯನಾಳಂ ಅಂಗುಷ್ಟಮಾತ್ರಂ ಮುನಿಯೋವರಂತಿ ಧ್ಯಾಯೇತ್ ವಿಷ್ಣುಂ ಪುರುಷಂ ಪುರಾಣಂ ಹೃದಯಕಮಲमध्ये ಸೂರ್ಯಬಿಂಬಾದನಸ್ಥಂ ಸಕಲಭುವನಬೀಜಂ ಸೃಷ್ಟಂ ಹಾरहेತಂ ಜ್ಯೋತಿಷಂ ಹಂಸರೂಪಂ ಪರಮಪುರುಷಮಾದ್ಯಂ ಚಿಂತೆರಾತ್ಮಮೂರ್ತಿಂ ಆರಾಧಯಾಮಣದನ್ಯಭಮಾತ್ಮಲಿಂಗಂ ಮಾಯಾಪುರೇ ಹೃದಯಪಂಗಜದನ್ನಿವಿಷ್ಟಂ ವಿಮಲಚಿತ್ತಜಲಾಭಿಷೇಕೈರ್ನಿತ್ಯಮಸ್ಮಾದಿಕಸುಮೇನ ಪ್ರಾರ್ಭವಾಯ ದೇಹೋ ದೇವಾಲಯಃ ಪ್ರೋಕ್ತೋ ಜೀವೋऽಹಂ ಸಸ್ಯರಾಜೀವಃ निर्माल्यं सोऽहं भावेन पूजयेत् आत्मने नमः अन्तरात्मने नमः परमात्मने नमः आत्माराधनं समर्पयामि हस्तं प्रक्षाल्य ಕೈಯನ್ನು ತೊಳೆದುಕೊಳ್ಳಿ ಹಾಗೆ ಎಲ್ಲರೂ ಕೈ ಮುಗಿದುಕೊಳ್ಳಿ मम हृदय मध्ये भगवतीं सुशक्तिसाङ्गसायरसवाहं सपरिवारचण्डिका दुर्गाम् आवाहयामि हृदययोनिमुद्रां स्पर्शयेत् नारदऋषिः गायत्रीचन्द्रः दुर्गा देवता ॐ ह्रामङ्गुष्टाभ्यां नमः ह्रीं तर्जनीभ्यां नमः ह्रूं मध्यमाभ्यां नमः ह्रेमनामिकाभ्यां नमः ह्रूं कनिष्ठिकाभ्यां नमः हरः करदलगर्भष्टाभ्यां नमः हरां हृदयाय नमः ह्रीं जरदे स्वाहा ह्रीं शुकाय षड् ह्रीं कवचाय हुं ह्रौं नेत्रत्रयाय षड् हरास्त्राय पडं भूर्भुवस्वरो मृग्गन्धः
शङ्खारि चापशरभिन्नकरां त्रिनेत्रां दिग्मेत्रां शकलयां सिंहस्थितां ससुरसिद्धनदां दुर्गां दूरवाणिभां दुरितवर्गहरां नमामि ॐ ह्रीं दुर्गायै नमः इत्यष्टवारं जपेत् रमण्डपध्यानं करिष्ये ॐ उत्तत्कोज्ज्वलकाञ्चनेन रचितं तुङ्गाङ्गरङ्गस्थलं शुद्धस्फाटिकभित्तिकाविरचितैः स्तम्भैः च हेमैः च भैः द्वारैश्चामररत्नादिविदैः शोभाबहिर्मण्डपैः तत्रानेरवित्रङ्गदोळैः प्रोभ्राजरं दुस्तिकैः मुक्ताजालविलम्बमण्डपदैर्वज्रैः च सोपानकैः नानारत्ननिर्मिलैः सकलैः रत्नन्दोभावहं माणिक्योज्ज्वलदीपदीप्यजलं लक्ष्मीविलासास्पदं ध्यायेन्मण्डपमर्चने सकलेषु साधकः ಮಂಡಪದೇವತಾಭ್ಯೋ ನಮಃ ಮಂಡಪಧ್ಯಾನಂ ಸಮರ್ಪಯಾಮಿ. ಎಲ್ಲರೂ ಮನಸ್ಸಿನಲ್ಲಿ ಪರಂಪರೆಯ ಗುರುಗಳನ್ನು ಹಾಗೆ ವಿರಾಜಮಾನರಾಗಿರುವಂತಹ ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ಧಗೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ವೇದಾಂತಾಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪಿನಂ ವಂದೇ ಕಾಳಹಸ್ತಂ ಜಗದ್ಗುರುಂ ಶ್ರೀ ಸದ್ಗುರುದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಹಾಗೆ ಮನಸ್ಸಿನಲ್ಲಿ ಎಲ್ಲ ಕಾರ್ಯಗಳಿಗೆ ಇರುವಂತಹ ವಿಘ್ನಗಳನ್ನು ದೂರೀಕರಿಸುವಂತಹ ಮಹಾಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಾನಾಂತ್ವಾ ಶೌನಕೋ ಕೃತ್ಸಮತೋ ಗಣಪತಿರ ಜಗದೇ ಗಣಪತ್ಯಾವಾಹನೆ ವಿನಿಯೋಗಃ. ಓಂ ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಸ್ವಸ್ತಿಕಾ ಮಧ್ಯೆ ಭೂಃ ಗಣಪತಿಂ ಆವಾಹಯಾಮಿ ಭೋ ಗಣಪತಿಂ ಆವಾಹಯಾಮಿ ಸ್ವಹ ಗಣಪತಿಂ ಆವಾಹಯಾಮಿ ಭೂರ್ಭುವಸ್ವಃ ಮಹಾಗಣಪತಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಆವಾಹಿತ ಗುರು ವಿಘ್ನೇಶ್ವರಾಭ್ಯಾಂ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ಸ್ವಾಗತಂ ಸಮರ್ಪಯಾಮಿ ಆಸನಂ ಸಮರ್ಪಯಾಮಿ ಪಾದಾರವಿಂದಯೋಃ ಪಾದ್ಯಂ ಸಮರ್ಪಯಾಮಿ ಹಸ್ತಯೋರರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ ವಸ್ತ್ರಂ ಸಮರ್ಪಯಾಮಿ ఉపవీతం సమర్పయామి ఆభరణం సమర్పయామి గంధం సమర్పయామి దక్షిణాన్ సమర్పయామి అలంకరణార్థే నానావిధ పరిమళపత్ర పుష్పాణి సమర్పయామి. నామార్చనం కరిష్యే. ఓం శ్రీ గురుభ్యో నమః. మూలగురుభ్యో నమః. ఓం పరమగురుభ్యో నమః. పరమేష్ఠిగురుభ్యో నమః. ఓం పుష్పలాయనాచార్యేభ్యో నమః. బోధాయనాచార్యేభ్యో నమః. ఓం జైవిన్యాచార్యేభ్యో నమః. అనంతశ్రీ విభూషిత నాగ ధర్మేంద్ర సరస్వతి మహాస్వామినే నమః. అనంతశ్రీ భూషిత కాళహస్తేంద్ర సరస్వతి మహాస్వామినే నమః. పరంపరాది సమస్త శ్రీ సద్గురు దేవతాభ్యో నమః. నామార్చనం సమర్పయామి. ఓం సుముఖాయ నమః. ఓం ఏకదంతాయ నమః. ఓం కపిలాయ నమః. ఓం గజకర్ణకాయ నమః. ఓం లంబోదరాయ నమః. ఓం వికటాయ నమః. ఓం విఘ్నరాజాయ నమః. ఓం గణాధిపాయ నమః. ఓం ధూమ్రకేతవే నమః. ఓం గణాధ్యక్షాయ నమః. ఓం బాలచంద్రాయ నమః. ఓం గజాననాయ నమః. నిర్విఘ్నదాయక శ్రీమన్మహాగణాధీశ్వరాయ నమః. నామార్చనం సమర్పయామి. సోద్ధోతో గంధాఢ్యగంధవత్తమః ఆగరే యస్సర్వదేవానాం ధూపోయం ప్రతిగృహ్యతా. ఉపమాగ్రాపయామి. ఓం సాజ్యం త్రివర్తి సంయుక్తం మహినాయుతం మయా గ్రహాణమంగళయం త్రైలోక్యతిమిరాపః. స్థాపిత దీపం దర్శయామి. నైవేద్యార్థే స్థాపిత కదళీఫలాదితోచిత మహానైవేద్యం నివేదయామి. इदं फलं मया देवा स्थापिरन्ते प्रदत्सवा तेन मे सफलावाप्तिर्भवेज्जन्मनि जन्मनि. प्रसन्नार्घ्यं समर्पयामि. प्रसन्नपूजार्थे मङ्गलनीराजनं करिष्ये. ओम नाभ्या आसीदन्तरिक्षं ज्येष्ठोऽद्यौ समवर्तता पद्भ्यां भूमिर्दिशस्त्रोत्रार्धा लोकान् अकल्पयन्. ओम श्रृगेदानश्रृगानिर्यागश्रियं वयो दरिद्रभ्यो दधाति श्रियंवसानामृतत्तमायन् भवन्ति दत्यासमिधामृद्रो श्रिय एवैनं दच्छ्रियमा दधाति सन्ततमृतामशकृत्यं दन्तत्ते सन्धीयते प्रजया विपर्येवं वेद. आवाहित गुरुविघ्नेश्वराभ्यां नमः. प्रसन्नपूजार्थे मङ्गलनीराजनं समर्पयामि. रक्षां धारयामि. वेदान्ताचार्यवाचार्य भास्करं ज्ञानभास्करं धर्मसंस्थापिनं वन्दे काळहस्तं जगद्गुरुम् अगजानन पद्मार्कं गजाननमार्णिजम् अनेकदन्तं भक्तानाम् एकदन्तमुपास्महे.
ಓಂ ಸ್ವಸ್ತಿ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇಣ ಮಾರ್ಗೇಣ ಮಹೀಮಹೇಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸಮಸ್ತನ್ಮಂಗಲಾನಿ ಭವಂತು ಕಾಲೇ ವರ್ಷದಪರ್ಜನ್ಯಃ ಪೃಥಿವೀ ಸಸ್ಯಾಲಿನಿ ದೇಶೋऽಯಂ ಚ ಪ್ರಹಿತಾಃ ಸಜ್ಜನಾಃ ಸन्तु ನಿರ್ಭಯಾಃ पुत्राः पुत्रिणः सन्तु बहुत्रिणः अधना सदना सन्तु जीवन्तु शरदां शतम् कार्यं मे सिद्धिमागातु प्रसन्ने द्वैधातरे विघ्नानि नाशमायान्तु सर्वाणि शरनायका सर्वविघ्नहरस्तस्मै श्रीमन्महागणाधिपतये नमः प्रार्थनां समर्पयामि पूजावसानपर्यन्तम् अत्रैव सन्निहिताः सन्तु मण्डलमध्ये भुवनेश्वरी पूजां करिष्ये ॐ वराङ्कुशोपाशमभेदिमुद्रां करैर्वहन्तीं कमलासनस्थां बालार्ककोटिप्रतिभां त्रिनेत्रां वजेहमाद्यां भुवनेश्वरीं तां मण्डलमध्ये भुवनेश्वरीमावाहयामि 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 भूर्भुवस्वः भुवनेश्वरीमावाहयामि स्थापयामि पूजयामि ध्यायामि ध्यानं समर्पयामि आवाहयामि आवाहनं समर्पयामि स्वागतं समर्पयामि समर्पयामि पादारविन्दयोः पाद्यं समर्पयामि अर्घ्यं समर्पयामि मुखे आचमनीयं समर्पयामि समर्पयामि गन्धं समर्पयामि उपवीतं समर्पयामि अक्षतां समर्पयामि अलङ्करणार्थे नानाविधपरिमलपत्रपुष्पाणि समर्पयामि नैवेद्यार्थे मोदवक्त्राम् अपरिमितकृपां पूर्णनेत्रारविन्दां श्रीलक्ष्मीन्द्रपतिकमलां विष्णुभूत्यै नमामि भुवनेश्वर्यै नमः प्रार्थनां समर्पयामि पूजावसानपर्यन्तम् अत्रैव सन्निहिताः सन्तु ॐ महीद्योः पृथिवी च न इमै यज्ञं मिमिक्षतां विप्रदान्नो भरीमभिः ॐ ओषधयः संवदन्ते सोमेन सह राज्ञा यस्मै कृणोति ब्राह्मणस्तं राजन्वारयामसि ॐ आकलशेषु धावति पवित्रे परिषिच्यते उक्थैर्यज्ञेषु वर्धते इमं मे गङ्गे यमुने सरस्वरिषु दृस्तोपं सतता परुष्ण्या असिक्न्यामरुद्वृधे विदस्तयार्जीगीये शृणुह्या सुशोभया सहिरत्नानि दाशुषे सवाति सविता भगाः तं भागं चित्रमेमहे ॐ पूर्णादर्विपरापदसुपूर्णा पुनरापता वस्ने विक्रीणावः इषमूर्जं जडक्रतो गन्धद्वारां दराधर्षां नित्यपुष्टाङ्गरीषिणीम् ईश्वरीं सर्वभूतानां तामिहोपह्वये श्रियम् अर्चद प्रार्चद प्रियमेधासो अर्चदा अर्चन्दपुत्रका ऊतपुरन्न धृष्णर्चता आगनेते परागणे दूर्वारोहन्त पुष्पिणीः हृदाश्च पुण्डरीकाणि तमुद्रस्य ग्रहा इमे पवित्रं ते विरदं ब्रह्मणस्पते प्रभुरगात्राणि पर्येष विश्वदाः अतप्ततनोर्नातराम्नो अष्टते श्रुता स इद्वहं दत्तत्समासता तत्त्वायामि ब्रह्मणा वन्दमानस्तदाशास्ते गजमानो हविर्भिः हेळमानो वर्णे हबोद्धिर्षं समान आयुः प्रमोषीः
ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ದೀಪಮಧ್ಯೆ ಮಹಾಲಕ್ಷ್ಮೀಂ ಆವಾಹಯಾಮಿ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ಇದೀಗ ದೀಪ ಪ್ರಜ್ವಲನೆ ಆಗಲಿಕ್ಕಿದೆ. ಜಾತವೇದ ಸಮಂತ್ರೇಣ ದೀಪ ಪ್ರಜ್ವಲನಂ ಕರಿಷ್ಯೇ. ಓಂ ಜಾತವೇದಸೇ ಸನವಮಸೋಪಮರಾತಿ ಗತೋ ನಿದಹಾತಿ ವೇದಾಃ ಸನಃ ಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ಓಂ ತಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ದುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ. ಸುತರಸೇ ನಮಃ. ಓಂ ಅಗ್ನೇ ತುಂಬಾರಜಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಓಷ್ಟವೃದ್ಧಿ ಬಹುಲಾನ ಉರ್ವೇ ಭವಾತೋಕಾಯ ತನಯಾಯ ಸಂಯೋಃ. ಓಂ ವಿಶ್ವಾನಿನೋ ದುರ್ಗಃ ಜಾತವೇದಸ್ಯಂಧನ್ನನಾವಾದರಿದಾನಿ ವರ್ಷೇ ಅಗ್ನೇ ಅತ್ರಿವನ್ನಮಸಾ ಗೃಣಾನೋ ಓಸ್ಮಾಕಂ ಬೋಧ್ಯವಿದಾತನೋನಾಂ. ಓಂ ಮೃತನಾದಿತಕಂ ಸಹಮಾನಮಗ್ರಮಗ್ನಿಗಂ ಹವೇವ ಪರಮಾತ್ಸರಸ್ತಾತ್ ಸನಃ ಪರಿಷದತಿ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅರಿದುರಿತಾತ್ಯಗ್ನಿಃ. ಓಂ ಹ್ರೀಂ ದುಂದುರ್ಗಾಯೈ ನಮಃ. ಓಂ ಹ್ರೀಂ ದುಂದುರ್ಗಾಯೈ ನಮಃ. ಓಂ ಹ್ರೀಂ ದುಂದುರ್ಗಾಯೈ ನಮಃ. ಓಂ ಹ್ರೀಂ ದುಂದುರ್ಗಾಯೈ ನಮಃ. ಓಂ ಗೃಹಾವೇ ಪ್ರತಿಷ್ಠಾಸೋಕ್ತಂ ತತ್ಪ್ರತಿಷ್ಠಿತತಮಯಾ ವಾಚಾ ಸಂಸ್ತವ್ಯಂ ತಸ್ಮಾದ್ಯದ್ಯಪಿ ದೂರ ಇವ ಭಜೋಂಗ್ಲಪದೇ ಗೃಹಾನೇ ವೈನಾನಾದಿಗಮಶತಿ ಗೃಹಾ ಹಿ ಭಜೋನಹಂ ಪ್ರತಿಷ್ಠಾ ಪ್ರತಿಷ್ಠಾ. ದೀಪ ಪ್ರಜ್ವಲನ ಕಾಲೇ ಮುಹೂರ್ತಮಸ್ತಿ ಭವಂತೋ ಪ್ರವಂತೋ. ದೀಪ ಪ್ರಜ್ವಲನ ಕಾಲೇ ಸುಮುಹೂರ್ತಮಸ್ತೋ. ಎಲ್ಲರೂ 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ನಿಮ್ಮ ನಿಮ್ಮ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಯಾನಿ ಕಾನಿ ಜಪಾಪಾನಿ ಜನ್ಮಾಂಧ್ರಕೃತಾನಿ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋ ಹಂಬಾವ ಗರ್ಭ ಹಂಬಾವತ್ತ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತವತ್ಸಲೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಜಗದೀಶ್ವರೇ.
अथ पीठपूजां करिष्ये शङ्खजलेन ॐ आधारशक्त्यै नमः ॐ मूलप्रकृत्यै नमः ॐ कूर्माय नमः ॐ अनन्ताय नमः ॐ ब्रह्मणे नमः ॐ वास्तुपुरुषाय नमः ॐ शरद्वीपाय नमः स्मरणमण्डपाय नमः ॐ अमृतार्णवाय नमः ॐ रत्नद्वीपाय नमः ॐ रत्नमण्डपाय नमः ॐ भद्रकमलासनायै नमः ॐ गणाधिपतये ॐ नमः सरस्वत्यै नमः ॐ वेदव्यासाय नमः ॐ नारदाय नमः ॐ पुरसिद्धेभ्यो नमः ॐ अस्मद्गुरुभ्यो नमः ॐ परमगुरुभ्यो नमः ॐ परमेष्ठिगुरुभ्यो नमः ॐ दुर्गायै नमः ॐ क्षेत्रपालाय नमः ॐ धर्माय नमः ॐ ज्ञानाय नमः ॐ वैराग्याय नमः ऐश्वर्याय नमः ॐ अधर्माय नमः ॐ अज्ञानाय नमः ॐ वैराग्याय ॐ नमः अनैश्वर्याय नमः अव्यक्तविग्रहाय नमः ॐ आनन्दगन्धाय नमः ॐ आकाशबीजात्मने नमः बुद्धिनालाय नमः ॐ आकाशात्मने कर्णिकायै नमः ॐ वायुवात्मने केसराय नमः ॐ अज्ञात्मने दलाय नमः ॐ पृथिव्यात्मने परमेशाय नमः ॐ अबात्मने वरुणाय नमः ॐ अर्कमण्डलाय द्वादशवसप्रतकलात्मने नमः ॐ सोममण्डलाय षोडशवसप्रतकलात्मने नमः ॐ वन्यमण्डलाय दशवसप्रतकलात्मने नमः ॐ संसत्त्वाय नमः ॐ रजसे नमः ॐ तमसे नमः ॐ मायायै नमः ॐ विद्यायै नमः ॐ आत्मने नमः ॐ मन्तरात्मने नमः ॐ परमात्मने नमः ॐ ह्रीं दानात्मने नमः शङ्खजले जलाजलान्तं समर्पयामि गन्धजलेन जलादिजलान्तं करिष्ये ॐ आधारशक्त्यै नमः ॐ मूलप्रकृत्यै नमः आदिकूर्माय नमः ॐ अनन्ताय नमः ॐ ब्रह्मणे नमः ॐ वास्तुपुरुषाय नमः ॐ क्षेत्रद्वीपाय नमः ॐ स्वर्णमण्डपाय नमः ॐ भद्रकमलासनाय नमः ॐ अमृतार्णवाय नमः ॐ रत्नद्वीपाय नमः ॐ रत्नमण्डपाय नमः ॐ भद्रकमलासनायै नमः ॐ गणाधिपतये नमः ॐ सरस्वत्यै नमः ॐ वेदव्यासाय नमः ॐ नारदाय नमः ॐ पूर्वसिद्धेभ्यो नमः ॐ अस्मद्गुरुभ्यो ॐ नमः परमगुरुभ्यो नमः ॐ परमेष्टिगुरुभ्यो नमः ॐ दुर्गायै नमः ॐ क्षेत्रपालाय नमः ॐ धर्माय नमः ॐ ज्ञानाय नमः ॐ वैराग्याय नमः ॐ ऐश्वर्याय नमः ॐ अधर्माय नमः ॐ ज्ञानाय नमः ॐ अवैराग्याय नमः ॐ ऐश्वर्याय नमः ॐ अव्यक्तविग्रहाय नमः आनन्दगन्धाय नमः ॐ आकाशबीजात्मने नमः ॐ बुद्धिनालाय नमः ॐ आकाशात्मने कर्णिकायै नमः ॐ वायुवात्मने केसराय नमः ॐ अग्न्यात्मने दलाय नमः ॐ पृथिव्यात्मने परिवेशाय नमः ॐ अवात्मने वर्णाय नमः ॐ अर्कमण्डलाय द्वादशवसप्रतकलात्मने नमः ॐ सोममण्डलाय षोडशवसप्रतकलात्मने नमः ॐ वह्निमण्डलाय दशवसप्रतकलात्मने नमः ॐ संसत्त्वाय नमः ॐ रजसे नमः ॐ तं तमसे नमः मायायै नमः ॐ बिं विद्यायै नमः ॐ आत्मने नमः ॐ अन्तरात्मने नमः ॐ परमात्मने नमः ॐ ह्रीं ज्ञानात्मने नमः गन्धजलेन जलाजलान्तं समर्पयामि अथ पुष्पेण जलाजलान्तं करिष्ये ॐ आधारशक्त्यै नमः ॐ मूलप्रकृत्यै नमः आदिकूर्माय नमः ॐ अनन्ताय नमः ॐ मूलप्रकृत्यै नमः ॐ ब्रह्मणे नमः ॐ वास्तुपुरुषाय नमः ॐ श्वेतद्वीपाय नमः ॐ स्वर्णमण्डपाय नमः ॐ अमृतार्णवाय नमः ॐ रत्नद्वीपाय नमः ॐ रत्नमण्डपाय नमः भद्रकमलासनायै ॐ नमः गणाधिपतये नमः ॐ सरस्वत्यै नमः ॐ वेदव्यासाय नमः ॐ नारदाय नमः ॐ पूर्वसिद्धेभ्यो नमः ॐ अस्मद्गुरुभ्यो ॐ नमः परमगुरुभ्यो नमः ॐ परमेष्टिगुरुभ्यो नमः ॐ दुर्गायै नमः ॐ क्षेत्रपालाय नमः ॐ धर्माय नमः ॐ ज्ञानाय नमः ॐ वैराग्याय नमः ॐ ऐश्वर्याय नमः ॐ अधर्माय नमः ॐ अज्ञानाय नमः ॐ अवैराग्याय नमः ॐ ऐश्वर्याय नमः ॐ संसत्त्वाय नमः अव्यक्तविग्रहाय नमः ॐ आनन्दगन्धाय नमः ॐ आकाशबीजात्मने नमः ॐ बुद्धिनालाय नमः ॐ आकाशात्मने कर्णिकायै नमः ॐ वायुवात्मने केसराय नमः ॐ अज्ञात्मने दलाय नमः ॐ पृथिव्यात्मने परिवेशाय नमः ॐ अबात्मने वर्णाय नमः ॐ अर्कमण्डलाय द्वादशवसप्रतकलात्मने नमः ॐ सोममण्डलाय षोडशवसप्रतकलात्मने नमः ॐ वन्यमण्डलाय दशवसप्रतकलात्मने नमः ॐ संसत्त्वाय नमः ॐ ब्रह्मरजसे नमः ॐ तं तमसे नमः ॐ मायायै नमः ॐ विद्यायै नमः ॐ आत्मने नमः ॐ अमन्तरात्मने नमः ॐ ह्रीं ज्ञानात्मने नमः पुष्पेण जलाजलान्तं समर्पयामि अथ धूपेण जलाजलान्तं करिष्ये ॐ आधारशक्त्यै नमः ॐ मूलप्रकृत्यै नमः ॐ आदिगुरुमाय नमः ॐ अनन्ताय नमः ॐ दिव्यै नमः ॐ ब्रह्मणे नमः वास्तुपुरुषाय नमः ॐ श्वेतद्वीपाय नमः ॐ स्वर्णमण्डपाय नमः ॐ अमृतार्णवाय नमः ॐ रत्नद्वीपाय नमः ॐ रत्नमण्डपाय नमः ॐ भद्रकमलासनायै नमः ॐ गणाधिपतये नमः ॐ सरस्वत्यै नमः ॐ वेदव्यासाय नमः ॐ नारदाय नमः ॐ गुरुसिद्धेभ्यो नमः ॐ अस्मद्गुरुभ्यो नमः ॐ परमगुरुभ्यो नमः ॐ परमेष्ठिगुरुभ्यो नमः ॐ दुर्गायै नमः ॐ क्षेत्रपालाय नमः ॐ धर्माय नमः ॐ ज्ञानाय नमः ॐ वैराग्याय नमः ॐ ऐश्वर्याय नमः ॐ धर्माय नमः ॐ अधर्माय नमः ज्ञानाय नमः ॐ अवैराग्याय
नमः ಈಶ್ವರ್ಯಾಯ ನಮಃ ಓಂ ಅವ್ಯಕ್ತ ವಿಗ್ರಹಾಯ ನಮಃ ಆನಂದಗಂಧಾಯ ನಮಃ ಓಂ ಆಕಾಶ ಬೀಜಾತ್ಮನೆ ನಮಃ ಬುದ್ಧಿನಾಲಾಯ ನಮಃ ಓಂ ಆಕಾಶಾತ್ಮನೆ ಕರ್ಣಿಕಾಯ ನಮಃ ವಾಯುವಾತ್ಮನೆ ಕೇಸರಾಯ ನಮಃ ಓಂ ಅಗ್ನ್ಯಾತ್ಮನೆ ದಲಾಯ ನಮಃ ದಿವ್ಯಾತ್ಮನೆ ಪ್ರವೇಶಾಯ ನಮಃ ಓಂ ಅಪಾತ್ಮನೆ ವರಣಾಯ ನಮಃ ಓಂ ಅರ್ಕಮಂಡಲಾಯ ದ್ವಾದಶವಸಪ್ರತಕಲಾತ್ಮನೆ ನಮಃ ಓಂ ಸೋಮಂಡಲಾಯ ಷೋಡಶವಸಪ್ರತಕಲಾತ್ಮನೆ ನಮಃ ಹನಿಮಂಡಲಾಯ ದಶವಸಪ್ರತಕಲಾತ್ಮನೆ ನಮಃ ಓಂ ಸಂಸತ್ವಾಯ ನಮಃ ಬ್ರಹ್ಮರಸೇ ನಮಃ ಓಂ ತಮಸೇ ನಮಃ ಮಾಯಾಗೇ ನಮಃ ಓಂ ವಿದ್ಯಾಗೇ ನಮಃ ಆತ್ಮನೇ ನಮಃ ಓಂ ಅಂತರಾತ್ಮನೆ ನಮಃ ಪರಮಾತ್ಮನೆ ನಮಃ ಓಂ ಹ್ರೀಂ ಜ್ಞಾನಾತ್ಮನೆ ನಮಃ ರೂಪೇಣ ಜಲಾರ್ಜಲಾಂತಂ ಸಮರ್ಪಯಾಮಿ ಅಥ ದೀಪೇಣ ಜಲಾಜಲಾಂತಂ ಕರಿಷ್ಯೆ ಓಂ ಆಧಾರಶಕ್ತಿಯೈ ನಮಃ ಓಂ ಮೂಲಪ್ರಕೃತ್ಯೈ ನಮಃ ಕೂರ್ಮಾಯ ನಮಃ ಓಂ ಅನಂತಾಯ ನಮಃ ಬ್ರಹ್ಮಣೇ ನಮಃ ಓಂ ವಾಸ್ತವರುಷಾಯ ನಮಃ ಓಂ ಜಲದ್ವೀಪಾಯ ನಮಃ ಓಂ ಸ್ವರ್ಣಮಂಡಪಾಯ ನಮಃ ಪ್ರಧಾರಣವಾಯ ನಮಃ ಓಂ ರತ್ನದ್ವೀಪಾಯ ನಮಃ ರತ್ನಮಂಡಪಾಯ ನಮಃ ಓಂ ಭದ್ರಕಮಲಾಸನಾಯ ನಮಃ ಓಂ ಗಣಾಧಿಪತಯೇ ನಮಃ ಓಂ ಸರಸ್ವತ್ಯೈ ನಮಃ ಓಂ ವೇದವ್ಯಾಸಾಯ ನಮಃ ಓಂ ನಾರದಾಯ ನಮಃ ಓಂ ಗುರುಸಿದ್ಧೇಭ್ಯೋ ಓಂ ನಮಃ ಅಸ್ಮದ್ಗುರುಭ್ಯೋ ನಮಃ ಓಂ ಪರಮಗುರುಭ್ಯೋ ನಮಃ ಓಂ ಪರಮೇಷ್ಟಗುರುಭ್ಯೋ ನಮಃ ಓಂ ದುರ್ಗಾಯೈ ನಮಃ ಓಂ ಕ್ಷೇತ್ರಪಾಲಾಯ ನಮಃ ಧರ್ಮಾಯ ನಮಃ ಓಂ ಜ್ಞಾನಾಯ ನಮಃ ಓಂ ವೈರಾಗ್ಯಾಯ ನಮಃ ಓಂ ಐಶ್ವರ್ಯಾಯ ನಮಃ ಓಂ ಧರ್ಮಾಯ ನಮಃ ಓಂ ಅಜ್ಞಾನಾಯ ನಮಃ ವೈರಾಗ್ಯಾಯ ಓಂ ನಮಃ ಅನೈಶ್ವರ್ಯಾಯ ನಮಃ ಓಂ ವ್ಯಕ್ತವಿಗ್ರಹಾಯ ಓಂ ನಮಃ ಆನಂದಗಂಧಾಯ ನಮಃ ಆಕಾಶಬೀಜಾತ್ಮನೆ ಓಂ ನಮಃ ಬುದ್ಧಿನಾಲಾಯ ನಮಃ ಓಂ ಆಕಾಶಾತ್ಮನೆ ಗಣಗಾಯ ನಮಃ ಓಂ ವಾಯುವಾತ್ಮನೆ ಕೇಸರಾಯ ನಮಃ ಅಜ್ಞಾತ್ಮನೆ ದಲಾಯ ನಮಃ ಓಂ ಪೃಥಿವ್ಯಾತ್ಮನೆ ಪರಿವೇಶಾಯ ನಮಃ ಅಪಾತ್ಮನೆ ವರುಣಾಯ ನಮಃ ಓಂ ಅಮ್ಮರ್ಕಮಂಡಲಾಯ ದ್ವಾದಶವಸಪ್ರತಕಲಾತ್ಮನೆ ನಮಃ ಓಂ ಸೋಮಮಂಡಲಾಯ ಷೋಡಶವಸಪ್ರತಕಲಾತ್ಮನೆ ನಮಃ ಓಂ ಮಮ್ಮನ್ಯಮಂಡಲಾಯ ದಶವಸಪ್ರತಕಲಾತ್ಮನೆ ನಮಃ ಓಂ ಸಂಸತ್ವಾಯ ನಮಃ ಓಂ ಬ್ರಹ್ಮರಜಸೇ ನಮಃ ಓಂ ತಮಸೇ ನಮಃ ಓಂ ಮಾಯಾಗೇ ನಮಃ ವಿದ್ಯಾಗೇ ನಮಃ ಓಂ ಆತ್ಮನೇ ನಮಃ ಓಂ ಅಂತರಾತ್ಮನೆ ನಮಃ ಓಂ ಹ್ರೀಂ ಜ್ಞಾನಾತ್ಮನೆ ನಮಃ ದೀಪೇಣ ಜಲಾನಿಜಲಾಂತಂ ಸಮರ್ಪಯಾಮಿ ಪುನಃ ಶಂಖಜಲೇನ ಜಲಾಜಲಾಂತಂ ಕರಿಷ್ಯೆ ಓಂ ಆಧಾರಶಕ್ತಿಯೈ ನಮಃ ಓಂ ಮೂಲಪ್ರಕೃತ್ಯೈ ನಮಃ ಓಂ ಕೂರ್ಮಾಯ ನಮಃ ಓಂ ಅನಂತಾಯ ನಮಃ ಓಂ ಬ್ರಹ್ಮಣೇ ನಮಃ ಓಂ ವಾಸ್ತವರುಷಾಯ ನಮಃ ಜಲದ್ವೀಪಾಯ ಓಂ ನಮಃ ಸ್ವರ್ಣಮಂಡಪಾಯ ನಮಃ ಪ್ರಧಾರಣವಾಯ ಓಂ ನಮಃ ರತ್ನದ್ವೀಪಾಯ ನಮಃ ರತ್ನಮಂಡಪಾಯ ಓಂ ನಮಃ ಭದ್ರಕಮಲಾಸನಾಯ ನಮಃ ಓಂ ಗಣಾಧಿಪತಯೇ ಓಂ ನಮಃ ಸರಸ್ವತ್ಯೈ ನಮಃ ವೇದವ್ಯಾಸಾಯ ಓಂ ನಮಃ ನಾರದಾಯ ನಮಃ ಗುರುಸಿದ್ಧೇಭ್ಯೋ ಓಂ ನಮಃ ಅಸ್ಮದ್ಗುರುಭ್ಯೋ ನಮಃ ಪರಮಗುರುಭ್ಯೋ ಓಂ ನಮಃ ಪರಮೇಷ್ಟಗುರುಭ್ಯೋ ನಮಃ ಓಂ ದುರ್ಗಾಯೈ ನಮಃ ಓಂ ಕ್ಷೇತ್ರಪಾಲಾಯ ನಮಃ ಓಂ ಧರ್ಮಾಯ ನಮಃ ಓಂ ಜ್ಞಾನಾಯ ನಮಃ ವೈರಾಗ್ಯಾಯ ಓಂ ನಮಃ ಐಶ್ವರ್ಯಾಯ ನಮಃ ಧರ್ಮಾಯ ನಮಃ ಓಂ ಅಜ್ಞಾನಾಯ ನಮಃ ವೈರಾಗ್ಯಾಯ ನಮಃ ಓಂ ಅನೈಶ್ವರ್ಯಾಯ ನಮಃ ವ್ಯಕ್ತವಿಗ್ರಹಾಯ ನಮಃ ಓಂ ಆನಂದಗಂಧಾಯ ನಮಃ ಆಕಾಶಬೀಜಾತ್ಮನೆ ಓಂ ನಮಃ ಬುದ್ಧಿನಾಲಾಯ ನಮಃ ಆಕಾಶಾತ್ಮನೆ ಕರ್ಣಿಕಾಯೈ ನಮಃ ಓಂ ವಾಯುವಾತ್ಮನೆ ಕೇಸರಾಯ ನಮಃ ಓಂ ಅಜ್ಞಾತ್ಮನೆ ದಲಾಯ ನಮಃ ಓಂ ಪೃಥಿವ್ಯಾತ್ಮನೆ ಪರಿವೇಶಾಯ ನಮಃ ಓಂ ಅಪಾತ್ಮನೆ ವರುಣಾಯ ನಮಃ ಓಂ ಅಮ್ಮರ್ಕಮಂಡಲಾಯ ದ್ವಾದಶವಸಪ್ರತಕಲಾತ್ಮನೆ ನಮಃ ಓಂ ಸೋಮಮಂಡಲಾಯ ಷೋಡಶವಸಪ್ರತಕಲಾತ್ಮನೆ ಓಂ ನಮಃ ಮಮ್ಮನ್ಯಮಂಡಲಾಯ ದಶವಸಪ್ರತಕಲಾತ್ಮನೆ ನಮಃ ಓಂ ಸಂಸತ್ವಾಯ ನಮಃ ಓಂ ಬ್ರಹ್ಮರಜಸೇ ನಮಃ ಓಂ ತಮಸೇ ನಮಃ ಓಂ ಮಾಯಾಗೇ ನಮಃ ವಿದ್ಯಾಗೇ ನಮಃ ಓಂ ಆತ್ಮನೇ ನಮಃ ಓಂ ಅಂತರಾತ್ಮನೆ ನಮಃ ಓಂ ಹ್ರೀಂ ಜ್ಞಾನಾತ್ಮನೇ ನಮಃ ಜಲಾಂತಂ ಸಮರ್ಪಯಾಮಿ ಓಂ ನವಶಕ್ತಿ ಪೂಜಾಂ ಕರಿಷ್ಯೆ ಓಂ ಆಂ ಪ್ರಭಾಗೇ ನಮಃ ಓಂ ಏಂ ಮಾಯಾಯೇ ನಮಃ ಓಂ ಜಯಾಯೇ ನಮಃ ಓಂ ಸೂಕ್ಷ್ಮಾಯೇ ನಮಃ ಓಂ ವಿಶುದ್ಧಾಯೇ ನಮಃ ಓಂ ನಂದಿನ್ಯೇ ನಮಃ ಓಂ ಸುಪ್ರಭಾಯೇ ನಮಃ ಓಂ ವಿಜಯಾಯೇ ನಮಃ ಓಂ ಸರ್ವಸಿದ್ಧಿಪ್ರದಾಯೇ ನಮಃ ಚಂಡಿಕಾ ದುರ್ಗಾಯೇ ನಮಃ ನವಶಕ್ತಿ ಪೂಜಾಂ ಸಮರ್ಪಯಾಮಿ ಸಿಂಹಮಂತ್ರೇಣ ಅರ್ಚನಾರಾಧನಂ ಕರಿಷ್ಯೆ ಓಂ ವಜ್ರಾಯುಧಂ ಶ್ಲಾಘಿತಾಯ ಮಹಾಸಿಂಹಾಯ ನಮಃ ಪುಷ್ಪಂ ಸಮರ್ಪಯಾಮಿ ಜಾತವೇದಮಂತ್ರೇಣ ದುರ್ಗಾವಾಹನೆ ವಿನಿಯೋಗಃ ಜಾತವೇದಿತ್ಯಮಂತ್ರಸ್ಯ ಕಶ್ಯಪರ್ಹೇ ದೃಷ್ಟಪ್ತುಂದಃ ದುರ್ಗಾವಾಹನೆ ವಿನಿಯೋಗಃ ಓಂ ಜಾತವೇದಸೇ ಸನವಾಮಸೋಪವರಾತಿ ಯತೋ ನಿದಹಾತಿ ವೇದಾಃ ಸನಃ ಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದೃಢಾತ್ಯಗ್ನಿಃ ದೀಪಮಧ್ಯೆ ಭೂಃ ದುರ್ಗಾಂ ಆವಾಹಯಾಮಿ ಭವಃ ದುರ್ಗಾಮಾವಾಹಯಾಮಿ ಓಂ ಸ್ವಃ ದುರ್ಗಾಮಾವಾಹಯಾಮಿ ಓಂ ಭೂರ್ಭುವಸ್ವಃ ದುರ್ಗಾಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಭಗವತೀಂ ಸಶಕ್ತಿ ಸಾಯುಧವಾಹನಪರಿವಾರಾಯ ಅಸ್ಮಿನ್ ದೀಪಮಧ್ಯೆ ಆವಾಹಿತಾ ಭವ ಸಂಸ್ಥಾಪಿತಾ ಭವ ಸನ್ನಿಹಿತಾ ಭವ ನಿರುದ್ಧಾ ಭವ ಅವಗುಂಠಿತಾ ಭವ ವ್ಯಾಪ್ತಾ ಭವ ವ್ಯಾಪ್ತಾ ಭವ ವ್ಯಾಪ್ತಾ ಭವ ಸುಪ್ರಸನ್ನಾ ಭವ ಕ್ಷಮಸ್ವರದಾ ಭವ ಕ್ಷಮಸ್ವ ಓಂ ಸ್ವಾತ್ಮಸಂಸ್ಥಮದಾಂ ಶುದ್ಧಾಂ ದಾಮದ್ಯ ಪರಮೇಶ್ವರಿ ಅರಣ್ಯಾಮ್ಯ ಹವ್ಯಾಜಂ ಮೂರ್ತಾವಾಹಯಾಮ್ಯಹಂ ಓಂ ಆಂ ಹ್ರೀಂ ಕ್ರೋಂ ಯಾರಾಲಾವಾಶಾಸಾಹೋಂ ಸಂಸಃ ಶ್ರೀ ಚಂಡಿಕಾ ದುರ್ಗಾಯಾಃ ಪ್ರಾಣಯಃ ಪ್ರಾಣಾಃ ಓಂ ಆಂ ಹ್ರೀಂ ಕ್ರೋಂ ಯಾರಾಲಾವಾಶಾಸಾಹೋಂ ಸಮಂಸಃ ಶ್ರೀ ಚಂಡಿಕಾ ದುರ್ಗಾಯಾಃ ಜೀವ ಇಹ ಸ್ಥಿತಃ ಓಂ ಆಂ ಹ್ರೀಂ ಕ್ರೋಂ ಯಾರಾಲಾವಾಶಾಸಾಹೋಂ ಸಮಂಸಃ ಶ್ರೀ ಚಂಡಿಕಾ ದುರ್ಗಾಯಾಃ ಸರ್ವೇಂದ್ರಿಯಾಣಿ ಇಹ ಸ್ಥಿತಾನಿ ಪೃಥಿವ್ಯಪ್ತೇಜೋ ವಾಯು
ದಿವ್ಯಾಕಾಶಬ್ದಸ್ಪರ್ಶರೂಪರಸಗಂಧ ಶ್ರೋತ್ರತ್ವಕ್ಷರಜಿಹ್ವಾಘ್ರಾಣವಾಕ್ಪಾಣಿಪಾದಪಾಯೋಪಸ್ಥವಚನ ವಿಸರ್ಗಾನಂದ ಮನೋಬುದ್ಧಿಚಿತ್ತಾಹಂಕಾರಜ್ಞಾನಾತ್ಮನೆ ಅಂತರಾತ್ಮನೆ ಪರಮಾತ್ಮನೆ ನಮಃ ಇಹೈಯಾಗತ್ಯ ಸುಖೇನ ಚಿರಂತಿಷ್ಠಂತು ಸ್ವಾಹಾ ಓಂ ಅಸುನೀತೆ ಪುನರಸ್ಮಾಸು ಚಕ್ಷುಃ ಪುನಃ ಪ್ರಾಣಮಿಹನೋ ದೇಹಿ ಭೋಗಂ ಜೋಕ್ಪಶ್ಯೇಮ ಸೂರ್ಯಮುಚ್ಚರಂತಮನಮದೆ ಮೃಳಯಾನ ಸ್ವಸ್ತಿ ಪುನರ್ನೋ ಅಸಂ ಪೃಥಿವೀ ದದಾತು ಪುನರ್ದ್ಯೋರ್ದೇವಿ ಪುನರಂತರಿಕ್ಷಂ ಪುನರ್ನ ಸೋಮಸ್ತನ್ವಂ ದದಾತು ಪುನಃ ಪೂಜಾಪಥ್ಯಾ ಆಯಾ ಸ್ವಸ್ತಿ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೀ ಪ್ರಚೋದಯಾತ್ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೀ ಪ್ರಚೋದಯಾತ್ ಇತಿ ತ್ರಿವಾರಮರ್ಘ್ಯಂ ಸಮರ್ಪಯಾಮಿ ನಾರದರುಚಿಃ ಗಾಯತ್ರಿ ಛಂದಃ ದುರ್ಗಾದೇವತಾ ನ್ಯಾಸೇ ವಿನಿಯೋಗಃ ಹೃದಯಾಯ ನಮಃ ಓಂ ಹ್ರೀಂ ಶಿರಸೇ ಸ್ವಾಹಾ ಓಂ ಶಿಖಾಯ ವಷಟ್ ಓಂ ಹ್ರೈಂ ಕವಚಾಯ ಹುಂ ಓಂ ಹ್ರೌಂ ನೇತೃತ್ರಗಾಯ ವಷಟ್ ಓಂ ರಹ ಅಸ್ತ್ರಾಯ ಭಟ ಓಂ ಭೂರ್ಭುವಸ್ವರೋ ಇತಿ ದಿಗ್ಬಂಧಃ ಧ್ಯಾನಂ ಶಂಘಾರಿ ಚಾಪಚರ ಭಿನ್ನಕರಾಂ ತ್ರಿನೇತ್ರಾಂ ದಿಗ್ಮೇತರಾಂ ಶುಕಲಯಾ ವಿಲಸತ್ಕಿರೀಟಾಂ ಸಿಂಹಸ್ಥಿತಾಂ ಸಸರಸಿದ್ಧನತಾಂ ದುರ್ಗಾಂ ದುರ್ವಾರಿಭಾಂ ದುರಿತವರ್ಗಹರಾಂ ನಮಾಮಿ ಓಂ ಹ್ರೀಂ ದುರ್ಗಾಯೈ ನಮಃ ಇತ್ಯಷ್ಟವಾರಂ ಜಪೇತ್ पंचोपचार पूजां करिष्ये लं पृथिव्यात्मना गन्धं कल्पयामि हम् आकाशात्मना पुष्पं कल्पयामि यं वायुवात्मना धूपं कल्पयामि रम् अग्न्यात्मना दीपं कल्पयामि मम अमृतात्मना नैवेद्यं कल्पयामि इति पंचोपचार पूजां समर्पयामि अथ परिवारदेवतावाहनं करिष्ये ओं हरां हृदयाय नमः ओं ह्रीं हृदये नमः ओं ह्रूं शिखायै नमः ओं ह्रीं कवचाय नमः ओं ह्रौं नेत्रत्रयाय नमः ओं जयायै नमः जयायै नमः ओं कीर्त्यै नमः ओं प्रीत्यै नमः ओं प्रभायै नमः मायायै नमः ओं मेधायै नमः ओं सरस्वत्यै नमः ओं चक्राय नमः शङ्खाय नमः ओं गदाय नमः खड्गाय नमः ओं पाशाय नमः अंकुशाय नमः ओं शराय नमः ओं धनुषे नमः ओं इन्द्राय नमः अग्नये नमः ओं यमाय नमः निरुतये नमः ओं वरुणाय नमः वायवे नमः ओं कुबेराय नमः नमः ओं अनन्ताय नमः ब्रह्मणे नमः ओं वज्राय नमः शक्त्यै नमः ओं दण्डाय नमः खड्गाय नमः पाशाय नमः अंकुशाय नमः ओं गदायै नमः ओं शूलाय नमः ओं चक्राय नमः ओं पद्माय नमः उत्तरतः निर्माल्यदारिण्ये मुण्डिन्यै नमः लं पृथिव्यात्मना गन्धं कल्पयामि हम् आकाशात्मना पुष्पं कल्पयामि यं वायुवात्मना रम् अग्न्यात्मना दीपं कल्पयामि मम अमृतात्मना नैवेद्यं कल्पयामि पंचोपचार पूजां समर्पयामि ॐ रात्रि व्यख्यदायते पुरुत्रा देव्या अक्षभिः विश्वा अधिश्रियोधिता ओर्वप्रा अमर्त्यानिवतो देव्यो उद्वदाः ज्योतिषा बाधते तमाः निरस्वसारमस्कृदोषसं देव्यायति अपेदुहासते तमाः सा नो अद्य यस्या वयं निधेयामन्न विक्ष्महे वृक्षेण वसतिं वयाः निग्रामासो अविक्षदनिबद्धन्तो निभक्षिणाः
निश्येनाधश्चिदर्थिनाः यावयावृत्या अमृगैयवगस्ते नमोर्म्ये अथानः सुतरा भव उपभावेऽपि जत्तमः कृष्णं व्यक्तमस्थिता उशर्णेव यातया उपदेगा इवाकरं वृणेष्वदहिदर्दिवः रात्रिस्तोमन्न जिग्युषे ॐ शान्तिः अथ ಕಲ್ಪೋಕ್ತಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಎಲ್ಲರೂ ಭಕ್ತಿಯಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯ ಸ್ವರೂಪಿಣಿಯಾಗಿರುವಂತಹ ಚಂಡಿಕಾ ದುರ್ಗೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಇದೀಗ ಷೋಡಶೋಪಚಾರ ಪೂಜೆ ಆ ತಾಯಿಗೆ ಸಮರ್ಪಣೆಯಾಗಲಿಕ್ಕಿದೆ. ಮಂಡಲವನ್ನು ರಚನೆ ಮಾಡಿಕೊಂಡು ಆ ಮಂಡಲ ಮಧ್ಯದಲ್ಲಿ ಭುವನೇಶ್ವರಿ ತಾಯಿಯನ್ನು ಆವಾಹನೆ ಮಾಡಿಕೊಂಡಿದ್ದೇವೆ. ಹಾಗೆ ದೀಪವನ್ನು ಸ್ಥಾಪನೆ ಮಾಡಿ ದೀಪ ಪ್ರಜ್ವಲನ ಪುರಸ್ಸರವಾಗಿ ಆ ತಾಯಿಯನ್ನು ಆವಾಹನೆಯನ್ನು ಮಾಡಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಅವಳು ಜ್ಯೋತಿ ಸ್ವರೂಪದಲ್ಲಿ ಬರ್ತಾಳೆ. ಬಂದಂತಹ ತಾಯಿಯನ್ನು ದೀಪ ಮಧ್ಯದಲ್ಲಿ ಆವಾಹನೆ ಮಾಡಿಕೊಂಡು ಅವಳಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಅವಳು ಎಲ್ಲ ಅಂಗಾಂಗಗಳಿಂದ ಭರಿತಳಾಗಿ ಸರ್ವಾಲಂಕಾರ ಪೂರ್ಣಳಾಗಿದ್ದುಕೊಂಡು ಶಂಖಚಕ್ರ ಅಭಯ ವರದ ಹಸ್ತಗಳಿಂದ ನಮಗೆ ಅನುಗ್ರಹವನ್ನು ಮಾಡ್ತಾಳಂತೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವಳನ್ನು ಧ್ಯಾನ ಮಾಡಿಕೊಳ್ಳುವ. ನಮ್ಮ ಕರೆಗೆ, ಭಕ್ತನ ಭಕ್ತಿಯ ಕರೆಗೆ ಆ ಜಗದಂಬೆ ಓಡೋಡಿ ಬರ್ತಾಳೆ, ನಮಗೆ ಸದಾಕಾಲ ಅನುಗ್ರಹ ಮಾಡ್ತಾಳೆ. ಇದು ಯಾವಾಗ ಸಾಧ್ಯ ಕೇಳಿದರೆ ನಮ್ಮದಾಗಿರುವಂತಹ ಶ್ರದ್ಧೆ ಹಾಗೂ ಭಕ್ತಿಯಿಂದ. ಯಾಕಂದರೆ ಭಗವಂತ ಒಲಿಯುವುದು ಹೇಗೆ ಕೇಳಿದರೆ ಭಕ್ತಿಯ ತುಷ್ಯತಿ ಕೇವಲಂ ನತುಗುಣೈಹಿ ಎನ್ನುವ ಮಾತಿನಂತೆ ಭಕ್ತಿಗೆ ಆ ತಾಯಿ ಒಲಿತಾಳೆ. ಆ ದೃಷ್ಟಿಯಿಂದ ನೀವೆಲ್ಲ ಸೇರಿಕೊಂಡು ಶ್ರದ್ಧೆಯಿಂದ ಸಂಕಲ್ಪವನ್ನು ಮಾಡಿಕೊಂಡಿದ್ದೀರಾ. ನಿಮ್ಮ ಮನೆಯಲ್ಲಿ ಇರುವಂತಹ ಅಥವಾ ನಿಮಗೆ ಸಂಬಂಧಿಸಲ್ಪಟ್ಟಂತಹ ಯಾವುದೇ ವಿಧವಾದಂತಹ ಅರಿಷ್ಟ ದೋಷಗಳಿದ್ದರೆ ಆ ಎಲ್ಲ ದೋಷಗಳು ಪರಿಮಾರ್ಜನೆಯಾಗಬೇಕು. ಮಕ್ಕಳಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯಭರಿತವಾದಂತಹ ಜೀವನ, ಹಾಗೆ ಉದ್ಯೋಗ, ವ್ಯಾಪಾರ, ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಬೇಕು ಎನ್ನುವಂತಹ ಸತ್ಸಂಕಲ್ಪವನ್ನಿರಿಸಿಕೊಂಡು ಈ ಶುಭಗಳಿಗೆಯಲ್ಲಿ ಸಂಧ್ಯಾಕಾಲದಲ್ಲಿ ಸಂಕಲ್ಪವನ್ನು ಮಾಡಿದ್ದೇವೆ. ನಮ್ಮದಾದಂತಹ ಆ ಒಂದು ಕರೆಗೆ ಆ ಜಗದಂಬೆ ಬಂದು ಈ ದೀಪ ಮಧ್ಯದಲ್ಲಿ ಸನ್ನಿಹಿತಳಾಗಿದ್ದುಕೊಂಡು ನಮಗೆ ಅನುಗ್ರಹ ಮಾಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಅವಳನ್ನು ಧ್ಯಾನ ಮಾಡಿಕೊಳ್ಳಿ. ಕಣ್ಣನ್ನು ಮುಚ್ಚಿಕೊಳ್ಳಿ. ಎರಡೂ ಕೈಗಳನ್ನು ಜೋಡಿಸಿಕೊಳ್ಳಿ. ಸಿಂಹವಾಹಿನಿಯಾಗಿರುವಂತಹ ತಾಯಿ ಈ ಒಂದು ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಆ ದೀಪದಲ್ಲಿ ಸನ್ನಿಹಿತಳಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಅಥ ಧ್ಯಾನಂ ದುರ್ಗಾಂ ಭಗವತೀಂ ಧ್ಯಾಯೇನ್ಮೂಲಮಂತ್ರಾಧಿದೇವತಾಂ ವಾಣೀಂ ಲಕ್ಷ್ಮೀಂ ಉಮಾಂ ದೇವೀಂ ಮಹಾಮಾಯಾಂ ವಿಚಿಂತಯೇತ್ ಮಹಿಷಗ್ನೀಂ ದಶಭುಜಾಂ ಕುಮಾರೀಂ ಸಿಂಹವಾಹಿನೀಂ ದಾನವಾಂ ಸ್ತರ್ಜಯಂತಿ ಚ ಸರ್ವಕಾಮದುಃಖಾಂ ಶಿವಾಂ ಶ್ರೀದುರ್ಗಾಯೈ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಓಂ ವಾಕ್ ಶ್ರೀದುರ್ಗಾದಿರೂಪೇಣ ವಿಶ್ವಮಾವೃತ್ಯ ತಿಷ್ಠಸಿ ಆವಾಹಯಾಮಿ ತ್ವಾಂ ದೇವಿ ಸಮ್ಯಕ್ ಸನ್ನಿಹಿತಾ ಭವ. ಶ್ರೀದುರ್ಗಾಯೈ ನಮಃ. ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. ಓಂ ಭದ್ರಕಾಳಿ ನಮಸ್ತೆಸ್ತು ಭಕ್ತಾನಾಮೀಪ್ಸಿತಾರ್ಥದೇ. ಸ್ವರ್ಣ ಸಿಂಹಾಸನಂ ಚಾರು ಪ್ರೀತ್ಯರ್ಥಂ ಪ್ರತಿಗೃಹ್ಯತಾ. ಶ್ರೀದುರ್ಗಾಯೈ ನಮಃ. ಆಸನಂ ಸಮರ್ಪಯಾಮಿ. ಓಂ ಸರ್ವಸ್ವರೂಪೇ ಸರ್ವೇಶೈ ಸರ್ವಶಕ್ತಿ ಸಮನ್ವಿತೆ ಕೃತಾಂಜಲಿಪುಟೋ ಭಕ್ತ್ಯಾ ಸ್ವಾಗತಂ ಕಲ್ಪಯಾಮ್ಯಹಂ. ಶ್ರೀದುರ್ಗಾಯೈ ನಮಃ. ಸ್ವಾಗತಂ ಸಮರ್ಪಯಾಮಿ. ಮಹಾಲಕ್ಷ್ಮಿ ಮಹಾಮಾಯೇ ಮಹಾವಿದ್ಯಾ ಸ್ವರೂಪಿಣಿ ಅರ್ಘ್ಯಪಾದ್ಯಾ ಚ ಮಾಂ ದೇವಿ ಗೃಹಾಣ ಪರಮೇಶ್ವರಿ. ಶ್ರೀದುರ್ಗಾಯೈ ನಮಃ. ಅರ್ಘ್ಯಪಾದ್ಯ ಆಚಮನಾನಿ ಸಮರ್ಪಯಾಮಿ. ಓಂ ದೂರ್ವಾಂಕುರಸಮಾಯುಕ್ತಂ ಗಂಧಾದಿಮನೋಹರಂ ಮಧುಪರ್ಕಂ ಮಯಾ ದತ್ತಂ
नारायणि नमोऽस्तुते श्रीदुर्गायै नमः मधुपर्कं समर्पयामि ॐ स्नानं पञ्चामृतं देवी भद्रकाली जगन्मये भक्त्या निवेदितं तुभ्यं विश्वेश्वरि नमोऽस्तुते श्रीदुर्गायै नमः पञ्चामृतस्नानं समर्पयामि ॐ शुद्धोदकदमायुक्तं गङ्गासलिलमुत्तमम् स्नानं ग्रहाण देवेशि भद्रकाली नमोऽस्तुते श्रीदुर्गायै नमः शुद्धोदकस्नानं समर्पयामि ॐ वस्त्रं ग्रहाण देवेशि देवाङ्गसदृशं नवम् विश्वेश्वरि महामाये नारायणि नमोऽस्तुते श्रीदुर्गायै नमः वस्त्रं समर्पयामि ॐ गोदावरि नमस्तुभ्यं सर्वाभीष्टप्रदायिने सर्वलक्षणसम्भूते दुर्गादेवि नमोऽस्तुते श्रीदुर्गायै नमः कञ्चुकं समर्पयामि ॐ दक्षकानन्दकर्कोटनागयज्ञोपवीतिने सौवर्णै यज्ञसोत्रं ते ददामि हरिवासिनि श्रीदुर्गायै नमः स्वर्णयज्ञोपवीतं समर्पयामि ॐ नानारत्नविचित्राढ्यान् वलयान् सुमनोहरान् अलङ्कारान् ग्रहाणत्वं ममाभीष्टप्रदा भव श्रीदुर्गायै नमः आभरणानि समर्पयामि ॐ गन्धं चन्दनसंयुक्तं कुङ्कुमादिविमिश्रितम् ग्रहाण देवि लोके हि जगन्मातर्नमोऽस्तुते श्रीदुर्गायै नमः गन्धं समर्पयामि ॐ बिल्ववृक्षकृतावासे बिल्वपत्रप्रिये शुभे बिल्ववृक्षसमुद्भूते गन्धश्च प्रतिगृह्यता श्रीदुर्गायै नमः बिल्वगन्धं समर्पयामि ॐ अक्षतान् जभदान् देवि हरिद्राचूर्णमिश्रितान् प्रतिगृह्णीष्व कौमारि दुर्गादेवि नमोऽस्तुते श्रीदुर्गायै नमः अक्षतान् समर्पयामि ॐ मालती बिल्वमन्दार कुन्दजातिविमिश्रितम् पुष्पं ग्रहाण देवेशि सर्वमङ्गलदा भव शिवपत्नि शिवे देवि शिवभक्तभयापहे द्रोणपुष्पं मया दत्तं ग्रहाण शिवदा भव श्रीदुर्गायै नमः नानाविधपरिमळपत्रपुष्पाणि समर्पयामि ಈಗ ಆ ತಾಯಿಗೆ ಅಂಗಪೂಜೆ ಸಮರ್ಪಣೆ ಆಗ್ತದೆ. ಅಂಗಪೂಜೆ ಅಂತ ಹೇಳಿದರೆ ಈ ಒಂದು ದೀಪ ಮಧ್ಯದಲ್ಲಿ ಆ ತಾಯಿಯನ್ನು ನಾವು ಆವಾಹನೆ ಮಾಡಿದ್ದೇವೆ. ಪಾದದಿಂದ ತೊಡಗಿ ಶಿರಪರ್ಯಂತವಾಗಿ ಒಂದೊಂದೇ ಅಂಗಗಳನ್ನು ನಾನು ಅರ್ಚಿಸ್ತಾ ಇದ್ದೇನೆ ಎನ್ನುವಂಥ ಭಾವನೆಯಿಂದ ಆ ತಾಯಿಯನ್ನು ಶ್ರೀ ದುರ್ಗಾಯೈ ನಮಃ ಅಂತ ನೀವು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಓಂ ವಾರಾಹ್ಯೈ ನಮಃ ಪಾದೌ ಪೂಜಯಾಮಿ. ಓಂ ಚಾಮುಂಡಾಯೈ ನಮಃ ಜಂಘೆ ಪೂಜಯಾಮಿ. ಓಂ ಮಾಹೇಂದ್ರೈ ನಮಃ ಜಾನನಿ ಪೂಜಯಾಮಿ. ಓಂ ವಾಗೀಶ್ವರ್ಯೈ ನಮಃ ಊರು ಪೂಜಯಾಮಿ. ಓಂ ಬ್ರಾಹ್ಮ್ಯೈ ನಮಃ ಗುಹ್ಯಂ ಪೂಜಯಾಮಿ. ಓಂ ಕಾಲರಾತ್ರ್ಯೈ ನಮಃ ಕಟಿಂ ಪೂಜಯಾಮಿ. ಓಂ ಜಗನ್ಮಾಯಾಯೈ ನಮಃ ನಾಭಿಂ ಪೂಜಯಾಮಿ. ಓಂ ಮಾಹೇಶ್ವರ್ಯೈ ನಮಃ ಕುಕ್ಷಿಂ ಪೂಜಯಾಮಿ. ಓಂ ಸರಸ್ವತ್ಯೈ ನಮಃ ಹೃದಯಂ ಪೂಜಯಾಮಿ. ಓಂ ತ್ಯಾಗನ್ಯೈ ನಮಃ ಕಂಠಂ ಪೂಜಯಾಮಿ. ಓಂ ಶಿವದೂತ್ಯೈ ನಮಃ ಹಸ್ತಾನ್ ಪೂಜಯಾಮಿ. ಓಂ ನಾರಸಿಂಹ್ಯೈ ನಮಃ ಬಾಹೋನ್ ಪೂಜಯಾಮಿ. ಓಂ ಇಂದ್ರಾಣ್ಯೈ ನಮಃ ಮುಖಂ ಪೂಜಯಾಮಿ. ಓಂ ಶಿವಾಯೈ ನಮಃ ನಾಸಿಕಾಂ ಪೂಜಯಾಮಿ. ಓಂ ಶತಾಕ್ಷ್ಯೈ ನಮಃ ಕರ್ಣೌ ಪೂಜಯಾಮಿ. ಓಂ ತ್ರಿಪುರಹಂತ್ರ್ಯೈ ನಮಃ ನೇತ್ರತ್ರಯಂ ಪೂಜಯಾಮಿ. ಓಂ ಪರಮೇಶ್ವರ್ಯೈ ನಮಃ ಲಲಾಟಂ ಪೂಜಯಾಮಿ. ಓಂ ಶಾಕಂಭರ್ಯೈ ನಮಃ ಶಿರಃ ಪೂಜಯಾಮಿ. ಓಂ ಕೌಶಿಕ್ಯೈ ನಮಃ ಸರ್ವಾಣಿ ಅಂಗಾನಿ ಪೂಜಯಾಮಿ. ಅಂಗಪೂಜಾಂ ಸಮರ್ಪಯಾಮಿ. ಅಥ ಆವರಣ ಪೂಜಾಂ ಕರಿಷ್ಯೆ. ಓಂ ಹ್ರಾಂ ಹೃದಯಾಯ ನಮಃ. ಓಂ ಹ್ರೀಂ ಜರಸೆ ನಮಃ. ಓಂ ಹ್ರೌಂ ಜಗಾಯ ನಮಃ. ಓಂ ಹ್ರೈಂ ಕವಚಾಯ ನಮಃ. ಓಂ ಹ್ರೌಂ ನೇತ್ರತ್ರಯಾಯ ನಮಃ. ಓಂ ಬೃಹಸ್ತ್ರಾಯ ನಮಃ. ಪ್ರಥಮಾವರಣ ಪೂಜಾಂ ಸಮರ್ಪಯಾಮಿ. ಓಂ ಜಯಾಯ ನಮಃ. ಓಂ ವಿಜಯಾಯ ನಮಃ. ಓಂ ಕೀರ್ತ್ಯೈ ನಮಃ. ಓಂ ಪ್ರೀತ್ಯೈ ನಮಃ. ಓಂ ಪ್ರಭಾಯೈ ನಮಃ. ಓಂ ಶ್ರದ್ಧಾಯ ನಮಃ. ಓಂ ಮೇಧಾಯೈ ನಮಃ. ಓಂ ಸರಸ್ವತ್ಯೈ ನಮಃ. इति द्वितीयावरण पूजां समर्पयामि. ओम चक्राय नमः. ओम शंखाय नमः. ओम गदाय नमः. ओम खड्गाय नमः. ओम पाशाय नमः. ओम अंकुशाय नमः. ओम शराय नमः. ओम धनुषे नमः. तृतीयावरण पूजां समर्पयामि. ओम इंद्राय सुराधिपतये पीतवर्णाय वज्रहस्ताय ऐरावतवाहनाय शची सहिताय सशक्ति सांगसायुध सवाहन सपरिवाराय श्री दुर्गा पार्षदाय नमः. ओम अग्नगे तेजोधिपतये पिंगलवर्णाय शक्तिहस्ताय
ಭೇಜವಾಹನಾಯ ಸ್ವಾಹ ದೇವಿ ಸಹಿತಾಯ ಸಶಕ್ತಿಸಾಂಗಸಾಯುಧವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಷದಾಯ ನಮಃ ಯಮಾಯ ಪ್ರೇತಾಧಿಪತಗೆ ಕೃಷ್ಣವರ್ಣಾಯ ದಂಡಹಸ್ತಾಯ ಮಹಿಷವಾಹನಾಯ ಇಲಾ ಸಹಿತಾಯ ಸಶಕ್ತಿಸಾಂಗಸಾಯುಧವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಷದಾಯ ನಮಃ ನಿರೃತಗೆ ರಕ್ಷೋಧಿಪತಗೆ ರಕ್ತವರ್ಣಾಯ ಖಡ್ಗಹಸ್ತಾಯ ನರವಾಹನಾಯ ಕಾಲಿಕಾ ಸಹಿತಾಯ ಸಶಕ್ತಿಸಾಂಗಸಾಯುಧವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಷದಾಯ ನಮಃ ವರ್ಣಾಯ ಜಲಾಧಿಪತಗೆ ಶ್ವೇತವರ್ಣಾಯ ಪಾಶಹಸ್ತಾಯ ಮಕರವಾಹನಾಯ ಪದ್ಮಿನಿ ಸಹಿತಾಯ ಸಶಕ್ತಿಸಾಂಗಸಾಯುಧವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಷದಾಯ ನಮಃ ಭಾಗವೇ ಪ್ರಾಣಾಧಿಪತಗೆ ಧೂಮ್ರವರ್ಣಾಯ ಅಂಗುಜಾಸ್ತಾಯ ಮೃಗವಾಹನಾಯ ಮೋಹಿನಿ ಸಹಿತಾಯ ಸಶಕ್ತಿಸಾಂಗಸಾಯುಧವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಷದಾಯ ನಮಃ ಓಂ ಸೋಮಾಯ ನಕ್ಷತ್ರಾಧಿಪತಗೆ ಶ್ಯಾಮಲವರ್ಣಾಯ ಗದಾಹಸ್ತಾಯ ಅಶ್ವವಾಹನಾಯ ಚಿತ್ರಿಣಿ ಸಹಿತಾಯ ಸಶಕ್ತಿಸಾಂಗಸಾಯುಧವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಷದಾಯ ನಮಃ ಈಶಾನಾಯ ವಿದ್ಯಾಧಿಪತಗೆ ಸ್ಫಟಿಕವರ್ಣಾಯ ತ್ರಿಶೂಲಹಸ್ತಾಯ ವೃಷಭವಾಹನಾಯ ಗೌರೇ ಸಹಿತಾಯ ಸಶಕ್ತಿಸಾಂಗಸಾಯುಧವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಷದಾಯ ನಮಃ ಅನಂತಾಯ ನಾಗಾಧಿಪತಗೆ ಶುಕ್ಲವರ್ಣಾಯ ಚಿಕ್ರಹಸ್ತಾಯ ರಥವಾಹನಾಯ ವಾರುಣಿ ಸಹಿತಾಯ ಸಶಕ್ತಿಸಾಂಗಸಾಯುಧವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಷದಾಯ ನಮಃ ಬ್ರಹ್ಮಣೇ ಲೋಕಾಧಿಪತಗೆ ಹಿರಣ್ಯವರ್ಣಾಯ ಪದ್ಮಹಸ್ತಾಯ ಹಂಸವಾಹನಾಯ ಬ್ರಹ್ಮಾಣಿ ಸಹಿತಾಯ ಸಶಕ್ತಿಸಾಂಗಸಾಯುಧವಾಹನದ ಪರಿವಾರಾಯ ಶ್ರೀ ದುರ್ಗಾ ಪಾರ್ಷದಾಯ ನಮಃ ಇತಿ ಚತುರ್ಥಾವರಣ ಪೂಜಾಂ ಸಮರ್ಪಯಾಮಿ ಓಂ ವಜ್ರಾಯ ನಮಃ ಓಂ ಶಕ್ತ್ಯೈ ನಮಃ ಓಂ ದಂಡಾಯ ನಮಃ ಓಂ ಖಡ್ಗಾಯ ನಮಃ ಓಂ ಪಾಶಾಯ ನಮಃ ಓಂ ಅಂಕುಶಾಯ ನಮಃ ಓಂ ಗದಾಯ ನಮಃ ಓಂ ಶೂಲಾಯ ನಮಃ ಓಂ ಚಕ್ರಾಯ ನಮಃ ಓಂ ಪದ್ಮಾಯ ನಮಃ ಆವರಣ ಪೂಜಾಂ ಸಮರ್ಪಯಾಮಿ ಓಂ ಶ್ರೀ ವೃಕ್ಷಭವೃತೋದ್ಭೂತಂ ಮಹಾದೇವಿ ಪ್ರಿಯಂ ಸದಾ ಬಿಲ್ವಪತ್ರಂ ಪ್ರಗಚ್ಛಾಮಿ ಪವಿತ್ರಂ ತೇ ಸುರೇಶ್ವರಿ ಶ್ರೀ ದುರ್ಗಾಗೇ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ ಅಥ ಪುಷ್ಪಪೂಜಾಂ ಕರಿಷ್ಯೆ ಓಂ ದುರ್ಗಾಯೈ ನಮಃ ತುಳಸಿ ಪುಷ್ಪಂ ಸಮರ್ಪಯಾಮಿ ಓಂ ಕಾತ್ಯಾಯನ್ಯೈ ನಮಃ ಚಂಪಕ ಪುಷ್ಪಂ ಸಮರ್ಪಯಾಮಿ ಓಂ ಕೌಮಾರ್ಯೈ ನಮಃ ಜಾತಿ ಪುಷ್ಪಂ ಸಮರ್ಪಯಾಮಿ ಓಂ ಕಾಲ್ಯೈ ನಮಃ ಕೇತಕಿ ಪುಷ್ಪಂ ಸಮರ್ಪಯಾಮಿ ಓಂ ಗೌರ್ಯೈ ನಮಃ ಕರವೀರ ಪುಷ್ಪಂ ಸಮರ್ಪಯಾಮಿ ಓಂ ಲಕ್ಷ್ಮ್ಯೈ ನಮಃ ಉತ್ಪಲ ಪುಷ್ಪಂ ಸಮರ್ಪಯಾಮಿ ಓಂ ಸರ್ವಮಾಂಗಲ್ಯಾಯೈ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ ಓಂ ಇಂದ್ರಾಣ್ಯೈ ನಮಃ ಯೂಥಿಕಾ ಪುಷ್ಪಂ ಸಮರ್ಪಯಾಮಿ ಓಂ ಸರಸ್ವತ್ಯೈ ನಮಃ ಕಮಲ ಪುಷ್ಪಂ ಸಮರ್ಪಯಾಮಿ ಓಂ ನಮಃ ಶ್ರೀ ಭಗವತ್ಯೈ ನಮಃ ಸರ್ವಾಣಿ ಪುಷ್ಪಾಣಿ ಸಮರ್ಪಯಾಮಿ ಅಷ್ಟಭೈರವ ಪೂಜಾಂ ಕರಿಷ್ಯೆ ಓಂ ಅಸಿತಾಂಗ ಭೈರವಾಯ ನಮಃ ಓಂ ಕ್ರೋಧ ಭೈರವಾಯ ನಮಃ ಓಂ ರುರುಭೈರವಾಯ ನಮಃ ಓಂ ಚಂಡ ಭೈರವಾಯ ನಮಃ ಓಂ ಕಪಾಲ ಭೈರವಾಯ ನಮಃ ಓಂ ಖಟ್ವಾಂಗ ಭೈರವಾಯ ನಮಃ ಓಂ ಉನ್ಮತ್ತ ಭೈರವಾಯ ನಮಃ ಓಂ ಭೀಷಣ ಭೈರವಾಯ ನಮಃ ಇತಿ ಭೈರವ ಪೂಜಾಂ ಸಮರ್ಪಯಾಮಿ. ಈಗ ಅಷ್ಟೋತ್ತರ ಶತನಾಮಗಳಿಂದ ಅರ್ಚನೆಯನ್ನು ಮಾಡುವಂಥದ್ದು. ನಿಮ್ಮ ನಿಮ್ಮ ಮುಂದೆ ಹರಿವಾಣದಲ್ಲಿ ಕೇಪುಳ ಪುಷ್ಪವನ್ನು ಇಟ್ಟಿದ್ದಾರೆ. ಅದನ್ನು ಪುರುಷರು ಹಿಡ್ಕೊಳ್ಳಿ. ಹಾಗೆ ಮಹಿಳೆಯರಿಗೆ ಹರಿವಾಣದಲ್ಲಿ ದೊನ್ನೆಯಲ್ಲಿ ವೀಳ್ಯದೆಲೆ ಹಾಗೆ ಕುಂಕುಮವನ್ನಿಟ್ಟಿದ್ದಾರೆ. ನಮಃ ಅಂತ ಹೇಳಬೇಕಿದ್ರೆ ನೀವು ಸಹ ಶ್ರೀ ದುರ್ಗಾಗೈ ನಮಃ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಮೃಗೀ ಮುದ್ರೆ ಅಂದರೆ ಹೆಬ್ಬೆರಳು ಹಾಗೆ ಮಧ್ಯದ ಬೆರಳು ಉಂಗುರ ಬೆರಳು ಈ 3 ಬೆರಳಿಂದ ಆ ತಾಯಿಯ ಪಾದಗಳಿಗೆ ನಾನು ಅರ್ಚಿಸ್ತಾ ಇದ್ದೇನೆ ಎನ್ನುವಂಥ ಭಾವನೆಯಿಂದ ನಮಃ ಅಂತ ಹೇಳಬೇಕಿದ್ರೆ ಶ್ರೀ ದುರ್ಗಾಯೈ ನಮಃ ಅಂತ ಮಹಿಳೆಯರು ವೀಳ್ಯದೆಲೆಗೆ ಅರ್ಚನೆಯನ್ನು ಮಾಡಿ, ಹಾಗೆ ಪುರುಷರು ಒಂದೊಂದೇ ಕೇಪುಳ ಪುಷ್ಪವನ್ನು ಆ ತಾಯಿಯ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿಕೊಂಡು ಇನ್ನೊಂದು ಹರಿವಾಣಕ್ಕೆ ನಮಃ ಅಂತ ಹೇಳಬೇಕಿದ್ರೆ ಅರ್ಚನೆಯನ್ನು ಮಾಡಬೇಕು. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮದಾದಂತಹ ಸಂಕಲ್ಪಗಳನ್ನು, ಎಲ್ಲ ವಿಧವಾದಂಥ ವೈಯಕ್ತಿಕ ಸಂಕಲ್ಪ ಹಾಗೆ ಸಾಮೂಹಿಕವಾದಂಥ ಸಂಕಲ್ಪಗಳನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ನಾವಿಂದು ಮಾಡುವಂಥ ಅರ್ಚನೆಯಿಂದ ಆ ತಾಯಿ ಪ್ರಸನ್ನಗೊಳ್ಳುವುದರ ಮುಖಾಂತರ ನಮಗೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಅನುಗ್ರಹಿಸಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರಾರಂಭದಲ್ಲಿ ಕೈಯನ್ನು ಮುಗಿದುಕೊಳ್ಳಿ, ಕಣ್ಣನ್ನು ಮುಚ್ಚಿಕೊಳ್ಳಿ, ಆ ತಾಯಿಯನ್ನು ಧ್ಯಾನ ಮಾಡಿಕೊಳ್ಳಿ. ಓಂ ಅಥ ಧ್ಯಾನಂ ಪ್ರಕಾಶ ಮಧ್ಯಸ್ಥಿರದಿತ್ಸ್ವರೂಪಾಂ ವರಾಭಗೆ ಸಂದರದೀಂ ತ್ರಿನೇತ್ರಾಂ ಸಿಂಧೂರವರ್ಣಾಮತಿ ಗೋಮಲಾಂಗೀಂ ಮಾಯಾಮಗೀಂ ದತ್ತಮಗೀಂ ನಮಾಮಿ. ಶ್ರೀ ದುರ್ಗಾಗೈ ನಮಃ ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ. ಈಗ
ನಮಃ ಅಂತ ಹೇಳಬೇಕಿದ್ರೆ ಅರ್ಚನೆಯನ್ನು ಮಾಡಿದರೆ ಆಯಿತು. ಯಾರಿಗಾದರೂ ಅರ್ಚನೆಗೆ ಸಂಕಲ್ಪ ಮಾಡಿದವರಿಗೆ ಅರ್ಚನೆಗೆ ಮಹಿಳೆಯರಿಗೆ ವೀಳ್ಯದಲ್ಲಿ ಹಾಗೆ ಕುಂಕುಮ ಸಿಗದೇ ಇದ್ದರೆ ದಯವಿಟ್ಟು ಕುಳಿತಲ್ಲಿ ಒಂದು ಸೂಚನೆಯನ್ನು ಕೊಡಬೇಕು. ಹಾಗೆ ಪುರುಷರಿಗೆ ಅರ್ಚನೆಗೆ ಕೇಪುಳ ಪುಷ್ಪ ಸಿಗದೇ ಇದ್ದರೆ ದಯವಿಟ್ಟು ಕಾರ್ಯಕರ್ತರಲ್ಲಿ ಒಂದು ಸೂಚನೆಯನ್ನು ನೀಡಬೇಕು. ಒಂದೊಂದೇ ಕೇಪುಳ ಪುಷ್ಪವನ್ನು ನಮಃ ಅಂತ ಹೇಳಬೇಕಿದ್ರೆ ನಿಮ್ಮ ಹರಿವಾಣದಲ್ಲಿ ಸ್ವಲ್ಪ ಮುಂದೆ ಅರ್ಚನೆಯನ್ನು ಮಾಡಿದರೆ ಆಯಿತು. ಮಹಿಳೆಯರು ಕುಂಕುಮವನ್ನು ಮೃಗೀ ಮುದ್ರೆಗಿಂದ ಹೆಬ್ಬೆರಳು, ಮಧ್ಯದ ಬೆರಳು ಹಾಗೆ ಉಂಗುರ ಬೆರಳು 3 ಬೆರಳುಗಳಿಂದ ನಮಃ ಅಂತ ಹೇಳಬೇಕಿದ್ರೆ ಆ ತಾಯಿಯ ಪಾದಗಳಿಗೆ ನಾನು ಅರ್ಚಿಸ್ತಾ ಇದ್ದೇನೆ ಎನ್ನುವಂಥ ಭಾವನೆಯಿಂದ ಅರ್ಚನೆಯನ್ನು ಮಾಡಬೇಕು. ಅಥ ಅಷ್ಟೋತ್ತರಶತ ಕುಂಕುಮಾರ್ಚನಂ ಪುಷ್ಪಾರ್ಚನಂಚ ಕರಿಷ್ಯೆ. ಓಂ ದುರ್ಗಾಯೈ ನಮಃ. ಓಂ ದಾರಿದ್ರ್ಯಶಮನ್ಯೈ ನಮಃ. ಓಂ ದುರಿತಘ್ನ್ಯೈ ನಮಃ. ಓಂ ದುರಾಸದಾಗೈ ನಮಃ. ಓಂ ಲಕ್ಷ್ಮ್ಯೈ ನಮಃ. ಓಂ ಲಜ್ಜಾಗೈ ನಮಃ. ಓಂ ಮಹಾವಿದ್ಯಾಗೈ ನಮಃ. ಓಂ ಶ್ರದ್ಧಾಗೈ ನಮಃ. ಓಂ ಪುಷ್ಟ್ಯೈ ನಮಃ. ಓಂ ಸ್ವಧಾಗೈ ನಮಃ. ಓಂ ಧ್ರುವಾಗೈ ನಮಃ. ಓಂ ಮಹಾರಾತ್ರ್ಯೈ ನಮಃ. ಓಂ ಮಹಾಮಾಯಾಯೈ ನಮಃ. ಓಂ ಮೇಧಾಗೈ ನಮಃ. ಓಂ ಮಾತ್ರೇ ನಮಃ. ಓಂ ಸರಸ್ವತ್ಯೈ ನಮಃ. ಓಂ ಶಿವಾಗೈ ನಮಃ. ಓಂ ಶಶಿಧರಾಗೈ ನಮಃ. ಓಂ ಶಾಂತಾಗೈ ನಮಃ. ಓಂ ಶಾಂಭವ್ಯೈ ನಮಃ. ಓಂ ಭೂತಿರಾಗಿನ್ಯೈ ನಮಃ. ಓಂ ತಾಮಸ್ಯೈ ನಮಃ. ಓಂ ನಿಗತಾಗೈ ನಮಃ. ಓಂ ನಾರ್ಯೈ ನಮಃ. ಓಂ ಕಾಲ್ಯೈ ನಮಃ. ಓಂ ನಾರಾಯಣ್ಯೈ ನಮಃ. ಓಂ ಕಲಾಗೈ ನಮಃ. ಓಂ ಬ್ರಾಹ್ಮ್ಯೈ ನಮಃ. ಓಂ ವೀಣಾಧರಾಗೈ ನಮಃ. ಓಂ ವಾಣ್ಯೈ ನಮಃ. ಓಂ ಶಾರದಾಗೈ ನಮಃ. ಓಂ ಹಂಸವಾಹಿನ್ಯೈ ನಮಃ. ಓಂ ತ್ರಿಶೂಲಿನ್ಯೈ ನಮಃ. ಓಂ ತ್ರಿನೇತ್ರಾಗೈ ನಮಃ. ಓಂ ಈಶಾನಾಗೈ ನಮಃ. ಓಂ ತ್ರಯ್ಯೈ ನಮಃ. ಓಂ ತ್ರೇತಮಾಯಾಗೈ ನಮಃ. ಓಂ ಶುಭಾಗೈ ನಮಃ. ಓಂ ಶಂಖಿನ್ಯೈ ನಮಃ. ಓಂ ಚಕ್ರಿಣ್ಯೈ ನಮಃ. ಓಂ ಘೋರಾಗೈ ನಮಃ. ಓಂ ಕರಾಲ್ಯೈ ನಮಃ. ಓಂ ಮಾಲಿನ್ಯೈ ನಮಃ. ಓಂ ಮತ್ಯೈ ನಮಃ. ಓಂ ಮಾಹೇಶ್ವರ್ಯೈ ನಮಃ. ಓಂ ಮಹೇಶ್ವಾಸಾಗೈ ನಮಃ. ಓಂ ಮಹಿಷಘ್ನ್ಯೈ ನಮಃ. ಓಂ ಮಧುವ್ರತಾಗೈ ನಮಃ. ಓಂ ಮಯೂರವಾಹಿನ್ಯೈ ನಮಃ. ಓಂ ನೀಲಾಗೈ ನಮಃ. ಓಂ ಭಾರತ್ಯೈ ನಮಃ. ಓಂ ಭಾಸ್ವರಾಂಬರಾಗೈ ನಮಃ. ಓಂ ಪೀತಾಂಬರಧರಾಗೈ ನಮಃ. ಓಂ ಪೀತಾಗೈ ನಮಃ. ಓಂ ಕೌಮಾರ್ಯೈ ನಮಃ. ಓಂ ಪೇವಲಸ್ತನ್ಯೈ ನಮಃ. ಓಂ ರಜನ್ಯೈ ನಮಃ. ಓಂ ರಾಜಿನ್ಯೈ ನಮಃ. ಓಂ ರಕ್ತಾಗೈ ನಮಃ. ಓಂ ಗದಿನ್ಯೈ ನಮಃ. ಓಂ ಘಂಟಿನ್ಯೈ ನಮಃ. ಓಂ ಪ್ರಭಾಗೈ ನಮಃ. ಓಂ ಶುಂಭಗ್ನ್ಯೈ ನಮಃ. ಓಂ ಸುಭಗಾಗೈ ನಮಃ. ಓಂ ಶುಭ್ರುವೇ ನಮಃ. ಓಂ ನಿಶಂಬ ಪ್ರಾಣಹಾರಿಣ್ಯೈ ನಮಃ. ಓಂ ಕಾಮಾಕ್ಷ್ಯೈ ನಮಃ. ಓಂ ಕಾಮುಕಾಗೈ ನಮಃ. ಓಂ ಕನ್ಯಾಯೈ ನಮಃ. ಓಂ ರಕ್ತಬೀಜ ನಿಪಾದಿನ್ಯೈ ನಮಃ. ಓಂ ಸಹಸ್ರವದನಾಗೈ ನಮಃ. ಓಂ ಸಂಧ್ಯಾಗೈ ನಮಃ. ಓಂ ಸಾಕ್ಷಿಣ್ಯೈ ನಮಃ. ಓಂ ಶಾಂಕರ್ಯೈ ನಮಃ. ಓಂ ದ್ಯುತಗೇ ನಮಃ. ಓಂ ಭಾರ್ಗವ್ಯೈ ನಮಃ. ಓಂ ವಾರುಣ್ಯೈ ನಮಃ. ಓಂ ವಿದ್ಯಾಗೈ ನಮಃ. ಓಂ ಧರಾಗೈ ನಮಃ. ಓಂ ಧರಾಸುರಾರ್ಚಿತಾಯೈ ನಮಃ. ಓಂ ಗಾಯತ್ರ್ಯೈ ನಮಃ. ಓಂ ಗಾಯಕ್ಯೈ ನಮಃ. ಓಂ ಗಂಗಾಗೈ ನಮಃ. ಓಂ ದುರ್ಗಾಗೈ ನಮಃ. ಓಂ ಗೀತಘನಸ್ವನಾಗೈ ನಮಃ. ಓಂ ಛಂದೋಮಯಾಗೈ ನಮಃ. ಓಂ ಮಹ್ಯೈ ನಮಃ. ಓಂ ಛಾಯಾಗೈ ನಮಃ. ಓಂ ಚಾರ್ವಂಗ್ಯೈ ನಮಃ. ಓಂ ಚಂದನಪ್ರಿಯಾಗೈ ನಮಃ. ಓಂ ಜನನ್ಯೈ ನಮಃ. ಓಂ ಜಾಹ್ನವ್ಯೈ ನಮಃ. ಓಂ ಜಾತಾಗೈ ನಮಃ. ಓಂ ಶಾಂಭವ್ಯೈ ನಮಃ. ಓಂ ಹತರಾಕ್ಷಸ್ಯೈ ನಮಃ. ಓಂ ವಲ್ಲರ್ಯೈ ನಮಃ. ಓಂ ವಲ್ಲಭಾಗೈ ನಮಃ. ಓಂ ವಲ್ಯೈ ನಮಃ. ಓಂ ವಲ್ಯಲಂಕೃತ ಮಧ್ಯಮಾಗೈ ನಮಃ. ಓಂ ಹರಿತಕ್ಯೈ ನಮಃ. ಓಂ ಹಯಾರೂಢಾಗೈ ನಮಃ. ಓಂ ಭೂತ್ಯೈ ನಮಃ. ಓಂ ಹರಿಹರಪ್ರಿಯಾಗೈ ನಮಃ. ಓಂ ವಜ್ರಹಸ್ತಾಗೈ ನಮಃ. ಓಂ ವರಾರೋಹಾಗೈ ನಮಃ. ಓಂ ಸರ್ವಸಿದ್ಧೈ ನಮಃ. ಓಂ ವರಪ್ರದಾಗೈ ನಮಃ. ಓಂ ಶ್ರೀ ದುರ್ಗಾದೇವ್ಯೈ ನಮಃ. ಎಲ್ಲರೂ ಕೈ ಮುಗ್ದುಕೊಳ್ಳಿ. ಓಂ ಶಂಖಂ ಧರ್ಮಧನುಶ್ಚ ಚಾರುದರತೀಂ ವಿಭ್ರಾಮಿತಾಂ ದರ್ಜನೀಂ ಸವ್ಯೇ ಚಕ್ರಮಸಿಂಹೇಶುಮಿತರೈಸ್ತಿರ್ಯಕ್ತ್ರಿಶೂಲಂಭುಜೈಃ ಸನ್ನದ್ಧಾಂ ವಿವಿಧಾಯುಧೈಃ ಪರಿವೃತಾಂ ಮಂತ್ರೇ ಕುಮಾರೀ ಜನೈಃ ಧ್ಯಾಯೇದಿಷ್ಟವರಪ್ರದಾಂ ತ್ರಿನಯನಾಂ ಸಿಂಹಾಧಿರೂಢಾಂ ಶಿವಾಂ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ಐಕ್ಯಸ್ವರೂಪಿಣಿ ಚಂಡಿಕಾ ದುರ್ಗಾಗೇ ನಮಃ. ಅಷ್ಟೋತ್ತರಶತ ಕುಂಕುಮಾರ್ಚನಂ ಪುಷ್ಪಾರ್ಚನಂಚ ತವ ದಿವ್ಯಚರಣಾರವಿಂದಯೋಃ ಸಮರ್ಪಯಾಮಿ.
ಚತುಷ್ಷಷ್ಟಿಯೋಗಿನಿ ಪೂಜಾಂ ಕರಿಷ್ಯೆ. ಓಂ ಜಗಾಗೈ ನಮಃ. ಓಂ ಜಯಂತ್ಯೈ ನಮಃ. ಮಕರಾಜಿತಾಗೈ ನಮಃ. ಓಂ ದಿವ್ಯಯೋಗಿನ್ಯೈ ನಮಃ. ಸಿದ್ಧಯೋಗಿನ್ಯೈ ನಮಃ. ಓಂ ಮಹಾಯೋಗಿನ್ಯೈ ಓಂ ನಮಃ. ಗಣೇಶ್ವರ್ಯೈ ನಮಃ. ವೇದವಾಸಿನ್ಯೈ ನಮಃ. ಓಂ ಡಾಕಿನ್ಯೈ ನಮಃ. ಓಂ ಸಾಕಿನ್ಯೈ ನಮಃ. ಓಂ ಕಾಲಿಕ್ಯೈ ನಮಃ. ಓಂ ಕಾಲರಾತ್ರ್ಯೈ ನಮಃ. ಓಂ ನಿಶಾಚರ್ಯೈ ನಮಃ. ಓಂ ವೇತಾಲ್ಯೈ ನಮಃ. ಓಂ ರೌದ್ರಕಾಲ್ಯೈ ನಮಃ. ಓಂ ಭುವನೇಶ್ವರ್ಯೈ ನಮಃ. ಓಂ ಊರ್ಧ್ವರೇತಸೇ ನಮಃ. ಓಂ ವಿರೂಪಾಕ್ಷ್ಯೈ ನಮಃ. ಓಂ ಕೂಷ್ಮಾಂಡೈ ನಮಃ. ಓಂ ನರಭೋಜನ್ಯೈ ನಮಃ. ಓಂ ವಟಕಾಗೈ ನಮಃ. ವೀರಭದ್ರಾಗೈ ನಮಃ. ಓಂ ರಾಕ್ಷಸ್ಯೈ ನಮಃ. ಓಂ ಕಲಹಪ್ರಿಯಾಗೈ ಓಂ ನಮಃ. ಧೂಮ್ರಾಕ್ಷೈ ನಮಃ. ಓಂ ಘೋರರಕ್ತಾಕ್ಷೈ ನಮಃ. ಓಂ ವಿಶ್ವರೂಪಾಗೈ ನಮಃ. ಓಂ ಭಯಂಕರ್ಯೈ ನಮಃ. ಓಂ ವೀರಕೌಮಾರ್ಯೈ ನಮಃ. ಓಂ ಚಂಡಾಗೈ ನಮಃ. ಓಂ ವಾರಾಹ್ಯೈ ನಮಃ. ಓಂ ಮುಂಡಧಾರಿಣ್ಯೈ ನಮಃ. ಓಂ ಧ್ವಂಸಿನ್ಯೈ ನಮಃ. ಓಂ ಮುಖ್ಯೈ ನಮಃ. ಓಂ ಧೂಮ್ರಾಣ್ಯೈ ನಮಃ. ಓಂ ವೇದವಾಸಿನ್ಯೈ ನಮಃ. ಓಂ ಖಟ್ವಾಂಗಿನ್ಯೈ ನಮಃ. ಓಂ ದೀರ್ಘಲಂಬೋದರಾಗೈ ನಮಃ. ಓಂ ಮಾಲಿನ್ಯೈ ನಮಃ. ಓಂ ತ್ರಿಯೋಗಿನ್ಯೈ ನಮಃ. ಓಂ ಕಾಲ್ಯೈ ನಮಃ. ಓಂ ಕಂಕಾಲಧಾರಿಣ್ಯೈ ನಮಃ. ಓಂ ಚಕ್ರಿಣ್ಯೈ ನಮಃ. ಓಂ ಕಂಕಾಲ್ಯೈ ಓಂ ನಮಃ. ಭುವನೇಶ್ವರ್ಯೈ ನಮಃ. ಓಂ ಯಮದೋತ್ಯೈ ತಾಲುಕ್ಯೈ ನಮಃ. ಓಂ ಮಹಾಮಾಯಾಗೈ ನಮಃ. ಓಂ ಯಮದೋತ್ಯೈ ನಮಃ. ಓಂ ಕರಾಲಿನ್ಯೈ ನಮಃ. ಓಂ ಕೌಶಿಕ್ಯೈ ನಮಃ. ಓಂ ರೋಮದಂಘಾಗೈ ನಮಃ. ಪ್ರಭಾತಿನ್ಯೈ ನಮಃ. ಓಂ ವಿಶಾಲಕರ್ಮಣೇ ನಮಃ. ಓಂ ಕಾಕದೃಷ್ಟ್ಯೈ ನಮಃ. ಓಂ ಅಧೋಮುಖ್ಯೈ ನಮಃ. ಓಂ ಮುಂಡಾಂಕೃಧಾರಿಣ್ಯೈ ನಮಃ. ಓಂ ವ್ಯಾಘ್ರ್ಯೈ ನಮಃ. ಓಂ ಸಾಂಕ್ಷಿಣ್ಯೈ ನಮಃ. ಓಂ ಪ್ರೇತಭೂಷಿಣ್ಯೈ ನಮಃ. ಓಂ ದುರ್ಜಡಿನ್ಯೈ ನಮಃ. ಓಂ ವಿಕಲ್ಪಿನ್ಯೈ ನಮಃ. ಓಂ ಕಪಾಲಿನ್ಯೈ ಓಂ ನಮಃ. ಸರ್ವತೋಮುಖ್ಯೈ ನಮಃ. ಚತುಷ್ಷಷ್ಟಿಯೋಗಿನಿಭ್ಯೋ ನಮಃ. ಯೋಗಿನಿ ಪೂಜಾಂ ಸಮರ್ಪಯಾಮಿ. ಓಂ ಓಂ ಸಗುಗ್ಗುಲ್ಲಕರೋಶರಗಂಧಾರಿಸುಪನೋಹರಂ ಧೂಪಂ ಗೃಹಾಣ ದೇವೇ ಶ್ರೀ ದುರ್ಗೆ ದೇವಿ ನಮೋಸ್ತುತೆ. ಗಾಯೈ ನಮಃ ಧೂಪಮಾಘ್ರಾಪಯಾಮಿ. ಓಂ ಪಟ್ಟಸೂತ್ರೋಲ್ಲಸದ್ವರ್ತಿ ಗೋಘೃತೇನ ಸಮನ್ವಿತಂ ದೀಪಂ ಜ್ಞಾನಪ್ರದಂ ದೇವಿ ಗೃಹಾಣ ಪ್ರೀತಗೇರ್ಪಿತಂ. ಶ್ರೀದುರ್ಗಾಯೈ ನಮಃ. ದೀಪಂ ಸಮರ್ಪಯಾಮಿ. जुषाणदेवि नैवेद्यं नानाभक्षैः समन्वितं परमान्नं मया दत्तं सर्वाभीष्टं प्रयच्छ मे. श्रीदुर्गायै नमः. नैवेद्यं निवेदयामि. ॐ गङ्गादिसलिलोद्भूतं पानीयं पावनं शुभं स्वादोदकं मया दत्तं ग्रहाण परमेश्वरी. स्वादोदकं समर्पयामि. ॐ पूगीफलसमायुक्तं नागवल्लीदलैर्युतं कर्पूरचूर्णसंयुक्तं ताम्बूलं प्रतिगृह्यताम्. श्रीदुर्गायै नमः. प्रमुखताम्बूलं समर्पयामि. ಅಲ್ಲಿ ಅವಳೊಟ್ಟಿಗೆ ಇದ್ದೆ ನಾನು ಹಾಗೆ ನಮಸ್ಕಾರ ಅವರು ಎಲ್ಲಿದ್ದಾರೆ ಚೆಂಡೆಯವರು ಜಗದೀಶ
ಅವನಿಗೆ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ನೀರಾಜನಂ ಕರಿಷ್ಯೆ. ಓಂ ಪಟ್ಟಸೂತ್ರವಿಚಿತ್ರಾಢ್ಯೈಃ ಪ್ರಭಾಮಂಡಲಮಂಡಿತೈಃ ದೀಪೈರ್ನೀರಾಜಗೆ ದೇವೀಂ ಪ್ರಣವಾದ್ಯೈಶ್ಚ ನಾಮಭಿಃ. ಓಂ ಶ್ರಗೇದಾರಶ್ರಗಾನಿರ್ಯಾಗಶ್ರಗಂಬಗೋ ಜರಿತೃಭ್ಯೋ ದಧಾತಿ ಶ್ರೀಗಂಬಸಾನಾಮೃತತ್ತಮಾಯನ್ಭುಗಂತಿ ಸತ್ಯಾಸಮಿದಾಮಿರುದ್ರೋ ಶ್ರೀಗ ಏವೈನಂ ದತ್ಶ್ರೀಗಮಾ ದದಾತಿ ಸಂತತಮೃತಾಷಟ್ಕೃತ್ಯಂ ದಂದತ್ಯೈ ದಂಧೀಕರೆ ಪ್ರಜಗಾಪುಷವಿರ್ಯ ಏವಂ ವೇದ. ಓಂ ಶಾಂತಃ ಪ್ರಸನ್ನಪೂಜಾರ್ಥೇ ಮಂಗಲನೀರಾಜನಂ ಸಮರ್ಪಯಾಮಿ. ಗಂಧಪುಷ್ಪಾಕ್ಷತೈರ್ಯುಕ್ತಮಂಜಲೀಕರಪೂರಕೈಃ ಮಹಾಲಕ್ಷ್ಮಿ ನಮಸ್ತೆಸ್ತು ಮಂತ್ರಪುಷ್ಪಂ ಗೃಹಾಣಭೋ ಶ್ರೀದುರ್ಗಾಯೈ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ. ನಮಸ್ಕಾರಕ್ಕೆ ಇದೀಗ ದೀಪಮಧ್ಯದಲ್ಲಿ ಆವಾಹಿಸಿಕೊಂಡು ಪೂಜಿಸಲ್ಪಟ್ಟಂತಹ ತಾಯಿಗೆ ಷೋಡಶೋಪಚಾರ ಪೂಜೆ ಸಂಪನ್ನಗೊಂಡಿದೆ. ಷೋಡಶ ಉಪಚಾರ ಪೂಜೆ ಅಂತ ಹೇಳಿದರೆ ಮನೆಗೆ ಬಂದಂತಹ ಅತಿಥಿಗಳನ್ನು ಯಾವ ರೀತಿಯಾಗಿ ನಾವು ಸತ್ಕಾರ ಮಾಡ್ತೇವೆಯೋ ಅವರಿಗೆ ಕೈಕಾಲು ತೊಳಿಲಿಕ್ಕೆ ನೀರನ್ನು, ಹಾಗೆ ಮನೆಯ ಒಳಗೆ ಬರಮಾಡಿಕೊಂಡು
ಕುಳಿತುಕೊಳ್ಳಿಕ್ಕೆ ಒಳ್ಳೆಯ ಆಸನವನ್ನು ಕೊಟ್ಟು ಯೋಗಕ್ಷೇಮವನ್ನು ನಾವು ವಿಚಾರಿಸ್ತೇವೆ. ಅದೇ ರೀತಿ ನಮ್ಮ ಈ ಒಂದು ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೋಸ್ಕರ ಆ ತಾಯಿ ಬರ್ತಾ ಇದ್ದಾಳೆ. ಆ ಬರುವಂತಹ ತಾಯಿಗೆ ಅರ್ಘ್ಯ ಪಾದ್ಯ ಆಚಮನಾದಿಗಳನ್ನು ಕೊಡ್ತಾ ಅವಳಿಗೆ ಆಸನಕ್ಕೋಸ್ಕರ ನಾನಾ ವಿಧವಾದಂತಹ ರತ್ನಗಳಿಂದ ಅಲಂಕೃತಗೊಂಡಂತಹ ಪೀಠವನ್ನು ಸಮರ್ಪಿಸ್ತಾ ಇದ್ದೇನೆ ಎನ್ನುವಂಥ ಭಾವನೆಯಿಂದ ಶ್ಲೋಕ ಮುಖೇನವಾಗಿ ಅವಳಿಗೆ ಷೋಡಶೋಪಚಾರ ಪೂಜೆಯನ್ನು ಸಮರ್ಪಣೆ ಮಾಡಿದ್ದೇವೆ. ನೈವೇದ್ಯ ಕಾಲದಲ್ಲಿ ಗುಡಾನ್ನ ಪ್ರೀತ ಮಾನಸ ಎಂಬಂತೆ ಆ ತಾಯಿಗೆ ಅತ್ಯಂತ ಪ್ರೀತಿ ಪ್ರಿಯವಾಗಿರುವಂತಹ ಗುಡಾನ್ನ ಎನ್ನುವಂತಹ ನೈವೇದ್ಯವನ್ನು ಸಮರ್ಪಣೆ ಮಾಡಿಕೊಂಡು ಮಂಗಳಾರತಿಯನ್ನು ಬೆಳಗಿದ್ದೇವೆ. ಈ ಕಾಲಕ್ಕೆ ಆ ತಾಯಿ ಪ್ರಸನ್ನಗೊಂಡಿರ್ತಾಳೆ. ಈ ಪ್ರಸನ್ನ ಕಾಲದಲ್ಲಿ ನಮ್ಮ ಸಂಕಲ್ಪ ಏನೆಂದರೆ ಅವಳಿಗೆ ಇನ್ನು ನಮಸ್ಕಾರವನ್ನು ಮಾಡಲಿಕ್ಕಿದ್ದೇವೆ. ಇಲ್ಲಿಗೆ ಒಂದು ಹಂತದ ಪೂಜೆ ಸಂಪನ್ನಗೊಂಡಿದೆ. ಈಗ ಮತ್ತೊಂದು ಹಂತದ ಪೂಜೆ, ಇದು ಭಾವನಾತ್ಮಕವಾಗಿರುವಂತಹ ಪೂಜೆ. ಯಾಕಂದರೆ ಅವಳಿಗೆ ನಾವು ಪುಷ್ಪಗಳಿಂದ ಅರ್ಚನೆ ಮಾಡಿದ್ದೇವೆ, ನಾನಾ ವಿಧವಾದಂಥ ಅಲಂಕಾರಗಳನ್ನು ಮಾಡಿ ಅವಳನ್ನು ತೃಪ್ತಿಗೊಳಿಸಿದ್ದೇವೆ, ಅಭಿಷೇಕವನ್ನು ಮಾಡಿದ್ದೇವೆ, ಪಂಚಾಮೃತದ ಅಭಿಷೇಕವನ್ನು ಅವಳಿಗೆ ಸಮರ್ಪಣೆ ಮಾಡಿದ್ದೇವೆ. ಇದು ಯಾವುದು ನಾವು ನಿರ್ಮಾಣ ಮಾಡಿದ್ದಲ್ಲ, ಬದಲಾಗಿ ಆ ತಾಯಿಯ ಅನುಗ್ರಹದಿಂದ ಪ್ರಕೃತಿಯಲ್ಲಿ ದೊರೆತಂತಹ ವಸ್ತುಗಳನ್ನೇ ಮತ್ತೆ ಪುನಃ ಪ್ರಕೃತಿ ಸ್ವರೂಪಿಣಿಯಾದಂತಹ ತಾಯಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ. ಆದರೆ ಇದರ ಫಲ ಆ ಒಂದು ಮಲ್ಲಿಗೆಯನ್ನು ಆ ತಾಯಿಗೆ ಅರ್ಪಣೆ ಮಾಡಿದರೆ ಅದರ ಫಲ ಆ ಮಲ್ಲಿಗೆಯ ಗಿಡಕ್ಕೋ ಬಳ್ಳಿಗೋ ಸಮರ್ಪಣೆಯಾಗ್ತದೆ. ಆದರೆ ನಮಗೆ ಹೇಗೆ ಫಲ ಕೇಳಿದರೆ ನಮ್ಮದಾದಂಥ ಭಾವನಾತ್ಮಕವಾದಂಥ ನಮಸ್ಕಾರವನ್ನು ಮಾಡುವುದರಿಂದ. ಯಾಕಂದರೆ ಭಾವೇಶು ವಿದ್ಯತೆ ದೇವ ಎಂಬಂತೆ ನಮ್ಮದಾದಂಥ ನಮಸ್ಕಾರವನ್ನು ಆ ತಾಯಿಗೆ ಸಮರ್ಪಿಸುವುದರಿಂದ ಅವಳು ಸಂತೃಪ್ತಗೊಳ್ತಾಳಂತೆ. ಹಾಗಾಗಿ ಇದೀಗ 108 ನಮಸ್ಕಾರಗಳನ್ನು ನಾವು ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ನಾವು ಮಾಡುವಂತಹ ನಮಸ್ಕಾರದಿಂದ ಯಂ ಕಾಮಗೆತೆ ಕಾಮಂ ತಂ ಪ್ರಾಪ್ತೋತಿ ನಿಶ್ಚಿತಂ. ಯಾರು ಯಾವ ಯಾವ ಸಂಕಲ್ಪಗಳನ್ನಿರಿಸಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಆ ತಾಯಿಗೆ ನಮಸ್ಕಾರವನ್ನು ಪೂಜೆಯನ್ನು ಸಮರ್ಪಿಸ್ತಾರೋ ಅವರವರ ಇಷ್ಟಾರ್ಥಗಳನ್ನು ತಂ ಪ್ರಾಪ್ನೋತಿ ನಿಶ್ಚಿತಂ. ಅವರವರ ಇಷ್ಟಾರ್ಥಗಳನ್ನು ಈಡೇರಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿಕೊಂಡು ಆ ತಾಯಿ ಸಪ್ತಶತಿಯ ಮಹಾತ್ಮೆಯಲ್ಲಿ ಹೇಳಿರ್ತಾಳೆ. ಹಾಗಾಗಿ ಇವತ್ತು ನಾವೆಲ್ಲ ಸೇರಿಕೊಂಡು ಸಾಮೂಹಿಕವಾಗಿ ಸಮಷ್ಟಿಯಾಗಿ ಈ ಪೂಜೆಯಲ್ಲಿ ಭಾಗಿಯಾಗಿದ್ದೇವೆ. ಇದೀಗ ನಮಸ್ಕಾರವನ್ನು ಮಾಡಲಿಕ್ಕಿದ್ದೇವೆ. ದೀಪ ಅಂತ ಹೇಳಿದರೆ ಅದು ಜ್ಞಾನಪ್ರದವಾಗಿರುವಂಥದ್ದು. ದೀಯತೆ ಸರ್ವಭೋಗಾಂಶ್ಚ ಪಾತಿಶತ್ರೋಹ ಗದಾತ್ ಭಯಾತ್. ಅಂದರೆ ದೀಯತೆ ಸರ್ವಭೋಗಾಂಶ್ಚ, ಆ ದೀಪ ಎನ್ನುವಂತಹ ಪದದಲ್ಲಿ ದಿ ಎನ್ನುವಂತಹ ಅಕ್ಷರ ಏನು ಹೇಳುತ್ತದೆ ಕೇಳಿದರೆ ದೀಯತೆ ಸರ್ವಭೋಗಾಂಶ್ಚ, ನಮಗೆ ಬೇಕಾದಂತಹ ಎಲ್ಲ ವಿಧವಾದಂತಹ ಭೋಗ ಕಾಮನೆಗಳನ್ನು ಆ ತಾಯಿ ಈಡೇರಿಸ್ತಾಳೆ. ಪಾತಿಶತ್ರೋಹ ಗದಾತ್ ಭಯಾತ್. ಹಾಗೆ ದೀಪದಲ್ಲಿರುವಂಥ ಪಾ ಎನ್ನುವಂಥ ಅಕ್ಷರ ಶತ್ರೋಹ ಗದಾತ್ ಭಯಾತ್, ನಮಗೆ ಶತ್ರುಗಳಿಂದ ಆಗುವಂಥ ಭಯ ಇದ್ದರೆ ಆ ಭಯ ನಿವಾರಣೆಯನ್ನು ಆ ತಾಯಿ ಮಾಡ್ತಾಳೆ. ಅಂತಹ ದೀಪ ಮಧ್ಯದಲ್ಲಿ ಅವಳನ್ನು ಆವಾಹನೆ ಮಾಡಿದ್ದೇವೆ. ದೀಪವನ್ನು ಹಚ್ಚಿದರೆ ಸಾಕು, ಕತ್ತಲೆ ನೀನು ಹೋಗು ಹೇಳುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ದೀಪ ಪ್ರಜ್ವಲನ ಪುರಸ್ಸರವಾಗಿ ಈ ಕಾರ್ಯಕ್ರಮ ಆರಂಭಗೊಂಡಿದೆ, ಪೂಜೆ ಆರಂಭಗೊಂಡಿದೆ. ನಮ್ಮ ಜೀವನದಲ್ಲಿಯೂ ಆ ಅಂಧಕಾರವನ್ನು ಆ ತಾಯಿ ಹೋಗಲಾಡಿಸಿ ನಮ್ಮ ಹೃದಯದಲ್ಲಿ ಜ್ಯೋತಿಯು ಬೆಳಗುವುದರ ಮುಖಾಂತರ ನಮ್ಮ ಜೀವನದಲ್ಲಿ ಬರುವಂತಹ ಆ ತಾಯಿ ಪರಿಮಾರ್ಜನೆ ಮಾಡಿಕೊಂಡು ಇದೀಗ 108 ನಮಸ್ಕಾರವನ್ನು ಮಾಡಲಿಕ್ಕಿದ್ದೇವೆ. ಎಲ್ಲರೂ ಮಂಡಿ ಊರಿ ಕುಳಿತುಕೊಳ್ಳಿ. ಇದೀಗ 108 ನಮಸ್ಕಾರ ಆರಂಭ ಆಗಲಿಕ್ಕಿದೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಎನ್ನುವಂಥ ಶ್ಲೋಕದಿಂದ 108 ನಮಸ್ಕಾರಗಳು. ಈ ಶ್ಲೋಕದ ಅರ್ಥ, ಯಾರು ಶರಣಾಗತಿಯನ್ನು ಹೊಂದಿಕೊಂಡು ನನ್ನ ಬಳಿ ಬಂದು ತಮ್ಮ ಅಭೀಷ್ಟಗಳನ್ನು ನನ್ನ ಮುಂದೆ ಇಡುತ್ತಾರೋ ಅವರ ಎಲ್ಲ ಇಷ್ಟಾರ್ಥವನ್ನು ನಾನು ಅನುಗ್ರಹಿಸ್ತೇನೆ ಎನ್ನುವಂಥ ರೀತಿಯಲ್ಲಿ. ಆ ದೃಷ್ಟಿಯಿಂದ ನೀವುಗಳು ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಮುಂದೆ ಇರುವಂತಹ ದೀಪದಲ್ಲಿ, ಇದು ಕೇವಲ ದೀಪ ಪಾತ್ರೆಯಲ್ಲ, ಬದಲಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯಸ್ವರೂಪಿಣಿಯಾಗಿರುವಂಥ ಚಂಡಿಕಾ ದುರ್ಗಾ ಪರಮೇಶ್ವರಿ ನಮ್ಮ ಮುಂದೆ ಇದ್ದಾಳೆ ಎನ್ನುವಂಥ ಭಾವನೆಯಿಂದ ಅವಳಿಗೆ ನಮಸ್ಕಾರವನ್ನು ಮಾಡಬೇಕು.
ಕೊನೆಯಲ್ಲಿ ಎಲ್ರಿಗೂ ಪ್ರದಕ್ಷಿಣೆ 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಪುಷ್ಪವನ್ನು ಕೊಡ್ತಾರೆ. ಈಗ ಕರಗಳನ್ನು ಜೋಡಿಸಿಕೊಂಡು ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಬೇಕಿದ್ರೆ ಶಿರವನ್ನು ಬಾಗಿ ನಮಸ್ಕಾರ ಮಾಡಬೇಕು. ಎಲ್ಲ ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮ ಪ್ರಾರಂಭದಲ್ಲಿಯೇ ಹೇಳಿದಂತೆ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ನಷ್ಟ ದಾರಿದ್ರ್ಯಾದಿಗಳಿದ್ದರೆ ಅವೆಲ್ಲವನ್ನು ಪರಿಮಾರ್ಜನೆ ಮಾಡಬೇಕು. ಮಕ್ಕಳಿಗೆ ಸದ್ವಿದ್ಯೆಯನ್ನು ಸದ್ಬುದ್ಧಿಯನ್ನು ಅನುಗ್ರಹಿಸಬೇಕು. ಯಾವೆಲ್ಲ ಸಂಕಲ್ಪಗಳನ್ನು ಇರಿಸಿಕೊಂಡಿದ್ದೀರೋ ಆ ಎಲ್ಲ ಸಂಕಲ್ಪಗಳು ಸತ್ಯವಾಗುವಂತೆ ಆ ತಾಯಿ ಅನುಗ್ರಹ ಮಾಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ವಿದ್ಯುದ್ದಾಮ ಸಮಪ್ರಭಾಂ ಮೃಗವರಿಸ್ಕಂಧಸ್ಥಿತಾಂ ಭೀಷಣಾಂ ಕನ್ಯಾಭಿಃ ಕರವಾಲಕೇಟ ವಿಲಸದ್ಧಸ್ತಾಭಿರಾಸೇವಿತಾಂ ಹಸ್ತೈಶ್ಚಕ್ರಧರಾಜಕೇಟವಿಶಿಕಾಂ ಚಾಪಂಗುಣಂ ದರ್ಜನೀಂ ಬಿಭ್ರಾಣಾಮನಲಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜೆ. ಈಗ ನಮಸ್ಕಾರ ಆರಂಭ ಆಗ್ತದೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣ
ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವ
ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ.
ಇದೀಗ ದೀಪಕ್ಕೆ ಪ್ರದಕ್ಷಿಣೆಯನ್ನು ಬಂದು ನಮಸ್ಕಾರ ಮಾಡುವಂಥದ್ದು. ಪ್ರಾರಂಭದಲ್ಲಿ ಬಲಭಾಗದಲ್ಲಿರುವಂಥವರು 3 ಪ್ರದಕ್ಷಿಣೆಯನ್ನು ಬರುವಂಥದ್ದು. ನಂತರ ಹಿಂಬದಿಯಲ್ಲಿರುವವರಿಗೆ ವ್ಯವಸ್ಥೆಯನ್ನು ಮಾಡುತ್ತೇವೆ. ಪ್ರಾರಂಭದಲ್ಲಿ ಬಲಭಾಗದಲ್ಲಿದ್ದವರು ಎದ್ದು ನಿಂತುಕೊಳ್ಳಿ. ಇಲ್ಲಿ ಪುಷ್ಪವನ್ನು ಕೊಡ್ತಾರೆ. ಆ ಪುಷ್ಪವನ್ನು ಹಿಡ್ಕೊಂಡು ದೀಪಕ್ಕೆ 3 ಪ್ರದಕ್ಷಿಣೆಯನ್ನು ಬಂದು ನಮಸ್ಕಾರ ಮಾಡುವಂಥದ್ದು. ಓಂ ರೋಗಾನಶೇಷಾನಪಹಂಸಿ ದುಷ್ಟಾರುಷ್ಟಾತು ಕಾಮಾನ್ ಸಕಲಾನಭೀಷ್ಟಾನ್ ತ್ವಾಮಾಶ್ರಿತಾನಾನ್ನವಿಪನ್ನರಾಣಾಂ ತ್ವಾಮಾಶ್ರಿತಾಹ್ಯಾಶ್ರಗತಾಂ ಪ್ರಯಾಂತೆ ಶರಣಾಗತದೀನಾರ್ತಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿವಿನಾಶಾನಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯೇ ಗುಣಮಗೆ ನಾರಾಯಣಿ ನಮೋಸ್ತುತೆ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸದತನ್ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಗತಾಃ ಪ್ರಣತಾಸ್ಮತಾಂ. ರೌದ್ರಾಯೈ ನಮೋ ನಿತ್ಯಾಯೈ ಗೌರ್ಯೈ ಧಾತ್ರ್ಯೈ ನಮೋ ನಮಃ. ಜ್ಯೋತ್ಸ್ನಾಯೈ ಚೇಂದ್ರರೂಪಿಣ್ಯೈ ಸುಖಾದೈ ಸತತನ್ನಮಃ. ಕಲ್ಯಾಣ್ಯೈ ಪ್ರಣತಾಮೃಧ್ಯೈ ಸಿದ್ಧ್ಯೈ ಕುರ್ಮೋ ನಮೋ ನಮಃ. ನೈರರತ್ಯೈ ಭೂಮೃತಾಂ ಲಕ್ಷ್ಮೈ ಶರ್ವಾಣ್ಯೈ ದೇ ನಮೋ ನಮಃ. ದುರ್ಗಾದೈ ದುರ್ಗಪಾರಾಯೈ ಸಾರಾದೈ ಸರ್ವಕಾರಣ್ಯೈ ಖ್ಯಾತ್ಯೈ ತಥೈವ ಕೃಷ್ಣಾದೈ ಧೂಮ್ರಾದೈ ಸತತಂ ನಮಃ. ಅತಿಸೌಮ್ಯಾತಿರೌದ್ರಾಯೈ ನತಾಸ್ತಸ್ಯೈ ನಮೋ ನಮಃ. ನಮೋ ಜಗತ್ಪ್ರತಿಷ್ಠಾಯೈ ದೇವ್ಯೈ ಕೃತ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತೃಷ್ಣಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತ್ರರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ದೀಪದ ಮುಂದೆ ಬಂದು ಕೈಯಲ್ಲಿರುವಂತಹ ಪುಷ್ಪವನ್ನು ಸಮರ್ಪಣೆ ಮಾಡಿ.
या देवी सर्वभूतेषु शान्तिरूपेण संस्थिता नमस्तस्यै 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 नमो नमः या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः या देवी सर्वभूतेषु कान्तिरूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः या देवी सर्वभूतेषु वृत्तिरूपेण संस्थिता नमस्तस्यै 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 नमो नमः या देवी सर्वभूतेषु स्मृतिरूपेण संस्थिता नमस्तस्यै 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 नमो नमः या देवी सर्वभूतेषु दयारूपेण संस्थिता नमस्तस्यै 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 नमो नमः या देवी सर्वभूतेषु तुष्टिरूपेण संस्थिता नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु भ्रान्तिरूपेण संस्थिता नमस्तस्यै 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 नमो नमः इन्द्रियाणामधिष्ठात्रे भूतानां चाखिलेषु या भूतेषु सददन्तस्यै व्याप्त्यै देव्यै नमो नमः चितिरूपेण या कृत्स्नमेतद्व्याप्य स्थिता जगत् नमस्तस्यै 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 नमो नमः ॐ जयन्ते मङ्गलाकाली भद्रकाली कपालिनी दुर्गा क्षमा शिवा धात्री स्वाहा स्वधा नमोऽस्तु ते मधुकैटभविद्रा विविधार्वरदे नमः रूपं देहि जयं देहि यशो देहि द्विषो देहि महिषासुरनिर्नाशविधात्रि वरदे नमः रूपं देहि जयं देहि यशो देहि द्विषो जहि वन्दिताङ्घ्रियुगे देवि सर्वसौभाग्यदायिनी रूपं देहि जयं देहि यशो देहि द्विषो जहि रक्तबीजवधे देवि चण्डमुण्डविनाशिनी रूपं देहि जयं देहि यशो देहि द्विषो जहि अचिन्त्यरूपतरिते सर्वशत्रुविनाशिनी रूपं देहि जयं देहि यशो देहि द्विषो जहि न तेभ्यः सर्वदा भक्त्या चण्डिके दुरितापहे रूपं देहि जयं देहि यशो देहि द्विषो जहि स्तुवद्भ्यो भक्तिपूर्वं त्वां चण्डिके व्याधिनाशिनी रूपं देहि जयं देहि यशो देहि द्विषो जहि चण्डिके सततं ये त्वामर्चयन्तिह भक्तितः रूपं देहि जयं देहि यशो देहि द्विषो जहि देहि सौभाग्यमारोग्यं देहि देवि परं सुखं रूपं देहि जयं देहि यशो देहि द्विषो जहि विधेहि द्विषतां नाशं विधेहि बलमुच्चकैः रूपं देहि जयं देहि यशो देहि द्विषो जहि विधेहि देवि कल्याणं विधेहि परमां श्रियं रूपं देहि जयं देहि यशो देहि द्विषो जहि विद्यावन्तं यशस्वन्तं लक्ष्मीवन्तं जनं कुरु रूपं देहि जयं देहि यशो देहि द्विषो जहि प्रचण्डदैत्यदर्पघ्ने चण्डिके
प्रणताय मे रूपं देहि जयं देहि यशो देहि द्विषो जहि चतुर्भुजे चतुर्वक्त्र संस्तुते परमेश्वरे रूपं देहि जयं देहि यशो देहि द्विषो जहि कृष्णेन संस्तुते देवि शश्वद्भक्त्या त्वमम्बिके रूपं देहि जयं देहि यशो देहि द्विषो जहि हिमाचलसुतानाथ संस्तुते परमेश्वरे रूपं देहि जयं देहि यशो देहि द्विषो जहि सुरासुरशिरो रत्ननिघृष्टतरळेऽम्बिके रूपं देहि जयं देहि यशो देहि द्विषो जहि इन्द्राणीपति सद्भावपूजिते परमेश्वरे रूपं देहि जयं देहि यशो देहि द्विषो जहि देवि भक्तजनोद्दामदत्तानन्दोदयेऽम्बिके रूपं देहि जयं देहि यशो देहि द्विषो जहि पुत्रान् देहि धनं देहि सर्वकामांश्च देहि मे रूपं देहि जयं देहि यशो देहि द्विषो जहि पत्नीं मनोरमां देहि मनोवृत्तानुसारिणीं तारिणीं दुर्गसंसारसागरम् इदं स्तोत्रं पठित्वा तु महास्तोत्रं पठेन्नरः स तु सप्तशती संख्यावरमाप्नोति सम्पदाम् ॐ विशुद्धज्ञानदेहाय त्रिवेदी दिव्यचक्षुषे श्रेयः प्राप्तिनिमित्ताय नमः सोमार्थधारिणे सर्वमेतद्विनायस्तु मन्त्राणामपि कीलकम् सोऽभिक्षेममवाप्नोति सततं चाप्यतत्परः सिद्ध्यन्त्युच्चाटनादीनि वस्तूनि सकलान्यपि एतेरस्तवतां नित्यं स्तोत्रमात्रेण सिद्ध्यति न मन्त्रो नौषधं तत्र न किञ्चिदपि विद्यते विना जाप्येन सिद्ध्येत सर्वमुच्चाटनादिकम् समग्राण्यपि सिद्ध्यन्ति लोकशङ्कामिमां हरः कृत्वा निमन्त्रयामास सर्वमेवमिदं शुभम् स्तोत्रं वै चण्डिकायास्तु तच्च गुह्यं चकारसः समाप्तिर्न च पुण्यस्य तां यथा वह्नियन्त्रणाम् सोऽभिक्षेममवाप्नोति सर्वमेव न संशयः कृष्णायां वा चतुर्दश्यामष्टम्यां वा समाहितः ददाति प्रतिगृह्णाति नान्यथैषा प्रसीदति इत्थं रूपेण कीलेन महादेवेन कीलितम् यो निष्कीलां विधायैनां नित्यं च पठि सुस्फुटम् स सिद्धः स गणः सोऽपि गन्धर्वो जायते वने न नैवाप्यटतस्तस्य भयं क्वापि हि जायते नापमृत्युवशं याति मृको मोक्षमवाप्नुयात् ज्ञात्वा प्रारभ्य कुर्वेत ह्यकुर्वाणो विनश्यति ततो ज्ञात्वैव सम्पन्नमिदं प्रारभ्यते बुधैः सौभाग्यादित यत्किञ्चित् दृश्यते ललनाचने तत्सर्वं तत्प्रसादेन तेन दाप्यमिदं शुभम् शनैस्तु जप्यमानेऽस्मिन् स्तोत्रे सम्पत्तिरुच्चकैः भवत्येव समग्रापि ततः प्रारभ्यमेव तत् ऐश्वर्यं यत्प्रसादेन सौभाग्यारोग्यसम्पदः शत्रुहानिः परो मोक्षस्तूयते सा न किञ्चनैः देव्या हते तत्र महासुरेन्द्रे
सेन्द्रास्वरावह्नि पुरोगमास्ताम् कात्यायनीं तुष्टुवरिष्टलाभात् विकासि वक्त्राब्ज विकासिताशाः देवि प्रपन्नार्ति हरे प्रसीद प्रसीद मातर्जगतोऽखिलस्य प्रसीद विश्वेश्वरि पाहि विश्वं त्वमेश्वरी देवी तरातरस्य आधारभूता जगतस्त्वमेका महीस्वरूपेण यतस्थितासि अपां स्वरूपस्थितया त्वयैतदाप्यायते कृत्स्नमलङ्घ्य वीर्ये त्वं वैष्णवी शक्तिरनन्तवीर्या विश्वस्य वेदं परमासि माया सम्मोहितं देवि समस्तमेतत्त्वं वै प्रसन्ना भुवि मुक्तिहेतुः विद्याः समस्तास्तव देवि भेदास्त्रियः समस्ताः सकला जगत्सु त्वयैकया पौरितमम्बजैतत्काते स्तुतिस्तव्यपरापरोक्तिः सर्वभूतायदा देवि भुक्तिमुक्तिप्रदायिनी त्वं स्तुता स्तुतदेका वा भवन्तु परमोक्तयः सर्वस्य बुद्धिरूपेण जनस्य हृदि संस्थिते स्वर्गापवर्गदे देवि नारायणि नमोऽस्तुते कलाकाष्ठादिरूपेण परिणामप्रदायिनी विश्वस्योपरतौ शक्ते नारायणि नमोऽस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते सृष्टिस्थितिविनाशानां शक्तिभूते सनातने गुणाश्रये गुणमये नारायणि नमोऽस्तुते शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तुते हंसयुक्तविमानस्थे ब्रह्माणि रूपधारिणि कौशाम्भक्षरिके देवि नारायणि नमोऽस्तुते त्रिशूलचन्द्राहिधरे महावृषभवाहिनी माहेश्वरी स्वरूपेण नारायणि नमोऽस्तुते मयूरकुक्कुटव्रते महाशक्तिधरे नखे कौमारी रूपसंस्थाने नारायणि नमोऽस्तुते शङ्खचक्रगदाशार्ङ्गगृहीत परमायुधे प्रसीद वैष्णवी रूपे नारायणि नमोऽस्तुते गृहीतोऽग्रमः चक्रे दंष्ट्रोद्धृत वसुन्धरे वराहरूपिणि शिवे नारायणि नमोऽस्तुते नृसिंहरूपेणोग्रेण हन्तुं दैत्यान् कृतोद्यमे त्रैलोक्यत्राणसहिते नारायणि नमोऽस्तुते किरीटिनि महावज्रे सहस्रनयनोज्ज्वले वृत्रप्राणहरे चैन्द्रि नारायणि नमोऽस्तुते शिवदूती स्वरूपेण हतदैत्यमहाबले घोररूपे महारावे नारायणि नमोऽस्तुते दंष्ट्राकरालवदने शिरोमाला विभूषणे चामुण्डे मन्दमथने नारायणि नमोऽस्तुते लक्ष्मीलज्जे महाविद्ये श्रद्धे पुष्टिस्तुते ध्रुवे महारात्रि महामाये नारायणि नमोऽस्तुते मेधे सरस्वति वरे भूतिभाभ्रवितामसि नियते त्वं प्रसीदेशे नारायणि नमोऽस्तुते सर्वस्वरूपे सर्वेशे सर्वशक्तिसमन्विते भयेभ्यस्त्राहिनो देवि दुर्गे देवि नमोऽस्तुते एतत्ते वदनं सौम्यं लोचनत्रयभूषितम् पातु नः सर्वभूतेभ्यः कात्यायनि नमोऽस्तुते
ज्वालाकरालमत्युग्रमशेषासुरसूदनम् त्रिशूलं पातु नो भीतेर्भद्रकाली नमोऽस्तु ते हिनस्ति दैत्यतेजांसि स्वनेनापूर्यया जगत् सा घण्टा पातु नो देवि पापेभ्यो नः सुतानि वा असुरासुरग्वसा पङ्कचर्चितस्ते करोज्ज्वलः शुभाय खड्गो भवतु चण्डिके त्वान्नदाभजम् रोगानशेषानवहंसि तुष्टारुष्टादुकामान् सकलानभीष्टान् त्वामाश्रितानां न विवन्नराणां त्वामाश्रिताह्याश्रयतां प्रयान्ति एतत्कृतं यत्कदनं त्वयाद्य धर्मद्विजां देवि महासुराणाम् रूपैरनेकैर्बहुधात्ममूर्तिं कृत्वाम्बिके तत्प्रकरोति कान्यान् विद्यासु शास्त्रेषु विवेकदीपेष्वाद्येषु वाद्येषु तकात्तदन्यान् मम त्वगर्तेति महान्धकारे विभ्रामयस्येतदतीव विश्वम् रक्षांसि यत्रोग्रविशाश्च नागा यत्रारजोदस्य बलानि यत्र दावानलो यत्र तथाब्धिमध्ये तत्र स्थिता त्वं परिभासि विश्वम् विश्वेश्वरि त्वं परिभासि विश्वं विश्वात्मिकाधारसि विश्वम् विश्वेशवन्द्या भवति भवन्ति विश्वाश्रयाये त्वयि भक्तिनम्राः देवि प्रसीद परिपालय नो निभीतेर्नित्यं यथा सुरवधा तथुनैव सद्यः पापानि सर्वदगतां प्रशमन्नजाशु उत्पातपाकदितांष्टमहोपसर्गान् प्रणतानां प्रसीद त्वं देवि विश्वार्तिहारिणी त्रैलोक्यवासिनामीड्ये लोकानां वरदा भवात् ओम शांति 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 ಶ್ರೀ ಪರಮಾತ್ಮನೇ ನಮಃ ಅಥ ಶ್ರೀಮದ್ಭಗವದ್ಗೀತಾ ವಿಶ್ವರೂಪ ದರ್ಶನ ಪೂಜೆಯ ಸಂಕಲ್ಪವನ್ನು ಮಾಡಿರುವಂತಹ ಮಹಿಳೆಯರು ಒಬ್ಬೊಬ್ಬರೇ ಬಂದು ಮಂಡಲದ ಸುತ್ತ ಇರುವಂತಹ ದೀಪವನ್ನು ಒಂದೊಂದು ದೀಪವನ್ನು ಬೇಕು. ಒಬ್ಬೊಬ್ಬರೇ ಸಾಲಾಗಿ ಬಂದು ಮಂಡಲದ ಸುತ್ತ ಇರುವಂತಹ ದೀಪವನ್ನು ಏಕಾರತಿಯಿಂದ ಪ್ರಜ್ವಲನೆಯನ್ನು ಮಾಡಿ ಭಜನೆ ಅವ್ರು ಸಹ ಕೂತ್ಕೊಳ್ಳಿ ಒಟ್ಟಿಗೆ. ನೀವಿದ್ದೀರಲ್ಲ ಭಜನೆಯಲ್ಲಿ? ಹೌದು. ನಾನು ಸುಮ್ಮನೆ ಒಟ್ಟಿಗೆ ಸ್ವರ ಬಡ್ಡಿ ಇರಲಿ. ಬರಿಸಿದ್ರಾ? ಅದೇ ಅದಕ್ಕೆ ನಾವು ಅವತ್ತು ಹೇಳಲಿಲ್ಲ ಸುಮ್ಮನೆ.
ನಾನಿಂದ ಹೋಗ್ತೇನೆ. ಆಯ್ತಲ್ಲ, ಇನ್ನು ಈಚೆ ಆಯ್ತು, ಇಲ್ಲಿ ಸಾಯ್ತ ಸ್ವಲ್ಪ ಹೊತ್ತು ಹೇಳ್ಬೇಕಂತೆ. ಹಾಂ, ಗುರುಗಳು ಬರುವಲ್ಲಿ. ಹಾಂ ಹಾಂ ಆಗ್ತದ, ನಾನು ಹಿಂದೆ ಹೋಗ್ತೇನೆ. ಬೇಡ, ನಾನು ಹಿಂದೆ ಹೋಗ್ತೇನೆ. ಅಲ್ಲ, ನೀವು ಭಜನೆ ನೀವು ಕೂತ್ಕೊಳ್ಳಿ. ನೀವು ಭಜನೆ ಅಲ್ಲ, ನೀವು ಕೂತ್ಕೊಳ್ಳಿ. ನಾನು ಇಲ್ಲಿ ಇರ್ತೀನಿ. ಬೇಡವಾ? ಇಲ್ಲ ಚಾ ಬೇಡ. ನಾವು ಮತ್ತೆ ಬರುವಾಗ ಹೇಳ್ತೇವೆ. ಹಾಂ, ಡನ್. ನಾನು ಉಂಟಾ ಇಲ್ವಾ ಅಂತ ಸೀದಾ ಬಂದೆ. ಈಗಲೇ ಜಾಗ ಬಿಟ್ಟರೆ ಬೋರ್ ಆಗ್ತದೆ ಅದಲ್ಲ, ಯಕ್ಷಗಾನಕ್ಕೆ ಈಗಲೇ ಜಾಗ ಬಿಟ್ಟರೆ ಬೋರ್ ಆಗ್ತದೆ. ಮತ್ತೆ ಬಿಡುವಪ್ಪ, ಹೋಗುವ. ಸಾಧಾರಣ ಬದಿಗೆ ಹೋಗ್ತಾರೆ ಯಕ್ಷಗಾನ. ಯಾರಿಗುಂಟು ಮೈಕ ಬೇಕು? ಶುರು ಮಾಡಿ ಒಂದು 5-4-5 ಭಜನೆ ಇಡ್ಬೋದು ಈಗ. ಈಗವ ಗುರುಗಳು ಬರುವವರೆಗೆ ಮತ್ತೆ ಅಲ್ಲ ಮಂಗಳಾರತಿ. ಅದು 11ನೇ ಅಧ್ಯಾಯದ 51ರಿಂದ 55ರವರೆಗೆ. ಅವ್ರು ಆಫ್ ಮಾಡಿದ್ದಾನ ಅಂತ. 11 ಹಾಂ. ಹೌದು. ಇಲ್ಲ ಮೇಲೆ ಅಲ್ಲ ಮೇಲೆ ಅಲ್ಲ ಮೇಲೆ ಕೆಳಗೆ ಮೇಲೆ ಹೇಳು ಕಳಿಕಂಬೆದ್ದು ಒಂದೇ ನನ್ನ ಬ್ಯಾಗು ಅಲ್ಪ ಉಂಟು ಬ್ಯಾಗ್ ಉಂಟಲ್ವಾ ತೊಂದರೆ ಇಲ್ಲ ಬೇಗ ಹೇಳಿ ಮತ್ತೆ ಅದನ್ನು
ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನಗೆ ತಾಯಿಯೇ ಈ ಲೋಕದೊಡತಿ ಕಾಳಿಕಾಂಬೆಯೇ ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನಗೆ ತಾಯಿಯೇ ಈ ಲೋಕದೊಡತಿ ಕಾಳಿಕಾಂಬೆಯೇ ಶರಣು ಅಮ್ಮ ನಿನ್ನ ಚರಣಕ್ಕೆ ತಾಯೇ ಹರಸು ನಮ್ಮ ಭಕುತಿಗೆ ಮನದೊಳಗೆ ನಿನ್ನ ನಾಮ ಸ್ಮರಿಸುತ್ತಿರುವೆ ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನಗೆ ತಾಯಿಯೇ ಈ ಲೋಕದೊಡತಿ ಕಾಳಿಕಾಂಬೆಯೇ ಮನದೊಳು ನೆನೆದೊಡನೆ ನೀಡೆ ಮಗೆ ದರುಶನ ಕಷ್ಟಗಳ ಎಲ್ಲ ಕಳೆದು ಮಾಡೆವನು ಪಾವನ ಮನದೊಳು ನೆನೆದೊಡನೆ ನೀಡೆ ಮಗೆ ದರುಶನ ಕಷ್ಟಗಳ ಎಲ್ಲ ಕಳೆದು ಮಾಡೆವನು ಪಾವನ ವಿಶ್ವಕರ್ಮ ಕುಲದೊಡತಿಗೆ ಅರ್ಪಿಸುವೆನು ತನುಮನ ವಿಶ್ವಕರ್ಮ ಕುಲದೊಡತಿಗೆ ಅರ್ಪಿಸುವೆನು ತನುಮನ ಶರಣೆನ್ನುತ ಶಿರವಾಗುತ್ತ ಎರಗುವೆ ಚರಣಕ್ಕೆ ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನಗೆ ತಾಯಿಯೇ ಈ ಲೋಕದೊಡತಿ ಕಾಳಿಕಾಂಬೆಯೇ ನಂಬಿ ಬಂದ ಭಕ್ತರನು ಹರಸುವಂತ ಅಂಬಿಕೆ ಬೇಡಿದಂತ ವರವ ಕೊಡುವ ತಾಯೆ ಜಗದಂಬಿಕೆ ನಂಬಿ ಬಂದ ಭಕ್ತರನು ಹರಸುವಂತ ಅಂಬಿಕೆ ಬೇಡಿದಂತ ವರವ ಕೊಡುವ ತಾಯೆ ಜಗದಂಬಿಕೆ ಪೂಜಿಸಿ ನಿಂತಿರುವೆ ಪಾಲಿಸೆಮ್ಮನಿ ಸದಾ ಪೂಜಿಸಿ ನಿಂತಿರುವೆ ಪಾಲಿಸೆಮ್ಮನಿ ಸದಾ ಹರಸೆಮ್ಮನು ಕುಲದೊಡತಿಯೇ ಕಾಳಿಕಾಂಬೆಯೇ ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ ಈ ಲೋಕದೊಡತಿ ಕಾಳಿಕಾಂಬೆಯೇ ಶರಣು ಅಮ್ಮ ನಿನ್ನ ಚರಣಕ್ಕೆ ತಾಯೇ ಹರಸು ನಮ್ಮ ಭಕುತಿಗೆ ಮನದೊಳಗೆ ನಿನ್ನ ನಾಮ ಸ್ಮರಿಸುತ್ತಿರುವೆ ಶ್ರೀಕಾಳಿಕಾಂಬೆಯೇ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನದೆ ತಾಯಿಯೇ ಈ ಲೋಕದೊಡತಿ ಕಾಳಿಕಾಂಬೆಯೇ ನಮೋ ನಮೋ ಮಂಜುನಾಥ ಶಿವ ಶಿವ ಉಮಾ ಪ್ರಿಯ ಮಂಜುನಾಥ ಶಿವ ಶಿವ ಧರ್ಮಸ್ಥಳದ ಅನ್ನದಾತ ಶಿವ ಶಿವ ಲೋಕನಾಥ ಮಂಜುನಾಥ ಶಿವ 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 ನಮೋ ನಮೋ ಮಂಜುನಾಥ ಶಿವ ಶಿವ ಉಮಾ ಪ್ರಿಯ ಮಂಜುನಾಥ ಶಿವ ಶಿವ ಧರ್ಮಸ್ಥಳದ ಅನ್ನದಾತ ಶಿವ ಶಿವ ಲೋಕನಾಥ
ಶಿವ ಶಿವ ಉಮಾಪ್ರಿಯ ಮಂಜುನಾಥ ಶಿವ ಶಿವ ಧರ್ಮಸ್ಥಳದ ಅನ್ನದಾತ ಶಿವ ಶಿವ ಲೋಕನಾಥ ಮಂಜುನಾಥ ಶಿವ 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 ಅನುದಿನದಿ ಬಿಲ್ಪತ್ರೆಯ ಪಡೆದಿರುವ ಶಂಕರ ಮನ ತುಂಬಿ ಮೃತಿಸಿರುವೆ ಶಿವ ಅಭಯಂಕರ ಅನುದಿನದಿ ಬಿಲ್ಪತ್ರೆಯ ಪಡೆದಿರುವ ಶಂಕರ ಮನ ತುಂಬಿ ಮೃತಿಸಿರುವೆ ಶಿವ ಅಭಯಂಕರ ನಿನ್ನ ಹಾರ ಕಾಣದ ಧರ್ಮಸ್ಥಳದ ಹರ ಅನ್ನವ ಭಕ್ತರಿಗೆ ವೃದ್ಧಿಸಿಹ ಈಶ್ವರ ನಮೋ ನಮೋ ಮಂಜುನಾಥ ಶಿವ ಶಿವ ಉಮಾಪ್ರಿಯ ಮಂಜುನಾಥ ಶಿವ ಶಿವ ಧರ್ಮಸ್ಥಳದ ಅನ್ನದಾತ ಶಿವ ಶಿವ ಲೋಕನಾಥ ಮಂಜುನಾಥ ಶಿವ 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 ಮಂದಹಾರ ಪುಷ್ಪಮಾಲೆ ಧರಿಸಿ ಕಂಗೊಳಿಸಿರುವೆ ಬಂಧುವಾಗಿ ಸುರನರರ ನೆರಳಾಗಿರುವೆ ಮಂದಹಾರ ಪುಷ್ಪಮಾಲೆ ಧರಿಸಿ ಕಂಗೊಳಿಸಿರುವೆ ಬಂಧುವಾಗಿ ಸುರನರರ ನೆರಳಾಗಿರುವೆ ಗಂಧ ಹೂ ಪ್ರಸಾದದಿಂದ ಭಕ್ತರನ್ನು ಪೊರೆದಿರುವೆ ತಂದೆ ಶ್ರೀ ಮಂಜುನಾಥನ ನಿನಗೆ ಬಾಗಿರುವೆ ನಮೋ ನಮೋ ಮಂಜುನಾಥ ಶಿವ ಶಿವ ಉಮಾಪ್ರಿಯ ಮಂಜುನಾಥ ಶಿವ ಶಿವ ಧರ್ಮಸ್ಥಳದ ಅನ್ನದಾತ ಶಿವ ಶಿವ ಲೋಕನಾಥ ಮಂಜುನಾಥ ಶಿವ 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 ಶ್ರೀದೇವಿ ಭ್ರಾಮರಿ ಐಕ್ಯ ಸ್ವರೂಪಿಣಿ ಶಾಂತರೂಪ ಪೂರ್ಣಚಂದಿರ ಕಟಿಲೆಂಬದರೆಯೇ ಪುಣ್ಯ ಮಂದಿರ ಶ್ರೀದೇವಿ ಭ್ರಾಮರಿ ಐಕ್ಯ ಸ್ವರೂಪಿಣಿ ಶಾಂತರೂಪ ಪೂರ್ಣಚಂದಿರ ಕಟಿಲೆಂಬಧರೆಯ ಪುಣ್ಯ ಮಂದಿರ ಶರಣು ದುರ್ಗೆ ಕರುಣೆಯ ಸಾಗರ ಕ್ಲೇಶ ಮರೆಸೋ ಮನನೊಂದ ಭಕುತರ ಮನದು ಸಿರೆ ನುಡಿಯುತ್ತಿರಲಿ ನಿನ್ನ ನಾಮ ಶ್ರೀದೇವಿ ಭ್ರಾಮರಿ ಐಕ್ಯ ಸ್ವರೂಪಿಣಿ ಶಾಂತರೂಪ ಪೂರ್ಣಚಂದಿರ ಕಟಿಲೆಂಬಧರೆಯ ಪುಣ್ಯ ಮಂದಿರ ಮಲ್ಲಿಗೆಯ ರಾಶಿ ತುಂಬ ನಿನ್ನ ಚೆಲುವ ತೋರಣ ಸ್ವರ್ಣಮಯ ಮೂರುತಿಗೆ ಶುದ್ಧ ಮನಸ್ಸಿನರ್ಪಣ ಮಲ್ಲಿಗೆಯ ರಾಶಿ ತುಂಬ ನಿನ್ನ ಚೆಲುವ ತೋರಣ ಸ್ವರ್ಣಮಯ ಮೂರುತಿಗೆ ಶುದ್ಧ ಮನಸ್ಸಿನರ್ಪಣ ಇರುಳಿನ ರಂಗ ಪೂಜೆ ಮೈ ಮನಸ್ಸಿಗೆ ಸಿಂಚನ ಇರುಳಿನ ರಂಗ ಪೂಜೆ ಮೈ ಮನಸ್ಸಿಗೆ ಸಿಂಚನ ಕರ ಮುಗಿಯುತ ಶಿರಬಾಗುತ್ತ ಬೇಹರು ಭಕ್ತರು ಶ್ರೀದೇವಿ ಭ್ರಾಮರಿ ಐಕ್ಯ ಸ್ವರೂಪಿಣಿ ಶಾಂತರೂಪ ಪೂರ್ಣಚಂದಿರ ಕಟಿಲ
ಕಟಿಲಿಂಬಧರೆಯ ಪುಣ್ಯ ಮಂದಿರ. ನಂದಿನಿಯು ಹರಿವ ನೆಲವು ಪಾಪ ಕಳೆವ ಆಲಯ. ಮುದುಡಿದ ಕಂಗಳಿಗೆ ತಾಯೆ ಮಡಿಲೆ ಆಶ್ರಯ. ನಂದಿನಿಯು ಹರಿವ ನೆಲವು ಪಾಪ ಕಳೆವ ಆಲಯ. ಮುದುಡಿದ ಕಂಗಳಿಗೆ ತಾಯೆ ಮಡಿಲೆ ಆಶ್ರಯ. ಬದುಕಿನ ನೆಮ್ಮದಿಗೆ ನಿನ್ನ ಸ್ತುತಿಯೇ ಕಾರಣ. ಬದುಕಿನ ನೆಮ್ಮದಿಗೆ ನಿನ್ನ ಸ್ತುತಿಯೇ ಕಾರಣ. ಕನಸೆಲ್ಲವೂ ನನಸಾಗಿತು ತಾಯ ಸಂಕೀರ್ತನ. ಶ್ರೀದೇವಿ ಭ್ರಾಮರಿ ಐಕ್ಯ ಸ್ವರೂಪಿಣಿ ಶಾಂತರೂಪ ಪೂರ್ಣ ಚಂದಿರ. ಕಟಿಲಿಂಬಧರೆಯ ಪುಣ್ಯ ಮಂದಿರ. ಶ್ರೀದೇವಿ ಭ್ರಾಮರಿ ಐಕ್ಯ ಸ್ವರೂಪಿಣಿ ಶಾಂತರೂಪ ಪೂರ್ಣ ಚಂದಿರ. ಕಟಿಲಿಂಬಧರೆಯ ಪುಣ್ಯ ಮಂದಿರ. ಶರಣು ದುರ್ಗೆ ಕರುಣೆಯ ಸಾಗರ. ಮನನೊಂದ ಮಧುಕರ. आवाहित श्री चंडिका दुर्गायै नमः प्रसन्न पूजार्थे मंगल नीराजनं करिष्ये अहमश्विनोभा अहं सोममाहनसं विधर्म्यहं दुष्टारमुतभूषणं भजम् अहं
गमने वसूनां चिकिदुषे प्रथमा यज्ञानां देवाब्जदधुस्वरत्रा अमन्तवो मान्त उपक्षिजन्तश्रुतश्रद्धेवन्ते वदामि अहमेव स्वयमिदं वदामि दुष्टं देवेभिरतमानुजेभिः कामये तन्तमप्रणोमि तं ब्रह्माणं सप्रजीर्णं समेधा अहमत्राय धनुरातनोमि ब्रह्मत्वजे शरणे हन्तवा ततो विदट्टभुवनानुविद्गोदावों जां वर्ष्मणो वस्प्रजामि अहमेव मात इव प्रवाम्यारभमाणा भुवनानि विश्वा परो दिवापर एना पृथिव्ये तावदेवहिना सम्बभूव रात्रे व्यख्यदायते पुरुत्रा देव्या अक्षभिः विश्वा अधिश्रियोधिता ऊर्वप्रा अवर्त्या निवतो देव्यो उद्वताः ज्योतिषा बाधते तमः निरुस्वतारवस्कृदोषसं देव्या आयति अपेदुहासते तमः सा नो जयस्या वयं नितेयावन्न विक्ष्महि वृक्षेन्मयकृतिं वयाः निग्रावासो अविक्षतनिपद्वन्तो निपक्षिणाः निश्येनादस्तिदर्थिनः यावया आवृक्या अमृकैयवयस्थे नमोऽन्ये अथ नस्तुतरा भव उपमापे पिषत्तमः कृष्णं व्यक्तवस्थित उशरणे वयातया उपतेगा इवाकरं वृणीष्वदुहितर्दिवः रात्रिस्तोमन्न जिज्ञुषे सुवर्णरजतस्रजां चन्द्रां हिरण्मयीं लक्ष्मीं तवेदो मावः तां मावह जातवेदो लक्ष्मीं मनवगामिनीं यस्यां हिरण्यं विन्देयं गावश्वं पुरुषान् प्रबोधिनीं श्रियं देवी वक्वये श्रेर्मा देवी जुषतां कां सोऽस्मितां हिरण्यप्राकारार्द्रां ज्वलन्तीं तृप्तां तर्पयन्तीं पद्मे स्थितां पद्मवर्णां ताभिहो वक्वये श्रियम् यशवात्सलम् लोके देवजुष्टामुदारां तां पद्मिनीं शरणं
तमहं प्रवच्ये लक्ष्मीर्यदां त्वामृणे आदित्यवर्णे तपसोऽधिदातो वनस्पतिस्तव वृक्षोऽथ बिल्वः तस्य फलानि तपसानुदन्तु मायान्तराय च वाक्या अलक्ष्मीः उपयेतु मां देव सखः कीर्तिस्तवनिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे सुप्तिवासाबलान् ज्येष्ठामलक्ष्मीं नाशयाम्यहम् विग्रहात् गन्धद्वारां जराधरणां नित्यमुष्टां गणेशेम् ईश्वरीं सर्वभूतानां तामिहोपक्वये श्रियम् मनसः काममानो लिम्बानस्तत्यमलीमहे पशूरां रोममन्नस्य मलिश्रेष्ठयतायजः कर्दमेन प्रदा भूतामयजं भवकर्दमा श्रियं वासय मे कुले मातरं पद्ममालिनीम् आवस्रुधन्तु स्निग्धानि तिक्ले तव समे गृहे निजदेवीं मातरं श्रियं वासय मे कुले आर्द्रां पुष्करणीं पुष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो महावः आर्द्रां करणीयष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनमगामिनीं यस्यां हिरण्यं प्रभो तङ्गावो दास्योष्मान् विन्देयं वरजानहम् अश्वपूर्वामृतमदाद्यवन्वहम् सोक्तं पञ्चदशरथन्तश्वे गावस्तदञ्जवेद पद्मानने पद्मोरो पद्माख्ये पद्मसम्भवे त्वं मां भजस्तपद्माख्येन सोऽख्यं लभाम्यहम् अश्वदाय गोधाय धनदाय महाधने धनं वेजुषदां देवि सर्वकामांस्तदेहि मे पद्मानने पद्मविपद्मपत्रे पद्मप्रिये पद्मधलायताक्षी विश्वप्रिये विष्णुमनोऽनुकूले त्वत्पादपद्मं मयि सन्निधत्वा पुत्रपौत्रधनं धान्यं हस्त्यश्वादिगवैरथम् प्रजानां भवति माता आयुष्मन्तं करोतु मां धनभग्यर्धनं वायुर्धनं सूर्यो धनं वसोः धनमिन्द्रो बृहस्पतिर्वरुणं धनमश्नुते वैनदे यशोवं पिबदवृत्रः न क्रोधो न च वात्सल्यं न लोभो नाशुभावतिः भवन्ति कृतपुण्यानां भक्तानां श्रेयोक्तं जपेत् सदा वर्षन्तु ते विभावरिदिवो अभ्रस्य विद्युताः
रोहन्तु सर्ववेदान्यवब्रह्मद्विजो जहि ॐ शान्तिः 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 आवाहित श्रीचण्डिका दुर्गायै नमः प्रसन्नपूजार्थे मङ्गलनीराजनं समर्पयामि रक्षां धारयामि ॐ पावकानः सरस्वती वाजेभिर्वाजिनीवते यज्ञं वष्टधिया वसुः चोदयित्रे सोदृतानां चेदन्ते सुमतीनां यज्ञं दधे सरस्वते महो अर्णः सरस्वते प्रदेशयति केतुना धियो विश्वा विराजते वेदान्ताचार्यमाचार्य भास्करं ज्ञानभास्करं धर्म संस्थापिनं वन्दे काళहस्तं ಜಗದ್ಗುರುಂ. ಎಲ್ಲರೂ ನಿಮ್ಮ ನಿಮ್ಮ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಇದೀಗ ಅಷ್ಟಾವಧಾನ ಸೇವೆ ಅಮ್ಮನವರಿಗೆ ಸಮರ್ಪಣೆ ಆಗಲಿಕ್ಕಿದೆ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾಗಾಂಗಸ್ತುತಿರೂಪಶಬ್ದನಿವಹೇ ಮಂತ್ರೇಪ್ಯಗೀತಾತ್ಮಕೆ ಛಂದೋಯುಕ್ತನಿಬಂಧನಾ ವಿಜಯತೆ ದೇವಸ್ತುತಿಃ ಸರ್ವಥಾ. ಪಶ್ಚಾದ್ವ್ಯಾಸಮುನೀಶ್ವರೇಣ ವಿಹಿತೋ ವೇದಸ್ಯ ಭಾಗೋ ಹ್ಯಯಂ ಋಗ್ವೇದಾಭಿಧಯಾ ಚಕಾಸ್ತಿ ಭುವನೆ ಸ್ವಾಮಿನ್ ಸಮಾಕರ್ಣ್ಯತಾಂ. ದೇವದೇವೋತ್ತಮೆ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿಬ್ರಹ್ಮಾಂಡನಾಜಿಕೆ ಋಷಿಗಣವಂದಿತೆ ಪುರಾಣಪುರುಷೋತ್ತಮೆ ಶ್ರೀಚಂಡಿಕಾ ದುರ್ಗಾ ಪರಮೇಶ್ವರಿ ಋಗ್ವೇದಪ್ರಿಯೆ ಋಗ್ವೇದಸೇವಾಂ ಅವಧಾರಯ. साक्षात् मूलप्रमाणाय विष्णवे विदधेतसे आद्याय सर्ववेदानां ऋग्वेदाय नमो नमः. वेदः शिवः शिवो वेदो वेदाध्यायी सदाशिवः तस्मात् सर्वप्रयत्नेन वेदमेव सदा पठेत्. श्रीगुरुभ्यो नमः. हरिः ॐ. वायवायाहि दर्शते मे शोभा अलङ्कृताः तेषां पाहि श्रुधि हवम्. वाय उक्थेभिर्जरन्ते त्वामध्याचरिताराः सुतसोमा अहर्विदाः. वायो तव प्रपञ्चते धेनादिगातिराशुषे रोजे सोमपीतये. ॐ स्वस्ति. देवदेवोत्तमे देवतः सार्वभौमे अखिलाण्डकोटिब्रह्माण्डनायिके ऋषिगणवन्दिते पुराणपुरुषोत्तमे श्रीचण्डिका दुर्गा परमेश्वरी ऋग्वेदसेवा सन्तुष्टहृदये यजुर्वेदप्रिये यजुर्वेदसेवाम् अवधारय. एकाच मे तिस्रश्च मे पञ्चच मे सप्तच मे नवच मे एकादशच मे त्रयोदशच मे पञ्चदशच मे सप्तदशच मे नवदशच मे एकविंशतिश्च मे त्रयोविंशतिश्च मे पञ्चविंशतिश्च मे सप्तविंशतिश्च मे नवविंशतिश्च मे एकत्रिंशच्च मे त्रयस्त्रिंशच्च मे चतुस्रश्च मे अष्टौच मे द्वादशच मे षोडशच मे विंशतिश्च मे चतुर्विंशतिश्च मे अष्टाविंशतिश्च मे द्वात्रिंशच्च मे षट्त्रिंशच्च मे चत्वारिंशच्च मे चतुश्चत्वारिंशच्च मे अष्टाचत्वारिंशच्च मे द्वादश्च प्रथमश्चाभिश्च क्रतश्च शुभश्च मूर्धा च व्यष्णयश्चान्त्यागिनश्चान्त्यश्च भुवनश्च भुवनश्चाधिपतिश्च. ॐ स्वस्ति. देवदेवोत्तमे देवतः सार्वभौमे अखिलाण्डकोटिब्रह्माण्डनायिके
ಋಷಿಗಣವಂದಿತೆ ಪುರಾಣಪುರುಷೋತ್ತಮೆ ಶ್ರೀಚಂಡಿಕಾ ದುರ್ಗಾ ಪರಮೇಶ್ವರಿ ಯಜುರ್ವೇದ ಸೇವಾ ಸಂತುಷ್ಟ ಹೃದಯೇ ಸಾಮವೇದ ಪ್ರಿಯೆ ಸಾಮವೇದ ಸೇವಾಂ ಅವಧಾರಯ. ಓಂ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಮಿಂದ್ರಾಗಚ್ಛ ಹರಿವ ಆಗಚ್ಛ ಮೇಧಾತಿಥೇರ್ಮೇಷ ವೃಷಣಶ್ವಸ್ಯ ಮೇನೆ ಗೌರವಸ್ಕಂದಿನ್ನಹಲ್ಯಾಯೈ ಜಾರ ಕೌಶಿಕ ಬ್ರಾಹ್ಮಣ ಗೌತಮ ಬ್ರುವಾಣ ತ್ಯಹೇ ದ್ವ್ಯಹೇ ಶ್ವಃ ಅದ್ಯಾಸುತ್ಯಾಮಾಗಚ್ಛ ಮಘವಂದೇವಾಃ ಬ್ರಹ್ಮಾಣ ಆಗಚ್ಛತ ಗಚ್ಛತ ಗಚ್ಛತ. ಓಂ ಸ್ವಸ್ತಿ. ದೇವದೇವೋತ್ತಮೆ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆ ಋಷಿಗಣವಂದಿತೆ ಪುರಾಣಪುರುಷೋತ್ತಮೆ ಶ್ರೀಚಂಡಿಕಾ ದುರ್ಗಾ ಪರಮೇಶ್ವರಿ ಸಾಮವೇದ ಸೇವಾ ಸಂತುಷ್ಟ ಹೃದಯೇ ಅಥರ್ವವೇದ ಪ್ರಿಯೆ ಅಥರ್ವವೇದ ಸೇವಾಂ ಅವಧಾರಯ. ಓಂ ಭದ್ರಂ ಕರ್ಣೇಭಿಃ ಶೃಣಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಂಸಸ್ತನೋಭಿರ್ಗಜೇಮ ದೇವಹಿತಂ ಯದಾಯೋಃ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಯಸ್ಯಾ ಸ್ವರೂಪಂ ಬ್ರಹ್ಮಾದಯೋ ನ ಜಾನಂತಿ ತಸ್ಮಾದುಚ್ಯತೆ ಅಜ್ಞೇಯ. ಯಸ್ಯ ಅಂತೋ ನ ಲಭ್ಯತೆ ತಸ್ಮಾದುಚ್ಯತೆ ಅನಂತ. ಯಸ್ಯ ಗ್ರಹಣಂ ನೋಪಲಭ್ಯತೆ ತಸ್ಮಾದುಚ್ಯತೆ ಅಲಕ್ಷ್ಯ. ಯಸ್ಯ ಜನನಂ ನೋಪಲಭ್ಯತೆ ತಸ್ಮಾದುಚ್ಯತೆ ಅಜಾ. ಏಕೈವ ಸರ್ವತ್ರ ವರ್ತತೆ ತಸ್ಮಾದುಚ್ಯತೆ ಏಕಾ. ಏಕೈಕ ವಿಶ್ವರೂಪಿಣಿ ತಸ್ಮಾದುಚ್ಯತೆ ನೈಕಾ. ಅಥ ಏವೋಚ್ಯತೆ ಅಜ್ಞೇಯ. ಅನಂತ ಲಕ್ಷ್ಯ ಜೈಕಾ ನೈಕೇತೆ. ಮಂತ್ರಾಣಾಂ ಮಾತೃಗಾ ದೇವಿ ಶಬ್ದಾನಾಂ ಜ್ಞಾನರೂಪಿಣಿ. ಜ್ಞಾನಾನಾಂ ಚಿನ್ಮಯಾತೀತಾ ಶೂನ್ಯಾನಾಂ ಶೂನ್ಯಸಾಕ್ಷಿಣಿ. ಯಸ್ಯಾಃ ಪರತರಂ ನಾಸ್ತಿ ಸೈಷಾ ದುರ್ಗಾ ಪ್ರಕೀರ್ತಿತಾ. ದುರ್ಗಾತ್ ಸಂತ್ರಾಗತೆ ಯಸ್ಮಾತ್ ತಸ್ಮಾತ್ ದುರ್ಗೇತಿ ಕಥ್ಯತೆ. ದುರ್ಗಮಾ ದುರಾಚಾರ ಸಂಸಾರಾರ್ಣವತಾರಿಣೀಂ. ಓಂ ಸ್ವಸ್ತಿ. ದೇವದೇವೋತ್ತಮೆ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆ ಋಷಿಗಣವಂದಿತೆ ಪುರಾಣಪುರುಷೋತ್ತಮೆ ಶ್ರೀಚಂಡಿಕಾ ದುರ್ಗಾ ಪರಮೇಶ್ವರಿ ಅಥರ್ವವೇದ ಸೇವಾ ಸಂತುಷ್ಟ ಹೃದಯೇ ಪುರಾಣ ಪ್ರಿಯೆ ಪುರಾಣ ಸೇವಾಂ ಅವಧಾರಯ. ಯದ್ಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂ ವೃಣಾನ್. ಯನ್ನ ಕಸ್ಯಚಿದಾಖ್ಯಾತಂ ತನ್ಮೇ ಬ್ರೂಹಿ ಪಿತಾಮಹ. ಬ್ರಹ್ಮೋವಾಚ ಅಸ್ತಿ ಗುಹ್ಯತಮಂ ವಿಪ್ರಸರ್ವಭೂತೋಪಕಾರಕಂ. ದೇವ್ಯಾಸ್ತು ಕವಚಂ ಪುಣ್ಯಂ ತಚ್ಛೃಣುಷ್ವ ಮಹಾಮುನೆ. ಪ್ರಥಮಂ ಶೈಲಪುತ್ರೇ ದ್ವಿತೀಯಂ ಬ್ರಹ್ಮಚಾರಿಣಿ. ತೃತೀಯಂ ಚಂದ್ರಖಂಡೇತಿ ಕೂಷ್ಮಾಂಡೇತಿ ಚತುರ್ಥಕಂ. ಪಂಚಮಂ ಸ್ಕಂದಮಾದೇತಿ ಷಷ್ಠಂ ಕಾತ್ಯಾಯನೀತಿ ಚ. ಸಪ್ತಮಂ ಕಾಲರಾತ್ರಿ ಚ ಮಹಾಗೌರೀತಿ ಚಾಷ್ಟಮಂ. ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾಃ ಪ್ರಕೀರ್ತಿತಾಃ. ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನಾ. ಓಂ ಸ್ವಸ್ತಿ. ದೇವದೇವೋತ್ತಮೆ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆ ಋಷಿಗಣವಂದಿತೆ ಪುರಾಣಪುರುಷೋತ್ತಮೆ ಶ್ರೀಚಂಡಿಕಾ ದುರ್ಗಾ ಪರಮೇಶ್ವರಿ ಪುರಾಣ ಸೇವಾ ಸಂತುಷ್ಟ ಹೃದಯೇ ಭಗವದ್ಗೀತಾ ಪ್ರಿಯೆ ಭಗವದ್ಗೀತಾ ಸೇವಾಂ ಅವಧಾರಯ.
ಹರಿಪ್ರಸಾದ್ ಅಂತ ಬರ್ತೀವಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ ಬ್ರಹ್ಮವಿದ್ಯಾಸ್ತ್ರೇ ಅರ್ಜುನ ಸಂವಾದೆ ವಿಶ್ವರೂಪದರ್ಶನ ಯೋಗೋ ನಾಮ ಏಕಾದಶೋऽಧ್ಯಾಯಃ. ಹರಿ ಓಂ. ಓಂ ಸ್ವಸ್ತಿ ದೇವದೇವೋತ್ತಮೆ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿಬ್ರಹ್ಮಾಂಡನಾಯಿಕೆ ಋಷಿಗಣವಂದಿತೆ ಪುರಾಣಪುರುಷೋತ್ತಮೆ ಶ್ರೀಚಂಡಿಕಾ ದುರ್ಗಾ ಪರಮೇಶ್ವರಿ ಭಗವದ್ಗೀತಾ ಸೇವಾ ಸಂತುಷ್ಟ ಹೃದಯೇ ವೇಣುನಾದ ಪ್ರಿಯೇ ವೇಣುನಾದ ಸೇವಾಂ ಅವಧಾರಯ.
ಓಂ ಸ್ವಸ್ತಿ ದೇವದೇವೋತ್ತಮೆ ದೇವದಾಸ್ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಜಿಕೆ ಋಷಿಗಣವಂದಿತೆ ಪುರಾಣ ಪುರುಷೋತ್ತಮೆ ಶ್ರೀಚಂಡಿಕಾ ದುರ್ಗಾ ಪರಮೇಶ್ವರಿ ವೇಣುನಾಥ ಸೇವಾ ಸಂತುಷ್ಟ ಹೃದಯೇ ನಾಟ್ಯಪ್ರಿಯೆ ಭರತನಾಟ್ಯ ಸೇವಾಂ ಅವಧಾರಯ. रमा सरस्वती सेविता श्रीललिता त्वां भावयेऽहम्. श्रीरमा सरस्वती सेविता सरि समाद पम गम पदनी निस निरि सनि 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 दप सरि समाद पम गम पदनी निस निरि सनि 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 दप सप मगरि ग सानि दप निरि सनि सनि नि दप म पनि दप ग सप मगरि ग सानि दप निरि सनि सनि नि दप म पनि दप ग गम पनि दप द मदनि सरि नि स गम पम गम दप पम ग गम पनि दप द मदनि सरि नि स गम पम गम दप पम ग गरि रे म ग ग पम म नि द द सनि गरि सनि सरि स नि द प पम गरि रे श्री रमा सरस्वती सेविता श्रीरमा सरस्वती सेविता श्रीललिता त्वां भावयेऽहम्. श्रीरमा सरस्वती सेविता श्रीललिता त्वां भावयेऽहम्. श्रीरमा सरस्वती सेविता श्रीललिता त्वां भावयेऽहम्. श्रीरमा सरस्वतीं सेविता श्रीललिता त्वां भावयेऽहम्. श्रीरमा सरस्वतीं सेविता तारसदृशना सामणि वीरजिता सम्पत्कानि सेविता तारसदृशना सामणि वीरजिता सम्पत्कानि सेविता तारसदृशना सामणि वीरजिता सम्पत्कानि सेविता तारामन्त्रिण्यादिपरिवृता तारामन्त्रिण्यादिपरिवृता धीरगुरुमुखविनतां शिवयुतां तारामन्त्रिण्यादिपरिवृता धीरगुरुमुखविनतां शिवयुतां. सरि समाद पम गम पदनी निस निरि सनि 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 दप सरि समाद पम गम पदनी निस निरि सनि 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 दप सप मगरि ग सानि दप निरि सनि सनि नि दप म पनि दप ग सप मगरि ग सानि दप निरि सनि सनि नि दप म पनि दप ग गम पनि दप द मदनि सरि नि स ग म प म ग म दप प म ग
ಗಮ ಪನಿ ದ ಪದ ಪದ ನಿ ಸರಿ ನಿತ ರಿ ಗಮ ಪಮ ಗಮ ದ ಪ ಮಗ ಗರಿ ರಿ ಮಗ ಗ ಪಮ ಮನಿ ದ ದ ತನಿ ಗರಿ ಸನಿ ಧರಿ ತ ನಿ ದ ಪ ಮ ಗರಿ ರಿ ಶ್ರೀ ರಮ ಸರಸ್ವತೀಂ ಸೇವಿತಾಂ ಶ್ರೀಲಲಿತಾ ಭಾವಯೇಹಂ ಶ್ರೀರಮ ಸರಸ್ವತೀಂ ಸೇವಿತಾ ಓಂ ಸ್ವಸ್ತಿ ದೇವದೇವೋತ್ತಮೇ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆ ಋಷಿಗಣವಂದಿತೆ ಪುರಾಣ ಪುರುಷೋತ್ತಮೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ಭರತನಾಟ್ಯ ಸೇವಾ ಸಂತುಷ್ಟ ಹೃದಯೇ ಭಕ್ತಿಗಾನ ಪ್ರಿಯೆ ಭಕ್ತಿಗಾನ ಸೇವಾಂ ಅವಧಾರಯ. सर्वमङ्गलमाङ्गल्ये शिवे सर्वसाधिके शरण्ये त्र्यम्बके गौरी नारायणी नमोऽस्तुते नारायणी नमोऽस्तुते. जय दुर्गे दुर्गे जय दुर्गे जय दुर्गे जय दुर्गे जय 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 दुर्गे जय दुर्गे जय दुर्गे जय 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 दुर्गे जय 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 दुर्गे. महिषमर्दिनी अहितभञ्जनी सुजनरञ्जनी पालय मां. महिषमर्दिनी अहितभञ्जनी सुजनरञ्जनी पालय मां. महिषमर्दिनी अहितभञ्जनी सुजनरञ्जनी पालय मां. जय दुर्गे जय दुर्गे जय 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 दुर्गे जय दुर्गे जय दुर्गे जय 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 दुर्गे. दुर्गे मंगल दुर्गे दुर्गति ಕೊಡದಿರು ವಿಜಯ ವಿಠಲ ಪ್ರಿಯ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ 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 ದುರ್ಗೆ ಜಯ 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 ದುರ್ಗೆ. ಓಂ ಸ್ವಸ್ತಿ ದೇವದೇವೋತ್ತಮೆ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆ ಋಷಿಗಣವಂದಿತೆ ಪುರಾಣ ಪುರುಷೋತ್ತಮೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ಭಕ್ತಿಗಾನ ಸೇವಾ ಸಂತುಷ್ಟ ಹೃದಯೇ ಸಂಗೀತ ಪ್ರಿಯೆ ಸಂಗೀತ ಸೇವಾಂ ಅವಧಾರಯ.
ಶಂಕರಿ ನಿನ್ನೇಕಜಾಲ ನಮ್ಮಿತೇನೆ ಶಂಕರಿ ನಿನ್ನೇಕಜಾಲ ನಮ್ಮಿತೇನೆ ಶಂಕರಿ ಏಕಜಾಲ ನಮ್ಮಿತೇನೆ ಶಂಕರಿ ನಿನ್ನೆ ಏಕಜಾಲ ನಮ್ಮಿತೇನೆ ಶಂಕರಿ ನಿನ್ನೆ ಏಕಜಾಲ ನಮ್ಮಿತೇನೆ ಪಂಕಜಾಕ್ಷಿ ನೀದು ಮಹಿಮಾ ಪೊಗಡೂಟ ನಾತರಮ ಪಂಕಜಾಕ್ಷಿ ನೀದು ಮಹಿಮಾ ಪೊಗಡೂಟ ನಾತರಮ ಪಂಕಜಾನನೆ ಪ್ರಾಣತ ಜನ ಶಂಕರಿ ಶ್ರೀ ತ್ರಿಪುರ ಸುಂದರಿ ಪಂಕಜಾನನೆ ಪ್ರಾಣತ ಜನ ಶಂಕರಿ ಶ್ರೀ ತ್ರಿಪುರ ಸುಂದರಿ ಶಂಕರಿ ನಿನ್ನೆ ಏಕಜಾಲ ನಮ್ಮಿತೇನೆ ಶಂಕರಿ ನಿನ್ನೆ ಕಾಮಜನಕವಾಸು ದೇವ ಸಹೋದರಿ ಶ್ಯಾಮಲಂಗೀ ಶಿವಹೃದಯೋ ಲಾಸಿನಿ ಕಾಮಜನಕವಾಸು ದೇವ ಸಹೋದರಿ ಶ್ಯಾಮಲಂಗೀ ಶಿವಹೃದಯೋ ಲಾಸಿನಿ ಕಾಮಿತಾರ್ಥದಾಯಿನಿ ಕಾತ್ಯಾಯ ನೀ ಗೌರಿ ಕಾಮಿತಾರ್ಥದಾಯಿನಿ ಕಾತ್ಯಾಯ ನೀ ಗೌರಿ ಕಾಚಿಯೂ ನಾನನು ಕಾವವೆ ಜನನಿ ಕಾಚಿಯೂ ನಾನನು ಕಾವವೆ ಜನನಿ ಶಂಕರಿ ನಿನ್ನೆ ಏಕಜಾಲ ನಮ್ಮಿತೇನೆ ಶಂಕರಿ ನಿನ್ನೆ ಸನಿದಪ ಮಗರಿ ಶಂಕರಿ ನಿನ್ನೆ ಪದ ಪದ ಪಮ ಗಮ ಪಮ ಗರಿ ಸನಿ ಶಂಕರಿ ನಿನ್ನೆ ಗಮ ಪದ ಪಮ ಗರಿ ಸನಿ ಶಂಕರಿ ನಿನ್ನೆ ಗಮ ಪದ ನಿಧ ಪಮ ಪದ ಗಮ ಪಮ ಗರಿ ಸನಿ ಶಂಕರಿ ನಿನ್ನೆ ಪಾಪ ಪಮ ಪದ ಪಮ ಪದ ಪಮ ಪದದ ಪಮ ಗಮ ಪದ ಪಮ ಗರಿ ಸನಿ ಶಂಕರಿ
ಕರಿ ನಿನ್ನೆ ಏಕಶಾಲನಮ್ಮಿತೇನೆ ಶಂಕರಿ ನಿನ್ನೆ ಓಂ ಸ್ವಸ್ತಿ ದೇವದೇವೋತ್ತಮೆ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡನಾದಿಕೆ ಋಷಿಗಣವಂದಿತೆ ಪುರಾಣ ಪುರುಷೋತ್ತಮೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ಸಂಗೀತ ಸೇವಾ ಸಂತುಷ್ಟ ಹೃದಯೇ ಗಾನಪ್ರಿಯೆ ಯಕ್ಷಗಾನ ಸೇವಾಂ ಅವಧಾರಯ. ಹರಿ ಓಂ ಹರಿ ಓಂ. ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗ ಗಿರಿಪ್ರಭೇದನ ಪವಿ ವಿಘ್ನಾಧಿ ಕುಂಭೋದ್ಭವ ವಿಘ್ನೌಘಾಪ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ.
ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಭೈರವ ಭೂರಿ ಶರಣು
देवदेवोत्तमे देवता सार्वभौमे अखिलाण्डकोटि ब्रह्माण्डनादिके ऋषिगणवन्दिते पुराणपुरुषोत्तमे दुर्गा परमेश्वरी यक्षगानसेवा सन्तुष्टहृदये मङ्गलवाद्यप्रिये मङ्गलवाद्यसेवाम् अवधारय। सत्या सफला सन्ति भवन्तः श्रीमन्तो महान्तो न गृह्णन्तो। अस्मिन् क्षेत्रे आगतानाम् अनागतानां सर्वेषां भगवद्भक्तानां सकलक्षेम आयुरारोग्य प्राप्तिरस्ति भवन्तः श्रीमन्तो महान्तो न गृह्णन्तो। अस्मिन् राष्ट्रे निवसन्तः सज्जनाः आयुष्मन्तः आरोग्य भाग्यवन्तः कीर्तिवन्तः धनवन्तश्च भूयासुरिति भवन्तः श्रीमन्तो महान्तो न गृह्णन्तो। अस्मिन् राष्ट्रे यथा कालं सुवृष्टिप्राप्तिद्वारा नदेन तकानां पूर्णता सिद्धिपूर्वकं पूर्वोत्तराणां सस्यानाम् अभिवृद्धिर्भूयादिति भवन्तः श्रीमन्तो महान्तो न गृह्णन्तो। अयं धर्मः उत्तरोत्तराभिवृद्धिरस्तु तथास्तु। समस्त सन्मङ्गलानि भवन्तु तथास्तु। ॐ स्वस्ति स्वस्ति प्रजाभ्यः परिपालयन्तां न्यायेन मार्गेण महीं महिषाः गोब्राह्मणेभ्यः शुभमस्तु नित्यं लोकास्तमस्ताः सुखिनो भवन्तु समस्त सन्मङ्गलानि भवन्तु। काले वर्षुतवर्जन्यः पृथिवी सस्यशालिनी तेजोऽयं च भरयितो सद्दिनः सुन्दरिर्भयाः अपत्राः पुत्रिणः सन्दपत्रिणः सन्दपौत्रिणः अधराः सधनाः सन्तु जीवन्तु शरदां शतम्। आवाहित श्रीचण्डिका दुर्गायै नमः। अष्टावदानपुरस्सर वेदोक्तमन्त्रपुष्पाञ्जलिं समर्पयामि। अथ मनसाभीष्टप्रार्थनां करिष्ये। सिन्धोरारुणविग्रहां त्रिनयनां माणिक्यमौलिस्फुरत्तारानायकशेखरां सुमुखे आपीणवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नकटकरक्तचरणां ध्यायेत्परामम्बिकां। सर्वरूपधरं शान्तं सर्वनामधरं शिवं सच्चिदानन्दरूपम् अद्वैतं सत्यं ಶಿವಂ ಸುಂದರಂ. ಕಲೋ ದುರ್ಗಾ ವಿನಾಯಕ ಅಂತ ಹೇಳಲ್ಪಟ್ಟಿದೆ. ಕಲಿಯುಗದಲ್ಲಿ ದುರ್ಗೆ ಹಾಗೂ ವಿನಾಯಕರು ಕ್ಷಿಪ್ರವಾಗಿ ಅನುಗ್ರಹ
ನೀಡಬಲ್ಲಂಥ ಮಹಾಶಕ್ತಿಗಳು ಅಂತ ಹೇಳಲ್ಪಟ್ಟಿದೆ. ಇಂದಿನ ಶುಭ ದಿನದಲ್ಲಿ ಪ್ರಾತಃ ಕಾಲದಲ್ಲಿ ಮಹಾಗಣಪತಿಯ ಹವನ ಪುರಸ್ಸರವಾಗಿ ತದನಂತರ ಪರಂಪರೆಯ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳವರ ಪಾದುಕಾ ಪೂಜೆಯನ್ನು ಮಾಡಿ ಸಂಧ್ಯಾ ಕಾಲದಲ್ಲಿ ದುರ್ಗಮ ಭವ ಸಾಗರವನ್ನು ದಾಂಟಿಸುವಲ್ಲಿ ದುರ್ಗೆ ಅಂತ ಹೇಳಲ್ಪಟ್ಟಿದೆ. ಅಂತ ದುರ್ಗಾ ದೇವಿಯ ವಿಶೇಷವಾದಂಥ ಪೂಜೆಯನ್ನ ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ವಿದ್ವಾಂಸರ ಅಂತ ಆನೆಗುಂದಿ ಸಂಸ್ಥಾನದ ವಿದ್ವಾಂಸರ ಅಂತ ವೈದಿಕ ಬಂಧದ ಒಡಗೂಡಿ ಎಲ್ಲ ಪುತ್ತೂರಿನ ಎಲ್ಲ ಸದ್ಭಕ್ತರು ಸೇರಿಕೊಂಡು ವಿಶೇಷ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ವಿಶೇಷ ರೀತಿಯಲ್ಲಿ ಪೂಜೆಯನ್ನು ಮಾಡಲ್ಪಟ್ಟಿದೆ. ವಿಶೇಷವಾಗಿ ಆ ದೇವಿಗೆ ಪ್ರಿಯವಾಂತ ಸಪ್ತಶತಿಯನ್ನ ಪಾರಾಯಣ ಮಾಡಿಕೊಂಡು ಆ ದೇವಿಯನ್ನ ಪಂಚವರ್ತಿಗಳಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪುಷ್ಪಾರ್ಚನೆ, ಪತ್ರಾರ್ಚನೆ, ಕುಂಕುಮಾರ್ಚನೆಯನ್ನು ಮಾಡಿ ಆ ತಾಯಿಗೆ ಪ್ರಿಯವಾಂತ ಪಾಯಸಾನ್ನು ಪ್ರಿಯೋದೇವಿ ಅಂತ ಹೇಳಲ್ಪಟ್ಟಿದೆ. ಆ ಪಾಯಸಾನವನ್ನ ಭಕ್ತಿಯಿಂದ ಅವಳಿಗೆ ನಿವೇದ್ಯವಾನಿ ಮಹಾ ಮಂಗಳಾರತಿಯನ್ನು ಬೆಳಗಿ ಆ ಕಾಲಲ್ಲಿ ಪ್ರಸನ್ನ ಮುಖುಂದರೆಯಿಂದಿರ್ತಾಳೆ. ಆ ಕಾಲಲ್ಲಿ ಅವಳಿಗೆ ಪ್ರಿಯವಾಂತ ಸಮಸ್ತ ಅಷ್ಟಾವಧಾನ ಸೇವೆಯನ್ನು ಮಾಡಿ ಅವಳನ್ನು ಪ್ರಸನ್ನಗೊಳಿಸಿದ್ದೀರಿ. ಈ ಕಾಲಲ್ಲಿ ನಾನಾ ವಿಧವಾಂತ ವಾಂಚೆಯಿಂದ ಬಂದು ಆ ದೇವಿಯ ಚರಣಗಳಲ್ಲಿ ನೀವು ಬೇಡ್ತಾ ಇದ್ದೀರಿ. ಯಾವ ಕನ್ನಿಕೆ ತನಗೆ ಅನುರೂಪನಾಂತ ಪತಿಯನ್ನು ಬಯಸಿ ಈ ದೇವಿಯ ಪದದಲ್ಲಿ ಪೂಜೆ ಮಾಡಿದ್ದಾಳೋ ಅವಳ ರೂಪಕ್ಕೆ ಅನುರೂಪನಾಂತ ಪತಿಯನ್ನು ಕರುಣಿಸಿ, ಯಾವ ಕನ್ಯಾರ್ಥಿಯಾಗಿ ಯಾವ ಪುರುಷ ಈ ದೇವಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾನೋ ಅವನ ರೂಪಕ್ಕೆ ಅನುರೂಪನಾಂತ ಪತ್ನಿ ಪ್ರಾಪ್ತಿಯಾಗಲಿ. ಜೊತೆಗೆ ದನಕನಕ ವಸ್ತುವಾಹನಾದಿಗಳನ್ನು ಯಾರು ಬಯಸಿ ಈ ಪೂಜೆಯನ್ನು ಮಾಡಿದ್ದಾರೋ ಅವರ ಇಷ್ಟಾರ್ಥವನ್ನು ಕೈಗೂಡಿಸಿಕೊಡ್ಲಿ. ಯಾರು ರೋಗ ರುಜಿನಗಳಿಂದ ಬಳತಕ್ಕಂಥವರು ರೋಗ ನಿವಾರಣೆಗೋಸ್ಕರವಾಗಿ ಆ ತಾಯಿಯಲ್ಲಿ ಬೇಡಿಕೊಂಡಿದ್ದಾರೋ ಅವರಿಗೆಲ್ಲ ಇಷ್ಟಾರ್ಥವನ್ನು ನೀಡಲಿ. ಯಾರು ಪುತ್ರಾತ್ಮಯ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಆ ದೇವಿಯ ಚರಣಗಳಲ್ಲಿ ಪ್ರಾರ್ಥಿಸಿದ್ದಾರೋ ಯಾರು ಯಾವ ಯಾವ ವಾಂಚೆಯಿಂದ ಆ ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೋ ಅವರೆಲ್ಲರ ಇಷ್ಟಾರ್ಥವನ್ನ ಆ ಜಗನ್ಮಾತೆ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸ್ವರೂಪಿಣ ಅಂತ ದುರ್ಗಾದೇವಿ ಅನುಗ್ರಹ ನೀಡಲಿ. ಆ ಗುರುಗಳ ಅನುಗ್ರಹದಿಂದ ಈ ಮಾಡಿದಂಥ ಪೂಜೆಯ ಪೂರ್ಣ ಫಲಪ್ರಾಪ್ತಿಯಾಗಿ ಯಾರೆಲ್ಲ ಭಕ್ತವಂದರು ಬಂದಿದ್ದಾರೋ ಅವರೆಲ್ಲ ದೇವಿಯ ಸಂಕಲ್ಪದಿಂದ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪದಗಳು ಪ್ರಾಪ್ತಿಯಾಗಲಿ. ಹಾಗೆ ನಮ್ಮ ಬುದ್ಧಿಯನ್ನ ಸತ್ಯದಲ್ಲಿ ಧರ್ಮದಲ್ಲಿ ನ್ಯಾಯದಲ್ಲಿ ಮುನ್ನಡೆಯುವಂತೆ ಆ ದೇವಿಯನ್ನು ಪ್ರೇರೇಪಿಸಿದಂತ ಹೇಳ್ತಾ ಆ ದೇವಿ ನಮ್ಮೆಲ್ಲರ ಸುಕೃತವನ್ನು ಬಯಸಲಿ, ಆಯುರಾರೋಗ್ಯ ಸಕಲ ಸಂಪದವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತಾ ನಮಸ್ತಸ್ಸೇ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನೇತಿ ವಿಧೀಯತೆ ನಮಸ್ತಸ್ಸೇ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಾ ನಮಸ್ತಸ್ಸೇ 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 ನಮೋ ನಮಃ. ಅನನ್ಯಾಶ್ಚಿಂತಯಂತೋ ವಾ ವೇದನಾಃ ಪರ್ಯವಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಆವಾಹಿತ ಶ್ರೀ ಚಂಡಿಕಾ ದುರ್ಗಾಜೈ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲರೂ ಎದ್ದು ನಿಂತುಕೊಳ್ಳಿ, 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ. ಓಂ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವ. ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತವತ್ಸಲೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ಮಾಂ ಜಗದೀಶ್ವರಿ. ರಕ್ಷ ರಕ್ಷ ಪರಮೇಶ್ವರಿ. ಆದರಣೀಯ ಸದ್ಭಕ್ತ ಮಹಾಶಯರೇ, ದೀಪ ನಮಸ್ಕಾರ ಪೂಜೆ ಈಗಾಗಲೇ ಪೂಜ್ಯ ಗುರುಗಳ ಉಪಸ್ಥಿತಿಯಲ್ಲಿ ನಡೆದಿದೆ.
ಭಾಗವಹಿಸಿದಂಥ ಎಲ್ಲ ಶ್ರದ್ಧಾ ಭಕ್ತಾದಿಗಳು ಈ ಪೂಜೆಯ ಪ್ರಸಾದವನ್ನು ಸಂಕಲ್ಪ ಮಾಡಿದಂಥ ಎಲ್ಲ ಭಕ್ತಾದಿಗಳ ಪ್ರಸಾದವನ್ನು ಸ್ವೀಕರಿಸಿ ಫಲಹಾರ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು. ಪೂಜ್ಯ ಗುರುಗಳಲ್ಲಿ ಮಂತ್ರಾಕ್ಷತೆ ಪಡ್ಕೊಳ್ಳುವಂಥ ಭಕ್ತಾದಿಗಳಲ್ಲಿ ಬೆಳಗಿನ ಹೊತ್ತು ಗುರುಗಳ ಉಪಸ್ಥಿತಿಯಲ್ಲಿ ಮಂತ್ರಾಕ್ಷತೆ ಪಡ್ಕೊಂಡಂಥ ಭಕ್ತಾದಿಗಳು ಈಗ ಬೆಳಗ್ಗೆ ಯಾರು ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳಿಲ್ಲ ಅವರು ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ಮೊದಲು ಈಗ ಶ್ರೀ ದೇವರ ಎದುರು ಸೇವೆ ನೀಡಿದಂಥ ಸೇವಾಕರ್ತರು ಯಾರು ವಿವಿಧ ಅಷ್ಟವದನ ಸೇವೆಯನ್ನು ನೀಡಿದಿರಿ, ಆ ಸೇವಾಕರ್ತರು ಗುರುಗಳಿಂದ ಫಲಮಂತ್ರಾಕ್ಷತೆಯನ್ನು ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಸೇವೆಯನ್ನು ನೀಡಿದಂಥ ಸೇವಾಕರ್ತರು ಅನುಗ್ರಹ ಮಂತ್ರಾಕ್ಷತೆಯನ್ನು ನೀಡಬೇಕು. ಅದೇ ರೀತಿ ನಮ್ಮ ಸಂಘದ ಕಾನೂನು ಸಲಹೆ ನೋಡಿ, ಭಕ್ತಾದಿಗಳು ಗಡಿಬಿಡಿ ಮಾಡಬಾರ್ದು, ಅಲ್ಲಿ ಆರಾಮವಾಗಿ ಬರಬೇಕು. ಮೊದಲು ನಾವು ಹೇಳ್ತೇವೆ, ಅದರ ನಂತರ ಎಲ್ಲ ಮಂತ್ರಾಕ್ಷತೆ ತಗೊಳ್ಳಿಕ್ಕೆ ಸರತಿ ಸಾಲಿನಲ್ಲಿ ಬನ್ನಿ, ಗುಂಪು ಗುಂಪಾಗಿ ಬರಬೇಡಿ, ಸರತಿ ಸಾಲಿನಲ್ಲಿ ಬಂದು ಮಂತ್ರಾಕ್ಷತೆ ತಗೊಳ್ಳಿ. ನಿಮಗೆಲ್ಲರಿಗೂ ಮಂತ್ರಾಕ್ಷತೆ ಅವಕಾಶ ಇದೆ. ಆದ ಕಾರಣ ಯಾರು ಅರ್ಜೆಂಟ್ ಮಾಡಬೇಡಿ. ಇಲ್ಲಿ ಈಗ ಸೇವೆ ನೀಡಿದಂಥ ಸೇವಾಕರ್ತರಿಗೆ ಮೊದಲು ಅವಕಾಶವನ್ನು ನೀಡಿ. ಯಕ್ಷಗಾನದ ಸೇವಾಕರ್ತರು ಯಕ್ಷಗಾನ ಸೇವಾಕರ್ತರು ಎಲ್ಲರೂ ಒಟ್ಟಾಗಿ ಬಂದು ಗುರುಗಳಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಆಮೇಲೆ ಬೆಳಿಗ್ಗೆ ಗುರು ಮಂತ್ರಾಕ್ಷತೆಯನ್ನು ಪಡ್ಕೊಂಡವರು ಮತ್ತೊಮ್ಮೆ ಮಂತ್ರಾಕ್ಷತೆಯನ್ನು ಪಡೆಯುವಂಥ ಅವಶ್ಯಕತೆ ಇಲ್ಲ. ಯಾಕೆಂತೇಳಿದ್ರೆ ನಿಮಗೆ ಗುರುಗಳ ಅನುಗ್ರಹ ಬೆಳಿಗ್ಗೆ ಆಗಿದೆ. ಈಗ ಬೆಳಗಿನ ಹೊತ್ತಲ್ಲಿ ಯಾರು ಮಂತ್ರಾಕ್ಷತೆಯನ್ನು ಸ್ವೀಕರಿಸಲಿಲ್ಲ ಅವರು ಮಾತ್ರ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳಿ, ಅವರಿಗೆ ಅವಕಾಶ ಮಾಡಿಕೊಡಿ. ಇದು ಒಂದು ಭಕ್ತಿಯ ಧಾರ್ಮಿಕ ಕಾರ್ಯಕ್ರಮ, ಇಲ್ಲಿ ನೂಕುನುಗ್ಗಲು ಮಾಡಬಾರ್ದು. ಆ ರೀತಿಯಲ್ಲಿ ಬೆಳಗ್ಗಿಂದ ಗುರು ಗಣಪತಿ ಹೋಮದಿಂದ ಆರಂಭವಾಗಿ ಮಧ್ಯಾಹ್ನ ಗುರುಪಾದುಕ ಪೂಜೆ, ಈಗ ದುರ್ಗಾಲಕ್ಷ್ಮಿ ದೀಪ ನಮಸ್ಕಾರ ಪೂಜೆ ನಡೆದಿದೆ. ಎಲ್ಲದರಲ್ಲೂ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ನಿಮಗೆ ಮಂತ್ರಾಕ್ಷತೆ ಮತ್ತು ಅನುಗ್ರಹ ಮಂತ್ರಾಕ್ಷತೆ ಮತ್ತು ದೇವರ ಪೂಜಾ ಪ್ರಸಾದ ಸಿಗ್ತದೆ. ಆದ ಕಾರಣ ಯಾರು ನೂಕುನುಗ್ಗಲ ಮಾಡದೆ ಆರಾಮವಾಗಿ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು. ಇನ್ನು ನಮ್ಮ ಕಾರ್ಯಕರ್ತರು ಗುರುತಿಸಬೇಕು. ನಮಗೆ ದಾನಿಗಳು ಮಹಾದಾನಿಗಳು ಬೆಳಿಗ್ಗೆ ಬಂದವರಿಗೆ ಬರದೇ ಇದ್ದಂತ ಯಾರಾದ್ರೂ ಇದ್ರೆ ಅವರನ್ನು ಗುರುತಿಸಿ ಅವರಿಗೆ ನೀಡುವಂತ ಗೌರವವನ್ನು ಅಲ್ಲಿ ಸಲ್ಲಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲ ಭಕ್ತಾದಿಗಳು ಇಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಆಮೇಲೆ ಹೊರಗಡೆ ಫಲಹಾರ ಊಟೋಪಚಾರದ ವ್ಯವಸ್ಥೆ ಇದೆ, ಅದನ್ನು ಕೂಡ ಸ್ವೀಕರಿಸಿಕೊಂಡೇ ತೆರಳಬೇಕು. ಹಾಗೆ ಭಕ್ತಾದಿಗಳಲ್ಲಿ ವಿನಂತಿ, ಗುಂಪು ಗುಂಪಾಗಿ ಬರಬೇಡಿ.
ಎಲ್ರಿಗೂ ಮಂತ್ರಾಕ್ಷತೆಯ ಅನುಗ್ರಹ ಮಂತ್ರಾಕ್ಷತೆಯ ಅವಕಾಶ ಇದೆ. ಆದ ಕಾರಣ ಯಾರು ಕೂಡ ಅಲ್ಲಿ ನೂಕುನುಗ್ಗಾಲು ಮಾಡದೆ ಶಾಂತ ರೀತಿಯಲ್ಲಿ ಸರಾಗವಾಗಿ ಸರತಿ ಸಾಲಿನಲ್ಲಿ ಬನ್ನಿ. ಬೆಳಗ್ಗೆ ಗುರುಪಾದುಕ ಪೂಜೆ ನೆರವೇರಿಸಿ ಅಲ್ಲಿ ಯಾರು ಅನುಗ್ರಹ ಮಂತ್ರಾಕ್ಷತೆ ಪಡ್ಕೊಂಡಿದ್ದೀರಿ ಅವರು ಮತ್ತೊಮ್ಮೆ ಬರುವಂಥ ಅವಶ್ಯಕತೆ ಇಲ್ಲ. ಯಾಕೆಂತೇಳಿದರೆ ಬೆಳಿಗ್ಗೆ ಯಾರಿಗೆ ಸಿಗಲಿಲ್ವೋ ಅವರು ಮತ್ತೊಮ್ಮೆ ಪಡ್ಕೊಳ್ಳಿ. ಹಾಗಾಗಿ ನೀವು ಅವಕಾಶ ಮಾಡಿಕೊಡ್ಬೇಕು. ಎಲ್ಲರೂ ಸರತಿ ಸಾಲಿನಲ್ಲಿ ಬರಬೇಕು. ವಿಕ್ರಮ್, ಪಾಕತಜ್ಞ ವಿಕ್ರಮ್. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. Thank you for watching my brand new YouTube channel. We have videos coming to you every week. Do subscribe and press the bell icon. Stay tuned for regular updates.
Thank you for watching my brand new YouTube channel. We have videos coming to you every week. Do subscribe and press the bell icon to stay tuned for regular updates. Sariga
Thank you for watching my brand new YouTube channel. We have videos coming to you every week. Do subscribe and press the bell icon to stay tuned for regular updates. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.
ಗ ಗ ಗ ಗ ಗರಿ ದರೆ ಬ ದರೆ ಬ ಗ ಸರಿ ಬ ಗ ರಿ ಗ ರಾಮ ಭುಜ ಭಾಷ ಬೀಜಾಪುರ
you for watching my brand new YouTube channel. We have videos coming to you every week. Do subscribe and press the bell icon. Stay tuned for regular updates. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. Sariga,
ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. Thank you for watching my brand